ವಿಘ್ನೇಶಾಯ ಸರಸ್ವತೇ ಪಾರ್ವತೈ ಗುರುವೇ ದಕ್ಷಿಣಾಮೂರ್ತಿ ದೇವಾನಾಂ ಸಕಲ ಕಾರ್ಯ ವಿಜಯ ಭವ ದಿಗ್ವಿಜಯ ಭವ. ಗಜಮುಖವಾಗಿ ಗಣಪಗೆ ಗಜಮುಖವಾಗಿ ಗಣಪಗೆ ಚಲ್ವ ತ್ರಿಜಗ ಕರದೊಳು ಪರಶುಪ ಶಾಂಕುಶಧರನಿಗೆ ಹರುಷದಿ ಭಕ್ತರ ಹೊರೆವಗೆ ಪುರಗಭೂಷಣನ ಸುಕುಮಾರ ಗಜವದನನ ಚರಣ ಕಮಲಕ್ಕೆ ಆರತಿ ಎತ್ತಿರೆ ಆರತಿ ಬೆಡಗಿರೆ ಆರತಿ ಎತ್ತಿರೆ ಗಜಮುಖದವಗೆ ಗಣಪಗೆ ಇಂದಿರಗೆ ತಲೆಬಾಗಿ ಪರಮಾನಂದ ಭಕ್ತಿಯೊಳ ಜನ ಧ್ಯಾನಿಸಿ ವಂದಿಸುವೆ ಶಾರದೆಗೆ ಶಕ್ರಾದ್ಯಮರಿಂದಿರಯೇ ಆ ನಾಂದಿಯೊಳು ವರವ್ಯಾಸ ಮುನಿಪದ ದ್ವಂದ್ವಕಾನತನಾಗಿ ನಾಂದಿಯೊಳು ವರವ್ಯಾಸ ಮುನಿಪದ ದ್ವಂದ್ವಕಾನತನಾಗಿ ಕವಿಗಳ ಸಂದಣಿಗೆ ಬಲವೊಂದು ಪೇಳುವೆನು ಅಗ್ನಿ ನಕ್ಷತ್ರವೆಂಬಿ ಕಥಾಮೃತವಾಯ್ ಪೇಳುವೆನಿ ಅಗ್ನಿ ನಕ್ಷತ್ರವೆಂಬಿ ಕಥಾಮೃತವಾಯ್ ಶ್ರವಣ ಬಂತು ಕಾಡಿಗೆ ಬಂತು ಬೀಡಿಗೆ ಬಂತು ನಾಡಿಗೆ ಶ್ರವಣ ಬಂತು ಶ್ರವಣ ಶ್ರವಣ ಬಂತು ಕಾಡಿಗೆ ಬಂತು ಬೀಡಿಗೆ ಬಂತು ನಾಡಿಗೆ ಬಂತು ಶ್ರವಣ ಬಂತು ಶ್ರವಣ ಬಂತು ಶ್ರವಣ ಬಂತು ಶ್ರವಣ ಶ್ರವಣ ಬಂತು ಕಾಡಿಗೆ ಬಂತು ಬೀಡಿಗೆ ಬಂತು ನಾಡಿಗೆ ಬಂತು ಶ್ರವಣ ಬಂತು ಶ್ರವಣ ಬಂತು ಶ್ರವಣ ಬಂತು ಶ್ರವಣ ಕಡಲಿಗೆ ಬಂತು ಶ್ರವಣ ಕುಣಿದಂಗ ರಾವಣ ಕಡಲಿಗೆ ಬಂತು ಶ್ರವಣ ಕುಣಿದಂಗ ರಾವಣ ಕುಣಿದಾವೋ ಗಾಳಿ ಭೈರವನ ರೂಪ ತಾಳಿ ಕುಣಿದಾವೋ ಗಾಳಿ ಭೈರವನ ರೂಪ ತಾಳಿ
ಬಂತು ಶ್ರವಣ ಬಂತು ಶ್ರವಣ ಬಂತು ಶ್ರವಣ ತತ್ವಂ ತದಿ ಕುತಕ ತಯ್ಯ ತಯ್ಯ ತರ್ಗಡ ತತ್ವಂ ತದಿ ಕುತಾದಿ ತತ್ವಂ ತದಿ ಕುತಕ ತಯ್ಯ ತಯ್ಯ ತರ್ಗಡ ತತ್ವಂ ತದಿ ಕುತಾದಿ ತತ್ವಂ ತದಿ ಕುತಕ ತಯ್ಯ ತಯ್ಯ ತರ್ಗಡ ತತ್ವಂ ತದಿ ಕುತಾದಿ ತರ್ಗಡ ತತ್ವಂ ತದಿ ಕುತಕ ತಯ್ಯ ತಯ್ಯ ತರ್ಗಡ ತತ್ವಂ ತದಿ ಕುತಾದಿ ಬೆಟ್ಟ ತೊಟ್ಟವ ಕುಸುರಿಯ ಅಂಜಿ ಹಸಿರ ನೋಡ ತಂಗಿ ಬೆಟ್ಟ ತೊಟ್ಟವ ಕುಸುರಿಯ ಅಂಜಿ ಹಸಿರ ನೋಡ ತಂಗಿ ಹಸಿರ ನೋಡ ತಂಗಿ ಬೆಟ್ಟದ ಹಸಿರ ನೋಡ ತಂಗಿ ಹಸಿರ ನೋಡ ತಂಗಿ ಬೆಟ್ಟದ ಹಸಿರ ನೋಡ ತಂಗಿ ಬರುತ್ತಾಳಲ್ಲೋ ಜಂಗಿ ಬರುತ್ತಾಳಲ್ಲೋ ಜಂಗಿ ಜಾತ್ರೆಗೇನೋ ನೆರೆದಾವ ಎಲ್ಲ ತಾನು ಜಾತ್ರೆಗೇನೋ ನೆರೆದಾವ ಎಲ್ಲ ತಾನು ಶ್ರವಣ ಬಂತು ಕಾಡಿಗೆ ಬಂತು ಬೀಡಿಗೆ ಬಂತು ನಾಡಿಗೆ ಬಂತು ಶ್ರವಣ ಬಂತು ಶ್ರವಣ ಬಂತು ಶ್ರವಣ ಬಂತು ಶ್ರವಣ ಶ್ರವಣ ಬಂತು ಕಾಡಿಗೆ ಬಂತು ಬೀಡಿಗೆ ಬಂತು ನಾಡಿಗೆ ಬಂತು ಶ್ರವಣ ಬಂತು ಶ್ರವಣ ಬಂತು ಶ್ರವಣ ಬಂತು ಶ್ರವಣ ಏರು ಜೌವನ ಹರೆಯದೋ ಏರು ಜೌವನ ಹರೆಯದೋ ಏರು ಜೌವನ ಹರೆಯದ ಸುಕುಮಾರನ ಅನಿರುದ್ಧ ಸುಂದರ ಸುಕುಮಾರ ಅನಿರುದ್ಧ ಸುಂದರ ಓಯ್ ಓಯ್ ಕೀರುತಿಯನಂತೆಯನೋ ಕೀರುತಿಯ ನಂತೆಯನೋ ನರ್ತನ ವಾರದಲ್ಲಿಯೋ ನರ್ತನ ವಾರದಲ್ಲಿಯೋ ಕಿರುತಿಯನಂತೆಯನೋ ನರ್ತನ ವಾರದಲ್ಲಿಯೋ ನಮಸ್ಕಾರ. ನಮಸ್ಕಾರ. ಪರಿಚಯ ಆಯ್ತಾ? ಇಲ್ಲ. ನಾನಲ್ವಾ ಅನಿರುದ್ಧ? ಅನಿರುದ್ಧ. ವೈಶಾಲಿ ನಗರದ ಶ್ರೇಷ್ಠ ನರ್ತಕ ಅನಿರುದ್ಧ. ನೃತ್ಯ ಲಾಸ್ಯ ವಿಲಾಸಿ ಸುಂದರ ಅನಿರುದ್ಧ. ಮದನ ರೂಪವೇ ಸಾಕಾರಗೊಂಡಿರುವ ಅನಿರುದ್ಧ. ಹೀಗೆಲ್ಲ ನಮ್ಮ ಕುರಿತು ಕೊಂಡಾಡುವುದು ನೋಡಿ. ಇಷ್ಟೆಲ್ಲ ಕೊಂಡಾಡುವರ ಕಾರಣ ಏನು? ವೈಶಾಲಿ ನಗರದ ಶ್ರೇಷ್ಠ ನಾಟ್ಯಾಚಾರ್ಯಗಳು ನಮ್ಮ ಅಪ್ಪಯ್ಯ. ಅವರು ಒಬ್ಬನೇ ಒಬ್ಬ ಮಗ ನಾನು ಅನಿರುದ್ಧ. ಎಲ್ಲ ನೋಡಿದ್ರು ನಮ್ದೇ ಕಾರ್ಯಕ್ರಮ ನೋಡಿ. ಒಂದೇ ಒಂದು ದಿವಸ ಸಮಯ ಇಲ್ವೇ ಇಲ್ಲ. ನಾನಿಷ್ಟು ಪ್ರಚಾರಕ್ಕೆ ಬಂದಂತ ವಿಷಯ ನನಗೆ ಗೊತ್ತಾದ್ದು ಮೊನ್ನೆ ದಿವಸ. ನಮ್ಮ ವೈಶಾಲ್ಯ ವಿಶೇಷವೇ ಅದು ನೋಡಿ. ವರ್ಷ ಪ್ರತಿ ಶ್ರಾವಣ ಮಾಸ ಶುಭ ಸಂದರ್ಭ ವಿಶಿಷ್ಟವಾಗಿರುವ ಉತ್ಸವಾಚರಣೆಯನ್ನು ಮಾಡುವುದು. ಆ ಕಾಲ ನಮ್ಮ ತಂಡದವರೆಲ್ಲ ನಾಟ್ಯ ಪ್ರದರ್ಶನ. ಹೇಗುಂಟು ನಾಟ್ಯದ ಬಗ್ಗೆ ಪ್ರಚಾರ? ಒಳ್ಳೆ ಪ್ರಚಾರ ಉಂಟಪ್ಪ. ಒಳ್ಳೇದು ಇರುವುದೇನೋ, ಒಳ್ಳೇದು ಮಾಡಿದ್ದೇವೆ ನಾವು. ಆ ನೆಲೆಯಲ್ಲಿ ಒಳ್ಳೆದಾದ ಪ್ರಚಾರ ಉಂಟು. ಆವತ್ತೊಂದು ಘಟನೆ ನಡೀತು ನೋಡಿ. ಸಭೆಯಲ್ಲಿ ಮುಂದೆ ಕುಳಿತಿರುವಂತ ಹೆಣ್ಣೋರ್ವಳು ತನ್ನ ಕುಡಿಗಣ್ಣ ನೋಟದಿಂದಲಾಗಿ ನನ್ನ ಚಿತ್ತವನ್ನು ಅವಳತ್ತ ಆಕರ್ಷಿಸಿಕೊಂಡವಳು. ಕೇಳಿದ್ದೇನೆ, ಹೇಮ ಎಂಬವಳಂತೆ ಸಾತ್ವಿಕನ ಮಡದಿಯಂತೆ. ನಮ್ಮ ಕುರಿತಾಗಿ ಆಸಕ್ತಿ ಉಂಟು ಅಂತಾರೆ. ಯಾರು ಸತ್ಯ ಯಾರು ನಮ್ಗಾಗುದೆ ಅಂತದ್ದು. ಹೋಗಿ ಇತ್ತ ಹೇಮವಯ್ಯ
ಕಂಡಾಕ್ಷಣ ಹಿಗ್ಗುತ್ತ ಅಂದು ಪಚರಿಸುತ್ತ ಕುಳ್ಳಿರಿಜು ಬಂದಾತನ ಕಂಡಾಕ್ಷಣ ಹಿಗ್ಗುತ್ತ ಬಂದಾತನ ಕಂಡಾಕ್ಷಣ ಹಿಗ್ಗುತ್ತ ಅಂದು ಪಚರಿಸುತ್ತ ಕುಳ್ಳಿರಿಚೆ ಅಂದು ಪಚರಿಸುತ್ತ ಕುಳ್ಳಿರಿಚೆ ಮುಂದತಿ ವೈಯಾರದೊಳು ವಯ್ಯೋ ಮುಂದತಿ ವೈಯಾರದೊಳವನಿಷ್ಟಕ್ಕೆ ಸ್ಪಂದಿಸುತ್ತ ಕ್ಷಣ ಧೈರ್ಯದಲ್ಲಿ ಅಂದು ಪಚರಿಸುತ್ತ ಕುಳ್ಳಿರಿಚಿ ಸ್ಪಂದಿಸುತ್ತ ಕ್ಷಣ ಧೈರ್ಯದಲ್ಲಿ ವೈಯಾರದೊಳವನಿಷ್ಟಕ್ಕೆ ಸ್ಪಂದಿಸುತ್ತ ಕ್ಷಣ ಧೈರ್ಯದಲೇ ಸ್ಪಂದಿಸುತ್ತ ಕ್ಷಣ ಧೈರ್ಯದಲೇ ಬನ್ನಿರಿ ಬಂದಾತನ ಕಂಡೋ ಜನ ಇಕ್ಕುತ್ತಂದು ಬಜರಿಸುತ್ತ ಕುಳ್ಳಿರಿಚ ನಡೆಯು ನವಿಲಿನ ನಾಟ್ಯ ದರ್ಶನ. ಅನಿರುದ್ಧ, ನಾನೇ ಅಂಗಳದಲ್ಲಿ ಯಾಕೆ ನಿಂತುಕೊಂಡಿದ್ದೀರಿ? ಮುಂದೆ ಎಲ್ಲಿವರೆ ಬರಬೇಕು ಅಂತ ಗೊತ್ತಿಲ್ವಲ್ಲ. ಒಳಗಡೆ ಬರುವುದಲ್ಲ. ಅನಿರುದ್ಧ, ಆವತ್ತು ನಿಮ್ಮ ನರ್ತನವನ್ನು ನೋಡಿ ನಿಜವಾಗಿ ನಾನು ಹುಚ್ಚುಗಟ್ಟಿ ಬಿಟ್ಟೆ. ನೀನಂದ್ರೆ ಏನೇ, ನಾನು ಕುಣಿಲಿಕ್ಕೆ ಪ್ರಾರಂಭಿಸಿ ಅಂತಾರೆ ಎಂತೆಂತವರೆಲ್ಲ ಹುಚ್ಚಿಗಿಡ್ತಾರೆ ಗೊತ್ತುಂಟ. ಹೌದಾ? ಈ ವರ್ಷ ನಮ್ಮ ಅಭಿಮಾನಿಗಳ ಸಂಖ್ಯೆ ಹೆಚ್ಚಾಯ್ತಲ್ಲ. ನಿಜವಾಗಿ ಹೇಳುದಿದ್ರೆ ನೀವೊಬ್ಬರು ಅಪ್ರತಿಮ ಕಲಾವಿದ್ರೆ ಹೌದು. ಏನು ಎಲ್ಲರೂ ಹಾಗೆ ಹೇಳುವುದು. ಹೌದಾ? ಸತ್ಯ ಹೇಳ, ಆವತ್ತು ನೀವು ಕುಣಿಯುತ್ತಿದ್ದಾಗ ನಿಮ್ಮ ಜೊತೆಯಲ್ಲಿ ನಾನು ಕುಣಿಯುತ್ತಿದ್ದೆ ಎನ್ನುವ ಭ್ರಮೆಗೆ ಒಳಗಾಗಿ ಬಿಟ್ಟೆ. ಧನ್ಯವಾದ. ಆ ಸಂತೋಷದ ಪ್ರತೀಕವಾಗಿ ನಿಮಗೆ ಏನಾದ್ರೂ ಕೊಡಬೇಕು, ಕೃತಜ್ಞತೆ ಸಲ್ಲಿಸಬೇಕಂತ ಮಾಡಿದ್ದೆ. ಯಾಕೆ ಕೊಡ್ಲಿಲ್ವ? ಜೊತೆ ನನ್ನ ಗಂಡ ಇದ್ರಲ್ಲ, ಹಾಗಾಗಿ ಏನು ಕೊಡ್ಲಿಕ್ಕೂ ಆಗ್ಲಿಲ್ಲ, ನಿಮ್ಮಲ್ಲಿ ಸರಿಯಾಗಿ ಮಾತನಾಡ್ಲಿಕ್ಕೂ ಆಗ್ಲಿಲ್ಲ. ನಿಮ್ಮಂತ ದೊಡ್ಡ ಕಲಾವಿದ್ರು ಈ ಹೇಮಳ ಮನೆಗೆ ಬಂದದ್ಯಾಕೆ ಅಂತ ಕಂಡಾಕ್ಷಣ ನಿನ್ನ
ಕಲೆ ಎಂದು ಶಾಶ್ವತವಾಗಿ ಉಳಿಬೇಕಾದ್ರೆ ನಿಮ್ಮಂತ ಕಲಾವಿದರಿದ್ರೆ ಆ ಕಲೆಗೂ ಒಂದು ಗೌರವ, ನಿಮಗೂ ಒಂದು ಗೌರವಲ್ವಾ? ಕೇವಲ ಒಳ್ಳೊಳ್ಳೆ ಕಲಾವಿದಿದ್ರೆ ಮತ್ತೆ ಸಾಕಾಗುದಿಲ್ಲ, ಮತ್ತೆ ಕಲೆಯನ್ನು ಪ್ರೋತ್ಸಾಹಿಸುವಂತ ಸರದಿ ಪ್ರೇಕ್ಷಕರು ಬೇಕಾಗ್ತದೆ. ಪ್ರೇಕ್ಷಕರೇ ಬೇಕು. ನಾನು ಬರುವರೆ ಕಾರಣ ನೀನೆ. ನಾನೆಯ? ಶ್ರಾವಣೋತ್ಸವದ ಕಾಲ ನೀವು ನರ್ತನ ಮಾಡುತ್ತಿರುವಾಗ ತುಂಬಿದ ಸಭೆಯಲ್ಲಿ ಮುಂದೆ ಕುಳಿತು ಹೊರಗಣ್ಣಿನಿಂದ ನಿಮ್ಮನ್ನು ನೋಡ್ತಾ ಇದ್ದೆ ನಾನು. ನೀ ನೋಡ್ತಾ ಇದ್ದಿದ್ದೆ, ನಾನು ನೋಡಿದ್ದೆ. ಹೌದಾ? ಹಾಗಾಗಿ ಇವತ್ತು ಇಲ್ಲಿವರೆಗೆ ಓಡಿ ಬಂದೆ. ಸಂತೋಷ. ಎಷ್ಟು ಚಂದುವೆ ನೀನು. ಏನು ಹೊಗಳ್ತಾ ಇದ್ದೀರಿ ನನ್ನನ್ನ? ಅಲ್ಲ, ಇದ್ದದನ್ನ ಇದ್ದಾಗ ಹೇಳಿದ್ದು. ಹೌದಾ? ದಂತದ ಗೊಂಬೆ ಅಲ್ಲ, ದರಗಿಳಿದ ರಂಬೆ. ಏನ್ ಮಾಡೋಣ, ಹೊಗಳುವರೆ ನಾಲ್ಗೆ ಒಂದೇ ಆಯ್ತಲ್ಲ ಎಂದಾಗಿ ಬೇಸರ ನನ್ನ ಪಾಲಿಗೆ. ತೊಂದರೆ ಇಲ್ಲ, ನೀವು ಕೊಟ್ಟಂತ ಬಿರುದು ಶಾಶ್ವತವಾಗಿ ಇರಲಿ ಅಂತ ದೇವರಲ್ಲಿ ಬೇಡಿಕೊಳ್ತೇನೆ ನಾನು. ಅದು ಇರ್ತದೆ, ಜೊತೆ ನಮ್ಮ ಪ್ರಯತ್ನವೂ ಬೇಕಾಗ್ತದೆ. ಇದು ಏನು ಆ ಕಡೆ ಈ ಕಡೆ ನೋಡಿದೆ ಯಾಕೆ? ಅಮೆಯಲ್ಲಿ ಹೋದ್ನ ನನ್ನ ಗಂಡ ಅಲ್ವಾ, ಅವ್ರ ವಿಷಯ ಏನು ಕೇಳ್ತೀರಿ? ಬೆಳಿಗ್ಗೆ ಮನೆ ಬಿಟ್ಟು ಹೋದ್ರೆ ಸಾಯಂಕಾಲ ಬರ್ತಾರೆ. ಇಷ್ಟು ದೊಡ್ಡ ಮನೆಯಲ್ಲಿ ನಾನು ಒಬ್ಬಳೇ ಇರ್ಬೇಕಲ್ಲ, ನನಗೂ ಬೇಸರ ಆಗುದಿಲ್ವ ಹೇಳಿ? ಹೌದಾ? ಈ ವಿಷಯ ನನಗೆ ಮುಂಚಿತವಾಗಿ ಗೊತ್ತಿಲ್ಲ, 4 ದಿವಸ ಮೊದಲಾಗಿ ಇಲ್ಲಿ ಬಂದಿರ್ತಾ ಇದ್ದೆ. ನಿಮ್ಮಂತ ಕಲಾವಿದರಿಗೆ ಸತ್ಯಾಗಿ ಬರ್ಬೇಕಾದ್ರೆ ನಿಜವಾಗಿ ಆ ಹೆಣ್ಣು ಪುಣ್ಯ ಮಾಡಿರ್ಲೇಬೇಕಲ್ಲ. ಜಗತ್ತಿಗೆ ನೀನು ಒಬ್ಬಳು ಹೆಣ್ಮಕ್ಳು ನೋಡು. ಹಾಗಂತ ನಿಮಗೆ ಮದುವೆ ಆಯ್ತಾ? ಇಲ್ಲಪ್ಪ, ದೇವ್ರ ದೊಡ್ಡವ. 4-5 ವರ್ಷ ಮದುವೆ ಕುರಿತಾಗ ಆಲೋಚನೆ ನೀವು ಇಲ್ಲ. ಯಾಕೆ? ವ್ಯವಸ್ಥೆ ಅಲ್ಲಿಂದ ಅಲ್ಲಿಗೆ ಅಲ್ಲ ಆಗ್ತದೆ ಅಂತಾರೆ, ಮತ್ತೆ ಯಾವ್ದಕ್ಕೆ ಮದುವೆ ಆಗಬೇಕು? ನಿಮಗೆ ಮದುವೆ ಆಗ್ಲಿಲ್ಲ, ನನಗೆ ಈಗ ತಾನೇ ಮದುವೆ ಆಯ್ತು ನೋಡಿ. ನನಗೆ ಬೇಸರವೂ ಇಲ್ಲ, ಹೊಂದಾಣಿಕೆ ನಮ್ಗೆ ಆದ್ರೆ ಆಯ್ತು. ಮದುವೆ ವಿಷಯ ಅಂತಲ್ಲ, ಆವತ್ತು ನೀವು ನರ್ತನ ಮಾಡುತ್ತಿರುವಾಗ ತುಂಬಿದ ಸಭೆಯಲ್ಲಿ ಮುಂದೆ ಕುಳಿತು ನಿಮ್ಮನ್ನ ನೋಡ್ತಾ ಇರುವಾಗ ಕೆಲವೊಂದು ವಿಷಯ ನನ್ನ ಕಿವಿಯಾರಿ ಕೇಳಿಸಿಕೊಂಡೆ. ನೀವು ವಿದೇಶಕ್ಕೆ ಹೋಗಿದ್ದೀರಂತೆ. ಕಿವಿಗೂ ಬಿತ್ತ ಬೀಳದೆ ಇರ್ತದೆ ಹೇಳಿ? ಹೌದಾ? ಹೋದದ್ದೇನೋ ಸತ್ಯ. ನೀವಾದ್ರೂ ವಿದೇಶಕ್ಕೆ ಹೋಗಿದ್ದೀರಿ, ನನ್ನ ಗಂಡನೇ ಹಾಗಲ್ಲ. ನಮ್ಮ ದೇಶ ಬಿಟ್ರೆ ಬೇರೆ ದೇಶದ ವಿಷಯ ಹೇಳ್ರೆ ಆಗುದಿಲ್ಲ ಅವರಿಗೆ. ಊರೆಲ್ಲ 3 ಸುತ್ತು ಬರ್ಲಿಕ್ಕೆ. ಹಾಗಂತ ನಿಮಗೆ ಮದುವೆ ಆಯ್ತಾ? ಇಲ್ಲಪ್ಪ, ಮದುವೆ ಆಗ್ಲೂ ಇಲ್ಲ. ಇನ್ನು 4-5 ವರ್ಷ ಮದುವೆ ಕುರಿತಾಗ ಆಲೋಚನೆ ಇಲ್ಲ. ಸದ್ಯಕ್ಕಂತೂ ಬೇಡ. ಹೋದಲ್ಲ ಅಲ್ಲಿಂದ ಅಲ್ಲಿಗೆ ಅಲ್ಲಲ್ಲಿ ವ್ಯವಸ್ಥೆ ಆಗ್ತದೆ, ಮತ್ತೆ ಯಾವುದಕ್ಕೆ ಮದುವೆ ಆಗ? ಹೌದಾ? ನನಗೆ ನರ್ತನ ಬರುದಿಲ್ವಲ್ಲ, ನಿಮಗೆ ನರ್ತನ ಕಲಿಬೇಕಲ್ಲ. ಹೇಳ್ಕೊಡುದಕ್ಕೆ ನಾನು ಇವ ನನ್ನ ಮುದ್ದಿನ ಮೈದುನ ಸಾರ್ಥಕ ಅಂತ ಹೆಸರು. ಹೌದಾ? ಒಳ್ಳೆ ಚುರುಕಿದ್ದಾನೆ. ನಾವೀಗ ಗಾಢವಾದ ಯೋಚನೆಯಲ್ಲಿ ಇದ್ದವರು ಈ ದೇಶವನ್ನ ಉಳಿಸೋದಕ್ಕೋಸ್ಕರ ಎಷ್ಟೆಲ್ಲ ಹೋರಾಡ್ತಾ ಇದ್ದೀವಿ ಗೊತ್ತಾ? ಈ ಸಂದರ್ಭದಲ್ಲಿ ಬಂದು ನೀನು ಒಪ್ಪಟ ಕೊಡ್ತಾ ಇದ್ದಲ್ಲ, ಯಾಕೆ? ಅತ್ತಿಗೆ ನೀವೇನ್ ಮಾಡ್ತಾ ಇದ್ದೀರಿ ಅನ್ನೋ ಪ್ರಜ್ಞೆ ನಿಮ್ಗೆ ಮೊದಲಾಗಿ ಇರ್ಬೇಕಾಗಿತ್ತು. ನಾನು ಈ ರೀತಿ ಹೇಳಲಿಕ್ಕೂ ಕಾರಣ ಉಂಟು. ಏನು? ನಾನು ಚಿಕ್ಕವನಾಗಿರುವಾಗ ನನ್ನ ಒಡನಾಡಿ ಮಕ್ಕಳೆಲ್ಲ ತಾಯಿಯ ಕೈತುತ್ತನ್ನು ಉಣ್ಣುವುದನ್ನು ನಾನು ನೋಡಿದೆ ಅತ್ತಿಗೆ. ನಾನು ನತದೃಷ್ಟ, ನನ್ನ ಆಸೆಯನ್ನು ದೇವರು ಕಸಿದುಕೊಂಡು ಬಿಟ್ಟ. ನನ್ನ ಅಣ್ಣ ನಿಮ್ಮನ್ನು ಮದುವೆಯಾಗಿ ಬಂದಾಗ ನನ್ನ ಆಸೆಯ ಹೊರತೆ ಮತ್ತೆ ಚಿಮ್ಮಿತ್ತು. ಸತ್ತ ತಾಯಿ ಅತ್ತಿಗೆ ರೂಪದಲ್ಲಿ ಮರಳಿ ಬಂದಿದ್ದಾಳೆ ಎನ್ನುವುದಾಗಿ ಸಂತೋಷ ಪಟ್ಟಿದ್ದೆ. ಆದ್ರೆ ನೀವು ಈ ರೀತಿ ಮಾಡ್ತೀರಾ ಎನ್ನುವುದಾಗಿ ಕನಸಿನಲ್ಲಿ ನಾನು ಎಣಿಸಿಕೊಂಡವನಾಗಿಲ್ಲ. ಏನು? ನಿನ್ನ ತಾಯಿ ಸತ್ತಿದ್ದಾಳೆ ಎಂದು ನೀನು ಚಿಂತೆ ಮಾಡಬೇಡ. ಸತ್ತ ತಾಯಿ ಅತ್ತಿಗೆ ರೂಪದಲ್ಲಿ ಬಂದ ಮಹಾತಾಯಿ ನಾನು. ಮಹಾತಾಯಿ ಭೂತಾಯಿ. ಅಣ್ಣ ಶ್ರೀರಾಮಚಂದ್ರ, ಅವನಿಗೆ ನೀನೊಬ್ಬ ತಮ್ಮ ಲಕ್ಷ್ಮಣ ಬಂದ್ಬಿಟ್ಟ ಉಪದೇಶ ಮಾಡ್ಲಿಕ್ಕೆ. ಯಾಕೆ ನಿನ್ನ ಉಪದೇಶ ಇದು? ನಾನಿನ್ನು ಹಾಲು ಕುಡಿಯೋ ಮಗು ನಾನಲ್ಲ ಅತ್ತಿಗೆ. ಸರಿಯಾದ ತಪ್ಪಿಯಾದ್ರು ನನಗೂ ಅರ್ಥ ಆಗ್ತದೆ. ಸಾಕ್ಷಾತ್ ಶ್ರೀರಾಮಚಂದ್ರಂತಹ ಗಂಡ ಮನೆಯಲ್ಲಿ ಇರುತ್ತಾ ಇಂತ ರಾವಣ ಜೊತೆಲಿ ಸಹವಾಸ ಮಾಡ್ತಿರಲ್ಲ, ನಾನ್ ನಿಮ್ಗೆ ಏನ್ ಹೇಳ್ಬೇಕು ಹೇಳಿ? ಅವರು ರಾವಣ ಅಲ್ಲೋ ಪುಣ್ಯಾತ್ಮ, ರಾವಣೆ ಶ್ರೀಕೃಷ್ಣ ಪರಮಾತ್ಮ. ರಾಸಕ್ರೀಡೆ ಆರಂಭ. ನಿಮ್ಮಲ್ಲಿ ಮಾತಲ್ಲ, ನನ್ನ ಅಣ್ಣ ಬರ್ಬೇಕಿತ್ತು. ಕಂಡ ನಳುತಿಯ ಬಾಲಕನ ತಾಮಿತ ಕರುಣದಿ, ಕಂಡ ನಳುತಿಯ ಬಾಲಕನ ತಾಮಿತ ಕರುಣದಿ, ಕೇಳಿದನು ಸಂತೈಸಿ ಬಿಡದೆ ಹದನವನೆಲ್ಲವನು. ಸಾರ್ಥಕ ಅಣ್ಣ,
ಇದೆಲ್ಲ ಏನು? ಮೈ ಮೇಲೆ ಬಾಸುಂಡೆ ಎದ್ದಿದೆ, ರಕ್ತ ಸೋರ್ತಾ ಇದೆ, ಕಣ್ಣೀರು ಸುರಿಸ್ತಾ ಇದ್ಯಾ, ಗೋಳು ಅಂತ ಅಳ್ತಾ ಇದ್ದೆ, ಏನಾಯ್ತು? ಯಾರು ಹೊಡೆದ್ರು ನಿನಗೆ? ಇದಕ್ಕೆಲ್ಲ ಕಾರಣ ಅತ್ತಿಗೆ ಅಣ್ಣ. ಅತ್ತಿಗೆ? ಹೌದು. ಏನ್ ಮಾಡಿದ್ಲು? ನಾನು ಅಂಗಳದಲ್ಲಿ ಆಟ ಆಡಿಕೊಂಡಿದ್ದೆ. ನಮ್ಮನೆಗೆ ಯಾರು ಅಪರಿಚಿತರು ಒಬ್ರು ಬಂದ್ರಣ್ಣ. ಅಪರಿಚಿತ ನಮ್ಮನೆ ಬಂದ್ರ? ನನಗೂ ಪರಿಚಯ ಇರ್ಲಿಲ್ಲ. ಅತ್ತಿಗೆ ಪರಿಚಯ ಇದ್ದವ್ರು ಹಾಗೆ ಒಳ ಕರೆದುಕೊಂಡು ಹೋದ್ರು. ಆಮೇಲೆ ಮಂಚದ ಮೇಲೆ ಕೂರಿಸಿದ್ರು. ನೀರ್ ಕೊಡುವ ನೆವದಲ್ಲಿ ಮೈಕೈ ಮುಟ್ಟಿ ಮಾತಾಡಿಸಿದ್ರಣ್ಣ. ಸತ್ಯವನ? ಅಷ್ಟೇ ಅಲ್ಲ, ಸರಸ ಸಲ್ಲಾಪದಲ್ಲಿ ಕಾಲ ಕಳಿತಿರುವುದು ನಾನು ಕಣ್ಣಾರೆ ನೋಡಿದ್ದೇನಣ್ಣ. ನಿನಗೆ ಯಾಕೆ ಹೊಡೆದ್ಲು ಅವಳು? ಅತ್ತಿಗೆ ನೀವು ತಪ್ಪು ಮಾಡ್ತಾ ಇದ್ದೀರಿ, ಹೀಗ್ ಮಾಡು ಸರಿಯಲ್ಲ ಅಂತ ಹೇಳಿದಾಗ ಇಬ್ರು ಜೊತೆ ಸೇರಿ ನನಗೆ ಬಾಸುಂಡೆ ಬರೋಗೊಡ್ತಿದ್ದಾರೆ. ಇಲ್ಲೋ ಏನಾಯ್ತಂತ ಕೂಗ್ತಾ ಇದ್ದೀರಿ? ನಾನು ಎಲ್ಲಿಗೆ ಹೋಗ್ಲಿಲ್ಲ, ಒಳಗಡೆ ಇದ್ದೇನಲ್ಲ. ಸಾರ್ಥಕ ಅಳ್ತಾ ಇದ್ದಾರೆ. ಅವನಿಗೆ ಏನಾಯ್ತಂತೆ? ನೀನು ಹೊಡೆದೆ ಅಂತೆ. ನಾನು ಅವನಿಗೆ ಹೊಡೆದ್ನ? ನೋಡು, ನಿನ್ನ ರಾಗ ಎಲ್ಲ ಬೇಡ, ಯಾಕೆ ಹೊಡೆದ ಹೇಳು ಬೇಗ. ನಲ್ಲ ಬಿಸಿಲ ಬೇಗೆಗೆ ಬಳಲಿ ಬಂದಯೋ, ಬಿಸಿಲ ಬೇಗೆಗೆ ಬಳಲಿ ಬಂದಗೆ ಜಲವ ಇತ್ತೇನೋ ಗೇಹ ಧರ್ಮದೇ, ಜಲವ ಇತ್ತೇನೋ ಗೇಹ ಧರ್ಮದೇ. ಚಲದೆ ನೋಡಿದೆಯ ಸಟೆಯ ಏತನು, ಚಲದೆ ನೋಡಿದೆಯ ಸಟೆಯ ಏತನ ಕಳುವೋ, ಈತನ ಕಳುವು ಮನೆಯೂ. ಚಲದೆ ನೋಡಿದೆಯ ಸಟೆಯ ಈತನ ಕಳುವು ಮನೆಯೂ. ನಾನು ಹೊಡೆದನ್ನು ಮಾತ್ರ ಹೇಳಿದ್ನ? ಯಾವ ಕಾರಣಕ್ಕಾಗಿ ನಾನು ಹೊಡೆ ಅಂತ ಹೇಳಿದ್ನ? ಎಲ್ಲ ಹೇಳಿದ್ದ, ನೀನೇನಂತ ಹೇಳು ಈಗ. ನಾನೀಗ ಸತ್ಯವನ್ನೇ ನುಡಿಯುತ್ತೇನೆ. ಸತ್ಯವನ್ನೇ ಹೇಳು. ಬಿಸಿಲ ಬೇಗೆಯಿಂದ ಬಸವಳಿದು ಬಾಯಾರಿ ಮನೆಗೆ ಬಂದವರಿಗೆ ನೀರು ಕೊಡುವುದು ಗೃಹಸ್ಥರ ಧರ್ಮವಲ್ವೇ? ಹೌದು, ಕೊಡ್ಬೇಕು. ಹಾಗೆ ಮನೆಗೆ ಯಾರಾದ್ರೂ ಭಿಕ್ಷೆ ಕೇಳಿಕಂತ ಬರ್ತಾರೆ, ಭಿಕ್ಷೆ ಕೊಡುದು ತಪ್ಪ ಹೇಳಿ? ಇದ್ರು ಕೊಡ್ಬೇಕು, ಔದಾರ್ಯ ಅದು. ಅಣ್ಣ, ಬಾಯಾರಿಕೆ ಆದವನಿಗೆ ನೀರ್ ಕೊಡು ಸರಿ ಅಣ್ಣ. ಭಿಕ್ಷೆ ಬೇಡ್ಲಿಕ್ಕೆ ಬಂದವನಿಗೆ ಭಿಕ್ಷೆ ನೀಡುವುದು ಸರಿಯೇ? ಈ ಭಿಕ್ಷೆ ಬೇಡವನ್ ಜೊತೆಯಲ್ಲಿ ಕೈ ಕೈ ಹಿಡ್ಕೊಂಡು ಕುಡಿಬೇಕಂತ ಉಂಟೇನಣ್ಣ? ನೋಡಿದ್ರೆ ಅವನನ್ನ ಹುಟ್ಟಿ 3 ಶನಿವಾರ ಕಳೀಲಿಲ್ಲ ಇವನಿಗೆ. ನೀವು ಆಡುವ ಮಾತು ಎಷ್ಟು ಪರಿಣಾಮ ಬರ್ತದೆ ನೋಡಿ. ಹೋಗಿ ಹೋಗಿ ಒತ್ತಿಗೆ ಅಂತ ಮಾತನಾಡಿ ಬಿಟ್ಟ ನಿಮ್ಮ ತಮ್ಮ. ನಾನೆಂತವಳು? ಪತಿರಥ ಶಿರೋಮಣಿ, ಪರ ಪುರುಷರನ್ನೇ ಕಣ್ಣೆತ್ತಿ ನೋಡಿದವಳು ನಾನಲ್ಲ. ಪತಿಯೇ ಪರದೈವ, ಪತಿವಾಕ್ಯವೇ ವೇದವಾಕ್ಯ ಅಂತ ನಡೆದುಕೊಂಡು ಬಂದವಳು ನಾನು. ಗಂಡನ ಜೊತೆಗೆ ಹೆಂಡತಿಯಾದವಳು ಹೇಗೆ ಬದುಕಬೇಕಿರೋದು ನನ್ನ ನೋಡಿ ಹೆಣ್ಮಕ್ಳೆಲ್ಲ ಕಲಿತುಕೊಳ್ಬೇಕು. ನಿನ್ನ ನೋಡಿ ಊರಿನವರು ಕಲ್ತ್ಕೊಳ್ಬೇಕಾ? ಸೀತೆಯಂತೆಯೋ ಸಾವಿತ್ರಿಯಂತೆಯೋ ಗೆಳತಿಯಾಗಿ ಬದುಕಬೇಕಂತ ಆಸೆ ಹೊತ್ತು ಬಂದವಳು ನಾನು. ಆದ್ರೊಂದು ಹೇಮ, ಪತಿವ್ರತೆಯರ ಸಾಲಿನಲ್ಲಿ ದ್ರೌಪದಿ ಇದ್ದಾಳಂತ, ಅವಳ ಹಾಗೆ ತನಗೂ ಒಂದು 5-6 ಇರ್ಲೇನು ಆಲೋಚನೆ? ನನಗೆ 5-6 ಜನ ಬೇಡ, ನೀವು ಒಬ್ಬರೇ ಸಾಕು ನನಗೆ. ಹಾಗಾಗಿದ್ರೆ ಒಳ್ಳೇದಾಗ್ತಿತ್ತು. ಸತ್ಯವನ್ನ ನುಡಿಯುತ್ತೇನೆ ಸ್ವಾಮಿ. ಇವತ್ತು ನಮ್ಮ ಮನೆಗೆ ಯಾರೋ ಅಪರಿಚಿತ ವ್ಯಕ್ತಿ ನೀರು ಕುಡಿಯೋದಕ್ಕಾಗಿ ಮನೆ ಬಾಗಿಲಿಗೆ ಬಂದ್ರು ನೋಡಿ. ಇಲ್ಲು ಹಾಗಿದ್ರೆ ಬಂದವರ ಪರಿಚಯ ನಿನಗಿರ್ಲಿಲ್ಲ ಅಲ್ಲ? ಪರಿಚಯ ನನಗಿಲ್ಲ. ಸರಿ ಹೇಳು. ಬಂದವರಿಗೆ ನೀರು ಕೊಟ್ಟಿದ್ದು ತಪ್ಪ ಹೇಳಿ? ಕೊಡ್ಬೇಕು. ಬಂದವರಲ್ಲಿ ನೀವು ಯಾರು, ಎಲ್ಲಿ ಹೋಗೋರಂತ ಪರಿಚಯ ಕೇಳೋದಕ್ಕೆ ಮುಂದಾದೆ. ಓ, ಅಮ್ಮನವರು ಬರೇ ನೀರ್ ಕೊಟ್ಟದ್ ಮಾತ್ರ ಅಲ್ಲ, ನೀವ್ಯಾರು ಎಲ್ಲಿಯವರಂತ ವಿಳಾಸ ಕೇಳೋದಕ್ಕೆ ಬಂದಾದ್ರಿ. ಹೌದಪ್ಪ. ಸರಿ, ಮುಂದುವರ್ಸು. ಆ ಸಮಯದಲ್ಲಿ ನೀವು ಬಂದು ಹಾಗಲ್ಲ ಅತ್ತಿಗೆ ಹೀಗಲ್ಲ ಅತ್ತಿಗೆ ಅಂತ ಬಾಯಿಗೆ ಬಂದಾಗ ಬೈದು ಬಿಟ್ಟ ನೋಡಿ. ನನಗ್ ಬೈದ ಕಂಡವರ ಎದುರಿನಲ್ಲಿ ನನಗೆ ಅವಮಾನ ಆಯ್ತು. ಹಾಗಾಗಿ ಹೊಡೆದ ತಪ್ಪ ಸ್ವಾಮಿ. ತಪ್ಪು ನಾನು ಮಾಡ್ಲಿಲ್ಲ. ಇಷ್ಟೊಳಗೆ ಇಷ್ಟೆಲ್ಲ ರಾಧಾಂತ ಮಾಡಿಬಿಟ್ರೆ ನಿಮ್ಮ ತಮ್ಮ. ಗಿಡವಾಗಿ ಬಗ್ಗುದು ಮರವಾಗಿ ಬಗ್ಗುದಿಲ್ಲ. ಇದೇ ಮನೆಯಲ್ಲಿ ಶಾಶ್ವತವಾಗಿ ಇದ್ರೆ ಈ ಅತ್ತಿಗೆಯನ್ನು ಬಯಸೋದಕ್ಕೂ ಹಿಂದೆ ಮುಂದೆ ನೋಡೋದಿಲ್ಲ. ಮನೆಯಿಂದ ಹೊರಗೆ ಮುಚ್ಚ ಮುಚ್ಚನ ಬಾಯನು, ಮುಚ್ಚು ಬಾಯ್ ಮುಚ್ಚು, ಮುಚ್ಚು ಮುಚ್ಚನ ಬಾಯನು. ಎಮ್ಮನುಜ ಸ್ವಚ್ಛ ಮಾನಸಬಲ್ಲನು, ಎಮ್ಮನುಜ ಸ್ವಚ್ಛ ಮಾನಸಬಲ್ಲನು. ತುಚ್ಛ ನುಡಿಗಳ ಆಡರೆ ಮೌನರು ಎಚ್ಚರಿಕೆ, ಎಚ್ಚರಿಕೆ, ಎಚ್ಚರಿಕೆ ನಿನಗೆಂದರು. ನಿಮ್ಮ ತಮ್ಮನಿಗೆ ಮಾತ್ರ ವಾತ್ಸಲ್ಯ ನೀಡುವ ತಾಯಿಯಾಗಿ ಬರುವುದು ಮಾತ್ರ ಅಲ್ಲ, ಭಾರತೀಯ ನಾರಿಯರು ನಡೆದು ಬಂದ ದಾರಿಯಲ್ಲಿ ಸಾಗುತ್ತೇನಂತ ಮಾತು ಕೊಟ್ಟು ಮದುವೆಯಾಗಿ ಬಂದವಳು ನೀನು. ಹೌದು. ಆದ್ರೆ ಮದುವೆಯಾಗಿ ಬಂದ ಮೊದಲ ದಿನವೇ ಬಣ್ಣ ಬದಲಾಯಿಸಿ ಬಿಟ್ಟ ನೀನು. ನಾನು ಬಣ್ಣ ಬದಲಾಯಿಸಲಿಲ್ಲ. ಪ್ರಥಮ ರಾತ್ರಿಯಿಂದ ನಮ್ಮ ಜೊತೆಲಿ ಮಲಗೋದು ಬೇಡ ಅಂತ ಹೇಳಿದೆ, ಅದು ತಪ್ಪ? ತಪ್ಪು ನಿನ್ನದಲ್ವೇ? ನಿನ್ನನ್ನು ಸರಿಯಾಗಿ ತಿಳಿಯದೆ ಮದುವೆ ಆದ ನೋಡು, ಅದು ನನ್ನ ತಪ್ಪು. ಏನ್ ಮಾಡೋಣ?
ಮನೆಯಲ್ಲಿ ಮಂಗನನ್ನು ಕಟ್ಟಿಕೊಂಡ ಮೇಲೆ ಅದು ಅಮೂಲ್ಯವಾದ ಗಾಜನ್ನು ಹೊಡೆದ್ರು ಸುಮ್ಮನೆ ಇರಬೇಕಾಗ್ತಂತೆ. ಹಾಗಾಯ್ತು ನನ್ನ ಸ್ಥಿತಿ. ತಮ್ಮನ ಚಾಡೆ ಮಾತು ಕೇಳಿ ನನ್ನನ್ನ ಮಂಗ ಅಂತಿರಲ್ಲ, ಹೇಳಿಬಿಡಿ, ತೊಂದರೆ ಇಲ್ಲ. ನನ್ನ ತಮ್ಮನ ಗುಣ ಸ್ವಭಾವ ಏನೆನ್ನುವುದು ಮೊನ್ನೆ ಬಂದ ನಿನಗೇನು ಅರ್ಥ ಆಗ್ತದೆ? ತಮ್ಮ ಸಂಭಾವಿತ ಹೇನಿಗೆ ಗೊತ್ತಾಗ್ತದೆ ಹೂವಿನ ವಾಸನೆ ಏನು ಎನ್ನುವುದು. ಹೇಮಾ, ಹೆಣ್ಣಾದವಳಿಗೆ ಭಯ, ಭಕ್ತಿ, ತಾಳ್ಮೆ ಇವು ಮೂರು ರತ್ನಗಳಿದ್ದ ಹಾಗೆ. ಇವುಗಳಲ್ಲಿ ಯಾವುದನ್ನು ಕಳೆದುಕೊಂಡ್ರು ಅವಳು ಗರತ್ತೆಯಾಗಿ ಉಳಿಯುವುದಿಲ್ಲ, ನೆನಪಿಟ್ಟುಕೋ. ಇವತ್ತು ತಮ್ಮನ ಮಾತು ಕೇಳಿ ನನಗೆ ಹೊಡೆಯೋದಕ್ಕೆ ಮುಂದಾಗಿದ್ದೀರಿ. ಕಣ್ಣಾರೆ ಕಂಡರು ಪರಂಬರಿಸಿ ನೋಡಬೇಕು. ನನ್ನ ಕಣ್ಣಲ್ಲಿ ಕಾಣಲಿಲ್ಲ ಎಂಬ ಕಾರಣಕ್ಕಾಗಿ ಸಹಿಸಿಕೊಂಡದ್ದು ನಾನು. ಅಲ್ಪಾಗಸನ ಕಲ್ಪನೆ ಮಾತು ಕೇಳಿ ಶ್ರೀರಾಮಚಂದ್ರ ಮಡದಿಯನ್ನು ಬಿಟ್ಟನಂತೆ. ನೀವೇನು ತಮ್ಮನ ಮಾತು ಕೇಳಿ ನನ್ನನ್ನ ಬಿಡುವ ಆಲೋಚನೆ ಹೇಗೆ? ಅವ ಕಲ್ಪಿಸಿ ಹೇಳಿದ್ದಲ್ಲ, ಪ್ರತ್ಯಕ್ಷ ನೋಡಿದ್ರೆ ಹೇಳ್ತಾ ಇದ್ದಾನೆ. ಅದಲ್ಲ, ಅಲ್ಲಿ ನೋಡಿ ಇಲ್ಲಿ ಸುಳ್ಳು ಹೇಳ್ತಿದ್ದಾನೆ ಅಷ್ಟೇ. ಹೇಮಾ, ಭಾರತೀಯ ನಾರಿ ಪರಿಶುದ್ಧಳು. ಆಕೆ ತನ್ನ ಗಂಡನ ಹೊರತಾಗಿ ಮಿಕ್ಕ ಎಲ್ಲ ಪುರುಷರನ್ನು ತನ್ನ ಮಕ್ಕಳ ಸಮ ಅಂತ ಭಾವಿಸ್ತಾಳೆ. ಅದು ನೀನು ಸ್ವಲ್ಪ ಆಲೋಚನೆ ಮಾಡಿಕೊ. ಇನ್ನು ಮುಂದಾದರೂ ಒಳ್ಳೆಯವಳಾಗಿ ಬದುಕುವುದಕ್ಕೆ ಪ್ರಯತ್ನವನ್ನಾದರೂ ಮಾಡು. ಅಥವಾ ಇಂಥ ಹೇಯ ಕೃತ್ಯ ಮಾಡುವುದಕ್ಕೆ ಯಾವ ಕಾಲಕ್ಕೂ ಮುಂದಾಗಬೇಡ. ಇವತ್ತೇನು ಸುಳ್ಳು ಹೇಳಿ ನೀನು ಜಾರಿಕೊಳ್ಳಬಹುದು. ಆದರೆ ಒಂದು ಹೇಮ, ಕೆಮ್ಮು ಹಾಗೂ ಕೆಟ್ಟ ಕೆಲಸ ಬಹಳ ಕಾಲ ಗುಟ್ಟಾಗಿ ಉಳಿಯುವುದಿಲ್ಲ. ಸತ್ಯ ಎನ್ನುವುದು ಹೊಟ್ಟೆಯಲ್ಲಿರುವ ಮಗುವಿನ ಹಾಗೆ ಎಂದಾದರೂ ಒಂದು ದಿನ ಹೊರಗೆ ಬರಲೇಬೇಕು. ಮತ್ತೆಲ್ಲಿಯಾದರೂ ನನ್ನ ತಮ್ಮನ ಮೈ ಮೇಲೆ ಕೈ ಮಾಡುವುದಕ್ಕೆ ಮುಂದಾದ್ರೆ ಅಥವಾ ಇಂಥ ಅವ್ಯವಹಾರಕ್ಕೆ ಮುಂದಾದ್ರೆ ಮನೆ ಬಿಟ್ಟು ಹೋಗ್ಬೇಕಂತ ಚಿಕ್ಕವನಾಗಿರುವಾಗಲೇ ತಾಯಿಯನ್ನ ಕಳೆದುಕೊಂಡೆ. ನಿನ್ನ ಕೈ ಆಸರೆಯಲ್ಲಿ ಬೆಳೆದವ ನಾನಣ್ಣ. ನಾನು ಆಡಿದಂತ ಮಾತಿನಲ್ಲಿ ತಪ್ಪಂತ ಕಂಡ್ರೆ ನನಗೊಂದು ಪೆಟ್ಟು ಹೊಡಿಯಣ್ಣ, ಬೇಸರ ಇಲ್ಲ. ಆದ್ರೆ ಅತ್ತಿಗೆ ಮಾತನ್ನು ಕೇಳ್ಕೊಂಡು ಮನೆ ಬಿಟ್ಟು ಹೋಗು ಅಂತ ಹೇಳ್ಬೇಡ ಅಣ್ಣ. ಇಲ್ಲೋ ತಮ್ಮ, ನೀ ನನ್ನ ಕೈ ಬಿಟ್ಟು ನನಗೆ ಯಾರಿದ್ದಾರೆ ಹೇಳು? ನೀನಿಲ್ಲದ ಮನೆಯಲ್ಲಿ ನೀನು ಅಣ್ಣ ಇರ್ತಾನಂತ ಭಾವಿಸಿಕೊಂಡೇನು? ಏನು ಮಾಡೋಣ ತಮ್ಮ? ಏನಣ್ಣ? ಮನೆಯನ್ನಾದ್ರೆ ಬೇಕಾದ ಹಾಗೆ ಕಟ್ಟಿಕೊಳ್ಳಬಹುದಾಗುತ್ತದೆ. ಆದ್ರೆ ಎಲ್ಲ ರೀತಿಯಿಂದಲೂ ಅನುಕೂಲವಾದಂತಹ ಮನ ಮೆಚ್ಚಿದ ಹುಡುಗಿಯನ್ನು ಮದುವೆ ಆಗುವುದಕ್ಕೆ ಪುರುಷ ಪುಣ್ಯವನ್ನು ಮಾಡಿರಬೇಕಂತೆ. ಆ ನೆಲೆಯಲ್ಲಿ ಯೋಚಿಸಿದ್ರೆ ನಿನ್ನ ಅಣ್ಣನಷ್ಟು ನತದೃಷ್ಟ ಮತ್ತೊಬ್ಬ ನಿಲ್ಲುವ ಈ ಪ್ರಪಂಚದಲ್ಲಿ. ಇವಳನ್ನು ಮದುವೆ ಆದದ್ದು ಅಂತ ಹೇಳಿದ್ರೆ ದಾರಿಯಲ್ಲಿ ಹೋಗುತ್ತಿರುವಂತಹ ಮಾರಿಯ ಮೋರೆಗೆ ಆರತಿಯನ್ನು ಬೆಳಗಿ ಮನೆಗೆ ಕರೆತಂದ ಹಾಗಾಯ್ತೇನೋ ಅಂತ ನನಗನ್ನಿಸುವುದು. ಯಾವುದಕ್ಕೂ ದುಡುಕುವುದು ಸರಿಯಲ್ಲ. ಮೊದಲು ಇವಳ ಚಲನ ವಲನ ಎಲ್ಲ ಗಮನಿಸಿ ಆಮೇಲೆ ತೀರ್ಮಾನ ಮಾಡೋಣ. ಧೈರ್ಯ ತಾಳೋ, ನಾನಿದ್ದೇನೆ. ഇരുളിനലി താമെത്തു ಹೇಮಾವತಿ ಮೆಲ್ಲ ನಡಿಡುತ್ತು ಕಾದಲನ ಸೇರಲ್ತೆ ಪರಟಳ ಕ್ಷಣದಿ ಇತ್ತ ಅನಿರುದ್ಧ ಚೆಲುವೆಯಳ ಕನಸ ಕಾಣುತ್ತ ಕ್ಷಣಯುಗವಾಗಿದೆ, ಮನ ಬರಡಾಗಿದೆ, ಕನಕುಚಳೆ ಕಾಯುತ್ತ ಯುಗವಾಗಿದೆ, ಮನ ಬರಡಾಗಿದೆ, ಕನಕುಚಳೆ ಕಾಯುತ್ತ ಸೋತೆ, ಕನಕುಚಳೆ ಕಾಯುತ್ತ ಸೋತೆ. ತನು ಸ್ಮರತಾಪದಿ ಬಿಸಿರಿ ನಾಟಕ್ಕೆ ತಡಬೇಕೆ ಬಾ, ಮನುಮತ ನಾಟಕ್ಕೆ ತಡಬೇಕೆ. ತನುಮರ ತಾಪದಿ ಬಿಸಿ ಏರಿದೆ ಬಾ, ಮನುಮತ ನಾಟಕ್ಕೆ ತಡಬೇಕೆ. ಕಾದು ಕಾದು ನಾ ಸೋತೆ. ನಿಲ್ಲುವುದಕ್ಕೆ ಸಮಯ ಇಲ್ವೇ ಇಲ್ಲ. ಆಸ್ಥಾನ ಚಾವಡೆ ಶ್ರೇಷ್ಠ ನರ್ತಕರಾಗಿ ಇಂಥ ಹೇಯ ಕೃತ್ಯವನ್ನು ಮಾಡೋದಕ್ಕೆ ನಿನಗೆ ಮನಸ್ಸಾದ್ರೂ ಹೇಗೆ ಬಂತು? ಏನಾಯ್ತಾ? ಈ ಪ್ರಪಂಚದಲ್ಲಿ ಭೂಕಂಪವಾಗಿ, ಬಿರುಗಾಳಿ ಬೀಸಿ, ಬರಗಾಲ ಬಂದು ಅಪಘಾತವಾಗಿ ಎಂತೆಂತ ಮಹಾತ್ಮರೆಲ್ಲ ಹಾರಾರು ಬಿದ್ದು ಸಾಯ್ತಾರೆ. ಪಾಪಿ ನಿನ್ನಂತವನಿಗೆ ಏನು ಆಗದೆ ಹೋಯ್ತಲ್ಲ. ಹೆಡ್ಡ ಅದಕ್ಕಾಗಿ ಹೇಳಿದ್ದ. ಏನು? ಪಾಪಿ ಚಿರಾಯು ನಿನ್ನಂತ ಸಜ್ಜನ ಅಲ್ಪಾಯು. ನಿನ್ನ ಪಾಪದ ಕೊಡ ಇವತ್ತು ತುಂಬಿತು ಅಂತ ತಿಳಿದು ನಾನೇ ಇಲ್ಲದೆ ಇದ್ರೆ
ತಾಯಿ ತಂಗಿ ಅಕ್ಕಂದಿರ ಸಂಬಂಧದ ಪರಿವೇ ಇಲ್ಲದೆ ವ್ಯವಹರಿಸುವಂತಹ ಪಶುವಿನ ಹಾಗೆ ಮತ್ತೊಬ್ಬನ ಮದುವೆ ಅಂತ ಹೆಣ್ಣು ನೋಡಿದ್ರೆ ಕಾಮ ಕೇಳಾಡೋದಕ್ಕೆ ಮುಂದಾಗ್ತಿದೆ ಮಾತಾ ಅಂತ ನಿನ್ನ ಮನುಷ್ಯ ಅಥವಾ ಮೃಗವ ಪರದೆಗಳಾನು ಬೇಡ ನಿನ್ನನ್ನೇ ನನ್ನನ್ನು ಪ್ರಶ್ನಿಸುವಂತ ಅರ್ಹತೆ ನಿನ್ನ ಪಾಲಿಗೆ ಇಲ್ವೇ ಇಲ್ಲ. ಯಾಕಿಲ್ಲ? ತನ್ನ ತೋಟದ ಭದ್ರತೆಗಾಗಿ ಭದ್ರವಾದ ಬೇಲಿ ಹಾಕಿಕೊಳ್ಳಬೇಕಾದ್ದು ಯಜಮಾನನ ಹೊಣೆಯು. ತೋಟ ಮಾಡಿದ ಯಜಮಾನ ಬೇಲೆ ಹಾಕದೇ ಇರುವುದಿಲ್ವೋ? ಆದ್ರೆ ಏನ್ ಮಾಡೋಣ? ಕದ್ದು ತಿನ್ನುವ ನಿನ್ನಂತ ಗೂಳಿಗಳಿಗೆ ಬರಗಾಲ ಇಲ್ವಲ್ಲ? ಕದ್ದು ತಿನ್ನುವುದಕ್ಕೆ ನಾನಾಗೇನು ಬರ್ಲಿಲ್ಲ. ಮತ್ತೆ ನಾನಿನ್ ಕರೀಲಿಲ್ಲ ಬಾ ಅಂತ. ಅವಳು ಕರೆದ್ಲು, ನಾನು ಬಂದಪ್ಪ. ಓ, ಅವಳು ಕರೆದು ನೀನ್ ಬಂದದ್ದ? ಸರಿ ಆಯ್ತು ಬಿಡು. ಅನ್ನ ಹಳಸಿತ್ತು, ನಾಯಿ ಕಾದಿತ್ತು, ಒಳ್ಳೆ ಜೋಡಿ ನಿಮ್ಮಿಬ್ರದು. ಅಡಿಗೆ ಮಾಡಿ ನೀನು ಊಟ ಮಾಡಿದವ್ರು ನಾನೇನ್ ಮಾಡ್ತಾ ಇಲ್ಲ. ನಾನು ಊಟ ಮಾಡ್ತಾ ಇದ್ದದಲ್ಲ, ನಾನು ಊಟ ಮಾಡಿ ಬಿಟ್ಟ ಎಂಜಲು ನೆಕ್ಕುವುದಕ್ಕೆ ಮುಂದಾದವ ನೀನು. ನೋಡಪ್ಪ, ನಮಗೆಲ್ಲ ಹಿತ ಉಂಟು ಅಂತಾರೆ. ಹಸಿ ಆದ್ರೂ ಆದಿತ್ತು, ಬಿಸಿ ಆದ್ರೂ ಒಂದಿಷ್ಟು ಮಣ್ಣು ತಿಂದು ಸಾಯ್ಬೇಕು ನೀವೆಲ್ಲ. ಅದಕ್ಕೆ ನೀನಿದ್ಯಲ್ಲ, ಅದನ್ನ ತಿರುವುದಕ್ಕೆ ಮುಂದಾದದ್ದು ನೀನು. ವೈಶಾಲಿ ನಗರದ ಶ್ರೇಷ್ಠ ಕಲಾವಿದ ನಾನು. ನೀನೊಬ್ಬ ಕಲಾವಿದ ಅನ್ನೋದು ನಾನು ಒಪ್ಪಿಕೊಳ್ತೇನೆ. ಆದ್ರೆ ಒಂದು ಮಾತು ಮಾತ್ರ ನೀನ್ ನೆನ್ಪಿಟ್ಟುಕೋ. ಕಲಾವಿದನೊಬ್ಬ ಕಾಮಾಂಧನಾಗಿ ಕಂಡ ಹೆಣ್ಣಿನ ಮೇಲೆ ಕಣ್ಣ ಹಾಯಿಸುವುದಕ್ಕೆ ಮುಂದಾದ್ರೆ ಅವನಿಗೆ ಆ ಕ್ಷೇತ್ರದಲ್ಲಿ ಬಹಳ ಕಾಲ ಉಳಿಗಾಲ ಇಲ್ಲ. ದೌರ್ಬಲ್ಯ ಅನ್ನೋದು ಯಾರನ್ನು ಬಿಟ್ಟಿಲ್ಲ. ದೌರ್ಬಲ್ಯ ಅಲ್ಲ, ಇಲ್ಲಿವರೆಗೆ ನೀನು ಸೊಂಟ ಯಾರು ಜಾಸ್ತಿ ಇಲ್ಲ, ಹಾಗಾಗಿ ಬದುಕಿದ್ಯಾ. ನಾನು ಓಡುವುದು ಕೈ ಕಾಲನ್ನು ಕಟ್ಟಿ ಉಂಟಲ್ಲ ನನಗೆ. ಬದುಕಿದ್ದೆ. ಅದ್ರಲ್ಲಿ ನಮ್ದಲ್ಲಿ ಹೇಗೆ ಗೊತ್ತುಂಟ? ಹೇಗೆ? ಪ್ರಯತ್ನ ಪಡುವುದಿಲ್ಲ, ಧರ್ಮಕ್ಕೆ ಇಂಥವ್ರು ಸಿಕ್ಕಿರಿ ಹಾಕ್ಬಿಡ್ಬೇಕು. ನಿಮ್ಗೆಲ್ಲ ರೋಗ, ಒಳ್ಳೆ ಹುಡುಗಿ ನೋಡಿ ಮದುವೆ ಆಗ್ಬೇಕಾ? ಮದುವೆ ಆಗುವ ಆಗುವ ಅಂತ ಹೇಳಿ ನಿನ್ಗೆಲ್ಲ ಹೆಣ್ಣು ಕೊಡೋರು ಯಾರು ಅಂತ ಬೇಡವಾ? ಸಿಕ್ಕಿದ್ರು ಎಲ್ಲಿಯಾದ್ರೂ ಇಂಥವಳೆ ಸಿಗ್ಬೇಕು ಬಿಟ್ರೆ ಮತ್ತೆ ತಲೆ ಸರಿ ಇದ್ದು ಯಾರು ನಿನಗೆ ಹೆಣ್ಣು ಕೊಡುವುದಿಲ್ಲ. ಬೇಡ ಅಂತ ನಾವು ಬಿಟ್ಟದ್ದು. ಹೌದಾ? ಮತ್ತೆ ಅವಳು ಕರೆದಳೆಂಬ ಕಾರಣಕ್ಕಾಗಿ ಖಂಡಿತ ನಾನು ಬರುವುದಿಲ್ಲ ಆಗಿತ್ತು. ಯಾಕೆ ಬಂದೆ? ಆದ್ರೂ ಬಂದೆ. ಯಾಕೆ? ಶ್ರಾವಣೋತ್ಸವದ ಕಾಲ ನನ್ನ ನಾಟ್ಯವನ್ನು ನೋಡಿ ಒಲಿದು ಬಂದಂತ ಹೆಣ್ಣುಗಳು ಈ ಪಾತ್ರಗಿತ್ತಿ. ಹೌದು, ಒಲಿದು ಬಂದಂತ ಹೆಣ್ಣನ್ನ ಕೂಡದೆ ಹೋದಂತಾದ್ರೆ ಆ ವ್ಯಕ್ತಿ ಭ್ರೂಣ ಹತ್ಯಾ ದೋಷ ಬರ್ತದೆ. ನಿನ್ನ ಕರ್ಮ ತೀರ್ಲಿಕ್ಕೆ ಓದುವುದನ್ನು ಸರಿಯಾಗಿ ಆದ್ರೂ ಓದು ಸಹಾಯ. ಏನಾಯ್ತಾ? ಋತುಸ್ನಾತ ಪರಿತ್ಯಜ್ಯ ಭ್ರೂಣ ಹತ್ಯಾ ಭವಿಷ್ಯತಿ. ಋತುಸ್ನಾತ ಆದಂತಹ ತನ್ನ ಹೆಂಡತಿನ ಕೂಡದೆ ಇದ್ರೆ ಭ್ರೂಣ ಹತ್ಯಾ ದೋಷ ಬರುವುದು. ಮತ್ತೊಬ್ಬರ ಹೆಂಡತಿನ ಕೂಡದೆ ಇದ್ರೆ ಭ್ರೂಣ ಹತ್ಯಾ ದೋಷ ಬರ್ತಂತ ಎಲ್ಲೂ ಹೇಳಿಲ್ಲ. ಹಾಗುಂಟೇನಾ? ಹಾಗುಂಟೆ. ನಿಮಗಿಬ್ರಿಗೆ ಬೇಕಾದ ಯಾವ್ದು ಸಿಗುದಿಲ್ವಲ್ಲ. ನಾನು ಒಂದು ಪುಸ್ತಕದ ಅಷ್ಟು ಸ್ಥಳಕ್ಕೆ ಎದ್ದು ಹಿಡಿದು ಹೋಗಿತ್ತು. ಹೌದಾ? ನನ್ನನ್ನು ಪ್ರಶ್ನಿಸುವುದಲ್ಲ, ನಿಜವಾದ ಗಂಡು ಮಗ ನೀನು ಹೌದು ಅಂತ ಆದ್ರೆ ನಿನ್ನ ಹೆಂಡತಿ ಕೇಳ ಸಹಾಯ. ಇರಲಿ. ಹೇಮ ಬಂಗಾರದ ಹೆಸರನ್ನಿಟ್ಟುಕೊಂಡು ಆ ಹೆಸರಿಗೆ ಮಸಿಯುವಂತ ಪಾತಕ್ಕೆ ನೀನು. ನಿನ್ನನ್ನು ಯಾವತ್ತು ನಾನು ಮದುವೆಯಾಗಿ ಮನೆಗೆ ಕರೆತಂದ್ರು ಆವತ್ತೇ ನನ್ನ ಬದುಕಿಗೆ ಖಗ್ರಾಸ ಗ್ರಹಣ ಹಿಡಿದ ಹಾಗಾಗಿ ಹೋಯಿತು. ಬೆಣ್ಣೆ ಅಂತ ಮುಖವನ್ನು ಇಟ್ಟುಕೊಂಡು ದೀಪ ಹಾಕ್ತೇನೆ ಅಂತ ಬಂದ ನೀನು ಮನೆಗೆ ಬೆಂಕಿಟ್ಟಂತ ಬಜಾರಿಯಾದೆ. ಪತಿವ್ರತೆಯಾದವಳು ಪ್ರಪಂಚದ ಎಲ್ಲ ಪುರುಷರ ಸೌಂದರ್ಯವನ್ನು ತನ್ನ ಗಂಡನಲ್ಲಿ ಕಾಣ್ತಾಳೆ, ಕಾಣಬೇಕು. ಅದು ನೀನು ಹಾಗಲ್ಲ. ಕಂಡವನ್ನು ತೋಳತಕ್ಕಲ್ಲಿ ಕಾಲ ಕಳೆಯುವಂತ ಹಾತರಗಿತ್ತೆಯಾದೆ. ನವಿಲಿನ ರೂಪದ ರಣಹದ್ದಾದೆ. ಹೆಣ್ಣನ್ನು ದೇವತೆಯ ಸ್ಥಾನದಲ್ಲಿ ಪೂಜಿಸುತ್ತಾ ನಮ್ಮ ನಾಡಿನಲ್ಲೇ ನೀನೊಬ್ಬಳು ದೇವವಾಗಿ ಹುಟ್ಟುಬಿಟ್ಟೆ. ಹೇ ರಕ್ಕಸಿ, ನಿನ್ನ ಬದುಕಿನಲ್ಲಿ ನಾನು ಏನು ಕಡಿಮೆ ಮಾಡಿದೆ ಅಂತ ಇಂಥ ಹೊಲಸು ಕೆಲಸಕ್ಕೆ ಮುಂದಾದೆ. ಪೊಗಳಿ ಸಹಾಯ. ತಪ್ಪು ಮಾಡಿದ ನಾನೇ, ನೀವೇ ಈಗ. ಬಯಕೆ ತುಂಬಿದ ತನುವಿದು, ಬಯಕೆ ತುಂಬಿದ ತನುವಿದು, ನಿನ್ನ ಆರೈಕೆ ತಪ್ಪಲು ಬೆಂದುದು, ನಿನ್ನ ಆರೈಕೆ ತಪ್ಪಲು ಬೆಂದುದು. ಭಯವಿಲ್ಲ 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 ಎನಗೆ ಇದಕ್ಕೆ, ಸುಖದ ಸಂಚಯನದಲ್ಲಿ ತಪ್ಪೇನಿದು. ಎತ್ತಿಗೆ ಜ್ವರ ಬಂದ್ರೆ ಎಮ್ಮೆ ಹೋಗಿ ಬರೆ ಹಾಕುದಲ್ಲ. ನಿಮ್ಮಿಬ್ಬರಿಗೂ ಬರ ಆಗ್ತಾನೆ ಇವತ್ತು. ತಪ್ಪು ಮಾಡಿದವರು ನಾನಲ್ಲ, ತಪ್ಪು ಮಾಡಿದವರು ನೀವೀಗ. ನಾನು ತಪ್ಪು ಮಾಡಿದ್ದೆ. ಏನ್ ತಪ್ಪು ಮಾಡಿದ? ಅದಲ್ದಿದ್ರೆ ಮದುವೆಯಾದ ಗಂಡ ಹೆಂಡತಿಗೆ ಪ್ರಥಮ ರಾತ್ರಿ ಬಹಳ ಮುಖ್ಯವಾದದಂತೆ. ಹೌದು. ಆ ದಿನ ನೀವು ಎಂತವರ ನನಗೆ ಚೆನ್ನಾಗಿ ಗೊತ್ತಾಯ್ತು. ಏನ್ ಗೊತ್ತಾಯ್ತು? ನನ್ನೊಬ್ಬಳನ್ನ ಕೋಣೆಯಲ್ಲಿ ಮಲಗಿಸಿ ನಿಮ್ಮ ತಮ್ಮನ ಜೊತೆಗೆ ಹೊರಗೆ ಹೋಗಿ ಮಲಗಿದವರು ನೀವಲ್ವಾ? ಹೌದೇ. ಈ ಪ್ರಪಂಚದಲ್ಲಿ ಶಕ್ತಿಯಿಂದಲೂ ಸಾಧನೆಯಿಂದಲೂ ಏನನ್ನಾದ್ರೂ ಪಡೆಯೋದಕ್ಕೆ ಸಾಧ್ಯತೆ ಉಂಟು. ಆದ್ರೆ ಸಹೋದರತೆ ಹಾಗಲ್ಲ, ಜನ್ಮದಿಂದಲೇ ಪಡೆಯಬೇಕು. ನನ್ನ ತಮ್ಮ ಬೆಳೆಯಬೇಕೆನ್ನುವಂತ ಅಭಿಲಾಷೆಯನ್ನು ಹೊತ್ತವ ನಾನು. ಚಿಕ್ಕಂದಿನಿಂದಲೂ ನನ್ನ ತಮ್ಮ ನನ್ನ ಒತ್ತಿನಲ್ಲಿಯೇ ಮಲಗುತ್ತಾ ಇದ್ದವ. ಆ ಹೊತ್ತು ನಮ್ಮ ಪ್ರಥಮ ರಾತ್ರಿ ಎಂದು ಅಣ್ಣ ನನಗೆ ಭಯವಾಗುತ್ತಾ ಇದೆ, ನಿನ್ನ ಜೊತೆಯಲ್ಲೇ ಮಲಗುತ್ತೇನೆ ಅಂತ ಬಂದು ಹೇಳಿದ. ನೀನು ರಗಳೆ ಮಾಡಿದೆ ಎಂಬ ಕಾರಣಕ್ಕಾಗಿಯೇ ನಿನ್ನನ್ನು ಬಿಟ್ಟು ನಾನು ಹೊರಗೋಗಿ ಮಲಗಿದ್ದು. ಯಾಕ್ರೋ ತಮ್ಮ ನಿಮ್ಗೆಲ್ಲ ಮದುವೆ? ಏನೋ ಪ್ರಥಮ ರಾತ್ರಿ ದಿವಸ ತಮ್ಮನನ್ನು ಪಕ್ಕದಲ್ಲಿ ಮಲಗಿಸಿಕೊಳ್ಳುವಂತಾರೆ, ಮತ್ತೆ ಕರ್ಮಕ್ಕ ನಿನಗೆ ಮದುವೆ? ಮನುಷ್ಯತ್ವದ ಎಳೆ ಇಲ್ಲದ ನರಸತ್ತವ ನೀನು. ನಿನ್ಗೇನು ಅರ್ಥ ಆಗ್ತದೆ ಮಾನವೀಯತೆ ಅಂತ ಹೇಳಿದ್ರೆ?
ನನಗೊಂದು ಆಸೆ ಉಂಟು, ಆಕಾಂಕ್ಷೆಗಳು ಉಂಟು. ಹಾಲು ಜನಿನಂತೆ ಸಂಸಾರ ಮಾಡಬೇಕು. ನಂದಗೋಕುಲವಾಗಿರುವಂತ ಈ ಮನೆಯಲ್ಲಿ ಉತ್ತಮ ಗೃಹಿಣಿಯಾಗಿ ಆನಂದ ಸಾಗರದಲ್ಲಿ ತೇಲಾಡಬೇಕಂತ ಬಲಗಾಲನೆ ಮುಂದಾಕಿ ಹೊಸ್ತಿಲು ದಾಟಿದವಳು ನಾನು. ಬಲಗಾಲ ಮುಂದಿಟ್ಟು ಬಂದು ಬಾಗಿಲು ಮುಚ್ಚಿಬಿಟ್ಟರೇನು? ಬಾಗಿಲು ಮುಚ್ಚಿದ್ದು ನಾನಲ್ಲ, ಮುಚ್ಚಿದ್ದು ನೀವೀಗ. ಈ ಮನೆಯಲ್ಲಿ ಕೆಲಸ ಮಾಡ್ಲಿಕ್ಕೆ ಬಂದವಳು ನಾನಲ್ಲ, ನಿಮ್ಮ ಅಣ್ಣ ತಮ್ಮನ ಸೇವೆ ಮಾಡ್ಲಿಕ್ಕೆ ಬಂದವಳು ನಾನಲ್ಲ. ಈ ಮನೆಯಲ್ಲಿ ಆಳಿಗಾದ್ರೂ ಬೆಲೆ ಉಂಟು, ನನಗೆ ಬೆಲೆ ಇಲ್ಲದೆ ಹೋಯ್ತಲ್ಲ. ಹಾಯಾಗಿರಬೇಕು, ರಾಣಿ ಹಾಗೆ ಭಾವಿಸಿಕೊಂಡು ಬಂದೆ ಈ ಮನೆಗೆ. ಹಾಯಾಗಿರ್ಬೇಕು, ನಾನು ರಾಣಿ ಹಾಗೆ ಅಂತ ಮದುವೆ ಮುಂಚೆಯೇ ಹೇಳ್ಬೇಕಿತ್ತು. ಅವತ್ತು ಹೇಳಲಿಕ್ಕೆ ನಾಲಿಗೆಗೆ ನಾಗರಾವ್ ಕಚ್ಚಿತ? ನನ್ನ ನಾಲಿಗೆಗೆ ನಾಗರಾವ್ ಕಚ್ಚಲಿಲ್ಲ, ಅವಾಗ ಸಂದರ್ಭ ಸಿಗ್ಲಿಲ್ಲ. ಸಂದರ್ಭ ಅಲ್ಲ, ನಿನ್ನಂತ ಗೈಯಾಳಿಗೆ ಒಬ್ಬ ಗಂಡ ಬೇಕಿತ್ತು. ಪಾಪದ ಬಡಪಾಯಿ ನಾನೊಬ್ಬ ಸಿಕ್ಕಿಬಿಟ್ಟೆ. ಬೆಳಿಗ್ಗೆ ಮನೆ ಬಿಟ್ಟು ಹೋಗ್ತೀರಿ, ಸಾಯಂಕಾಲ ಬರ್ತೀರಿ. ಬಂದವರಾದ್ರೂ ನೀವು ಪ್ರೀತಿಯಿಂದ ಹೇಮ ಅಂತ ಮಾತಾಡಿದ್ರೆ ಅದೆಷ್ಟು ನನಗೆ ಸಂತೋಷ ಆಗ್ತಿತ್ತು ಗೊತ್ತಾ? ಏಯ್, ನಿನ್ನ ಪುಣ್ಯ ನೋಡು. ನಾನು ಬೆಳಿಗ್ಗೆ ಮನೆ ಬಿಟ್ಟು ಹೊರಟ್ರೆ ಸಂಜೆಗೆ ಮನೆಗೆ ಬರ್ತೇನೆ. ಅದೆಷ್ಟೋ ಜನ ಗಂಡಸರು ಪಾಪ ಮದುವೆಯಾಗಿ ವಾರ ಕಳೆಯುವುದರೊಳಗೆ ಹೆಂಡತಿನ ಬಿಟ್ಟು ವಿದೇಶಕ್ಕೆ ಹೋದ್ರೆ ವರ್ಷಾನುಗಟ್ಟಲೆ ಹೆಂಡತಿ ಮುಖ ಸಹಿತ ನೋಡುವುದಿಲ್ಲ. ಅವರ ಹೆಂಡತಿಯರಿಗೆಲ್ಲ ನಿನ್ನ ಚಾಳೆ ಬಂದ್ರೆ ಊರಡಿ ಸೂಳೆರ ಸಂತೆ ಆಗ್ತಿತ್ತು. ಇದು ವಿಷಯ ಅದೆಲ್ಲ ಇದ್ದಲ್ಲ, ಮಧ್ಯ ಮಧ್ಯೆ ಬಾಯಿ ಹಾಕೋದು ಬಂದ್ರೆ ಬೆನ್ನು ಮುಳೆ ಜಾರಿಸ್ತಾರೆ. ಈಗ ಏನು ಹೊಡಿತೀಯ? ಇಲ್ಲ, ನಿನ್ಗೆ ಸನ್ಮಾನ ಮಾಡ್ತೇನೆ. ಹೊಡಿತೀಯ? ಬಿಡ್ತೇನೆ. ನನಗಿದೆಲ್ಲ ಹೊಸ್ತಲ್ಲ. ನಿನ್ಗೆ 6 ಹೆಚ್ಚಲ್ಲ 3 ಕಡಿಮೆ ಬಿಡು. ತಣ್ಣೀರನ್ನಾದ್ರೂ ತಣಿಸಿ ಕುಡಿಬೇಕಂತೆ. ಇಷ್ಟು ದಿನ ಕಾದು ಕಾದು ಸಾಕಾಗಿ ಹೋಯ್ತು ನನಗೆ. ಇಂದು ಸರಿ ಆಗ್ತೀರಿ, ನಾಳೆ ಸರಿ ಆಗ್ತೀರಂತ. ಈ ಜನ್ಮದಲ್ಲಿ ನೀವು ಸರಿಯಾಗಿ ಲಕ್ಷಣ ಕಾಣುದಿಲ್ಲ ಅಂತ ಈಗ ಗೊತ್ತಾಯ್ತು ನನಗೆ. ನಾನ್ ಸರಿ ಆಗುದಿಲ್ವಾ? ಹಸುವಿಗೆ ಕೊಟ್ಟಿಗೆಲ್ಲಿ ಸುಖ ಇದ್ರೆ ಅದು ಬೆಟ್ಟಕ್ಕೆ ಹೋಗುದಿಲ್ಲ. ವಿಷಯ ಸುಳ್ಳಲ್ಲ ನೋಡು. ಏನು ವಿಷಯ? ಆಕಳನ್ನು ಕಟ್ಟಿದಂತ ಯಜಮಾನಿಗೆ ಸರಿಯಾಗಿ ಆಕಳಿಗೆ ಹುಲ್ಲು ಹಾಕ್ಲಿಕ್ಕೆ ಆಗುದಿಲ್ಲ ಅಂತ ಅವ್ರು ಮತ್ತೆ ಯಾವ ಕರ್ಮ ಕಟ್ಟಬೇಕು? ಈಗ ಹುಲ್ಲು ಹೊರೋದಕ್ಕೆ ನೀನ ಬಂದೆ ಅಲ್ಲ. ಈಗ ಹೆಣ್ಣು ವ್ಯಭಿಚಾರಣೆ ಆಗುದು ಯಾವಾಗ? ಒಂದು ಗಂಡನಿಂದ ಕಡಿಮೆಯಾದಾಗ, ಇನ್ನೊಂದು ಕೊಡು ಬಡತನದಲ್ಲಿ ಇದ್ದಾಗ. ನಾನು ಕೋಟೇಶ್ವರ ಅಲ್ಲದೆ ಇರಬಹುದು, ಆದ್ರೆ ಸರಿ 3 ಹೊತ್ತು ಊಟಕ್ಕೆ ಕೊರತೆ ಮಾಡ್ಲಿಲ್ಲ ನಾನು. ಈ ಮನೆಯಲ್ಲಿ 3 ಹೊತ್ತು ಊಟಕ್ಕೆ ಏನು ಕಡಿಮೆ ಆಗ್ಲಿಲ್ಲ. ಹೆಣ್ಣೆ ಬೇಕಾದದ್ದು ಸುಖ, ಅದು ನಿಮ್ಮಿಂದ ಸಿಗಲಿಲ್ಲ. ಹಾಗಾಗಿ ಇವನ್ ಜೊತೆ ಓಡೋ ತಪ್ಪುಂಟಾ? ನಾನು ನಿನ್ ದೇಹ ಸುಖ ಕೊಟ್ಟದ್ದು ಕಡಿಮೆ ಆದದ್ದಲ್ಲ. ಮತ್ತೆ ಕೆಲವರಿಗೆ ಆಗಾಗ ಉಗುರು ತಿನ್ನುವ ಅಭ್ಯಾಸ ಇರ್ತದೆ. ಅವ್ರಿಗೆ ಎಷ್ಟೇ ಒಳ್ಳೆ ರೀತಿ ಊಟ ಹಾಕಿದ್ರು ಉಗುರು ತಿನ್ನುವ ಚಾಳಿ ಹೋಗುದಿಲ್ಲ. ನಿನಗೆ ಮೊದಲೇ ಈ ಅಭ್ಯಾಸ ಇತ್ತು, ಕರ್ಮ. ನನಗೇನು ಗೊತ್ತು, ಆಮೇಲೆ ನನಗೆ ಗೊತ್ತಾದ. ಅಣ್ಣ ನೀನಳಬೇಡ, ತಿನ್ನನಾಗಲು ಬೇಡ. ಅಣ್ಣ ನೀ ಅಳಬೇಡ, ಕಿನ್ನನಾಗಲು ಬೇಡ. ಇನ್ನು ಕೆಟ್ಟವಳನ್ನು ಮರೆತು ಬಾಳಣ್ಣ, ಇನ್ನು ಕೆಟ್ಟವಳನ್ನು ಮರೆತು ಬಾಳಣ್ಣ. ಅಣ್ಣ ಮತ್ತೇನ್ ಮಾಡ್ಲು ನಾನು? ಅತ್ತಿಗೆ ಕಾರಣದಿಂದಾಗಿ ನಿನ್ನ ಬಾಳು ಕಣ್ಣೀರಿನ ಗೋಳಾಗಿ ಹೋಯ್ತಣ್ಣ. ಗೆದ್ದಲು ಮನೆ ಮಾಡಿದ ಹುತ್ತದಲ್ಲಿ ಗೆದ್ದಲೇ ವಾಸವಾಗಿರ್ತದಂತ ಭಾವಿಸಿದ್ದೆ ತಮ್ಮ. ಆದ್ರೆ ಘಟ ಸರ್ಪ ವಾಸವಾಗಿ ಬಿಡ್ತಲ್ಲ ಈಗ. ಆವತ್ತು ನಾನ್ ನಿನಗೆ ಈ ವಿಷಯವನ್ನು ಹೇಳದೇ ಇದ್ದಿದ್ರೆ ನಿನಗೆ ಇವತ್ತಿಂತ ಪರಿಸ್ಥಿತಿ ಬರ್ತಾ ಇರ್ಲಿಲ್ಲ ಆಗಿತ್ತಣ್ಣ. ಇಲ್ಲ ತಮ್ಮ, ಸತ್ಯ ಯಾವತ್ತಿದ್ರೂ ಬೆಳಕಿಗೆ ಬರಲೇಬೇಕಲ್ವೇನು? ಅಣ್ಣ, ಕೆಟ್ಟ ನಡತೆ ಅತ್ತಿಗೆ ನೀನು ಮರಿಲೇಬೇಕಣ್ಣ. ಅವಳ ಕಾರಣದಿಂದಾಗಿ ಇಷ್ಟೆಲ್ಲ ಆದದ್ದು. ನಿನ್ನ ಕಣ್ಣಲ್ಲಿ ನೀರ್ ಬಂದ್ರೆ ನೋಡಿ ಸಹಿಸಿಕೊಳ್ಳುವ ಶಕ್ತಿ ತಮ್ಮನಿ ಇಲ್ಲ ಅಣ್ಣ, ಇಲ್ಲ. ನಿನ್ನ ಹೃದಯದ ಏನೆನ್ನುವುದು ನನಗೂ ಅರ್ಥ ಆಗ್ತದೆ ಅಣ್ಣ. ನಡೆದಿದೆಲ್ಲ ಕೆಟ್ಟ ಕನಸೆನ್ನುವುದಾಗಿ ಮರೆತು ಬಿಡಣ್ಣ, ಮರೆತು ಬಿಡು. ಬಾಣ್ಣ, ಮನೆಗೆ ಹೋಗುವ. ಮೋನದನ ಸಾತ್ವಿಕನು ಹೀನಳ ದೆಸೆಯಿಂದ, ಮಾನದನ ಸಾತ್ವಿಕನು ಹೀನಳ ದೆಸೆಯಿಂದ. ತಾನು ಮರುಗುವ ನಿಂತು ಏಕಾಂಗಿಯಾಗಿ, ತಾನು ಮರುಗುವ ನಿಂತು ಏಕಾಂಗಿಯಾಗಿ. ಉಳಿದು ಅಳಿಯುವುದಕ್ಕಿಂತ ಅಳಿದು ಉಳಿಯುವುದೇ ಮೇಲು, ಅಳಿಯುವುದಕ್ಕಿಂತ ಅಳಿದು ಉಳಿಯುವುದೇ ಮೇಲು. ಕಳವೇದು ಎಂದೆನುದ ತಳೆದು ನಿಶ್ಚಯವೋ. ಈ ಪ್ರಪಂಚದ ಎಲ್ಲ ಪುರುಷರು ನೆನಪಿಟ್ಟುಕೊಳ್ಳಬೇಕಾದಂತಹ ಸತ್ಯ, ಹೆಂಡತಿ ಪಕ್ಕದಲ್ಲಿಯೇ ಮಲಗಿಹಳೆಂದು ಗಾಢ ನಿದ್ರೆ ಹೋಗಬೇಡವು ಮಾನವ. ಜಾಗ್ರತ ಜಾಗ್ರತ ಜಾಗ್ರತ.
ಹಿರಿಯರ ಅನುಭವದ ಎಚ್ಚರಿಕೆ ಮಾತು ಈ ಸಾತ್ವಿಕನಿಗೆ ಅರ್ಥವಾಗುವಾಗ ಬಹಳ ತಡವಾಗಿ ಹೋಯಿತು. ನನ್ನ ಹೆಂಡತಿ ಅಪ್ಪಟ ಚಿನ್ನ ಅಂತ ನಾನು ಭಾವಿಸಿದ್ದೆ. ಆದ್ರೆ ಈಗ ಗೊತ್ತಾಯ್ತು, ಅವಳು ಚಿನ್ನವಲ್ಲ, ತುಕ್ಕು ಹಿಡಿದ ಕಪ್ಪಿಣ ಎನ್ನುವುದು. ಈ ಪ್ರಪಂಚದಲ್ಲಿ ಪುರುಷನೊಬ್ಬ ತನ್ನ ತಾಯಿಯ, ತಂಗಿಯ, ಅಕ್ಕನ ಹಾದರವನ್ನಾದರೂ ಸಹಿಸಿಕೊಂಡಾನು. ಆದ್ರೆ ಕೈ ಹಿಡಿದ ಹೆಂಡತಿಯ ಹಾದರವನ್ನು ಮಾತ್ರ ಯಾವ ಪುರುಷನು ಸಹಿಸಿಕೊಳ್ಳಲಾರ. ಈ ಸಾತ್ವಿಕನ ಕಣ್ಣುಗಳು ಹೆಂಡತಿಯ ಹಾದರವನ್ನು ನೋಡುವಂತಹ ದುರ್ಯೋಗವನ್ನು ಹೊಂದಿತ್ತಲ್ಲ ಇವತ್ತು. ಕೈ ಹಿಡಿದ ಹೆಂಡತಿಯ ಹದಿಬದೆಯ ಧರ್ಮದ ಕದ ಹಾಕಿ ಕಂಡ ಕಾಮುಕರನ್ನು ಓಡಿ ಹೋದ್ರೆ ಅದು ಮಾನವಂತನಿಗೆ ಶಸ್ತ್ರವಿಲ್ಲದ ವಧೆಯಂತೆ. ಮಾನಧನ ಅಂತ ಈ ಸಾತ್ವಿಕ ಇಲ್ಲಿಯವರೆಗೆ ಕಂಡವರ ಎದುರಿನಲ್ಲಿ ಎದೆಯೊಬ್ಬತೆ ತಲೆ ಎತ್ತಿ ತಿರುಗಾಡ್ತಾ ಇದ್ದವ. ಈ ಹೀರಳನ್ನು ಮದುವೆ ಅಂತ ದಸೆಯಿಂದ ಇನ್ನು ಮುಂದೆ ತಲೆ ಎತ್ತಿ ತಿರುಗಾಡ್ಲಿಕ್ಕುಂಟೆ. ನನ್ನನ್ನು ಕಂಡವರೆಲ್ಲ ಅದು ಆವತ್ತು ಓಡಿ ಹೋದಲ್ಲ ಹೇಮ, ಅವಳ ಗಂಡ ಇವಂತ ಬೆಲೆಟ್ಟು ತೋರಿಸಿದ್ರೆ ಅದನ್ನೆಲ್ಲ ಕೇಳಿ ಹೇಗೆ ಸಹಿಸಿಕೊಳ್ಳಿ ನಾನು. ದೇಹಕ್ಕೆ ನೋವಾದ್ರೆ ಸಹಿಸಿಕೊಳ್ಳಬಹುದು ಸ್ವಾಮಿ, ಆದ್ರೆ ಮನಸ್ಸಿನ ಗಾಯ ಮಾಯುವುದಕ್ಕೆ ಔಷಧಿ ಎಲ್ಲಿಂದ ತರುವುದು ಹೇಳಿ? ನಂಬಿಸಿ ಕತ್ತು ಕಾಯುವುದಕ್ಕೆ ಮತ್ತೊಂದು ಹೆಸರೇ ಹೆಣ್ಣು ಎನ್ನುವುದನ್ನು ಕೇಳಿದ್ದೆ. ಇವತ್ತು ಸತ್ಯದ ಸಾಕ್ಷಾತ್ಕಾರವಾಗಿ ಹೋಯ್ತಲ್ಲ. ಇಷ್ಟೆಲ್ಲ ಆದ್ಮೇಲೆ ಬದುಕಿದ್ದು ಪ್ರಯೋಜನ ಏನು ಹೇಳಿ? ಬದುಕಿದ್ದು ಮಾನಗೆಟ್ಟು ಬದುಕುವುದಕ್ಕಿಂತ ಸತ್ತಾದರೂ ಸಾರ್ಥಕತೆ ಪಡೆಯುವುದೇ ಲೇಸಲ್ವೇ? ಹೌದು, ನಾನು ಸಾಯಲೇಬೇಕು. ಆದರೆ ನನ್ನ ತಮ್ಮ ಸಾರ್ಥಕ ಇದ್ದಾನೆ. ತಮ್ಮ ಸಾರ್ಥಕ, ನಿನ್ನ ಕುರಿತಾಗಿ ಅದಷ್ಟು ಹೊಂಗನಸನ ಕಟ್ಟಿಕೊಂಡವನಾಗಿದ್ದ ನಿನ್ನ ಅಣ್ಣ. ಆದರೆ ನಿನ್ನತ್ತಿಗೆ ಈ ಹೆಮ್ಮಾರಿ ಅವನ್ನೆಲ್ಲ ನುಚ್ಚು ನೂರು ಮಾಡಿಬಿಟ್ಲು ತಮ್ಮ, ನುಚ್ಚು ನೂರು ಮಾಡಿಬಿಟ್ಲು. ನಾನು ಬದುಕುವುದಿಲ್ಲ ತಮ್ಮ, ನಾನು ಬದುಕುವುದಿಲ್ಲ. ನಿನ್ನಣ್ಣನ ಅಂಗೈಯ ಆಯುಷ್ಯ ರೇಖೆ ಇಂದಿಗೆ ಮುಗಿದು ಹೋಯಿತು ತಮ್ಮ, ಮುಗಿದು ಹೋಯಿತು. ನಿನ್ನ ಬದುಕಾದರೂ ಬಂಗಾರವಾಗಲಿ ತಮ್ಮ, ಉಜ್ವಲವಾಗಲಿ. ಕಳೆವೇನು ಎಂದೆರುವುದು ನದಿಗೆ ಪಕ್ಕನೆಚ್ಚರಗೊಂಡು ಬಾಲ ಸಾರ್ಥಕ ತಾನು ಪಕ್ಕನೆಚ್ಚರಗೊಂಡು ಬಾಲ ಸಾರ್ಥಕ ತಾನು ಪಕ್ಕದೋಳ್ ಅಗ್ರಜ ಇರದಾಗ ಬೆದರಿಯ ದಿಕ್ಕೆಟ್ಟು ಬಳಿಕ ನದಿ ತೀರದಲ್ಲಿ ಕಂಡ ಅಣ್ಣ. ದಿಕ್ಕೆಟ್ಟು ಬಳಿಕ ನದಿ ತೀರದಲ್ಲಿ ಕಂಡ ಅಣ್ಣನ ಶವ ತೇರುತ್ತಿರುವುದು. ಎಂತ ವಿಚಿತ್ರ ದೃಶ್ಯವನ್ನು ನಾನು ನೋಡ್ತಾ ಇದ್ದೇನೆ. ನನ್ನಣ್ಣನ ಶವ ನದಿಯಲ್ಲಿ ತೇಲಿ ಹೋಗ್ತಾ ಇದೆಯಲ್ಲ. ಅಣ್ಣ ಅಣ್ಣ, ನೀನು ನನ್ನನ್ನು ಬಿಟ್ಟು ಹೋದೆ ಹೇಳು. ಹುಟ್ಟಿದ ಅಂದಿನಿಂದ ಇಂದಿನ ತನಕವೂ ತಾಯಿಯ ವಾತ್ಸಲ್ಯ ಏನಂತ ಅರಿಯದ ನತದೃಷ್ಟ ಮಗು ನಾನಾಗಿದ್ದೆ ಅಣ್ಣ. ನಿನ್ನ ಮಡಿಲಲ್ಲಿ ಬೆಳೆದೆ, ಆದ್ರೆ ಇವತ್ತು ನೀನೇ ನನ್ನನ್ನು ಬಿಟ್ಟು ಹೋದೆ ಹೇಳಣ್ಣ. ನನಗೆ ಯಾರಿದ್ದಾರೆ ಅಣ್ಣ, ನನಗೆ ಯಾರಿದ್ದಾರೆ? ನೀನು ನನ್ನನ್ನು ತಬ್ಬಲಿಯಾಗಿ ಮಾಡಿದೆ ಅಣ್ಣ, ನೀನು ನನ್ನನ್ನು ತಬ್ಬಲಿಯಾಗಿ ಮಾಡಿದೆ. ಬಿಳಿಯ ವಸನಕ್ಕೆ ಮಸಿಯ ಎರೆಚಲು ಅಳಿಸಲದು ಅಸಾಧ್ಯವಂತಿ. ಬಿಳಿಯ ವಸನಕ್ಕೆ ಮಸಿಯ ಎರೆಚಲು ಅಳಿಸಲದು ಅಸಾಧ್ಯವಂತಿ. ಎಳೆಯನಾಥನ ಮನದಿ ಮೊಳೆದುದು ನಾರಿ ವರ್ಗದ ದ್ವೇಷವು. ಎಳೆಯನಾಥನ ಮನದಿ ಮೊಳೆದುದು ನಾರಿ ವರ್ಗದ ದ್ವೇಷವು. ನಾರಿ ವರ್ಗದ ದ್ವೇಷವು, ನಾರಿ ವರ್ಗದ ದ್ವೇಷವು. ಹೆಣ್ಣನ್ನು ಮಾತ್ರ ಜೀವನದಲ್ಲಿ ನಂಬಬೇಡಿ. ಹೆಣ್ಣು ವಿಶ್ವಾಸಘಾತಕಿ, ಹೆಣ್ಣು ನಯ ವಂಚಕಿ, ಹೆಣ್ಣು ಕಾಮದ ಪಿಪಾಸಿನಿ. ಹೆಣ್ಣು ತನ್ನ ಸ್ವಾರ್ಥ ಸಾಧನೆಗೆ ಬೇಕಾಗಿ ತಾನೇ ಹೆತ್ತಿರುವ ತನ್ನ ಮಗುವಿನ ಕತ್ತು ಹೆಚ್ಚುತ್ತಾಳೆ. ತನ್ನ ಸಹೋದರನ ಬೆನ್ನಿಗೆ
ಚೂರಿ ಹಾಕುತ್ತಾಳೆ. ಹೆಚ್ಚೇನು ತನ್ನ ಗಂಡನ ಕಣ್ಣೆದುರಿನಲ್ಲಿ ಆದರವನ್ನು ಮಾಡಿ ಇನ್ನೊಬ್ಬನ ಜೊತೆಗೆ ಓಡಿ ಹೋಗುತ್ತಾಳೆ. ಅಂತಹ ಕೆಟ್ಟ ಕೃತ್ಯವೊಂದು ನಮ್ಮ ಮನೆಯಲ್ಲಿ ನಡೆದು ಹೋದದ್ದೇ ಸಹಿಂದಲ್ಲವೇ? ಮಾನ ಧನನಾದ ಅಣ್ಣ ಸಾತ್ವಿಕ ನೀರು ಪಾಲಾಗಿ ಹೋದ. ಆ ಕೆಟ್ಟ ದೃಶ್ಯ ಈಗಲೂ ಕಣ್ಣಿಗೆ ಕಟ್ಟಿದ ಹಾಗುಂಟು. ಆದ್ರಿಂದಲೇ ಎಂದೇ ನಿರ್ಧಾರ ಮಾಡಿದ್ದೇನೆ, ಗಂಡು ವರ್ಗದ ಜೀವನದಲ್ಲಿ ಚಲೋಟವನ್ನು ಆಡಿ ಅವರ ಜೀವನವನ್ನು ಶೋಷಣೆ ಮಾಡುವ ದಿಂಡೆ ಬಜಾರಿಯರಾದ ಕೆಟ್ಟ ಹೆಣ್ಣುಗಳನ್ನು ಕಂಡ್ರೆ ಅಂತ ಹೆಣ್ಣುಗಳ ಕೈ ಕಾಲು ಕತ್ತರಿಸ್ತೇನೆ, ಅವರ ಮುಖಕ್ಕೆ ಬೆಂಕಿ ಹಚ್ಚುತ್ತೇನೆ. ಆವಾಗಲೇ ಸತ್ತ ನನ್ನ ಅಣ್ಣನ ಆತ್ಮಕ್ಕೆ ಸಮಾಧಾನ. ಹೀಗಂತ ತಿಳಿದವನು ನಾನು. ಹೆಣ್ಣು ಹೆಣ್ಣು ದಂತದ ಗೊಂಬೆ ಅವಳು ಕರೆದು ತೀರ್ಲಿಕ್ಕೆ ನನ್ನ ಅಣ್ಣನ ಜೀವನವನ್ನು ನುಂಗಿ ನೊಳೆದಿರುವ ನರರೂಪದ ರಕ್ಕಸಿ ಆಕೆ. ಅವಳ ಸಿಕ್ಕಿದರೆ ಅವಳನ್ನು ಕೊಚ್ಚಿ 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 ನಾಯಿ ನರಿಗಳಿಗೆ ಹಾಕ್ತೇನೆ. ಹೆಣ್ಣು ಹೆಣ್ಣು ಹೆಣ್ಣಿನ ನೆನಪಾದ ಸಾಕು. ಎಲ್ಲಿದ್ದೇನೆ, ಏನು ಮಾಡಬೇಕು ಅಂತ ಅರ್ಥ ಆಗುವುದಿಲ್ಲ. ಇಂತಹ ಸಂದರ್ಭ ನನ್ನ ಆತ್ಮೀಯವಾಗಿರುವಂತ ಸುಬ್ಬನನ್ನ ಜೊತೆಯಲ್ಲಿ ಇರ್ತಾನಂತಾದ್ರೆ ಅದೊಂದು ತೆರನಾದ ಸಮಾಧಾನ. ಎಲ್ಲಿದ್ದಾನೆ ಹೊರಟ ಹೋಗ್ತೇನೆ. ಪಥವನೆಳೆದನ ಸುಬ್ಬನುವಾದನಿ ಗತಿ ಪ್ರಿಯ ಮದಿರಾಂಗನೆಯ ಸುಖ. ಪಥವನೆಳೆದನ ಸುಬ್ಬ ಪಥವನೆಳೆದನ ಸುಬ್ಬ ಪಥವನೆಳೆದನ ಸುಬ್ಬನುವಾದನಿ ಗತಿ ಪ್ರಿಯ ಮದಿರಾಂಗನೆಯ ಸುಖ. ಆದನಿ ಗತಿ ಪ್ರಿಯ ಮದಿರಾಂಗನೆಯ ಸುಖ. ರಥ ಓಡಿಸಿದರು ಸಾಲದು, ರಥ ಓಡಿಸಿದರು ಸಾಲದು ಬಾಳಿನ ರಥವನ್ನೆಳೆಯಲು ದನ ಕನಕ, ರಥವನ್ನೆಳೆಯಲು ದನ ಕನಕ. ರಥ ಓಡಿಸಿದರು ಸಾಲದು ಬಾಳಿನ ರಥವನ್ನೆಳೆಯಲು ದನ ಕನಕ. ಪಥವನೆಳೆದ ಸುಬ್ಬ. ಸತ್ಯಣ್ಣ, ಹೇಗುಂಟಪ್ಪ ಕಳ್ಳಿನ ವ್ಯಾಪಾರ? ಕಳ್ಳಿನ ವ್ಯಾಪಾರ ಅಲ್ಲಿಂದ ಅಲ್ಲಿಗುಂಟು. ಭಾರಿ ಒಳ್ಳೇದಾಯ್ತು ನೋಡು. ಈ ವರ್ಷದಲ್ಲಿ ಅಲ್ಲಿಂದ ಅಲ್ಲಿ ಮಾಡ್ಕೊಂಡವ ನೀನೇ, ಭಾರಿ ಸಂತೋಷ. ಆದ್ರೆ ನಾನು ಓಡಿ ಬಂದದ್ದು ಯಾಕೆ ಗೊತ್ತಾಯ್ತಾ? ಯಾಕೆ ಗೊತ್ತಾಗ್ಲಿಲ್ವಾ? ಇವತ್ತೊಂದು ಗಲಾಟೆ ಆಗ್ತದೆ. ಗಲಾಟೆ, ಹೊಡೆದಾಟ, ಪೆಟ್ಟು, ದೇವ್ರೆ, ಮಾರಾಮಾರಿ, ಕೈ ಆಗುವುದೇ. ಸುಬ್ಬಣ್ಣ, ಏನ ಯಾರೀಗ ಎಲ್ಲ ಎಷ್ಟೊತ್ತಿಗ ಎನ್ನುವುದನ್ನು ಹೇಳ್ತೇನೆ. ಸ್ವಲ್ಪ ಕೊಳ್ಳು ಕೂಡ ಕೊಡ್ತೇನೆ. ಗಲಾಟೆ ಆಗುವುದೇ, ಆ ಮಟ್ಟಿಗೆ ಮಾತೇ ಇಲ್ಲ ನೋಡು. ಓ ನೀ ಸಮಾತಾಗ ಹೊಡೆದಾಟ, ಪೆಟ್ಟು ಪೆಟ್ಟು, ಹೊಯ್ಕೈ, ಹಾಣಿ, ಮಾರಾಮಾರಿ ಆಗುವುದೇ. ಸುಬ್ಬಣ್ಣ, ಏನ ಯಾರೀಗ ಎಲ್ಲ ಎಷ್ಟೊತ್ತಿಗ ಎನ್ನುವುದನ್ನು ಹೇಳ್ತೇನೆ. ಇನ್ನೊಂಚೂರು ಕೊಳ್ಳು ಕೂಡ ಕೊಡ್ತೇನೆ. ಎಷ್ಟು ಒಂದು ಕೈ ಎಷ್ಟು ಒಂದು ಕೇಳು. ಹಾ ಸತ್ಯ ಹೇಳು, ಈ ಕಳ್ಳಿಗೆ ಇವತ್ತು ಏನೆಲ್ಲ ಸೇರಿಸಿದ್ಯಾ? ಅದ ಕಳ್ಳು ಪಕ್ಕನೆ ಏರುವುದಿಲ್ಲ, ಸ್ವಲ್ಪ ಗೇರಣ್ಣಿನ ಸೇರ್ತಿದ್ದೇನೆ. ಕುಡಿಯುವಾಗಲೇ ಗೊತ್ತಾಯ್ತು, ರುಯ್ಯ ಮೇಲೆ ಹೋಗ್ತಾ ಉಂಟು. ಹಾಗೆ ಆದ್ರೂ ಗಲಾಟೆ ಆಗುವುದೇ. ಅಯ್ಯಪ್ಪ, ನೀ ಸಮಾತಾಗ ಪೆಟ್ಟು ಪೆಟ್ಟು ಆಗ್ತದೆ ಗಲಾಟೆ. ಸುಬ್ಬಣ್ಣ, ಏನ ಯಾರೀಗ ಎಲ್ಲ ಎಷ್ಟೊತ್ತಿಗ ಎನ್ನುವುದನ್ನು ಹೇಳ್ತೇನೆ. ಇನ್ನೊಂಚೂರು ಕೊಳ್ಳು ಕೂಡ ಕೊಡ್ತೇನೆ. ಏ ಸತ್ಯಣ್ಣ, ಸತ್ಯಣ್ಣ, ಗಲಾಟೆ ಆಗ್ತದೆ. ಓ ನೀ ಸಮಾತಾಗ ಏನಾಯ್ತಾ? ಹೊಡೆದಾಟ, ಪೆಟ್ಟು ಪೆಟ್ಟು, ಮಾರಾಮಾರಿ ಆಗ್ತದೆ. ಪೆಟ್ಟು. ಸುಬ್ಬಣ್ಣ, ಯಾರೀಗ ಎಲ್ಲ ಎಷ್ಟೊತ್ತಿಗ ಎನ್ನುವುದನ್ನು ಹೇಳ್ತೇನೆ. ಇನ್ನೊಂಚೂರು ಕೊಳ್ಳು ಕೂಡ
ಎಂತ ಇನ್ನು ಸ್ವಲ್ಪ ಕೊಡು. ಕ್ವಾಡಪಾನ ತಂದು ಸುರುಕ್ತೇನೆ ಈಗ. ಒಳ್ಳೆ ಬಾಯಿ ಹಿಡಿತೇನೆ. ಕುಡ್ದಷ್ಟು ಹಣ ಕೊಡು ಮೊದ್ಲು. ಏನಂದೆ? ಕುಡ್ದಷ್ಟು ಹಣ ಕೊಡು. ನಾನು ಇಲ್ಲಿಗೆ ಬಂದಾಗ ಏನಂದೆ? ಗಲಾಟೆ ಆಗ್ತದೆ, ಪೆಟ್ಟಾಗ್ತದೆ ಅಂದ್ಯಲ್ಲ. ಈಗ ನೀ ಏನು ಕೇಳಿದೆ? ಹಣ ಕೇಳದೆ. ನೀನು ಹಣ ಕೇಳಿದ್ರೆ ನಂಗೂ ನಿಂಗೂ ಗಲಾಟೆ ಆಗ್ತದೆ. ಹೊಡೆದಾಟ ಯಾರಿಗೂ ಅಲ್ಲ, ನಂಗೂ ನಿಂಗೂ ಆಗ್ತದೆ. ಈಗ ನೀವು ಸಾಯ್ಲಿ ಇವ. ನೀ ಏನೋ ಒಂದು ವಿಷಯ ಹೇಳ್ತೀನಿ ಅಂತ ನಾನು ಸ್ವಲ್ಪ ಕೊಟ್ಟೆ. ನಾನು ಆಲೋಚನೆ ಮಾಡಿ ಓಡಿ ಬಂದವ. ಇವತ್ತು ನನ್ನಲ್ಲಿ ಹಣ ಇಲ್ಲ, ನೀ ಹಾಗೆ ಕೇಳಿದ್ರೆ ನೀ ಕೊಡುವುದಿಲ್ಲ, ಗಲಾಟೆ ಆಗ್ತದೆ ಅಂತ ಹೇಳಿದ್ರೆ ಕಳ್ಳು ಕೊಡ್ತಾ ಇರ್ತೀಯಲ್ಲ, ಕುಡಿತಾ ಇರ್ಬೋದು ಅಂತ ಹಾಗೆ ಹೇಳಿದೆ. ನನ್ನೊಂದು ಮಂಗನ ಮಾಡ್ದಲ್ಲ. ನಿನ್ನ ನಾನೇನು ಮಂಗ ಮಾಡೋದು? ನೀ ಮೊದಲೇ ಮಂಗ. ಕೊಟ್ಟವ ಕೋಡಂಗಿ, ತಗೊಂಡವ ವೀರಭದ್ರ. ಈಗ ನೀ ಹಣ ಕೊಡ್ತೀಯಾ ಇಲ್ವಾ? ಯಾರು? ನೀನು. ಹಣ ಇಲ್ಲ. ಇಲ್ವಾ? ಇಲ್ಲ. ಬೇಡ ಬೇಡ, ಬಿಟ್ಟೆ. ಕುಡ್ದು ಹೆಂಡನಾದ್ರೂ ಕೊಡು. ಏನಂದ್ರೆ? ಕುಡ್ದು ಹೆಂಡನಾದ್ರೂ ಕೊಡು. ಪಾತ್ರೆ ಇಡಿ. ನೀನು ವ್ಯಾಪಾರ ಮಾಡ್ಲಿಕ್ಕೆ ಬರ್ತದ? ಏನು? ಯಾವ ಗಿರಾಕಿ ಆಗ್ಲಿ, ಯಾವ ಅಂಗಡಿಯಲ್ಲಿ ಯಾವ ವಸ್ತು ತಗೊಂಡದಿದ್ರು ಹೋಗುವಾಗ ಹಣ ಇಲ್ಲ ಅಂತ ಹೇಳಿದ್ರೆ ವಸ್ತುವನ್ನು ಇಟ್ಟು ಹೋಗಿ ಅಂತ ಹೇಳಬಹುದು. ಹೆಂಡದ ಅಂಗಡಿಯಲ್ಲಿ ಪ್ರಥಮ ಹಣ ತಕೊಂಡು ಆಮೇಲೆ ಹೆಂಡ ಕೊಡ್ತಾರೆ. ಯಾಕೆ? ಯಾಕೆ? ಕುಡ್ದು ಆದ್ಮೇಲೆ ಹಣ ಇಲ್ಲ ಅಂದ್ರೆ ಕೊಟ್ಟವನಿಗೆ ವಾಂತಿಯ ಗತಿ. ಹೌದು. ಈಗ ಹಣ ಕೊಡ್ತೀಯಾ ಇಲ್ವಾ? ಸತ್ಯಣ? ಸತ್ಯಣ? ಕುಡಿಯೋ ಮುಂಚೆ ಸತ್ಯ, ಈಗ ಸತ್ಯ ಹಣವ. ನೀ ಸತ್ಯ ಗಲಾಟೆ ಉಂಟು. ನಿನ್ನ ಹಣೆ ಬರ ನನಗೆ ಗೊತ್ತಿಲ್ವಾ? ಹಿಡಿದುಕೊಳ್ಳುವವರಿದ್ರೆ ಗಲಾಟೆ. ನಮ್ಗೆ ಯಾವಾಗಲೂ ಅಷ್ಟೇ. ಎಷ್ಟು ತಪ್ಪಿಸುವವರಿದ್ರೆ ಮಾತ್ರ ಗಲಾಟೆ. ಇಲ್ಲದ ಇದ್ರೆ ಅವರಷ್ಟಕ್ಕೆ ಅವರು, ನಮ್ಮಷ್ಟಕ್ಕೆ ನಾವು. ಬದುಕುವ ದಾರಿ ಕಲ್ತಿದ್ದೀಯ ಅಂತ ಆಯ್ತು. ಹಣ ಕೊಡ್ತೀಯಾ ಇಲ್ವಾ? ಹಣದ ಸುದ್ದಿ ಮಾತಾಡಿದ್ರೆ ಸುಮ್ಮನೆ ಗಲಾಟೆ. ಗಲಾಟೆ ಏನೂ ಇಲ್ಲ. ನನ್ನಲ್ಲಿ ಇವತ್ತು ಹಣ ಇರಲಿಲ್ಲ. ಅದು ಯಾವತ್ತೂ ನಿನ್ನ ಹತ್ರ ಇರುವುದಿಲ್ಲ. ಸ್ವಲ್ಪ ಕಳ್ಳು ಕೊಡು, ಗಲಾಟೆ ಆಗ್ತದೆ ಅಂದೆ. ಅದಕ್ಕೆ ಅವನು ಕೊಡ್ತಾ ಇದ್ದ, ನಾ ಕುಡಿತಾ ಇದ್ದೆ. ಆಮೇಲೆ ಅವ ಹಣ ಕೇಳ್ದ. ಅದಕ್ಕೆ ಹಾಗಾಗಿ ಅವನಿಗೂ ನಂಗೂ ಗಲಾಟೆ. ಏನ್ ಧರ್ಮಕ್ಕೆ ನಿನಗೆ ಕೊಡ್ತೇನೆ ಹೆಂಡ ಅಂತ ಅವನ ಸಂತಾನದವ್ರ ಹಣ ಹರಕೆ ಉಂಟಂತ. ಮತ್ತೆ ಅವನಿಗೆ ಹಣ ಕೊಡುವುದಾದ್ರೆ ಅವನ ಅಂಗಡಿಗೆ ಬರ್ಬೇಕಣ್ಣ. ಮತ್ತೆಲ್ಲಿ ಉಂಟು ಅಂಗಡಿ? ಬರುವ ಮಾರ್ಗದಲ್ಲಿ ಎಷ್ಟು ಅಂಗಡಿ ಸಿಗ್ಲಿಲ್ಲ, ಅಲ್ಲಿಗೆ ಹೋಗ್ಬೇಕಿತ್ತು. ಅಲ್ಲಿಗೆ ಹೋಗ್ಲಿಲ್ಲ. ಯಾಕೆ ಹೇಳು? ಅಲ್ಲಿ ಹೆಂಡ ಮಾರುವವರು ದಡಿಗರಾಗಿದ್ದಾರೆ. ಓಹೋ, ನನಗೆ ನಾಲ್ಕು ಬಿಟ್ರೆ ಬೇರೆ ಆದ್ರೂ ಆಯ್ತೆ. ಇಲ್ಲಿಗೆ ಬಂದೆ. ಯಾಕೆ? ಅದನ್ನು ಹೇಳು. ನಾನು ಎಷ್ಟು ಕುಡ್ದಿದ್ರು ಅವನು ಸರಿಗೆ ಸಾಕು. ಅದು ಯಾಕ? ಬತ್ತಿ ಊದುಬತ್ತಿಯಾಗಿದ್ದಾನೆ. ಓಹೋ, ಮೆತ್ತಗಿದ್ದಲ್ಲ ಅಗೀತೀಯ ಅಂತ ಆಯ್ತು. ಬುದ್ಧಿವಂತರು. ನೋಡ ಅವನ ಪರಿಸ್ಥಿತಿ ನೋಡ್ಲಿಕ್ಕೆ ಆಗುದಿಲ್ಲ. ಕುಡಿದವ್ರು ಯಾರು ಹಣ ಕೊಡ್ಲಿಲ್ಲ ಅಂತ ಇದ್ದದ್ದು ಪೂರ್ತಿ ಅವನೇ ಕುಡಿದ್ಬಿಟ್ಟ. ನೀನು ಸತ್ಯನ? ಅದೇ ಸತ್ಯ ಏನು? ಅದೇ ನೀನು ಹೇಳಿದ್ದ ಹೌದು. ಏನು? ನೋಡೋಣ, ಎಲ್ಲ ಉಡ್ರೆ ಮಾಡೋಣ, ಅಂಗಡಿ ಬಾಗಲ ಕೂಡೋಣ. ಅರ್ಥ ಆಯ್ತೇನ ನಿನಗೆ? ಏನಂತೆ? ಎಲ್ಲವರು ಉದ್ದಿನ ಬೀಜ ಹಾಕಿದ್ದಾರೆ, ತಾನು ನೆಲಗಡಲೆ ಬೀಜ ಹಾಕುದಿಲ್ಲ. ಹೌದೇನ? ಉಡ್ರೆ ಎಲ್ಲವರು ಸಾಲವನ್ನೇ ಮಾಡಿದರೆ ನಾ ಮಾಡುವುದು ಎಂತೋ. ನೀ ಅಂಗಡಿಗೆ ಬಾಗಿಲಾಕಿ ಮನೆಗೆ ಹೋಗು. ಏನು ಮಾಡ್ತೀಯ? ಬೇರೆ ಅಂಗಡಿ ಹೋಗ್ತೇನೆ. ನಿನ್ನ ಸಮಸ್ಯೆ ನನಗೆ ಅರ್ಥ ಆಗ್ತಾ ಇದೆ. ಇವನು ಕೊಡಬೇಕಾದ ಹಣ ಎಷ್ಟೇ ಇರಲಿ ಅಷ್ಟನ್ನು ಅಲ್ಲಿ ಹೇಳಿ ಅಲ್ಲಿ ವ್ಯವಸ್ಥೆ ಮಾಡ್ತೇನೆ ನಾವು. ಪ್ರತಿನಿತ್ಯ ಈ ರೀತಿಯಾಗಿ ಕುಡಿದು ಗಲಾಟೆ ಮಾಡದಿದ್ರೆ ಬಹುತೇಕ ತಿಂದ ಅನ್ನ ನಿನಗೆ ಜೀರ್ಣ ಆಗುದಿಲ್ವೋ ಏನು? ಅಲ್ಲದೆ ಇದ್ರೆ ಮೂಗಿನ ತನಕ ಕುಡಿದಿರುವಂತಹ ನೀನು ಈ ದಾರಿ ಎಷ್ಟು ಉದ್ದ ಉಂಟು, ಈ ದಾರಿ ಎಷ್ಟು ಅಗಲ ಉಂಟು ಅಂತ ಅಳತೆ ಮಾಡುತ್ತಾ ಓಲಾಡುತ್ತಾ ತೇಲಾಡುತ್ತಾ ಹೋಗ್ತಾ ಇದ್ರೆ ಅವರೆಲ್ಲ ನಗೆಯಾಡ್ತಾರೆ. ಗೊತ್ತುಂಟ ನಿನಗೆ? ಏನು ಹೂ ಹಾಕುವವರಿದ್ರೆ ಒಬ್ಬನೇ ಬಾರಿ ಮಾತಾಡ್ತೇನೆ. ಮತ್ತೆಂತದ್ದು? ಅದಲ್ಲದೆ ಹೋದ್ರೆ ನಾನು ಹೆಂಡ ಕುಡಿದು ಅದರ ಮತ್ತು ತಲೆಗೇರಿ ಆಚೆ ಈಚೆ ಓಡಾಡುವುದೇ? ಅದೇ ಹೌದಾದ್ರೆ ನಿನ್ನಲ್ಲೇ ಕೇಳ್ತೇನೆ. ನಾನು ಹೆಂಡ ಕುಡಿಯೋ ಮೊದಲು ಅದು ಎಲ್ಲಿದ್ದಿತ್ತು? ಅಲ್ಲಿ ಪಾತ್ರೆಯಲ್ಲಿತ್ತು. ಆ ಪಾತ್ರೆ ಯಾಕೆ ಆಚೆ ಈಚೆ ಓಡಾಡ್ಲಿಲ್ಲ? ಹೇಳ ಪರದೇಶಿ, ನಿನಗೆ ಎಂತದ್ದು ಅರ್ಥ ಆಗುವುದಿಲ್ಲ. ಅದು ಪಾತ್ರೆ, ಇದು ಜೀವ. ತಿಂದಲೇ ಕುಡಿದ ಹೆಂಡದ ಮತ್ತೆಲ್ಲವೂ ನಿನ್ನ ನೆತ್ತಿಯನ್ನು ಅಡರೇ ನೀನು ತೇಲಾಡ್ತೇನೆ ಅಂತ ಹೇಳಿದ್ದು ಹೆಡ್ಡ. ಆದ್ರೂ ಅದು ಪಾತ್ರೆ, ಇದು ಜೀವ. ಇದ್ದದ್ದು ಹೆಂಡ ಸುಳ್ಳ.
ಹೋರಾಡ್ಲಿಲ್ಲ? ನಿನ್ನ ಹತ್ರ ಯಾರು ತಲೆ ಕಟ್ಕೊಳ್ತಾರೆ? ಬಿಡು. ಏ ಸುಬ್ಬ, ಏನು ಕುಡಿದು ಸತ್ತೋಗ್ಬೇಕು ಅಂತ ಮಾಡಿದ್ದೀಯಾ? ಏನ್ ಈ ಪ್ರಪಂಚದಲ್ಲಿ ಕುಡಿದವರು ಮಾತ್ರ ಸಾಯುವುದೇ? ಅದಲ್ಲ, ಕುಡಿದೇ ಇದ್ದವರು ಚಿರಂಜೀವಿಗಳೇ. ಕುಡಿದವರು ಸಾಯ್ತಾರೆ, ಕುಡಿದೇ ಇದ್ದವರು ಸಾಯ್ತಾರೆ. ನೀನು ಒಂದು ಮಾತಾಡ್ತೇನೆ ಕೇಳು. ಹೇಳ. ಆರೋಗ್ಯ ದೃಷ್ಟಿಯಿಂದ ಚೂರು ಚೂರು ಹಾಕೋದು ಬಾರಿ ಒಳ್ಳೇದು. ಚೂರು ಚೂರು ಹಾಕಿ ಎಣ್ಣೆ ಮನುಷ್ಯನಿಗೆ ಯಾಕೆ ಬೇಕು? ನಿನ್ನಲ್ಲೇ ಕೇಳ್ತಾ ಇದ್ದೇನೆ ನಾನು. ಎಣ್ಣೆ ಮನುಷ್ಯನಿಗೆ ಯಾಕೆ ಬೇಡ? ಯಾಕೆ ಬೇಕು ಆಲೋಚನೆ ಮಾಡು. ಹೇಳು. ದೀಪ ಉರಿಬೇಕಿದ್ರೆ ಎಣ್ಣೆ ಬೇಕು. ಬೇಕು. ವಾಹನ ಓಡಾಡಬೇಕಿದ್ರೆ ಎಣ್ಣೆ ಬೇಕು. ತಲೆಗೆ ತಂಪಾಗಬೇಕಿದ್ರೆ ಎಣ್ಣೆ ಹಾಕಬೇಕು. ಹೌದಾ? ಮೈ ಕೈ ನೋವಾಗಬೇಕಿದ್ರೆ ಎಣ್ಣೆ ಬೇಕು. ಸರಿ. ಹೊಟ್ಟೆಗೆ ಯಾಕೆ ಎಣ್ಣೆ ಬೇಡ? ಆದ್ರಿಂದ ಸರ್ವ ಜಗತ್ತಂ ಎಣ್ಣೆಮಯ. ಎಷ್ಟು ಕಲ್ತೀಯೋ ಪುಣ್ಯಾತ್ಮ. ಪರಮಾತ್ಮ ಏನಾದ್ರೂ ಹೊಟ್ಟೆಗೆ ಇಳಿದ ಶುರುವಾಯ್ತು ಸಾಹಿತ್ಯ. ಸರಿ, ಬೃಹಸ್ಪತಿ ಬಂದ್ರು ಕಷ್ಟವೇ, ಬರ್ಲಿಕ್ಕಿಲ್ಲ. ಏ ಸುಬ್ಬ, ನಿನ್ನ ವ್ಯವಹಾರವನ್ನು ಕಂಡು ಕುಪಿತಗೊಂಡಿರುವಂತಹ ನಾನು ಬಿಗಿದ ಮುಷ್ಟಿಯಿಂದಲಾಗಿ ನಿನ್ನ ಮುಸುಡಿಗೆ ಬಾರಿಸ್ತೇನೆ. ಕೈಯೇ ಮುಂದೆ ಬರುವುದಿಲ್ವಾ? ನಿನಗೂ ನಾಡಿ ದೋಷವೇ? ಹಾಗಲ್ವೋ? ಒಂದು 60 ಎಣ್ಣೆ ಹಾಕ ಸರಿಯಾಗ್ತದೆ. ಅವೆಲ್ಲ ಮತ್ತೆ ನಿನ್ನ ಮೇಲೆ ಇರಬಹುದಾದ ಗೌರವ ಭಾವನೆ ನನ್ನ ಕೈಯನ್ನು ತಡೆದು ನಿಲ್ಲಿಸ್ತಾ ಇದೆ. ಒಂದೊಂದು ಸಂದರ್ಭದಲ್ಲಿ ನನ್ನ ಅಣ್ಣ ನೀರಿಗೆ ಹಾರಿ ತನ್ನ ಪ್ರಾಣವನ್ನು ಕಳೆದುಕೊಂಡ. ಅಣ್ಣನನ್ನು ಕಳೆದುಕೊಂಡಿರುವಂತಹ ನಾನು ಇನ್ನೇನು ನೀರಿಗೆ ಜಿಗಿಯಬೇಕು ಎಂಬಷ್ಟರಲ್ಲಿ ನಾನಲ್ಲಿಗೆ ಬಂದು ನಿನ್ನನ್ನು ತಡೆದೆ. ಆತ್ಮಹತ್ಯೆ ಮಹಾಪಾಪ. ಸಾಧಿಸುವುದಕ್ಕೆ ಏನೂ ಇಲ್ಲ. ಜಯಿಸಬೇಕು ಎನ್ನುವುದಾಗಿ ಧೈರ್ಯದ ಮಾತನ್ನು ಹೇಳಿ ನನ್ನ ಪ್ರಾಣವನ್ನು ಉಳಿದಿರುವಂತಹ ಪುಣ್ಯಾತ್ಮ ನೀನು. ಆದ್ರಿಂದ ನಿನ್ನ ಪಾಲಿಗೆ ನಾನೇ ಪರಮಾತ್ಮ. ಶರಣು ಶರಣು ಶರಣು. ಒಳ್ಳೆಯದಾಗಲಿ. ನೀ ನನ್ನ ಆತ್ಮೀಯ ಹೌದಾ? ನನ್ನ ಮಾತು ಕೇಳ್ತಿ ಹೌದಾ? ಹಾಗಿದ್ರೆ ಮಾತೆ ಈ ಕ್ಷಣದಿಂದ ನೀನು ಕುಡಿತವನ್ನು ಬಿಡ್ಬೇಕು. ಕುಡಿತವನ್ನು ಬಿಡ್ಬೇಕು. ಇವತ್ತಿನ್ನು ಕುಡಿಯುವುದಿಲ್ಲ. ನಮಗೆ ಸಿಕ್ಕುವವರೆಲ್ಲ ಇಂಥವರೇ, ಗಡಿಬಿಡಿ ಮನುಷ್ಯರೇಯ. ಅದಲ್ಲದೆ ಹೋದ್ರಾಮ ಏನಂದ? ಇವತ್ತಿನಿಂದ ಕುಡಿತವನ್ನು ಬಿಡಬೇಕು ಅಂದ. ಇವತ್ತಿನ್ನು ಕುಡಿಯುವುದಿಲ್ಲ ಅಂದೆ. ನಾಳೆ ಹಾಕ್ತೇನೆ ಅಂತ ಲೆಕ್ಕ. ಹೌದು, ಅಷ್ಟಂದ್ರು ಅವನಿಗೆ ಗೊತ್ತಾಗ್ಲಿಲ್ಲ. ಆದ್ರೂ ಓಡಿದ್ನಲ್ಲ. ಯಾಕೆ? ಅವನಿಗಿಲ್ಲ ನಿಂತುಕೊಳ್ಳಿಕ್ಕೆ ಧೈರ್ಯ ಇಲ್ಲ. ಅವ ಎಣ್ಣೆ ಹಾಕ್ಲಿಲ್ಲ. ನಾನು ಇಷ್ಟೊತ್ತಾದ್ರೂ ನಿಂತಿದ್ದೇನೆ. ಯಾಕೆ? ಚೂರು ಎಣ್ಣೆ ಹಾಕಿದ್ದೇನೆ. ಒಳಗಿದ್ದ ಪರಮಾತ್ಮ ಧೈರ್ಯ ತುಂಬಿ ಮುಂದೋಗುವಂತೆ ದೂಡ್ತಾ ಇದ್ದಾನೆ. ಪರಮಾತ್ಮ ಧೈರ್ಯ ತುಂಬಿ ಮುಂದೋಗ್ಲಿಕ್ಕೆ ಹೇಳ್ತಾನ. ಸ್ವಲ್ಪ ಮುಂದೋಗಿ ಕೆಳಬಿದ್ದು ಮುಸುಡು ಹೊಡ್ಕೊಳ್ಳೋದೆ. ಆದ್ರೂ ಅವ ಎಲ್ಲ ಹೊಡೆದ ನೋಡ್ಕೊಂಡೇ ಬರ್ತೇನೆ. ಪ್ರಣಯದ ಪಕ್ಷಿಗಳಾಗುತ್ತಲಾವು ಪವನದೆಡೆಗೈದುತ್ತಲಾ ಜೋಡಿ. ಪ್ರಣಯದ ಪಕ್ಷಿಗಳಾಗುತ್ತಲಾವು ಪವನದೆಡೆಗೈದುತ್ತಲಾ ಜೋಡಿ. ಘನ ಸಂಭ್ರಮದಲ್ಲಿ ಕೈ ಕೈ ಬಿಡಿಯುತ್ತ ಮನದಾಸೆಗಳನ್ನು ನುಡಿಯಲ್ಗೆ. ನಿಲ್ಲಿಗೇನುಂಟು? ಮಾತಾಡಬೇಡ. ಮುಂದೆ ಏನ್ ನಿನ್ನ ಹೆಸರು? ದರ್ಶನ. ಮನೆ ಮುಂದೆ ಏನ್ ನಿನ್ನ ಹೆಸರು? ರಕ್ಷಿತಾ. ನಿನ್ನ ಹೆಸರು? ದರ್ಶನ. ನಿನ್ನ ಹೆಸರು? ರಕ್ಷಿತಾ. ಪ್ರಚಾರದಲ್ಲಿ ಜೋಡಿಯಲ್ಲ. ಇದನ್ನು ನೋಡ್ಬೇಕಿದ್ರೆ ನಾವು ಇಲ್ಲಿಗೆ ಓಡಿ ಬರ್ಬೇಕು. ಖಂಡಿತ ಹೌದು. ಏ ದರ್ಶನ್ ಕುಮಾರ್, ಏನಾಗಬೇಕು ಅವಳಿಗೆ? ಪ್ರಿಯತಮೆ ಆಗ್ಬೇಕು. ನಿನಗೆ ಪ್ರಿಯಕರ ಆಗ್ಬೇಕು. ಒಂದು ಪ್ರಿಯಕರ ಮತ್ತೊಂದು ಪ್ರಿಯಕರ. ಎಂತಂತೆ ಹೇಳೆ? ಈಗಾಗಲೇ ಪ್ರೇಮ ಸಾಗರದಲ್ಲಿ ಮಿಂದು ಮಡಿಯಾದವರು ಇದ್ದೇವೆ. ನಿನ್ನನ್ನು ನೋಡಿದ್ರೆ ಬಾವಿ ಕಟ್ಟಿಗೆ ಹೋಗದೆ 15 ದಿವಸ ಆದವರ ಕಾಣ್ತೀಯ. ನಿನ್ನದ್ದು ಎಂತದ್ದು? ನನ್ನ ಹೃದಯದಲ್ಲಿ ಅವಳ ಹೆಸರನ್ನು ಬರೆದುಕೊಂಡಿದ್ದೇನೆ. ಎಂತ ತಪ್ಪು ಕೆಲಸ ಮಾಡಿದೆಯೋ ನೀನು? ನನ್ನ ಹೃದಯದಲ್ಲಿ ಆತನ ಹೆಸರನ್ನ ಬರೆದಿರಿಸಿದ್ದೇನೆ. ನಿನಗೆ ಬೇರೆ ಎಲ್ಲೂ ಜಾಗ ಸಿಗ್ಲಿಲ್ವೇ? ಹಿಡಿ ಕತ್ತಿ. ಇದೇ ಕತ್ತಿಯ ಮನೆಯಿಂದಲಾಗಿ ಅವನ ಮುಂಗೈಯ ಮೇಲೆ ನಿನ್ನ ಹೆಸರನ್ನು ಬರೆ.
ಗೊತ್ತಾಗ್ಲಿಲ್ಲ. ಹಿಡಿ ಕತ್ತಿ, ನೀ ಬರ್ರೆ. ನೀ ಕತ್ತಿ ಹಿಡ್ಕೋ, ಅವನು ಎದೆ ಮೇಲೆ ಬರ್ರೆ. ಚಾಡಿಸಿ ತುಳಿದರೆ ಎಸೆಯ ಗೂಡು ಮುರಿದು ಹೋಗ್ಬೇಕು. ಹೋಗ್ಲಿ, ಯಾರದ್ದು ನಮಗೇನು. ಇವನೊಬ್ಬ ಕುಡ್ಕ, ನೀನೊಬ್ಬ ಮೂರ್ಖ. ನೀನ್ ಇದನ್ನು ಹಿಡ್ಕ. ಹೆಣ್ಣು ಮಕ್ಕಳು ಹೇಗಿರ್ತಾರೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಬೇಕು. ಹೆಣ್ಣು ಮಕ್ಕಳು ಗಂಡುಗಳನ್ನು ನಂಬಿಸಿ ಕುತ್ತಿಗೆಯನ್ನೇ ಕೊಯ್ಯುವಂತವರು. ಆದ್ರಿಂದಲೇ ನಾನು ಹೇಳುವುದು, ನಂಬಬೇಡಿ ನಂಬಬೇಡಿ ನಂಬಬೇಡಿ. ಇವ ಹೇಳಿದ ಹೆಣ್ಣು ಮಕ್ಕಳನ್ನು ನಂಬೇಡಿ, ನಂಬಿ ಹಾಳಾಗಬೇಡಿ. ಹೊಚ್ಚಪಗಳಿರೋ ಹೆಂಡತಿ ಅಂದ್ರೆ ಹೆಣ್ಣಿನ ಪ್ರಾಣವನ್ನು ಹೆಂಡತಿ. ಬಾಳೆಹಣ್ಣೊಂದನ್ನು ತಿಂದು ಸಿಪ್ಪೆಯನ್ನು ಬಿಸಾಡಿದಾಗ ನಮ್ಮನ್ನು ಬಿಸಾಡಲು ಬಿಡ್ತಾರೆ, ದಾರಿ ಮೇಲೆ ಹಾಕ್ತಾರೆ. ಯಾಕೋ ತಮ್ಮ, ಬೇರೆ ಏನು ಉದ್ಯೋಗ ಸಿಗ್ಲಿಲ್ವೇನೋ ನಿಮಗೆ? ಈ ಉದ್ಯೋಗಕ್ಕೆ ಬಂದು ಯಾಕೆ ಸಾಯ್ತೀರಿ? ಎಲ್ಲಿಯಾದ್ರೂ ದೊಡ್ಡ ತೋಟ ಇದ್ದವ್ರ ಮನೆಯಲ್ಲಿ ಅಡಕೆ ಹೆಕ್ಕರ ಹೋಗಡ, ಅಲ್ಲಿಗೆ ಹೋಗಿ ಹೆಕ್ಕಿದ್ರೆ ಇದರಿಂದ ಸಂಭಾವನೆ ಹೆಚ್ಚಿಗೆ ಕೊಡ್ತಾರೆ. ಸರಿ, ಹುಟ್ಟಿ 3 ಶನಿವಾರ ಕಲಿಯಲಿಲ್ಲ, ಮುಖದಲ್ಲಿ ಮೀಸೆ ಬರುವ ಜಾಗ ಉಂಟೆ ಹೊರತು ಮೀಸೆ ಬರಲಿಲ್ಲ. ಈಗಲೇ ಪ್ರೀತಿ ಪ್ರೇಮ ಪ್ರಣಯ ಪ್ರಾರಂಭ ಆಯಿತು. ಸಾಯ್ಲಿಕ್ಕೆ ಇವನ ತಂದೆ ತಾಯಿಗಳು ಎಂತ ಕಡು ಬಡವರೇ ಆಗಿರಲಿ, ಇರ್ಲಿ, ಮಕ್ಕಳು ಓದಬೇಕು ಎನ್ನುವ ಕಾರಣದಿಂದ ಹಣ ಕಳುವಿ ಕೊಡ್ತಾರೆ. ಇದು ಇವರು ಗುಡ್ಡದ ಮೇಲೆ ಎಂತ ಕೆಲಸ ಮಾಡ್ತಾ ಇದೆಯೋ ತಮ್ಮ. ಅದಲ್ಲದೆ ಹೋದ್ರೆ ಆ ಹುಡುಗರು ಒಂದೆಡೆಯಲ್ಲಿ ನಿಂತು ಪ್ರೀತಿ ಪ್ರೇಮ ಪ್ರಣಯ ಅಂತ ಶುರು ಮಾಡಿದ್ರು. ಅಲ್ಲಿಗೆ ಬಂದು ಕತ್ತಿ ಹಿಡಿ, ಅಲ್ಲಿ ಬರೆ ಅಂತ ಓಡಿಸಿದೆಯಲ್ಲ. ಹೆಣ್ಣು ಮಕ್ಕಳನ್ನು ಕಂಡ್ರೆ ನಿನಗೆ ದ್ವೇಷ ಯಾಕೆ? ನೀನು ಸತ್ತೋಗ್ತೀಯ. ನಿನ್ನ ಆ ಕತ್ತಿ ನನ್ನ ಹೊಟ್ಟೆ ಪ್ರವೇಶ ಮಾಡೋದಿಲ್ಲ. ಅಂದರೆ ಇದು ಕಬ್ಬಿಣದ ಹೊಟ್ಟೆಯ ಅಲ್ಲ, ಒಳಗಿದ್ದ ಪರಮಾತ್ಮ ಕೈ ಹಿಡ್ಕೊಂಡಿದ್ದಾನೆ. ಇದು ನನ್ನ ವೈಯಕ್ತಿಕ ವಿಷಯ. ಈ ವಿಷಯದಲ್ಲಿ ಯಾರಾದ್ರೂ ನನ್ನನ್ನು ಪ್ರಶ್ನೆ ಮಾಡ್ತಾರಂತಾದ್ರೆ ಅಂತವರನ್ನ ಇವೇನು ಪಂಜುರ್ಲಿ ಪಾತ್ರಿಯ? ಹೌದಾ? 1-2 ಕೊನೆ ಹೂ ಕೊಟ್ಟಿದ್ರೆ ಒಂದೇ ಸಲ ಹುಡಿಯಾಗಿ ಹೋಗ್ತಿತ್ತು. ನಾನೇನು ತಪ್ಪು ಮಾತಾಡಿದ್ನಿ? ಯಾಕೆ ಹೀಗೆ ಅಂತ ಕೇಳಿದಾಗ ಇದು ನನ್ನ ವೈಯಕ್ತಿಕ ಅನ್ನಲ್ಲ. ಇವೇನು ಗುಮ್ಮನಿ ಹುಟ್ಟಿದವನೇ, ಆದ್ರೂ ಸಿಟ್ಟು ಬಂತು. ಯಾಕೆ? ಮನುಷ್ಯನಿಗೆ ಸಿಟ್ಟು ಬರುವುದಕ್ಕೆ 2 ಕಾರಣ. ಒಂದು, ಅವನ ರಕ್ತದ ಒತ್ತಡ ಹೆಚ್ಚಾಗಿರ್ಬೇಕು. ಅದಲ್ಲ, ನಾವು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡ್ಲಿಕ್ಕೆ ಆಗದೆ ಇರಬೇಕು. ನನ್ನ ಪ್ರಶ್ನೆಗೆ ಉತ್ತರವೇ ಸಿಗ್ಲಿಲ್ಲ, ಹಾಗಾಗಿ ಜಟಿಲ ಪ್ರಶ್ನೆ ಕೇಳಿ ಸೋತು ಬಿಟ್ಟ. ಇವನಿಗೆ ಮಾತ್ರ ಸಿಟ್ಟು ಬರುವುದೇ, ನಮಗೇನು ಸಿಟ್ಟು ಬರುವುದಿಲ್ವಾ? ಬರ್ತದೆ. ಕೌಚು ಮಲ್ಕೊಂಡು ನಿದ್ದೆ ಮಾಡ್ತೇವೆ. ಹಾಲಿನ ಮನದವಳು, ಜೇನಿನ ನುಡಿಯವಳು, ಕೂಡಿಯಾಡಿ ಓದಿ ಬೆಳೆದ ಗೆಳತಿಯರಿವರು, ಕೂಡಿಯಾಡಿ ಓದಿ ಬೆಳೆದ ಗೆಳತಿಯರಿವರು, ಕಣ್ಣ ರೆಪ್ಪೆಗಳಿವರು, ಹೂವು ಗಂಧಗಳಿವರು, ಜೀವ ಭಾವಗಳಿವರು, ಹಾಲು ಜೇನುಗಳಿವರು, ಕೂಡಿಯಾಡಿ ಓದಿ ಬೆಳೆದ ಗೆಳತಿಯರಿವರು, ಕೂಡಿಯಾಡಿ ಓದಿ ಬೆಳೆದ ಗೆಳತಿಯರಿವರು, ಮಿಂಜು ನಯನೆಯರಿವರು, ಅಂಚೆ ಗಮನೆಯರಿವರು, ಜೇನಾದರಗಳಿವರು, ಸಿಂಹದ ಕಡಿಯವರು, ತುಂಬಿದೆದೆಯ ತುಂಬಿ ಗುರುಳ ಚಲುವೆಯರಿವರು, ತುಂಬಿದೆದೆಯ ಗುಂಬಿ ಗುರುಳ ಚಲುವೆಯರಿವರು, ಕೂಡಿಯಾಡಿ ಓದಿ ಬೆಳೆದ ಗೆಳತಿಯರಿವರು, ಹಾಲಿನ ಮನದವಳು, ಜೇನಿನ ನುಡಿಯವಳು. ನೀವು
ಸ್ನೇಹವು ಅಮೂಲ್ಯ, ಸ್ನೇಹವು ಅನುಪಮ, ಸ್ನೇಹವು ಅನನ್ಯ, ಸ್ನೇಹವು ಅಮೋಘ, ಸ್ನೇಹವು ಅಮೃತ, ಸ್ನೇಹವು ಅನೂಹ್ಯ. ಓ ಗೆಳತಿ, ನನಗನ್ನಿಸಿದ್ದೇನು ಬಲ್ಲೆಯ? ಏನದು? ಭಾಗ್ಯವಂತಳು ನಾನೇ, ಭಾಗ್ಯವಂತಳು ನಾನೇ, ಗುಣಮಣಿಯಾಗಿರುವ ತವ ಸಖ್ಯ ಹೊಂದಿದೆ. ಹೀಗೆ ಮುಂದಕ್ಕೆ ಬಾಳ ನೌಕೆಯೋ ಸಾಗಿ ತೀರವ ಸೇರಲಿ, ಹೀಗೆ ಮುಂದಕ್ಕೆ ಬಾಳ ನೌಕೆಯು ಸಾಗಿ, ನೌಕೆಯು ಸಾಗಿ, ನೌಕೆಯು ಸಾಗಿ ತೀರವ ಸೇರಲಿ, ದೂರ ತೀರವ ಸೇರಲಿ. ಆ ಹೀಗೆ ಮುಂದಕ್ಕೆ ಬಾಳ ನೌಕೆಯು ಸಾಗಿ ತೀರವ ಸೇರಲಿ. ಗೆಳತಿ, ಭಾವನಾ, ಕಣ್ಣು ಕೊರೈಸುವಂತಹ ಮಿಂಚು, ನೀರಿನಿಂದ ಬರೆದಂತಹ ಅಕ್ಷರ, ದಟ್ಟೈಸಿರುವಂತಹ ಮೋಡದ ನೆರಳು, ಸಾಯಂಕಾಲದ ಹೊಂಗಿರಣ, ಪ್ರಪಂಚದಲ್ಲಿ ಯಾವುದು ಶಾಶ್ವತವಲ್ಲ, ಸ್ನೇಹ ಒಂದೇ ಶಾಶ್ವತ ಅಂತ ಹೇಳಿದ್ರು. ವೈಶಾಲಿಪುರದ ಮಂತ್ರಿಯ ಮಗಳು ನೀನು, ಕರುಣಿಕನ ಮಗಳು ನಾನು. ನನ್ನ ನಿನ್ನ ಅಂತಸ್ತಿನಲ್ಲಿ ಅಂತರವಿರಬಹುದು, ಐಶ್ವರ್ಯದಲ್ಲೂ ಅಂತರವಿರಬಹುದು, ಗೆಳೆತನದಲ್ಲಿ ಅಂತರ ಉಂಟೇನೆ. ಹಾಲು ಜೇನು ಕುಡಿದ ಗೆಳತಿಯರು ನಾವು ಈಗ ಜೊತೆಯಾಗಿದ್ದೇವೆ. ಸಾಲದ ಗೆಳತಿ, ಜೀವನದ ಕೊನೆಯವರೆಗೂ ನಾವು ಜೊತೆಯಾಗಿ ಇರೋಣ. ಬಾಳಿನ ಗುರಿಯನ್ನು ತಲುಪುವುದಕ್ಕೆ ಸ್ನೇಹದ ನೌಕೆ ನೇರಿಕೊಂಡು ಜೊತೆಯಾಗಿ ಸಾಗೋಣ. ಇಲ್ಲಿಯವರೆಗೆ ಒಟ್ಟಾಗಿದ್ದೇವೆ, ಇನ್ನು ಮುಂದೆಯೂ ಒಟ್ಟಾಗಿರ್ಬೇಕು. ಯಾಕೆ? ಕೊಳಲು ನಾನಾದರೆ ಉಸಿರು ನೀನಲ್ಲವೇ, ಕೊಳಲು ನಾನಾದರೆ ಕೊಳಲು, ಕೊಳಲು ನಾನಾದರೆ ಉಸಿರು ನೀನಲ್ಲವೇ, ಕೊಳಲು 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 ನಾನಾದರೆ ಉಸಿರು ನೀನಲ್ಲವೇ, ಗೆಳೆದನ ಕೆಣೆಯುಂಟೆ ಜಗದಿ, ಗೆಳೆದನ ಕೆಣೆಯುಂಟೆ ಜಗದಿ. ಚಲುವೆ ನೀ ವೀಣೆಯಾದರೆ, ವೀಣೆಯಾದರೆ ತಂತಿನಾದಾನೆ, ನೀ ವೀಣೆಯಾದರೆ, ನೀ ವೀಣೆಯಾದರೆ ತಂತಿನಾದಾನೆ, ಗೆಲುವು ನಾವು ಜೊತೆಗಿದ್ದರೇನೆ, ಗೆಲುವು ನಾವು ಜೊತೆಗಿದ್ದರೇನೆ. ಚಲುವೆ ನೀ ವೀಣೆಯಾದರೆ ತಂದಿನಾದಾನೆ, ನೀ ವೀಣೆಯಾದರೆ ಗೆಲುವು ನಾವು ಜೊತೆಗಿರ್ದರೇನೆ, ಗೆಲುವು ನಾವು ಜೊತೆಗಿರ್ದರೇನೆ, ಗೆಲುವು ನಾವು ಜೊತೆಗಿರ್ದರೆ, ಗೆಲುವು ಗೆಲುವು ನಾವು ಜೊತೆಗಿರ್ದರೇನೆ. ಇಲ್ಲಿಯವರೆಗೆ ಕೂಡಿ ಆಡಿ ಓದಿ ಬೆಳೆದವರು ನಾವು. ಒಂದು ದೇಹದ ಎರಡು ರಟ್ಟೆಗಳಿದ್ದ ಹಾಗೆ, ಒಂದು ಮುಖದ ಎರಡು ಕಣ್ಣುಗಳಿದ್ದ ಹಾಗೆ, ಒಂದು ಕಣ್ಣ ಎರಡು ರೆಪ್ಪೆಗಳಿದ್ದ ಹಾಗೆ, ಹಕ್ಕಿಯ ರೆಕ್ಕೆ ಇಕ್ಕಿರದ ಪುಕ್ಕಗಳಿದ್ದ ಹಾಗೆ ಒಂದಾಗಿ ಬೆಳೆದವರು. ನನ್ನ ಮನಸ್ಸಿಗೆ ನೋವಾದ್ರೂ ನಿನ್ನ ಕಣ್ಣಂಚಲ್ಲಿ ನೀರು ಬರ್ತದೆ, ನಿನ್ನ ಮೈಗೆ ಗಾಯವಾದ್ರೂ ನನ್ನ ಕಣ್ಣಂಚಲ್ಲಿ ನೀರು ಬರ್ತದೆ. ಹೌದು, ಒಟ್ಟಾಗಿ ದುಡಿದಿದ್ದೇವೆ, ಯಶಸ್ಸನ್ನು ಸಂಪಾದಿಸಿದ್ದೇವೆ. ಇನ್ನು ಮುಂದೆ ನಾವು ಒಟ್ಟಾಗಿಯೇ ಇರ್ತೇವೆ ಅಂತ ಆದ್ರೆ ಯಶಸ್ಸು ನಮ್ಮದೇ ಅಲ್ವೇನೆ? ಯಶಸ್ಸನ್ನು ಸಂಪಾದಿಸಿ
ಸಂಪಾದಿಸೋದಕ್ಕೆ ಅವಕಾಶಗಳು ಬೇಕು ತಾನೆ. ಖಂಡಿತ. ಒಂದು ಅವಕಾಶ ನಮ್ಮನ್ನ ಕೈ ಬೀಸಿ ಕರೆಯುತ್ತಾ ಉಂಟು. ಏನದು? ಸಾರ್ಥಕನೆನ್ನುವಂತ ವ್ಯಕ್ತಿ ಶ್ರೀದ್ವೇಷಿಯಾಗಿದ್ದಾನಂತೆ. ಸಮಾಜ ಸೇವಕನಾಗಬೇಕಂತ ಅರ್ಹತೆಯನ್ನು ಹೊಂದಿಕೊಂಡಂತ ಆ ವ್ಯಕ್ತಿ ಆ ರೀತಿ ವಿಕೃತ ಮನಸ್ಥಿತಿಯನ್ನು ತಿರುಗಾಡ್ತಾನಂತಾದ್ರೆ ಅವನನ್ನು ಪರಿವರ್ತಿಸಿದ್ರೆ ಅಮೂಲ್ಯವಾದ ಕೊಡುಗೆಯನ್ನು ಕೊಟ್ಟ ಹಾಗಾಗುದಿಲ್ವಾ? ಮೊದಲು ಅವನನ್ನು ಕಾಣ್ಬೇಕು. ನಿನಗೆ ಕುಡಿಯುವುದು ನಾವು, ಹಾಯುವುದು ನೀವ. ಮೈ ಮೇಲೆ ಬೀಳ್ತೀಯಲ್ಲ, ಏನ್ ಅಪವಾದ ನಮಗ್ ಬರಲಿ ಅಂತ. ಯಪ್ಪ ಕಪ್ಪು ವಾಸನೆ ಮೂಗ್ ಬಿಡ್ಲಿಕ್ಕೆ ಆಗುದಿಲ್ಲ. ಯಾವ ದಾರಿಲಿ ಬಂದಿಯೋ? ನಾನು ಇದೇ ದಾರಿಲಿ ಬಂದೆ. ಕಾಲಿಗೆ ಏನಾದ್ರು ಹೊಲಸುತ್ತಾಗ್ತಾ ನೋಡು. ನಾನು ಹೇಳಿದ್ದ ಹಾಗಲ್ವಾ? ನೀನ್ ಹಾಕಿದ್ ಹೆಚ್ಚಾಗಿದೆ, ಅದರ ವಾಸನೆ ಮೂಗಿಗೆ ಬಡಿತಾ ಇದೆ ಅಂತ ಹೇಳಿದೆ. ಎಂತ ಮಾತಾಡ್ತೀನಿ? ಏನಾಯ್ತು? ಕುಡಿದ ನನಗೆ ವಾಸನೆ ಇಲ್ಲ, ನಿಂಗೆಲ್ಲಿಂದ ವಾಸನೆ? ಅದೊಂದು ಬಹಳ ಒಳ್ಳೇದು ಪುಣ್ಯಾತ್ಮ. ಕುಡುಕರಿಗೆ ಏನಾದ್ರೂ ವಾಸನೆ ಬರುವುದು ಗೊತ್ತಾಗ್ತಾ ಇದ್ರೆ ಈ ಪೃಥ್ವಿಯಲ್ಲಿ ಕುಡುಕರೇ ಇಲ್ಲದೆ ಹೋಗ್ತಾ ಇದ್ರು. ಸರಿ, ನಿನಗೆ ಆಡಿದ ಮಾತುಂಟಾ? ಉಂಟು. ಆಡಿದ ಮಾತುಂಟಾ ಅಂತ ಕೇಳುವುದು ಉಂಟು. ಅಲ್ಲದೆ ಇದ್ರೆ ನಿನ್ನ ದಿವಸ ನೀನು ಹೇಳಿದ್ದೆ ಎಂತದ್ದು? ಏನು? ಕುಡಿತವನ್ನು ಬಿಟ್ಟೆ. ನೀ ಸರಿ ಕೇಳದಿದ್ದಕ್ಕೆ ನಾವು ಹೊಣೆ ಅಲ್ಲ. ನೋಡು, ಬೇಡ, ಇನ್ನು ಇವತ್ತಿನ್ನು ಕುಡಿಯುವುದಿಲ್ಲ ಅಂದೆ, ನಾಳೆ ಕುಡಿಯುವುದಿಲ್ಲ ಅಂತ ಹೇಳಿದ್ದೇನೆ ನಾನು. ಸುತ್ತಿನ ಮಾತು ನನಗೆ ಅರ್ಥವಾಗದೆ ಹೋಯ್ತು. ಸುಪ್ಪ, ಒಂದು ಪ್ರಪ್ರಥಮವಾಗಿ ನೀನು ನನಗೆ ಸಿಕ್ಕಿದವಾಗ ನಿನ್ನಲ್ಲಿ ಒಂದು ಮಾತು ಕೇಳಿದೆ ನಾನು. ಕುಡಿಯುವುದು ಯಾಕೆ? ಅದಕ್ಕೆ ನೀನಂತ ಹೇಳಿದೆ, ನನಗೆ ಉದ್ಯೋಗ ಇಲ್ಲ, ಇನ್ನು ಬೇಸರದಿಂದ ಕುಡಿತಾ ಇದ್ದೇನೆ, ಆದ್ರಿಂದಲೇ ನಿನಗೆ ಉದ್ಯೋಗ ಕೊಡಿಸಿದ್ದೇನೆ. ಈಗ ಕುಡಿಯುವುದು ಯಾಕೆ? ಉದ್ಯೋಗ ಸಿಕ್ಕಿದೆ ಎನ್ನುವ ಸಂತೋಷದಿಂದ ಕುಡಿತಾ ಇದ್ದೇನೆ. ಈ ಕುಡುಕರಿಗೆಲ್ಲ ಸಿಗುವ ಒಂದು ಕುಂಟೆ ನೆಪ ಹೇಳ. ಕುಡಿಯುವುದಕ್ಕೆ ಎರಡೇ ಕಾರಣ. ಏನು? ಒಂದು ಸಂತೋಷ ಆದಾಗ, ಮತ್ತೊಂದು ದುಃಖ ಆದಾಗ. ಯಾವ ಜಾತಿ ಕುಡುಕನಾದ್ಯ ನೀನು? ನಾನೇನು ಮಹಾ ಕುಡುಕ. ಈ ಪ್ರಪಂಚದಲ್ಲಿ 3 ವಿಧದ ಕುಡುಕರಿದ್ದಾರೆ. ಹೌದಾ? ಒಂದು ಸಾಧಾರಣ ಕುಡುಕ, ಸಾಧಾರಣ, ಮತ್ತೊಂದು ಭಯಂಕರ ಕುಡುಕ, ಭಯಂಕರ, ಇನ್ನು ಕೆಲವರು ವಿಚಿತ್ರ ಕುಡುಕರು. ಹೇಗಂತ ಕೇಳಿದ್ರೆ ಹೇಳಿಕುಂಟಾ? ಹೋದಲ್ಲಿ ಬಂದಲ್ಲಿ ಸ್ವಲ್ಪ ಸ್ವಲ್ಪ ಹಾಕುವವರು ನಮ್ಮಂತವರು ಸಾಧಾರಣ ಕುಡುಕರು. ಹಾಗೆ ಇನ್ನು ಭಯಂಕರ ಕುಡುಕರು ಹೇಗೋ ಹಗಲಿಡೀ ಕುಡಿತಾ ಇರುವುದು ಬಿಟ್ಟರೆ ಹೊಟ್ಟೆಗೆ ಏನು ತಿನ್ನೋದು ಅವರು ಭಯಂಕರ ಕುಡುಕರು. ಆಮೇಲೆ ವಿಚಿತ್ರ ಕುಡುಕರು. ಅವ್ರಿಗೆ ಧರ್ಮಕ್ಕೆ ಸಿಕ್ಕಿದ್ರೆ ಮಾತ್ರ ಹಾಕುವುದು ಬಿಟ್ರೆ ದೇವರಾಣೆ ಹಣ ಕೊಟ್ಟು ಹಾಕುವುದಿಲ್ಲ. ಇವತ್ತು ಯಾರಾದ್ರೂ ಧರ್ಮಕ್ಕೆ ಕೊಡ್ಸಿದ್ದಾರಾ? ನಾ ಬರೋದು ತಡ ಆಯ್ತು. ನೀನ್ ಯಾರಿಗಾದ್ರೂ ಕೊಟ್ಟು ಬಂದ್ಯಾ? ನನ್ನಲ್ಲಿ ಹಣ ಇಲ್ಲ. ಸುಬ್ಬ, ನಿನ್ನ ಸಾವಾಸವೇ ಬೇಡ. ನಾನು ಹೊರಟೆ. ಎಲ್ಲಿಗೆ? ತಿರುಗಾಟಕ್ಕೆ. ನೀವು ಹೋಗಿ, ನಾ ಬರುದಿಲ್ಲ. ಹತ್ರ ನಡೆದು ಬರ್ಲಿಕ್ಕೆ ಆಗುದಿಲ್ಲ. ಹಾಗಲ್ಲ, ನಂಗೆ ಯಾಕೋ ನಿದ್ದೆ ಬರ್ತಾ ಉಂಟು. ಪುಣ್ಯಾತ್ಮ, ನಿದ್ದೆ ಮಾಡೋದು ಗೊತ್ತಿಲ್ವೇನೋ? ಹೊತ್ತು ಗೊತ್ತಬೇಕು ಅಂತ ನಂಗೂ ನಿಂಗೂ ಗೊತ್ತುಂಟು. ಬರುವ ನಿದ್ದೆ ಗೊತ್ತಿರ್ತದ? ಅದು ಹೇಗೆ ಹೇಳ್ತಿ? ಯಾರು ಎಲ್ಲಿ ಬೇಕಾದ್ರೂ ಮಲ್ಕೊಳ್ತಾರೆ. ನೋಡು, ಆ ಬದಿಯಲ್ಲೆಲ್ಲ ಹೌದಾ? ಬಿದ್ದ ಅವ್ರು ತಪ್ಪಲ್ಲ, ಮತ್ತೆ ಅಷ್ಟೊತ್ತಿ ಬಂದು ನಿದ್ದೆ ತಪ್ಪು. ಆದ್ರಿಂದಲೇ ಹೇಳೋದು ಏನು? ನಿದ್ದೆ ಬಂದವನಿಗೆ ಹಾಸಿಗೆ ಬೇಡ, ಹಸಿದವನಿಗೆ ರುಚಿ ಬೇಡ. ಹೌದಾ? ಆದ್ರಿಂದ ನಾನಿಲ್ಲೇ ಬಿದ್ಕೊಳ್ಳು. ನೀನಿಲ್ಲೇ ಬಿದ್ಕ. ನನ್ನೊಟ್ಟಿಗೆ ನೀ ಬಿದ್ಕ. ನಾನು ಬಿದ್ಕೊಳ್ಳೋದಿಲ್ಲ. ನಿನ್ನೆ ಒಟ್ಟಿಗೆ ನಾನು ಬಿದ್ಕೊಂಡ್ರೆ ಅವಳೆಲ್ಲ ನಾಳೆ ನಗಾಡ್ತಾರೆ. ಹಾಗಾದ್ರೆ ನೀ ಏನ್ ಮಾಡ್ತೀನಿ? ಮೇಲ್ಗಡೆ ಮಲ್ತೇನೆ. ನೀ ಮೇಲ್ ಮಲಗಿದ್ರಡ್ಡಿಲ್ಲ, ಕೆಳಗೆ ಬೀಳಬಾರ್ದು. ಅಭ್ಯಾಸ ಇಲ್ಲ. ನೀ ಬಿದ್ಕ. ಕಾಣ್ತಾ ಇಲ್ವಲ್ಲ? ಯಾರು ಕಾಣ್ತಾ ಇಲ್ಲ. ಇಲ್ಲೆಲ್ಲಾದ್ರೂ ಇರ್ಬೋದು, ಹುಡುಕೋಣವ. ಹುಡುಕೋಣ. ಮೇಲ್ ಮಲ್ಕೊಂಡು ಕೆಳಗಿದ್ದು ಸಾಯ್ತಾನೆ. ನೀ ಹೇಳಿದ ಜನ ಇವನೇನೆ. ಸುಮ್ನೆ ಇರ್ತೀಯೇನೆ? ಊರಲ್ಲೊಬ್ಬ ಗಣ್ಯ ವ್ಯಕ್ತಿ ದಾರಿ ಮೇಲೆ ಬಿದ್ದುಕೊಂಡಿರ್ತಾನ. ಮತ್ತೆ ಇವ ಯಾರು? ಎಡಬಿಡಂಗಿ ಇವ. ನಮ್ಗೆ ಒಂದು ಅಂಗಡಿ ಇದ್ದಿದ್ರೆ ಸಾಕಿತ್ತು. ಬಹುಶಃ ಹೀಗಿರ್ಬೋದು. ಹೇಗೆ? ಒಬ್ಬ ದೊಡ್ಡ ಜನ ಅಂತ ಆದ್ರೆ ಅವನೊಟ್ಟಿಗೆ ಕಾಲು ಹೊತ್ಲಿಕ್ಕೆ, ಅವನು ಗಾಳಿ ಹಾಕ್ಲಿಕ್ಕೆ 4 ಜನ ಇಂಥವ್ರು ಇರ್ತಾರೆ. ಇವ ಅಂತವನಂತ ಇವನನ್ನು ವಿಚಾರಿಸೋಣ. ಅವನ ಸುಳುಹು ಸಿಕ್ಕಿತ್ತು. ಎಬ್ಸುವ. ಕುಡಿದವರು ಸಹವಾಸ ಆದ್ರೆ ಬೇಕು, ಕುಡಿದೇ ಇದ್ದವರು ಸಹವಾಸ ಬೇಡ. ಏನು ಒಂದು ನಿದ್ದೆಗಣ್ಣಲ್ಲಿ ಮಾತಾಡ್ದ ಎಷ್ಟು ಏನ್ ಮಾತಾಡಿದ? ಅಯ್ಯ, ಅಂಗಡಿ ಸುದ್ದಿ ಎಲ್ಲ ಮಾತಾಡ್ದ ಅವ. ಸತ್ಯಾಣ್ಣನ ಅಂಗಡಿ ಸುದ್ದಿ. ಇವನು ಸಹವಾಸ ಇದು ಎಂತ ಭಾಗ್ಯವೆನಗೆ ದೊರಕಿತು, ಎಂತ ಭಾಗ್ಯವೆನಗೆ ಇದು ಎಂತ ಭಾಗ್ಯವೆನಗೆ ದೊರಕಿತು, ಎಂತ ಭಾಗ್ಯವೆನಗೆ ಎನಗಿದು ಎಂತ ಭಾಗ್ಯವೆನಗೆ. ಹೊಸತನದ ನಾರಿ ಜತೆ ಜತೆಯ ಸೇರಿ, ಹೊಸತನದ ನಾರಿ ಜತೆ ಜತೆಯ ಸೇರಿ, ಹೊಸದು ಹೊಸದು ವಯ್ಯಾರವ ತೋರುದ ಎಂತ ಭಾಗ್ಯವೆನಗೆ ಎನಗಿದು ಎಂತ ಭಾಗ್ಯ, ಎಂತ ಭಾಗ್ಯ, ಎಂತ ಭಾಗ್ಯವೆನಗೆ. ಚೂರು ಹಾಕೊಂಡು ಹುಡಿ ನೆಲದ ಮೇಲೆ ಮಲ್ಕೊಂಡದ್ದು ಬಾರಿ ಒಳ್ಳೆದಾಯ್ತು. ಎಂತ ಕನಸು, ಹೆಣ್ಣು ಮಕ್ಕಳದ್ದೇ ಕನಸು ನೋಡಿ. ಚಂದ ಚಂದದ ಹೆಣ್ಣು ಮಕ್ಕಳೆಲ್ಲ ಬಂದು ಮಾತಾಡಿದಾಗ ಆಯ್ತು. ಅವ ಏನು ಕುಡಿದೆ ಮೇಲ್ ಮಲ್ಕೊಂಡಿದ್ದಾನೆ,
ಅವನಿಗೆ ವೈರಿಗಳು ಕನಸು ಬಿತ್ತೋ ಏನೋ, ನಿದ್ದೆಗಣ್ಣಲ್ಲೇ ಮಾತಾಡ್ತಾ ಇದ್ದ. ಇವಾಗ ಕುಡ್ದದ ಮಾತ್ರ ಅಲ್ವೇ, ಎಲ್ಲೋ ಹುಚ್ಚನಾಯಿ ಕೂಡ ಕಚ್ಚಿದೆ ಇವನಿಗೆ. ಮೂರು ಜನದ ವಾಸನೆ. ನೀವಿಬ್ರು ಜೀವ ಇದ್ದವ್ರೆ, ಮತ್ತೆ ಬಾಂಬೆ ಅಂತ ಮಾಡ್ಕೊಂಡೇನ? ಇಬ್ರು ಸೇರಿ ಅಂದ್ರೆ ಇಲ್ವಾ? ನನಗೆ ಆ ಸ್ವರ ಕೇಳಿದಾಗಾಯ್ತು. ಓಡ್ ಬಂದು ಬಾಯಿ ಹಾಕೋದು ಬೇಡ ಅಂತ. ಏನ ಏನು ಹೆಣ್ಣು ಮಕ್ಕಳ ರಾಶಿ, ಏನು ಹೆಣ್ಣು ಮಕ್ಕಳ ರಾಶಿ. ಇಬ್ರೇ ರಾಶಿ ಅಂತದ. ನನಗೆ ಇಬ್ಬರನ್ನ ಕಂಡ್ರೆ 4 ಜನ ಕಂಡಾಗ ಆಗ್ತದೆ, 4 ಜನರನ್ನ ಕಂಡ್ರೆ 40 ಜನರನ್ನ ಕಂಡಾಗ ಆಗ್ತದೆ. ಹಾಗಾಗಿ ಹೆಣ್ಣು ಮಕ್ಕಳ ರಾಶಿ ಅಂದೆ. ಯಾರ ನೀನು? ಯಾರ ನೀನು? ನಾನೊಬ್ಬ ಗಂಡಸು. ಮೇಲ್ನೋಟ ಗೊತ್ತಾಗುತ್ತದೆ, ಏನಂದ್ರೆ ಮೇಲಿನಿಂದ ನೋಡುವಾಗ ಗೊತ್ತಾಗುತ್ತದೆ. ಮೇಲ್ನೋಟ ಗಂಡಸು, ಮೇಲ್ನೋಟ ಗಂಡಸು ಅಂದ್ರೆ ಏನರ್ಥ? ಪುಣ್ಯಾತ್ಮ, ದೂರದಲ್ಲಿ ಒಬ್ಬ ವ್ಯಕ್ತಿನ ಕಂಡಾಗ ಅವನ ಉಡುಗೆ ತೊಡಿಗೆ ಆಯಾ ಆಕಾರದಲ್ಲಿ ಅವ ಗಂಡನ್ನು ನಿರ್ಣಯಿಸಬಹುದು. ವ್ಯಕ್ತಿಯನ್ನು ತಿಳಿದಕ್ಕೆ ಅಷ್ಟೇ ಸಾಕ. ಅವನಿಗೊಂದು ಹೆಸರು ಅಂತ ಇಲ್ವಾ? ಹೆಸರು ಸೂ ತೆಗೆದ್ರೆ ಬಣ್ಣ, ಬಾ ತೆಗೆದ್ರೆ ಸುಣ್ಣ. ಬಸುಣ್ಣ, ಸುಬ್ಬಣ್ಣ. ಯಾವ ಹಾಳೂರು ಸುಬ್ಬನ? ಹಾಳೂರಿನ ಸುಬ್ಬ ಅಲ್ಲ, ಒಳ್ಳೆಯವರಿನ ಸುಬ್ಬ. ಸುಬ್ಬನ ಹೆಸರು ನೋಡಿ ಈ ಊರಲ್ಲಿ ಎಷ್ಟು ಮಂದಿ ಇರ್ಲಿಕ್ಕಿಲ್ಲ. ಹಾಗಂತ ವ್ಯಕ್ತಿಯನ್ನು ಗುರುತಿಸುವುದಕ್ಕಷ್ಟೇ ಸಾಕಾ? ಉಪಾಯ ಉಂಟು. ಒಂದು ಅವನು ಜಾತಿಯಿಂದ, ಅಥವಾ ಮಾಡುವ ಉದ್ಯೋಗದಿಂದ, ಅಥವಾ ಅವನು ಊರಿನ ಹೆಸರಿನಿಂದ. ಹಾಗೆ ನಿನಗೆ ಹಿಂದೆ ಮುಂದೆ ಏನಿಲ್ವಾ? ಈ ಕಡೆಯಿಂದ ನೇರವಾದ ಪ್ರಶ್ನೆ ಬರ್ತಾ ಉಂಟು. ನಿನ್ನದೇನು ಕೊಂಕಿನ ಪ್ರಶ್ನೆ? ನಿನ್ನ ಕೊಂಕು ನನ್ನ ಹತ್ರ ನಡೀಲಿಕ್ಕಿಲ್ಲ. ಏನು? ನಾವು ಕೊಂಕಿನ ಒಡನಾಡಿದವರೆಲ್ಲ ಇದ್ದವರು ಗೊತ್ತಾ? ಇಲ್ಲಿ ಎಂತದ್ದಾಯ್ತು? ಹಿಂದೆ ಮುಂದೆ ಇಲ್ಲ ಕೇಳಿದ್ರೇನು? ಹೆಸರಿನ ಆ ಕಡೆ ಈ ಕಡೆ ಜಾತಿ ಊರು ಉದ್ಯೋಗ ಬಿಟ್ಟಿದ್ಯಾ ಕೇಳಿದ್ದು? ಅದೆಲ್ಲ ಉಂಟು. ನಾನು ಮೊದಲು ಗಾಡಿ ಹೊಡಿತಾ ಇದ್ದೆ, ಗಾಡಿ ಸುಬ್ಬ ಅಂತ ಕರೀತಿದ್ರು. ಈಗ ಚೂರ್ ಚೂರೆ ಹಾಕೋದ್ರಿಂದ ಕುಡುಕು ಸುಬ್ಬಣ್ಣ ಅಂತಾರೆ. ಸಾರ್ಥಕ ಅವನು ಮಲಗಿದ್ದಾನೆ. ಅವನಿಗೆ ಹೆಣ್ಣು ಮಕ್ಕಳನ್ನು ನೋಡಿದ್ರೆ ಆಗುದಿಲ್ಲ. ಅವ ಹೇಳುವ ಹೊತ್ತಿನಲ್ಲಿ ನೀವು ಎದುರಿಗೆ ಸಿಕ್ಕಿದ್ರೆ ನಿಮ್ಮ ಪಾಲಿಗೆ ಅವನಿಂದ ಏನು ಅನಾಹುತ ಆಗ್ತದೆ ಅಂತ ಹೇಳಲಿಕ್ಕೆ ಬರುದಿಲ್ಲ. ಹೋಗಬೇಡಿ, ಎಬ್ಬಿಸಬೇಡಿ. ನಮಗ್ ಮಾತಾಡ್ಬೇಕಿತ್ತಲ್ಲ. ನಾನಿದ್ದೇನಲ್ಲ, ಅವನಿಂದ ಏನೇ ಅಪಾಯ ಆದ್ರೆ ಎದುರಿಸ್ತೇವೆ ಅನ್ನೋ ವಿಶ್ವಾಸದಲ್ಲಿ ಬಂದದ್ದು ನಾವು. ಹೋಗುದು ಬೇಡ ಬೇಡ ಬೇಡ, ಏನ್ ಬೇಡ ಬೇಡ ಬೇಕು. ಕೊನೆಗೆ ಅವನಿಂದ ನಿಮ್ಮ ಪಾಲಿಗೆ ಅನ್ಯಾಯ ಆದ ಮೇಲೆ ಮತ್ತೆ ನನ್ನಲ್ಲಿ ಬಂದು ಸುಬ್ಬ ಇದೆ ಅಂತ ಕೇಳಿದ್ರೆ ನಾ ಮಾತಾಡುವ ಅಲ್ಲ. ನಿನ್ನೆ ಹಗಚ್ಚಿಗೆ ಏನಂದೆ? ಹೊಗ ಅಂದೆ. ನೀನೆ ಇನ್ನೊಂದ್ಸಲ ಬಾ ಬಾ ಅಂದ್ರು ಬೇಡ ಗೆಳತಿ. ನಾವು ಜೊತೆಯಾಗಿ ಹೋದಾಗ ಅವ ಒಬ್ಬ ಮನೆ ಬಿಚ್ಚಿ ಮಾತಾಡಲಾರ. ಅದಕ್ಕೆ ನಾ ಮುಂದಾಗಿ ಹೋಗುತ್ತೇನೆ. ನಿನ್ನೇನಾದ್ರೂ ಅಪಾಯ ಆದ್ರೆ ನಿನಗಾಗುವ ನೋವನ್ನು ಕಾಣೋದಕ್ಕೆ ನನ್ನಿಂದ ಸಾಧ್ಯವಿಲ್ಲ. ಜಾಗೃತರಾಗಿರು. ಅದೆಂತದ್ದು ಒಂದು ಬೆರಳಲ್ಲಿ ನಿನ್ನನ್ನು ಕರೆಯುವುದು ನಾನು. ಅದ್ಯಾಕೆ? ನೀನು ಒಬ್ಬಳೇ ಅಲ್ವೇ? ಅದಕ್ಕೆ ಹಾಗಾಗಿ ಒಂದು ಬೆರಳು. ಒಂದು 4-5 ಜನ ಇದ್ದಾರೆ. 4-5 ಜನ ಇದ್ರೆ ಹೀಗೆ, ಒಂದು 10-100 ಜನ ಇದ್ದಾರೆ. ಆವಾಗ ಹೀಗೆ. ಇವನಿಗೇನು ಗಂಡ ಅಂತ ಉಂಟದ? ಎಂತದ? ಅವಳೆಲ್ಲೋದ್ಲು? ಆ ಕಡೆ ಹೋದ್ಲು. ಆ ಕಡೆ ಯಾಕೆ ಹೋದ್ಲು? ಈ ಕಡೆಯಲ್ಲಿ ಅವಶ್ಯಕತೆ ಇಲ್ಲ ಅಂತ ಆ ಕಡೆ ತಿರುಗಾಡ್ಲಿಕ್ಕೆ ಹೋದ್ಲು. ಏಕಾಂತ ಪ್ರದೇಶದಲ್ಲಿ ಹೆಣ್ಣೊಬ್ಬಳೆ ತಿರುಗಬಾರದು, ಭಯಂಕರ ಅಪಾಯ. ಅದಕ್ಕೆ ರಕ್ಷಣೆಗೆ ಜನ ಬೇಡವೆ? ಈಗ ಯಾರು ಇರ್ಲಿಕ್ಕಿಲ್ವಲ್ಲ? ಯಾರ್ಯಾರು? ಯಾಕೆ ನಾನಿಲ್ವೇ? ನಿನಗೆ ಸರಿಯಾಗಿ ನಿಂತುಕೊಳ್ಳಿಕ್ಕೆ ಆಗುದಿಲ್ಲ, ನೀನು ಅವಳಿಗೆ ರಕ್ಷಣೆ ಕೊಡುದಾ? ನಾನು ಕೂತ್ಕೊಂಡೇ ರಕ್ಷಣೆ ಕೊಡ್ತೇನೆ. ಸರಿಯಾ? ಆ ಕಡೆ ಏನಂದ್ರೆ? ಸರಿಯೋ ಅಂದೆ. ಸರಿಯೋ ತಪ್ಪ ಅಧಿಕ ಪ್ರಸಂಗ ಬೇಡ. ಹಾಗಾಚೆ ಅಂದೆ. ನೀನು ಹೋಗ ಅಂದ್ಯಾ? ನೀ ಕರೆದು ಬರುದು. ಹಾರಲಗೆ ಬಿನ್ನೋಳಗಿದ್ದೀಯ ನಾನು ಭಾವನಾ. ನೀನು ಯಾವಳೇ ಆಗಲಿ ನನಗೆ ಸಂಬಂಧದ ವಿಷಯವಲ್ಲ. ಕೇವಲ ನೀನು ಭಿನ್ನಾಣಗಿತ್ತಿ ಮಾತ್ರವಲ್ಲ, ಮಾನ ಮರ್ಯಾದೆ ಎಲ್ಲವನ್ನು ಬಿಟ್ಟವಳೇ ಹೌದು. ಏಕಾಂತ ಪ್ರದೇಶವಿದು. ಪ್ರಾಯ ಸಮರ್ಥನು ನಾನು, ಪ್ರಾಯ ಸಮರ್ಥನು ನೀನು ಅಂತಿರುವಾಗ ಹತ್ತಿರ ಬಂದು ಮೈ ಮುಟ್ಟಿ ಮೈಯನ್ನು ತಟ್ಟಿ ಎಬ್ಬಿಸ್ತಿ ಅಂತ ಅನುಮಾನ ಬಿಟ್ಟವಳೇ ಹೌದು. ಅಲ್ಲ, ಎಷ್ಟೇ ಶಬ್ದ ಮಾಡಿದ್ರೆ ನಮಗೆ ಎಚ್ಚರ ಆಗ್ಲಿಲ್ಲ. ನಿಮ್ಮನ್ನು ಜಾಗೃತಗೊಳಿಸುವುದಕ್ಕೋಸ್ಕರವಾಗಿ ಆ ರೀತಿಯಲ್ಲಿ ವ್ಯವಹರಿಸಿದ್ದು. ನೋಡು, ನಿತ್ರೆ ನಿನ್ನ ಹೊಲ್ಲು ಧರಿಸಿಬಿಡ್ತೇನೆ. ಸಿಟ್ಟು ಬಂತ? ಹೆದರಿಸ್ತೀರಾ? ಭೀತಿಗೋಳಿ ಬೂದ್ಯಾದಗೆಲ್ಲ ಪುರುಷ ಪುಂಗವ ಭೀತಿಗೋಳಿ ಬೂದ್ಯಾದಗೆಲ್ಲ ಪುರುಷ ಪುಂಗವ ಭೀತಿಗೋಳಿ ಬೂದ್ಯಾದಗೆಲ್ಲ ಪುರುಷ ಪುಂಗವ ಸೋ
ಬಂದೆ ನೀಡು ನಿನ್ನ ಪ್ರೇಮ ಸಂಗಮ ಸೋತು ಬಂದೆ ನೀಡು ನಿನ್ನ ಸ್ನೇಹ ಸಂಗಮ ಓ ಪುರುಷ ಪುಂಗವ ನಿನ್ನ ಸ್ನೇಹ ಸಂಗಮ ಸೋತು ಬಂದೆ ನೀಡು ನಿನ್ನ ಸ್ನೇಹ ಸಂಗಮ ಖ್ಯಾತಿ ಪಡೆದೆ ಧೈರ್ಯ ಶೌರ್ಯದಿಂದ ಎಲ್ಲೆಡೆ ಖ್ಯಾತಿ ಪಡೆದೆ ಧೈರ್ಯ ಶೌರ್ಯದಿಂದ ಎಲ್ಲೆಡೆ ಧೈರ್ಯ ಶೌರ್ಯದಿಂದ ಎಲ್ಲೆಡೆ ಶೌರ್ಯದಿಂದ ಎಲ್ಲೆಡೆ ನೀತಿವಂತ ಪೊಗಳಲೆನಗೆ ಇಲ್ಲವೈ ಬಿಡೆಯ ನೀತಿವಂತ ಪೊಗಳಲೆನಗೆ ಇಲ್ಲವೈ ಬಿಡೆಯ ದಿಂದ ಎಲ್ಲೆಡೆ ಸ್ನೇಹ ಸಂಗವ ಪುರುಷ ಪುಂಗವ ಖ್ಯಾತಿ ಪಡೆದೆ ಧೈರ್ಯ ಶೌರ್ಯದಿಂದ ಎಲ್ಲೆಡೆ ನೀತಿವಂತ ಪೊಗಳಲೆನಗೆ ಇಲ್ಲವೈ ಬಿಡೆಯ ಪೊಗಳಲೆನಗೆ ಇಲ್ಲವೈ ಬಿಡೆಯ ಶೌರ್ಯದಿಂದ ಎಲ್ಲೆಡೆ ಸ್ನೇಹ ಸಂಗವ ಪುರುಷ ಪುಂಗವ ಬೀದಿಗೊಳಿಪುದ್ಯಾಗೆನ್ನ ಪುರುಷ ಪುಂಗವ ವಂಚಿಸುವುದಕ್ಕೆ ಬಂದೆ ಪ್ರಾಮಾಣಿಕತೆಯಿಂದಲೇ ವ್ಯವಹರಿಸ್ತೇನೆ. ವಿಶೇಷವಾದ ವಿಚಿತ್ರವಾದ ವಸ್ತುವನ್ನು ವ್ಯಕ್ತಿಯನ್ನು ಕಂಡಾಗ ಯಾರಿಗಾದ್ರೂ ಕುತೂಹಲ ಬರುವುದಿಲ್ವೇ? ವೈಶಾಲ್ಯಪುರದಲ್ಲಿ ನಿಮ್ಮಂತ ವಿಚಿತ್ರ ವ್ಯಕ್ತಿ ಮತ್ತೊಬ್ಬ ಇಲ್ಲ. ಧೈರ್ಯ ಸಾಹಸ ಶಕ್ತಿ ಶೌರ್ಯಗಳಿಂದ ಎಲ್ಲಾ ಕಡೆಯಲ್ಲೂ ಕೀರ್ತಿಯನ್ನು ಸಂಪಾದಿಸಿದ ಮಹನೀಯರು ನೀವು. ಇದು ವಿಚಿತ್ರವಾ ಅಲ್ಲ, ಮತ್ತೇನು? ವಿಶೇಷವಾದ ಪ್ರಭಾವ, ಸ್ತ್ರೀದ್ವೇಷಿ ಅಂತೆ. ಇದೊಂದು ವಿಚಿತ್ರವಂತಹ ಸ್ವಭಾವ. ಯಾಕ ರೀತಿಯಲ್ಲಿ ವರ್ತಿಸುತ್ತಾ ಇದ್ದೀರಿ ನಮಗೆ ಯಾರಿಗೂ ತಿಳಿದಿಲ್ಲ. ಆ ಅಂತರಂಗವನ್ನು ತಿಳಿಯುವುದಕ್ಕಾಗಿ ಬಂದವಳು ನಾನು. ಓ ಪುರುಷ ಪುಂಗವ, ನೀಡುತ್ತೀಯ ನಿನ್ನ ಸ್ನೇಹ ಸಂಗವ? ಸಾಕೆ ಸಾಕು. ಯಾಕೆ? ನಿನ್ನ ಮಾತ್ರ ಮೇಲೆ ನನಗೆ ಭರವಸೆ ಇಲ್ಲ. ಶುದ್ಧಾಂತರಂಗವನ್ನು ಹೊಂದಿಕೊಂಡು ಸ್ನೇಹ ಹಸ್ತವನ್ನು ಬಯಸಿ ಬಂದವಳು. ಏನು ಸಾಕ್ಷಿ ಕೊಡ್ತೆ? ದೇವರಾಣಿಯಾಗಿಯೂ ನಿಂತ ನೆಲದ ಸಾಕ್ಷಿ ಸೂರ್ಯಚಂದ್ರರ ಸಾಕ್ಷಿ. ನಾನು ಕೇಳಿದ ಸಾಕ್ಷಿ ಕೊಡ್ತೀಯಾ? ಖಂಡಿತವಾಗಿಯೂ. ಅಗ್ನಿಯೊಂದಿಗೆ ಸರಸವೇ ನಾರಿದ್ವೇಷ ಅಗ್ನಿಯೊಂದಿಗೆ ಸಂಗವೇ ಅಗ್ನಿಯಾಣೆ ಮಾಡು ನೀ ಎನ್ನಲ ಅಧಿಕಾರದ ಕಣ್ಣಲ್ಲೇ. ಹೆಣ್ಣೆ ಅಗ್ನಿಯನ್ನು ಮುಟ್ಟಿ ನಾನು ಸ್ನೇಹಿತಳಾಗ್ತೇನೆ ಅಂತ ಹೇಳುವಂತ ಹೇಳಿದ್ರೆ ಆಗುವುದಿಲ್ಲ. ಆದ್ರಿಂದಲೇ ನಿನ್ನ ಕೈ ಸುಟ್ಟಿದ್ದೇನೆ. ಅಗ್ನಿಯೊಂದಿಗೆ ಸರಸವೇ ಈ ಸಾರ್ಥಕ ಕೆಟ್ಟ ಹೆಣ್ಣುಗಳ ಪಾಲಿಗೆ ಮತ್ತೆಲ್ಲಾದ್ರೂ ನನ್ನ ಸುದ್ದಿಗೆ ಬಂದ್ರೆ ನಿನ್ನ ಕಲ್ಲದೆಯಾದನ ಪರಮ ಗೌರವಗಳಿಂದು ಜಲ್ವೆ ಆಕ್ರಂದನವೆಸಗೆ ನೋಡಲಾರೇನು ಗೆಳತಿ ಘಾತಗೆ ಈಡದಾಗೀಗ ದಗ್ಧ ಹಸ್ತವ ಕಾಡಿದಾನೆ ಇದರ ನಿಧಾನವ ಮೂಢ ಪಾಪಿ
ಮಾಡದಲ್ಲ ಗೆಳತಿ, ಸ್ನೇಹಿತರಾಗುವಂತ ಕೇಳಿದಕ್ಕೆ ಪ್ರಮಾಣ ನೀಡಬೇಕು ಅಂತ ಹೇಳಿದ. ಉರಿಯುತ್ತಿರುವ ಬೆಂಕಿಯ ಕೊಳ್ಳಿಯನ್ನು ತಂದು ನನ್ನ ಕೈಗಳನ್ನು ಸುಟ್ಟು ಬಿಟ್ಟ ಗೆಳತಿ. ನಿನ್ನ ಕೈಗಳನ್ನ ಆತ ಸುಟ್ಟಿದ್ದೆ. ಈ ಕ್ಷಣಕ್ಕೆ ಮಹಾರಾಜನಿಗೆ ಹೋಗ್ತೇನೆ. ಅವ ವಿಕೃತ ಮನಸ್ಕ, ಅವನೊಬ್ಬ ಹೀಗೆ ತಿರುಗಾಡ್ಕೊಂಡಿದ್ದ ಅಂತಾದ್ರೆ ನಮ್ಮಂತ ಅಮಾಯಕ ಹೆಣ್ಮಕ್ಕಳ ದೇಹ ಸುಡ್ತಾನೆ, ನಾಳೆ ಕೊಲ್ತಾನೆ. ಹಾಗಾಗಿ ಹೋಗಿ ದೂರಿ ಅವನಿಗೆ ಸರಿಯಾದ ಶಿಕ್ಷೆ ಆಗ್ಬೇಕು, ಸೆರೆಮನೆಯಲ್ಲಿ ಕೊಳಬೇಕಾತ. ಯೋಚನೆಯನ್ನು ಮಾಡಿಕೊಂಡು ನೋಡು, ಮೊದಲಾಗಿ ನಾವು ಯೋಚಿಸಿದ್ದು ಈತನನ್ನು ಪರಿವರ್ತಿಸಬೇಕು ಎಂದು. ಅದಕ್ಕಾಗಿ ಎಂತಹ ಕಷ್ಟ ನೋವನ್ನು ನಾವು ಅನುಭವಿಸೋಣ. ಈತನನ್ನು ಗೆಲ್ಲುವುದಕ್ಕೆ ಯತ್ನಿಸಬೇಕು ಹೊರತಾಗಿ ವಿರೋಧಿಸುವುದರಲ್ಲಿ ಅರ್ಥ ಉಂಟೇನೆ? ಹೌದು, ಅವನನ್ನು ಬದಲಾಯಿಸಬೇಕು ಅಂತಾದ್ರೆ ಮೊದಲಾಗಿ ಅವನ ಅಂತರಂಗವನ್ನು ನಾವು ತಿಳ್ಕೊಳ್ಬೇಕು. ಸುಬ್ಬನಿಗೆ ಗೊತ್ತಿರಬಹುದೇ ಇರೋದವ ಸುಬ್ಬಾ? ಸುಬ್ಬಾ ನಾನೇನು ಕೋಳಿ ಮರಿಯ? ಅವಾಗ ಹೋಗ 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 ಅಂದೆ. ಈಗ ವಿಶೇಷ ಆಕರ್ಷಣೆ ಈ ವರ್ಷ 2 ಕೈಯಲ್ಲಿ ಊಟ. ಇಲ್ಲಿ ಉರಿಯುತ್ತದೆ ಇಲ್ಲಿ. ಹೌದಾ? ಇದು ಕೇಳೋದು ಏನು? ಹೆಣ್ಣು ಮಕ್ಕಳಿಗೆ ಹಠ ಇರಬಾರ್ದು, ಗಂಡಸರಿಗೆ ಚಟ ಇರಬಾರ್ದು ಅಂತ. ಹೆಣ್ಣು ಮಕ್ಕಳಿಗೆ ಹಠ ಇರಬಾರ್ದು, ಗಂಡಸರಿಗೆ ಚಟ ಇರಬಾರ್ದು. ಮತ್ತೆ ಕುಡಿಯುವುದು ಯಾಕೆ? ನಾ ಕುಡಿಯುವುದು ಚಟಕ ಅಲ್ವಾ? ಆತ್ಮಾನಂದಕ್ಕಾಗಿ. ಈ ಕುಡುಕರಿಗೊಂದು ಕಾರಣ ಸಿಗುವುದು ಅಂತ ಹೇಳಿದ್ರೆ ಸುಬಣ ನೀನು ಈ ಸಾರ್ಥಕನ ಜೊತೆ ಇದು ಕೆಲವು ವರ್ಷಗಳಾಯ್ತು. ನೀನು ಆತನ ಒಡನಾಡಿ ಎಂಬಲ್ಲಿಗೆ ಅವನ ಅಂತರಂಗವನ್ನು ಅರ್ಥವನ್ನೇ ಆಗಿರ್ಬೇಕು. ಅವನು ಯಾಕೆ ಹೀಗೆ ಹೆಣ್ಣು ಮಕ್ಕಳನ್ನು ಕಂಡ್ರೆ ಸಿಡಿದು ಹೇಳ್ತಾನೆ? ನೀ ಕೇಳಿಲ್ಲ ಅವನಲ್ಲಿ, ನೀ ಕೇಳಿದ್ರೆ ಹೇಳಿರ್ಲೇಬೇಕು ಬಿಡು. ಏನಂತೆ? ಯಾರಿಗೊತ್ತು? ಯಾವಾಗ ಕೇಳಿದ್ರು ಉತ್ತರ ಒಂದೇ, ಇದು ನನ್ನ ವೈಯಕ್ತಿಕ. ಕೇಳಿದ್ರು ಅವ ನನಗೆ ಬಿಡು. ಅಂತರಂಗದ ವಿಷಯವನ್ನು ಇನ್ನೊಬ್ರಲ್ಲಿ ಹೇಳಲೇಬೇಕು ಅಂತಿಲ್ಲ. ಆದ್ರೆ ಮನುಷ್ಯ ಅಂತಾದ್ರೆ ದೌರ್ಬಲ್ಯಗಳು ಸಹಜ. ಈಗ ನೀನೇ ನೋಡು, ಉಳಿದೆಲ್ಲ ವಿಷಯಗಳು ಒಳ್ಳೆಯವನೇ. ಹನಿ ಎಣ್ಣೆ ಹಾಕೋದ್ರಲ್ಲಿ ಕೆಟ್ಟವನ, ಅದು ದೌರ್ಬಲ್ಯ. ಅಂತ ವಿಷಯ ಅವನಿಗೆ ಯಾವುದೂ ಇಲ್ಲ. ಇಂಥದ್ದನ್ನೆಲ್ಲ ಕಂಡ್ರೆ ಸಹಿಸುವ ಅಲ್ಲ. ಸಕಲ ಗುಣ ಸಂಪನ್ನ, ಏಕಗುಣಹೀನ. ಹೆಣ್ಣು ಮಕ್ಕಳನ್ನು ನೋಡಿದ್ರೆ ಆಗುದಿಲ್ಲ ಅವನಿಗೆ. ಬಿಡು, ದೌರ್ಬಲ್ಯಗಳು ಇರಲೇಬೇಕು ಅಂತಿಲ್ಲ. ಹಾಗಂತ ಮನುಷ್ಯ ಅಂತಾದ್ರೆ ಆಸಕ್ತಿ ಇದ್ದೇ ಇರ್ತದೆ. ಮನುಷ್ಯನ ಆಸಕ್ತಿಯನ್ನು ತಿಳಿಬೇಕು ಅಂತಾದ್ರೆ ಅವನಲ್ಲಿ ಕೇಳಿ ತಿಳಿಬೇಕು ಅಂತಿಲ್ಲ. ಯಾವ್ದೊಂದು ವಸ್ತುವನ್ನು ಮತ್ತೆ ನೋಡುವುದು. ನಿನ್ ಕುತ್ತಿಗೆ ಬೊಳ್ಳಿ ಹಾಕಿದ್ರ ಅಂತ ನೀ ಗೊಂಬೆ ಕೈ ಹೋದಾಗೆ ತಲೆ ಅಲ್ಲಾಡಿಸ್ತಿ. ಕೈಯಲ್ಲದು ಉಂಗ್ರವ ಅಲ್ಲ, ಅದು ಬೆಂಡೋಲೆ. ಇದು ಬಂಗಾರದೇ ಅಲ್ಲ, ಮರದ್ದದು. ಈ ವರ್ಷ ಪ್ರಾರಂಭ ಆಯ್ತಾ? ಬೆರಳಿಗೊಂದು ಬಂಗಾರದ ಉಂಗ್ರ ಹಾಕೊಳ್ಳಿಕ್ಕೆ ಅದನ್ನ ಯಾರು ತೊಳ್ಕೊಡಿ ನೀನು? ಯಾರು? ಮಂತ್ರಿ ಮಗಳು. ಇದೆಂತದ? ನನ್ನ ಮೈ ಮೇಲೆ ಇದೆಲ್ಲ ಬಂಗಾರವೇ. ಇದೆಲ್ಲ ಬಂಗಾರವೇ. ಇದೆಲ್ಲ ಏನು ಅಂತ ಗೊತ್ತಾಗ್ಬೇಕಾ? 4 ಹನಿ ಮಳೆ ಬೀಳ್ಬೇಕು ಇದ್ರ ಮೇಲೆ, ಆವಾಗ ಹೊಳೆಯೋ ಹೊರತ ನೋಡ್ಬೇಕು. ಹೌದು, ಹೊಲಿತದೆ. ಮೇಲೆ ಕುಳಿತು ಧೂಳ ತೊಳೆದು ಹೋಗಿ. ಏನ್ ಸಂಶಯ ನಿನಗೆ? ನಂಗೇನಿಲ್ಲ, ಬಂಗಾರ ಹೌದಾ ಅಲ್ವಾ ಅಂತ ಅನುಮಾನ ಇತ್ತು. ನೋಡುವ. ಅನುಮಾನವೇ ಇಲ್ಲ, ಅದು ಬಂಗಾರ. ನೋಡುವ. ನೋಡು ಎಂತದ್ದು ನೋಡ್ತಾ ಇದ್ದಲ್ಲಿ ನೀನು. ಮುಟ್ಟಿ ನೋಡುವ. ನೀನು ಈ ಸೂಜಿ ಬೆಂಕಿ ಎಲ್ಲ ಮುಟ್ಟಿ ನೋಡುದು. ಬಿಟ್ಟು ಮತ್ತೆಲ್ಲ ಮುಟ್ಟಿ ಏನ್ ಆಗ್ತಾನೆ ನಾನು? ಹಾಗಾದ್ರೆ ಬಂಗಾರ ಪ್ರಚಾರ ಮಾಡಿ ನೀವು. ಇದು ಬಂಗಾರದ್ದೇ. ನಾ ಕೇಳಿದವನ ಆಸಕ್ತಿಯ ಕುರಿತಾಗಿ. ಈಗ ವ್ಯಕ್ತಿಯೊಬ್ಬನ ಆಸಕ್ತಿ. ಇವಳು ಉಂಗ್ರ ಎಲ್ಲ ಸುಟ್ಟು ಹೋಗ್ಲಿಲ್ಲ, ಕೈ ಮಾತ್ರ ಉಡು. ಕೈ ಚರ್ಮ ಉಂಗ್ರೇನು ಮರದ್ದ? ಕಬ್ಬಿಣದ? ಚಿನ್ನದ್ದೇ. ಕಪ್ಪಾಗಬೇಕಾಗಿತ್ತು. ಅದು ಅಪರಂಜಿ. ಯಾವ ಗಂಜಿ ಆಗ್ಲಿ ನೋಡುವ. ಕೈ ಸುಟ್ಟಾಗ ಉಂಗ್ರ ತೆಗೆದ ಈಗ ಭಾರಿ ಸುಲಭ. ಉಂಗ್ರ ತೆಗೆಯುವಾಗ ಚರ್ಮ ಸಮೇತ ಬರ್ತದೆ. ಉರಿಯುತ್ತದ? ಈಗ ಕೊಡ್ನಂಗ ನೀ ಆಸಕ್ತಿ ನಾನು ಎಲ್ಲಿ ಗ್ರಾಚಾರ ಆಗಿದೆ. ಅವನಿಗೆ ಆಸಕ್ತಿ ಯಾವ ವಿಷಯದಲ್ಲಿ? ಅವನಿಗೆ 2ರಲ್ಲಿ ಆಸಕ್ತಿ ಉಂಟು. ಒಂದು ನರ್ತನ, ಮತ್ತೊಂದು ಕಲೆ. ಹೌದಾ? ಯಾರೆಲ್ಲ ಹೇಳ್ಬೇಡಿ. ಮತ್ತೆ ಕುಡುಕರ ಕೈಯಲ್ಲಿ ಏನು ಉಳಿಯುವುದಿಲ್ಲ, ಅವ್ರ ಸಹವಾಸ ಮಾಡಿದವ್ರ ಕೈಯಲ್ಲಿ ಉಳಿತದೆ ಅಂತ ಮಾಡಿದ್ಯಾ? ಉಂಗ್ರ ಹೋದಕ್ಕಾಗಿ ನನಗೆ ಬೇಸರವೇ ಇಲ್ಲ. ಮತ್ತೆ ಅವನ ಆಸಕ್ತಿಯನ್ನು ತಿಳಿಯುವ ಪ್ರಯತ್ನ ಮಾಡಿದೆ. ಯಾಕೆ? ವ್ಯಕ್ತಿಯೊಬ್ಬನನ್ನ ವಿರೋಧಿ ಸಿಗಲೇಬೇಕು ಅಂತಾದ್ರೆ ಅವನ ದೌರ್ಬಲ್ಯದ ಎಳೆಯನ್ನು ಹುಡುಕಬೇಕು. ಅದೇ ಪ್ರೀತಿ ಸಿಗಲೇಬೇಕು ಅಂತಾದ್ರೆ ಅವನ ಆಸಕ್ತಿ ಎಳೆಯನ್ನು ಹುಡುಕಬೇಕು. ಇವನಿಗೆ ಕಲೆಯ ಕುರಿತಾಗಿ ಆಸಕ್ತಿ ಉಂಟು, ಅಷ್ಟೇ ಸಾಕು ಗೆಳತಿ. ಹೆಣ್ಣು ಅಂತ ಹೇಳಿದ್ರೆ ಹೌಹಾರು ಹಿಂದೆ ಸರಿಯುವಂತ ಈತ ಹೆಣ್ಣಿನ ಹಿಂದೆ ಓಡೋಡಿ ಬರಬೇಕು. ಹೆಣ್ಣು ಸಮಾಜಕ್ಕಿಂತ ಹುಣ್ಣು ಎನ್ನುವುದಾಗಿ ಭಾವಿಸಿರುವ ಈತ ಹೆಣ್ಣು ಸಮಾಜದ ಕಣ್ಣು ಎನ್ನುವುದಾಗಿ ಕೂಗಿ ಸಾರಬೇಕು. ಹಾಗೆ ಇವನನ್ನ ಒಂದೇ ವರ್ಷದಲ್ಲಿ ಪರಿವರ್ತಿಸ್ತೇನೆ ನೋಡು. ನಾಟಿ ಪಂಡಿತ ಯಮನೈದಂದನು ಘಾಟಿಯುತ ನಡೆನುಡಿಗಳಲ್ಲಿ. ನಾಟಿ ಪಂಡಿತ ಯಮನೈದಂದ ಘಾಟಿಯುತ ನಡೆನುಡಿಗಳಲ್ಲಿ, ಘಾಟಿಯುತ ನಡೆನುಡಿಗಳಲ್ಲಿ. ಪಾಠಶಾಲೆಯೊಳು ಚತುರ್ವರ್ಗವನೇ ದಾಟದೆ, ಪಾಠಶಾಲೆಯೊಳು ಚತುರ್ವರ್ಗವನೇ ದಾಟದೆ ಬಲು ಬೆಸರಾದ, ಪಾಠಶಾಲೆಯೊಳು ಚತುರ್ವರ್ಗವನೇ ದಾಟದೆ ಬಲು ಬೆಸರಾದ
ನಾಮ. ಎಲ್ಲೂರ ಮಾದೇವಪ್ಪ ಅನ್ನುವ ಸಂಪೂರ್ಣ ನಾಮದ ಮೊದಲನೇ ಅಕ್ಷರ ಕೊನೆಯ ಅಕ್ಷರವನ್ನು ಮಾತ್ರ ಇಟ್ಟುಕೊಂಡು ಯಮ ಅಂತ ಮಾಡ್ಕೊಂಡೆ ನೋಡಿ. ಇಲ್ಲೊಂದು ಚಿಕಿತ್ಸಾಲಯವನ್ನು ಆರಂಭಿಸ್ಕೊಂಡಿದ್ದೇನೆ ಈಗ. ಒಳ್ಳೆ ಔಷಧಿ ಕೊಡ್ತಾ ಇದ್ದೇನೆ. ಹೌದಪ್ಪ, ಎಲ್ಲ ಕಾಯಿಲೆಗೂ ಔಷಧಿ ಒಂದೇ, ಪಾತ್ರೆ ಮಾತ್ರ ಬೇರೆ ಬೇರೆ. ಭಾಗವತರಾದ ನಿಮಗೆ ಸ್ವರದಲ್ಲಿ ಏನಾದ್ರು ತೊಂದರೆ ಉಂಟಾ? ಈ ಕೆಸರಿನ ಗೆಡ್ಡೆ ಉಂಟಲ್ಲ, ಬೆಳಗಾವಿ ಮುಂಚೆ ಅದನ್ನ ಆಕಳಲ್ಲ ಸಮ ತಗೊಳ್ಳಿ, ಎಂತ ಸ್ವರ ಬರ್ತದೆ ನೋಡಿ. ನೋಡಿದ್ರ ಬೇರೆಯವ್ರಿಗೆ ಮಾತ್ರ ಹೇಳು ಔಷಧಿ. ತೋರಿಸಿಯೇ ಬರೋದು ಸ್ವರ ಅದು. ಹೌದಾ? ಎಂತ ಹೇಳಿಕ್ಕೆ ನಮ್ ಗ್ರಾಚಾರ್ಯವೇ ಸರಿ ಇಲ್ಲ. ಯಾರು ಕಾಣುವುದಿಲ್ಲ ಅಲ್ಲ ಇಲ್ಲಿ. ಪುಣ್ಯ ಯಾರೋ ಬಂದ್ರು ಹಾಯ್. ನೀರು ಪಾದಗೆ ಮತ್ತೆ ಬೀಳದೆ ಉಳಿಯದೆನ್ನುತ್ತ ದೂರ್ದ ವ್ಯಾಧಿಯ ನಾಂದು ಬಂದನು ಆ ದೂರ್ದಯ ಮರಣಿಗೆ. ವಾಸನೆ ಹತ್ತಿರ ಹೋಗ್ಬೇಡಿ, ಅವನಿಗೆ ರೋಗ ಅಲ್ವಾ? ಅಲ್ಲ, ಪರೀಕ್ಷೆ ಮಾಡ್ತೀನಿ. ಯಾವ ಕೈ ಆಯ್ತು? ಸರಿಯಾಗಿ ಪರೀಕ್ಷೆ ಮಾಡಿ. ಬಲ ಎಡ ಎಡ. ನೋಡಿ, ಈ ಎಡ ಕೈ ಉಂಟಲ್ಲ, ಇದಕ್ಕೆ ಯಾವುದೋ ಒಂದು ಗಾಳಿ ತಾಗಿ ಅದು ಪಕ್ಕನ ಹೀಗ. ನೀವು ಹಿಡಕ್ ನೋಡ್ಬೇಡಿ, ಸುಮ್ನಿರಿ. ಅದಕ್ಕೆ ಪಕ್ಷಪಾತ ರೋಗ ಅಂತ ಹೇಳುದು. ಪಕ್ಷವಾತ. ಅದೇ. ನಿನಗ್ ತೊಂದ್ರೆ ಆಗ್ಬಾರ್ದು ಅಂತ ಅವಳನ್ನ ಅಲ್ಲಿ ತಲೆನೋವು ಉಂಟಾ? ಅಲ್ಲ, ರೋಗ ಬಂದಿದ್ದವರಿಗೆ ನನ್ನ ಮೈಮಟ್ಟೆ ಪರೀಕ್ಷೆ ಮಾಡ್ತಿರಲ್ಲ, ಯಾಕೆ? ರೋಗ ಬಂದವನಿಗಾದ್ರೂ ನಿನ್ನನ್ನು ಪರೀಕ್ಷೆ ಮಾಡಿದ್ದೆ ಯಾಕೆ? ಅವನಿಗಂತೂ ರೋಗ ಬಂತ. ಆ ರೋಗ ನಿನಗೆಲ್ಲರೂ ದಾಟ್ತಾ ನೋಡುವಂತ ಪರೀಕ್ಷೆ ಮಾಡಿದ್ದು. ಇದು ಸಾಂಕ್ರಾಮಿಕವೇ ಅಲ್ಲ. ರೋಗ ದಾಟಿತೆ, ಈಗ ತೊಂದ್ರೆ ಇಲ್ಲ. ಹೌದಾ? ಅವನಿನ ಗಂಡ ಅಂತ ಗೊತ್ತಾಯ್ತು. ಅವನು ಹೆಚ್ಚು ದಿವಸ ಉಳಿಯೋದಿಲ್ಲ. ಅವನು ಕೊನೆ ಆಸೆ ಏನು ಅಂತ ತೀರ್ಸ್ಬಿಡು. ನಿನ್ನ ಮುಂದಿನ ದಾರಿ ನೀ ಕಂಡುಕೋ. ನೀನು ಅವ್ರು ಉಳಿಯುವುದಿಲ್ವಾ? ಕಟ್ಟಿಕೊಂಡ ಗಂಡನ ಗತೆ ಹಾಗಾಯ್ತು, ಇಟ್ಟುಕೊಂಡ ಅನಿರುದ್ಧರ ಸ್ಥಿತಿ ಹೀಗಾಯ್ತು. ಇನ್ನು ಮುಂದೆ ನಾನು ಬದುಕಬೇಕಲ್ಲ, ನನಗೊಂದು ಜನ ಬೇಕಲ್ಲ. ಯಾರಿದ್ದಾರೆ? ಯಾರ್ಯಾರು? ಯಾಕೆ ಹತ್ತಿರದಲ್ಲಿ ವೈದ್ಯರಿದ್ದಾರಲ್ಲ. ಏನ್ ತೀರ್ಮಾನ ಮಾಡಿದೆ? ಅವ್ರನ್ ಗಂಡ ಅಂತ ಹೇಳುದಾ? ನನ್ನ ಗಂಡ ಅಲ್ಲ, ಅವರು ಯಾರೋ ಬೀದಿಯ ಬಿಕಾರಿ. ಸುಮ್ಗಿರಿಯಲ್ಲಿ ಪಾಪ ಅಂತ ಕರ್ಕೊಂಡ್ ಬಂದೆ. ವೈದ್ಯರೇ, ನೀವು ನೋಡೋದು ತುಂಬಾ ಚೆನ್ನಾಗಿ ಕಾಣ್ತೀರಾ. ಸುಂದರ ಜನ್ಮ ಪಾವನ ಆಗೋಯ್ತು. ವಿಷಯ ನಿಮ್ಮ ಸಹಾಯಕರು ಯಾರೇ ಇಲ್ಲವೇ ಇಲ್ಲಿ? ಈ ನನ್ನ ಚಿಕಿತ್ಸಾಲಯದಲ್ಲಿ. ಯಾವುದು ಚಿಕಿತ್ಸಾಲಯ? ಚಿಕಿತ್ಸಾಲಯದಲ್ಲಿ ಬಿಳಿ ಸೀರೆ ಉಟ್ಕೊಂಡವ್ರು ಯಾರು ಇಲ್ಲ. ಅಡುಗೆ ಮಾಡ್ಲಿಕ್ಕೆ ಹೆಣ್ಮಕ್ಳಿಲ್ವಾ? ಯಾರು ಸಿಗ್ಲೇ ಇಲ್ಲ. ಹೌದಾ? ನಾನು ಕೆಲಸ ಇಲ್ಲದೆ ಒದ್ದಾಡ್ತಾ ಇದ್ದೆ. ನಾನು ಯಾರು ಸಿಗದೆ ಒದ್ದಾಡ್ತಾ ಇದ್ದೆ. ಹಾಗಾದ್ರೆ ಹತ್ತಿರದಲ್ಲಿ ನಾನಿಲ್ವಾ? ಮನೆಯಲ್ಲಿ ಅಡುಗೆ ಎಲ್ಲೆಡೆ ಸಂಭ್ರಮ, ಎಲ್ಲೆಡೆ ಸಡಗರ, ಎಲ್ಲೆಡೆ ಉಲ್ಲಾಸವು ನಿಜದಿ. ತತ್ತೋಂ ದದಿ ಕುದಗದಿ ತದಿ ನದಿ ನದತ್ತೋಂ ದದಿ ಕುದೋದಿ. ಎಲ್ಲೆಡೆ ಸಂಭ್ರಮ, ಎಲ್ಲೆಡೆ ಸಡಗರ, ಎಲ್ಲೆಡೆ ಸಂಭ್ರಮ, ಎಲ್ಲೆಡೆ ಸಡಗರ, ಎಲ್ಲೆಡೆ ಉಲ್ಲಾಸವು ನಿಜದಿ, ಉಲ್ಲಾಸವು ನಿಜದಿ. ಮಲ್ಲರೊಡೆಯ ಭೂವಲ್ಲಭನ ಪದ ಪಲ್ಲವದುತ್ಸವ ವೀದಿನದಿ. ಮಲ್ಲರೊಡೆಯ 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 ಭೂವಲ್ಲಭನ ಪದ ಪಲ್ಲವದುತ್ಸವ ವೀದಿನದಿ. ಈ ದಿನದಿ ಮಲ್ಲರೊಡೆಯ ಭೂವಲ್ಲಭನ ಪದ ಪಲ್ಲವದುತ್ಸವ ವೀದಿನದಿ. ಸಂಭ್ರಮ ಸಂಭ್ರಮ ಸಡಗರ. ವೈಶಾಲಿ ಇವತ್ತು ಸಂಭ್ರಮ ಸಡಗರದಿಂದ ತುಂಬಿ ತುಳುಕಾಡ್ತಾ ಇದೆ. ಅದಕ್ಕೆ ಕಾರಣ ನನ್ನ ಪಟ್ಟಾಭಿಷೇಕ ಆಗಿದೆ ಇಂದಿಗೆ 10ನೇ ವರ್ಷ. ಅದಕ್ಕಾಗಿ ದಶಮಾನೋತ್ಸವವನ್ನು ಏರ್ಪಡಿಸಿದವನಿದ್ದೇನೆ. ನಮಸ್ಕಾರ. ಬಂದಿಯೇನ? ಬಂದೆ. ಸರಿ, ಹೊಸ ಅಂಗಡಿ ಹಾಕೊಂಡು ಬಂದೆ. ಹೊಸ ಅಂಗಿ? 2 ಉಂಗುರ ಕರಗಿಸಿ ಒಂದು ಅಂಗಿ ಮಾಡಿ. ಎಷ್ಟು ವೆಚ್ಚ ಆದ್ರೂ ಇವತ್ತು ಹೊಸ ಅಂಗಿ ಬೇಕೆ? ಭಾರಿ ಸಂತೋಷ. ಯಾಕೋ? ಇವರಿಗೆ ಇವತ್ತಿಗೆ 10 ವರ್ಷ ತುಂಬಿತಲ್ಲ. ಅವ್ರು ಹೇಳಿದ ಹಾಗ
ಪ್ರಭುಗಳು ಇಲ್ಲಿಯ ಸಿಂಹಾಸನ ರೋಹಣವನ್ನು ಮಾಡಿ 10 ವರ್ಷ ಸಂದು ಹೋಯಿತು. ಅದರ ಪ್ರಯುಕ್ತವೇ ಇಂದು ದಶಮಾನೋತ್ಸವ ಕಾರ್ಯಕ್ರಮ. ಭಾರಿ ಸಂತೋಷ. ಅದಕ್ಕಾಗಿ ಎಲ್ಲರೂ ಒಂದು ಸೇರಿದವರಿದ್ದಾರೆ. ಇವರೆಲ್ಲರೂ ನಿರೀಕ್ಷೆಯಲ್ಲಿ ಕುಳಿತುಕೊಂಡಿದ್ದು ಯಾಕೆ ಗೊತ್ತಾ? ಇವತ್ತು ವಿಶೇಷವಾಗಿರುವಂತಹ ಕಾರ್ಯಕ್ರಮ ಇದೆ. ನಮ್ಮ ಮಂತ್ರಿ ಮಗಳಾಗಿರುವಂತಹ ಕಲ್ಪನಾಳ ನಾಟ್ಯ ಎಷ್ಟೊತ್ತಿಗಾದಿತಿ ಅನ್ನುವ ನಿರೀಕ್ಷೆ ಇವರದ್ದು. ಹಾಗಾಗಿ ಕಾರ್ಯಕ್ರಮ ನಡೆಯಲು ಪ್ರಾರಂಭ ಆಗಲಿ. ಧೀಮ್ ತನನ ದಿನದೈ ತಗಿಡ ದಿನದ ತನನ ದಿನದೈ ತಗಿಡ ದಿನದ ಕರುನಾಡ ಕಣ್ಮಣಿಯೇ ಕಂಠೀರವ ಕರುನಾಡ ಕಣ್ಮಣಿಯೇ ಕಂಠೀರವ ನನ್ನೆದೆಯಾಳುವನೇ ವಿಜಯೀ ಭವ ನನ್ನೆದೆಯ ಆಳುವನೇ ವಿಜಯೀ ಭವ ಕಂಠೀರವ ವಿಜಯೀ ಭವ ಕಂಠೀರವ ವಿಜಯೀ ಭವ ಕರುನಾಡ ಕಣ್ಮಣಿಯೇ ಕಂಠೀರವ ಕರುನಾಡ ಕಣ್ಮಣಿಯೇ ಕಂಠೀರವ ಕರುನಾಡ ಕಣ್ಮಣಿಯೇ ಕಂಠೀರವ ನನ್ನೆದೆಯಾಳುವನೆ ವಿಜಯೀ ಭವ ನನ್ನೆದೆಯಾಳುವನೆ ವಿಜಯೀ ಭವ ಕಂಠೀರವ ವಿಜಯೀ ಭವ ಕಂಠೀರವ ವಿಜಯೀ ಭವ ರಾಜಾಧಿರಾಜನೇ ಕೀರ್ತಿ ಕಲಾಪ ರಾಜಾಧಿರಾಜನೇ 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 ಕೀರ್ತಿ ಕಲಾಪ ರಾಜಾಧಿರಾಜನೇ ಕೀರ್ತಿ ಕಲಾಪ ಭಾಗ್ಯಪ್ರದಾಯಕ 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 ಶೌರ್ಯ ಪ್ರದೀಪ ಭಾಗ್ಯಪ್ರದಾಯಕ ಶೌರ್ಯ ಪ್ರದೀಪ ಸಾಗರ ಸನ್ನಿಪ ಕರುಣಾ ಪ್ರದೀಪ ಸಾಗರ ಸನ್ನಿಪ ಸಾಗರ ಸನ್ನಿಪ ಸಾಗರ ಸನ್ನಿಪ ಕರುಣಾ ಪ್ರದೀಪ ಸಾಗರ ಸನ್ನಿಪ ಕರುಣಾ ಪ್ರದೀಪ ಸುಗುಣ ಸದನ ಚಂದ್ರವದನ ಹೃದಯವಂತ ವಂದನ ಸುಗುಣ ಸದನ ಚಂದ್ರವದನ ಹೃದಯವಂತ ವಂದನ ಕರುನಾಡ ಕಣ್ಮಣಿಯೇ ಕಂಠೀರವ ಕರುನಾಡ ಕಣ್ಮಣಿಯೇ ಕಂಠೀರವ ನನ್ನೆದೆಯಾಳುವನೆ ವಿಜಯೀ ಭವ ನನ್ನೆದೆಯಾಳುವನೆ ವಿಜಯೀ ಭವ ಕಂಠೀರವ ವಿಜಯೀ ಭವ ಕಂಠೀರವ ವಿಜಯೀ ಭವ ಧೀಮ್ ಧನನ ಧನನ ದಿತ್ತಿಲನ ದರ್ಗಡದೋಂ ದಿತೋಂ ದದಿತೋಂ ದದಿತೋಂ ದರ್ಗಡದೋಂ ಧೀಮ್ ಧನನ ಧನನ ದಿತ್ತಿಲನ ದರ್ಗಡದೋಂ ದಿತೋಂ ದದಿತೋಂ ದದಿತೋಂ ದರ್ಗಡದೋಂ ಧೀಮ್ ಧನನ ಧನನ ದಿತ್ತಿಲನ ದರ್ಗಡದೋಂ ದಿತೋಂ ದದಿತೋಂ ದದಿತೋಂ ದರ್ಗಡದೋಂ ದಿತೋಂ ದದಿತೋಂ ದದಿತೋಂ ದರ್ಗಡದೋಂ ದಿತೋಂ ದದಿತೋಂ ದದಿತೋಂ ದರ್ಗಡದೋಂ ದಿತೋಂ ದದಿತೋಂ ದದಿತೋಂ ದರ್ಗಡದೋಂ ಬಾನಲ್ಲಿ ಪ್ರಭೆಯಲ್ಲಿ ಮೆರೆವ ಮಾರ್ತಾಂಡ ಬಾನಲ್ಲಿ ಪ್ರಭೆಯಲ್ಲಿ ಬಾನಲ್ಲಿ ಪ್ರಭೆಯಲ್ಲಿ ಮೆರೆವ ಮಾರ್ತಾಂಡ ಮೆರೆವ ಮಾರ್ತಾಂಡ ಈ ನಾಡ ಬೆಳಗುದಿಗೆ ನೀನೆ ಪ್ರಕಾಂಡ ಈ ನಾಡ ಬೆಳಗುದಿಗೆ ಈ ನಾಡ ಬೆಳಗುದಿಗೆ ನೀನೆ ಪ್ರಕಾಂಡ ಈ ನಾಡ ಬೆಳಗುದಿಗೆ ನೀನೆ ಪ್ರಕಾಂಡ ಸರಿಸಾಟಿ ನಿನಗಾರೋ ಕೀರ್ತಿ ಪ್ರಚಂಡ ಸರಿಸಾಟಿ ನಿನಗಾರೋ ಕೀರ್ತಿ ಪ್ರಚಂಡ ಸರಿಸಾಟಿ ನಿನಗಾರೋ ಕೀರ್ತಿ ಪ್ರಚಂಡ
ಭವ ನನ್ನೆದೆಯಾಳುವನ ವಿಜಯೀ ಭವ ಕಂಠೀರವ ವಿಜಯೀ ಭವ ಕಂಠೀರವ ವಿಜಯೀ ಭವ ತದ್ದಿಗು ತಗದಿಗು 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 ತಗದಳಾಕು ತಗ ತಗದಿನ ತೈ ತದ್ದಿಗು ತಗದಿಗು 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 ತಗದಳಾಂಗು ತಗ ತಗದಿನ ತೈ ತದ್ದಿಗು ತಗದಿಗು 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 ತಗದಳಾಂಗು ತಗ ತಗದಿನ ತೈ ತಗದಳಾಂಗು ತಗ ತಗದಿನ ತೈ ತಗದಳಾಂಗು ತಗ ತಗದಿನ ತೈ ತಗದಳಾಂಗು ತಗ ತಗದಿನ ತೈ ಕರುನಾಡ ಕಣ್ಮಣಿಯೇ ಕಂಠೀರವ ಕರುನಾಡ ಕಣ್ಮಣಿಯೇ ಕಂಠೀರವ ನನ್ನೆದೆಯಾಳುವನೆ ವಿಜಯೀ ಭವ ನನ್ನೆದೆಯಾಳುವನೆ ವಿಜಯೀ ಭವ ಕಂಠೀರವ ವಿಜಯೀ ಭವ ಕಂಠೀರವ ವಿಜಯೀ ಭವ ಕಂಠೀರವ ವಿಜಯೀ ಭವ ಕಂಠೀರವ ಸಹಪಾಸ್ ಯಾರು ಮೆಚ್ಚಲೇಬೇಕು, ಯಾರು ತಲೆದೂಗಲೇಬೇಕು. ಭಾರಿ ಒಳ್ಳೆ ನೋಡ್ತಾನ. ಹೇಗಾಯ್ತಾ? ನನಗ್ ಕಣ್ಣು ಬಿಡ್ಲಿಕ್ಕೆ ಆಗ್ಲಿಲ್ಲ. ಹೆಚ್ಚಾಯ್ತೇನೋ? ಕೆಂಪು ದೀಪ ಆದ್ರೆ ಕಣ್ಣಿಗೆ ತಂಪಾಗ್ತದೆ, ಬಿಳಿ ಬೆಳಕು ಹೆಚ್ಚಾದ್ರಿಂದ ಕಣ್ಣು ಕುಕ್ಕುತ್ತಾ ಇದೆ. ಹಾಗೆ ಸಾರ್ಥಕ ಹೀಗೆ ನರ್ತಿಸರಂತ ನಯನ ಮನೋಹರಗಳಂತಹ ನಾಟ್ಯವನ್ನು ನೋಡಿ ಎಲ್ಲರೂ ಸಂತೋಷವನ್ನೇ ವ್ಯಕ್ತಪಡಿಸ್ತಾ ಇದ್ದಾರೆ. ಆದ್ರೆ ನೀನ್ ಮಾತ್ರ ಯಾವುದೇ ಒಂದು ಪ್ರತಿಕ್ರಿಯೆ ತೋರಿಸದೆ ಸುಮ್ಮನೆ ಕೈ ಕಟ್ಟಿ ತಲೆ ತಗ್ಗಿಸಿ ನಿಂತ್ಕೊಂಡೆಯಲ್ಲ, ಕಾರಣ ಏನು? ಅವ ಕೈ ತಟ್ಟಬೇಕಾದವ ಕೈ ಕಟ್ಕೊಂಡು ನಿಂತ್ಕೊಂಡ ಯಾಕೆ? ಅವನಿಗೆ ಇವತ್ತು ಹಲ್ಲು ಬೇಡದಾಗಿದ್ದೆ ಹೇಳುದು ಇತ್ತಿತ್ತಾಗ ಅಭ್ಯಾಸ ಮಾಡ್ಬಿಟ್ಟ. ಒಂದು ಕೈ ಇಲ್ಲ ಐತೆ ಇಲ್ಲ ಮತ್ತೊಂದು ಕೈ ತಟ್ಲಿಕ್ಕೆ ಹಾಗಲ್ಲ ಮಹಾರಾಜರೇ, ಇವಳ ನಾಟ್ಯವನ್ನು ಬಹಳ ಆಸಕ್ತಿಯಿಂದ ಕಣ್ಣು ತುಂಬಾ ನೋಡುತ್ತಾ ಕುಳಿತುಕೊಂಡದ್ದು ಹೌದು. ಆದ್ರೆ ಯಾಕೋ ಏನು ಅವಳ ನಾಟ್ಯ ನನಗೆ ಸ್ವಲ್ಪನೂ ಇಷ್ಟವೇ ಆಗಲಿಲ್ಲ. ಹೌದಾ? ಬಿಡು, ನಿನಗೆ ಇಷ್ಟ ಆಗ್ಬೇಕಂತ ಏನೂ ಇಲ್ಲ. ಯಾಕೆಂದ್ರೆ ನಮಗಿಷ್ಟ ಆದದೆಲ್ಲ ನಿನಗಿಷ್ಟ ಆಗ್ಬೇಕಂತಿಲ್ಲ, ನಿನಗಿಷ್ಟ ಆದದೆಲ್ಲವೂ ನಮಗಿಷ್ಟ ಆಗ್ಬೇಕಂತ ಏನೂ ಇಲ್ಲ. ನಮಗಿಬ್ಬರಿಗೂ ಇಷ್ಟ ಆದ್ರೆ ನಮಗೆ ಬಾರಿ ಕಷ್ಟ ಆಗ್ತದೆ. ನೀನ್ ಸ್ವಲ್ಪ ಸುಮ್ಮನಿರ್ತೀಯ. ಹಾಗಾಗಿ ಲೋಕ ಭಿನ್ನ ರುಚಿ ಅನ್ನೋದಾಗ ಹೇಳಿದ್ದಾರೆ. ಅದು ನನಗಂತೂ ಇಷ್ಟ ಆದದ್ದು ಸತ್ಯ. ಆಗಲಿ ಕಲ್ಪನಾ ಮಹಾಪ್ರಭು, ನಿನ್ನ ನಾಟ್ಯ ನೋಡಿ ಮನಸ್ಸಿಗೆ ಬಹಳ ಸಂತೋಷ ಆಯ್ತು. ಹಾಗಾಗಿ ನಿನ ಕೊಡಬೇಕಾಗಿರುವಂತಹ ಬಹುಮಾನ ಆ ಕಡೆಯಲ್ಲಿ ಕೊಡಲ್ಪಡ್ತದೆ, ಸ್ವೀಕರಿಸಬಹುದು. ಧನ್ಯನಾದೆ ನಾನು. ಆದ್ರೆ ಇನ್ನೊಂದು ವಿನಂತಿ ತಮ್ಮಲ್ಲಿ. ಏನು? ಈ ಸಾರ್ಥಕನ ಜೊತೆಯಲ್ಲಿ ಎರಡು ಮಾತಾಡುವ ಅವಕಾಶ ತಾವು ಕಲ್ಪಿಸಿ ಕೊಡ್ತೀವಿ ಅಂತಾದ್ರೆ ವಿಶೇಷವಾದ ಬಹುಮಾನವನ್ನು ನಾನು ಕೊಟ್ಟ ಹಾಗೆ ಅಂತ ತಿಳ್ಕೊಳ್ತೇನೆ. ಹೌದಾ ಮಹಾರಾಜರೇ, ನನಗೆ ಅಗತ್ಯವಾದ ಕೆಲಸ ಉಂಟು, ನನ್ನನ್ನು ಕಾಯ್ತಾ ಇದ್ದಾರೆ, ನಾನು ಹೋಗಿ ಬರ್ತೇನೆ. ಏನು ಕೆಲಸ ಇಲ್ಲ, ಸುಳ್ಳು ಹೇಳ್ತಾ ಇದ್ದಾನೆ. ಸಾರ್ಥಕ, ಅಗತ್ಯ ಇರುವಂತ ಕೆಲಸ ಏನೇ ಇದ್ರು ಆಮೇಲೆ ಮಾಡಬಹುದಂತೆ. ಏನು ನಿನ್ನಲ್ಲಿ ನಾಲ್ಕು ಮಾತನಾಡ್ಬೇಕಂದಾಗ ಆಸೆ ಪಟ್ಟಿದ್ದಾಳೆ. ಬಹುಶಃ ಈ ನಾಟ್ಯದ ಕುರಿತಾಗಿಯೇ ಇರಬೇಕು. ನಿಮ್ಮಲ್ಲಿ ಎಂತ ಸಮಸ್ಯೆ ಇದ್ರೆ ಸಹ ಅದನ್ನು ಬಗೆಹರಿಸಿಕೊಳ್ಳಿ, ಅವಕಾಶ ಕೊಟ್ಟಿದ್ದೇನೆ. ನುಂಗಲಾರೇನು, ಉಗುಳಲಾರೇನು. ಸರಿ, ನುಂಗಿದ್ರೆ ಗಂಡು ಸುಡ್ತದೆ, ಉಗುಳಿದ್ರೆ ತುಪ್ಪ ಹಾಳಾಗ್ತದೆ. ಹಾಗಾಯ್ತಲ್ಲ. ಹೇಳಲಾರೇನು, ಹೇಳಲಾರೇನು. ಹೌದಾ? ಹೇಳಿದ್ರೆ ಅಪ್ಪ ಅಮ್ಮನಿಗೆ ಹೊಡಿತಾನೆ, ಹೇಳದಿದ್ರೆ ಅಪ್ಪನಾಯಿ ತಿಂತಾನೆ. ನಿಜವಾಗಿಯೂ ಹಾಗೆ ಆಯ್ತು ನನ್ನ ಪರಿಸ್ಥಿತಿ. ಹೆಣ್ಣು ಮಕ್ಕಳ ಹತ್ರ ಮಾತಾಡುವ ಅಂತ ಹೇಳಿದ್ರೆ ನನಗೆ ಇಷ್ಟವಾದ ಸಂಗತಿ ಅಲ್ವೇ ಅಲ್ಲ. ಆದ್ರೂ ಮಾತಾಡದಿದ್ರು ಭಯ ಇಲ್ಲ, ರಾಜ ಆಜ್ಞೆ, ಆದ್ರಿಂದ ಮಾತಾಡ್ಲೇಬೇಕು. ಅವಳಿಗೆ ಒಂದು ಕಿವಿ ಮಾತು ಹೇಳು ನೀನು. ಎರಡೇ ಮಾತಿನಲ್ಲಿ ಮುಗಿಸ್ಲಿಕ್ಕೆ ಹೇಳು. ಬೇಡ, ಒಂದೇ ಒಂದು ಮಾತು ಹೇಳು. ಲಾಲಿಸಾದೊಡೆ ಮಾತ ನೀನೊಲಿದು ಲಾಲಿಸಾದೊಡೆ ಮಾತ ನೀನೊಲಿದು ರೋಷಾಗ್ನಿಯನ್ನದಿ ಬಾಳುದಿಗ ಸಾರ್ಥಕನೆ ನೀನೆಂದು ರೋಷಾಗ್ನಿಯನ್ನದಿ ಬಾಳುದಿಗ ಸಾರ್ಥಕನೆ ನೀನೆಂದು ಬೇಳುದಂಗದಿ ರಂಗೆ ಕಲೆಯದು ಮೇಲನಿಬುದೇ ಸಪ್ತವರ್ಣವು
ಶೀಲಗನದೆಗೆ ಕುಂದೆ ನಿಸದೆ ಬೇಳುದಂಗದಿರಂಗೆ ಕಲೆಯದು ಮೇಲನಿಬುದೆ ಸಪ್ತವರ್ಣವು ಹಳದಪ್ಪುದು ಶ್ಯಾಮವರ್ಣದ ಶೀಲಗನದೆಗೆ ಕುಂದೆನಿಸದೆ ಶೀಲಗನದೆಗೆ ಕುಂದೆನಿಸದೆ ಇವತ್ತು ಯಾರು ಕೆಟ್ಟ ಮುಖ ನೋಡ್ಕೊಂಡು ಎದ್ರೋ ಏನೋ? ನನ್ನ ಒಳ್ಳೆ ಮುಖವನ್ನು ನೋಡಿದ್ದೀನಿ ನೀನು. ದರಿದ್ರ ಮುಖ ಇದು. ಅದಲ್ಲದೆ ಹೋದ್ರೆ ಹೆಣ್ಮಕ್ಳಲ್ಲಿ ಮಾತಾಡುವ ಅವಕಾಶ ಸಿಗ್ತಿತ್ತೆ. ಇದು ನನ್ನ ಪಾಲಿಗೆ ದುರಾದೃಷ್ಟವೇ ಹೌದು. ಅದೃಷ್ಟ ಆದ್ರಿಂದ ಅವಳು ಮಾತಾಡ್ತಾ ಇದ್ದಾಳೆ. ಹೆಣ್ಣು ಅಂತ ಹೇಳಿದ್ರೆ ಕನಸಿನಲ್ಲಾದರೂ ಸಿಡಿದೇಳುವವನು ನಾನು. ಅಲ್ಲಿ ಸಿಡಿದೇಳು, ಇಲ್ಲಿ ಮಾತಾಡು. ಏನು ಅಂತ ಮಾತಾಡ್ಲಿಕ್ಕೆ ಹೇಳು. ನನ್ನ ನಾಟದ ಕುರಿತಾಗಿ ಟೀಕೆಯನ್ನು ವ್ಯಕ್ತಪಡಿಸಿದ್ದಾನೆ. ಸರಿ ಯಾವುದು ತಪ್ಪಿದ್ದಲ್ಲಿ ಅಂತ ಹೇಳಿ ತಿದ್ದಿಕೊಳ್ಳುವ ಸ್ವಭಾವ ಉಂಟು ನನಗೆ. ಹೇಳ್ಬೋದಲ್ಲ? ಹೇಳ್ಬೇಕು ಅಂತಿಲ್ವೇ ಇಲ್ಲ. ವ್ಯಕ್ತಿಯೊಬ್ಬ ಒಂದು ವಿಷಯದಲ್ಲಿ ಆಕ್ಷೇಪ ಮಾಡ್ತಾನೆ ಅಂತ ಆದ್ರೆ ಆ ವಿಷಯದಲ್ಲಿ ಆ ವ್ಯಕ್ತಿಗೆ ಪರಿಪಕ್ವವಾದ ಅನುಭವ ಇರಬೇಕು ಅಂತ ಇರುವುದಿಲ್ಲ. ಒಂದು ಉದಾಹರಣೆ ಕೊಡ್ತೇನೆ. ಅನೇಕ ಜನರು ಊಟ ಮಾಡ್ತಾರೆ. ಊಟ ಮಾಡಿದವರಲ್ಲಿ ಒಬ್ಬ ಆತ ಹೇಳ್ತಾನೆ, ಇವತ್ತಿನ ಅಡುಗೆ ಚೆನ್ನಾಗಿಲ್ಲ. ಅದನ್ನು ಕೇಳಿದ ಅಡುಗೆ ಭಟ್ರಿಗೆ ಸಿಟ್ಟು ಬಂದು ಅಡುಗೆಯನ್ನೇ ಮಾಡಿ ತೋರಿಸುವಂತ ಅವನ ಹತ್ರ ಕೇಳಿದ್ರೆ, ಅವನ ಹತ್ರ ಹೇಳಿದ್ರೆ ಅವನಿಗೆ ಅಡುಗೆ ಮಾಡ್ಲಿಕ್ಕೆ ಬರ್ತದ್ಯಾ? ಇದು ಹಾಗೆ. ಅವಳೀಗ ನಾಟ್ಯದಲ್ಲಿ ತಪ್ಪಿದ್ಲು ಅಂತ ನೀ ಹೇಳಿದೆ. ಹೌದಾ? ಎಲ್ಲಿ ತಪ್ಪಿದೆ ಎನ್ನುವುದನ್ನು ಹೇಳಿದ್ರೆ ತಿದ್ದಿಕೊಳ್ತೇವೆ ಅಂತ. ಹೌದಾ? ಹೌದಾ? ನೀನು ಎಲ್ಲಿ ತಪ್ಪಿದೆ ಎನ್ನುವುದೇ ಗೊತ್ತಿಲ್ಲದ ಮೇಲೆ ಅಧಿಕ ಪ್ರಸಂಗ. ಮೂರ್ಖ. ನಮ್ಮ ಮನೆಯಲ್ಲಿ ಸರಿ 3 ಹೊತ್ತು ಊಟ ಮಾಡ್ತಾ ಇನ್ನೊಬ್ಬರ ಪಕ್ಷವಂತೂ ಮಾತಾಡ್ತಾ. ನಾವು ನ್ಯಾಯವಾದಿಗಳು. ಕಾರ್ಯಕ್ರಮವನ್ನು ನೋಡಿದಾತನೊಬ್ಬ ತನಗಿಷ್ಟ ಆಗಲಿಲ್ಲ ಅಂತ ಅವನ ತಕ್ಕ ಅಭಿಪ್ರಾಯ ಪಟ್ಟುಕೊಳ್ಬಹುದು. ಹಾಗಂತ ಸಾರ್ವತ್ರಿಕವಾಗಿ ಸರಿಯಾಗಿಲ್ಲ ಅಂತ ಹೇಳುವ ಸಾಮರ್ಥ್ಯ ಅವನಿಗೆ ಇರಬೇಕಾಗ್ತದೆ. ಊಟ ಮಾಡಿದ ವ್ಯಕ್ತಿಯೊಬ್ಬ ಅಡಿಗೆ ಚೆನ್ನಾಗಿಲ್ಲ ಹೇಳುವುದು ಯಾರು? ಒಬ್ಬನ ನಾಲಿಗೆ ಉಪ್ಪು ಹೆಚ್ಚಬೇಕಾಗ್ತದೆ, ಇನ್ನೊಬ್ಬನ ನಾಲಿಗೆ ಹುಳಿ ಹೆಚ್ಚಬೇಕಾಗ್ತದೆ, ಮತ್ತೊಬ್ಬನ ನಾಲಿಗೆ ಖಾರ ಹೆಚ್ಚಬೇಕಾಗ್ತದೆ. ಈ ಅಡಿಗೆ ಬಟ್ ಅವರವರ ನಾಲಿಗೆ ಸಮಾಧಾನ ಪಡಿಸ್ಲಿಕ್ಕೆ ಹೋದ್ರೆ ಅವ ಮಾಡಿದ ಅಡುಗೆ ನಾಯಿಗೆ ಹಾಕ್ಬೇಕಾಗ್ತದೆ. ಹಾಗೆ ಎಲ್ಲರಿಗೂ ವಿಮರ್ಶೆಯನ್ನು ನಾವು ಸ್ವೀಕರಿಸುವುದಿಲ್ಲ. ಸ್ವೀಕಾರಾರ್ಹ ಅಂತ ಆದ್ರೆ ಖಂಡಿತ ತಿರಸ್ಕರಿಸುವುದು ಇಲ್ಲ. ಸಮಸ್ಯೆ ಈಗ ಅದಲ್ಲ. ಇವನ ವೈಯಕ್ತಿಕ ಬದುಕಿನ ಕುರಿತಾಗಿ ಒಂದೆರಡು ಪ್ರಶ್ನೆಗಳು. ಏನು ವೈಯಕ್ತಿಕ? ಕೂಗಿ ಸಾಯಬೇಡ. ಸಾರ್ಥಕನೊಬ್ಬ ಸಮಾಜ ಸೇವಕನಿದ್ದಾನೆ. ನಮ್ಮ ನಾಡಿನಲ್ಲೆಲ್ಲ ಕೊಂಡಾಡ್ತಾ ಇದ್ದಾರೆ. ಸಮಾಜ ಸೇವೆ ಅಂತ ಹೊಗಲಿಡಿ ತಿರುಗ್ತಾನೆ, ಎಲ್ಲಿ ಹೋಗ್ತಾನೋ ಏನ್ ಮಾಡ್ತಾನೋ. ನಾಳೆ ತಿರುಗಾಟ ಉಂಟು ಬರುದಿಲ್ಲ. ಆದ್ರೆ ಒಂದೇ ಒಂದು ದೋಷ, ಸಮಾಜ ಸೇವಕ ಎನ್ನುವುದಾಗಿ ಹೊಗಳಿಸಿಕೊಳ್ಳುವಂತ ಇವನ ಕುರಿತಾಗಿ ಒಂದೇ ಒಂದು ಆಕ್ಷೇಪದ ನುಡಿ, ಇವ ಸ್ತ್ರೀ ದ್ವೇಷಿಯಾಗಿದ್ದಾನೆ. ಹೌದು, ನಾನಿರುವುದೇ ಹಾಗೆ. ಎಲ್ಲಿ ಹೆಣ್ಣಾದವಳು ಪೂಜಿಸಲ್ಪಡ್ತಾಳೆ ಅಲ್ಲಿ ದೇವತೆಗಳು ವಾಸವಾಗಿರ್ತಾನೆ ಎನ್ನುವಂತ ನಂಬಿಕೆಗಳು ನಮ್ಮ ಸಮಾಜದಲ್ಲಿ. ಹೆಣ್ಣು ಬೆಳ್ಳನ್ನ ದೂಷಿಸ್ತೀಯ ದ್ವೇಷಿಸ್ತೀಯ ಅಂತ ಆದ್ರೆ ಏನ್ ಹೆಣ್ಣಿನ ಕುರಿತಾಗಿ ದೌರ್ಜನ್ಯವ? ಹೃದಯದಿ ಹುದುಗಿದ ಜ್ವಾಲಾಮುಖಿಯದಾಗ, ಹೃದಯದಿ ಹುದುಗಿದ ಜ್ವಾಲಾಮುಖಿಯದಾಗ, ಜ್ವಾಲಾಮುಖಿಯದಾಗ ಕುದಿದೆಂದು ಪ್ರವಹಿಸಿ ಕೆರಳಿ, ಜ್ವಾಲಾಮುಖಿಯದಾಗ ಕುದಿದೆಂದು ಪ್ರವಹಿಸಿ ಕೆರಳಿ, ಬದುಕಿನೋಳ್ ನಡೆದ ಘಾತ ವಂಚನೆಗಳ, ಬದುಕಿನೋಳ್ ನಡೆದ ಆಘಾತ ವಂಚನೆಗಳ ಹದನ ಮಾವನದ ಭಾವದಲ್ಲಿ. ಹೌದು, ಹೆಣ್ಣೊಬ್ಬಳು ಕೊಲೆಗಾರ್ತಿಯೇ ಹೌದು ಎನ್ನುವುದಕ್ಕೆ ನಮ್ಮ ಮನೆಯಲ್ಲಿ ನಡೆದು ಹೋದ ಒಂದೇ ಒಂದು ಪ್ರಕರಣ ಜ್ವಲಂತ ಸಾಕ್ಷಿಯಾಗಿ ಹೋಗಿದೆ. ಯಾರು? ಮಾನ ಧನನಾದ ನನ್ನ ಅಣ್ಣ ಸಾತ್ವಿಕ ಮಾನಿನಿಯೊಬ್ಬಳಿಗೆ ಬಾಳನ್ನು ಕೊಡುವುದಕ್ಕೆ ಬೇಕಾಗಿ ಅವಳ ಕೈ ಹಿಡಿದು ಗೃಹಲಕ್ಷ್ಮಿ ಅಂತ ಮನೆ ತುಂಬಿಸಿಕೊಂಡ. ಗೃಹಲಕ್ಷ್ಮಿಯಾಗಿ ನಮ್ಮ ಮನೆಯನ್ನು ಬೆಳಗಬೇಕಾದ ಅವಳು ಕೆಟ್ಟ ಲಕ್ಷ್ಮಿಯಾಗಿ ಹೋದಳು. ನನ್ನ ಅಣ್ಣನ ಕಣ್ಣೆದುರಿನಲ್ಲಿ ಇನ್ನೊಬ್ಬನ ಜೊತೆಯಲ್ಲಿ ಹಾದರವನ್ನು ಮಾಡಿ ಅವನ ಜೊತೆಯಲ್ಲಿ ಓಡಿ ಹೋಗಿರುವ ಕಾಮದ ಪಿಪಾಸಿನಿ ಆಕೆ ಕೃತ್ಯವನ್ನು ಕಂಡಿರುವಂತಹ ಮಾನ ತನನಾದ ನನ್ನ ಅಣ್ಣ ನೀರಿಗೆ ಹಾರಿ ತನ್ನ ಪ್ರಾಣವನ್ನೇ ಕಳೆದುಕೊಂಡ. ನನ್ನ ಜೀವನದ ಉಸಿರು, ನನ್ನ ಪ್ರಾಣಕ್ಕೆ ಸಮಾನ, ನನ್ನ ಪಾಲಿನ ದೇವರು. ನನ್ನ ದೇವರ ಸಾವಿಗೆ ಕಾಣಿಕ ಸ್ಥಾನದಲ್ಲಿರುವಂತಹ ಕೆಟ್ಟ ಹೆಣ್ಣು ಮಕ್ಕಳನ್ನು ಕಂಡ್ರೆ ಹೇಳಬೇಕಾದ ವಿಷಯ ಹೇಳಿ ಆಯ್ತು. ಶಾಂತನಾಗು, ಶಾಂತನಾಗು, ಶಾಂತನಾಗು. ಹೆಣ್ಣು ಅಂದ್ರೆ ಹೀಗೆ. ತಿಳುವಳಿಕೆಗಳೆಲ್ಲ ತಪ್ಪು.
ನಾವು ತಿಳಿದದ್ದು ಸತ್ಯ ಆಗಿರುವುದಿಲ್ಲ. ಪ್ರಪಂಚದಲ್ಲಿ ನಮ್ಮ ಮೂಗಿನ ನೇರಕ್ಕೆ ಪ್ರಪಂಚ ಇರ್ತದೆ ಅಂತ ನಾವು ತಿಳ್ಕೊಳ್ಳುವುದಲ್ಲವೇ ಅಲ್ಲ. ಬುದ್ಧಿ ಪಕ್ವತೆಯನ್ನು ಪಡೆಯಬೇಕು, ಕಾಲ ಸರಿದು ಹೋಗಬೇಕು, ಸತ್ಯಾಸತ್ಯತೆಗಳ ವಿವೇಚನೆಯನ್ನು ಮಾಡುವಂತಹ ಸಾಮರ್ಥ್ಯ ನಮಗಿರಬೇಕು. ಹೆಣ್ಣುಗಳೆಲ್ಲ ಕೆಟ್ಟವರು, ಅವರನ್ನೆಲ್ಲ ನಾಶಪಡಿಸ್ತೇನೆ. ಹೆಣ್ಣು ಗಂಡು ಸಮಾಜದ ಎರಡು ಕಣ್ಣುಗಳಿದ್ದ ಹಾಗೆ, ಮುಖದಲ್ಲಿರುವ ಒಂದು ಕಣ್ಣನ್ನು ಕಿತ್ತುಕೊಳ್ತೇನೆ ಅಂತ ಹೇಳಿದ್ರೆ ಅವನು ಎಷ್ಟು ಮೂರ್ಖನಾಗ್ತಾನೋ, ಸಮಾಜದಲ್ಲಿ ಹೆಣ್ಣುಗಳನ್ನೆಲ್ಲ ನಾಶಪಡಿಸ್ತೇನೆ ಅಂತ ಹೇಳಿದ್ರೆ ಅವನು ಅಷ್ಟೇ ಮೂರ್ಖನಾಗ್ತಾನೆ. ನಮಗಾಗದೇ ಇರುವಂತಹ ವಸ್ತು ಅಂತ ಆದ್ರೆ ನಾವು ಅದರಿಂದ ದೂರ ಇರಬಹುದು. ಹಾಗಂತ ಅದನ್ನ ನಾಶಪಡಿಸುವ ಅಧಿಕಾರವನ್ನು ದೇವರು ನಮಗೆ ಕೊಡ್ಲಿಲ್ಲ. ಮನುಷ್ಯ ಕುಲದ ಸಾಧನೆಯತ್ತ ದೈವತ್ವವನ್ನು ಸಂಪಾದಿಸುವತ್ತ ಹೊರತಾಗಿ ದಾನವತ್ತದ ಕಡೆಗೆ ಅಲ್ಲವೇ ಅಲ್ಲ. ನಿನ್ನತ್ತಿಗೆ ನನಗೆ ಮೋಸ ಮಾಡಿದ್ಲು, ನಿನ್ನತ್ತಿಗೆ ಹಾಸ್ಯ ಸರಗನ್ನು ಹಿಡ್ಕೊಂಡು ಬಂದ ಒಬ್ಬ ಗಂಡು ತಾನೆ ಇನ್ನೊಬ್ಬನ ಮಡದೆ ಎನ್ನುವಂತ ವಿಷಯವನ್ನು ತಿಳಿದು ಅವಳೊಟ್ಟಿಗೆ ಬರ್ತಾನೆ ಅಂತ ಆ ಕೆಟ್ಟ ಗಂಡನ ಯಾಕೆ ನಾಶ ಮಾಡಬಾರ್ದು, ಆ ಗಂಡು ಸಂತಾನವನ್ನು ಯಾಕೆ ನಾಶ ಮಾಡಬಾರ್ದು? ಹೆದರಿಕೆ ಆಯ್ತಾ? ಹೆಣ್ಣಿನ ಕುರಿತಾಗಿ ದ್ವೇಷ ಸಾಧನೆಯ ಅಥವಾ ದೌರ್ಜನ್ಯವ? ಗಂಡದವ 3-4 ಕಟ್ಕೊಳ್ಬಹುದು, ಗುಟ್ಟಲ್ಲಿ 8 ತಿಟ್ಕೊಳ್ಬಹುದು. ಹೆಣ್ಣಾದವಳು ಮದುವೆ ಮರುದಿವಸ ಗಂಡ ಸತ್ತ ಅಂತಾದ್ರೆ ಮತ್ತೊಂದು ಮದುವೆ ಆದ್ರೆ ಜನ ಅದನ್ನು ಆಕ್ಷೇಪಿಸ್ತಾರೆ. ಕಾರಣ ಏನು? ಹೆಣ್ಣಿನ ಕುರಿತಾದಂತಹ ದೌರ್ಜನ್ಯ ಇನ್ನೂ ಮುಂದುವರಿತಾ ಉಂಟು. ನಿನ್ನತ್ತಿಗೆ ನನಗೆ ಹಿಂಸೆ ನೀಡಿದ್ಲು, ನಿನ್ನಣ್ಣನ ಸಾವಿಗೆ ಒಬ್ಬಳು ಹೆಣ್ಣು ಕಾರಣ ಹೇಗೋ ನಿನ್ನಣ್ಣನ ಹುಟ್ಟಿಗೂ ಒಬ್ಬಳು ಹೆಣ್ಣು ಕಾರಣ ಅನ್ನೋದನ್ನು ನೆನಪಿಟ್ಕೊಳ್ಬೇಕು. ನೀನು ನಿನ್ನತ್ತಿಗೆ ನಿನಗೆ ಮಾನಸಿಕವಾದಂತಹ ದೈಹಿಕವಾದಂತಹ ಹಿಂಸೆಯನ್ನು ನೀಡಿದ್ಲು. ನಿನ್ನನ್ನು ಎತ್ತಿ ಆಡಿಸುವಾಗ ನಿನ್ನ ನಮ್ಮನಿಗೆ ನೀನು ಕೊಟ್ಟ ಹಿಂಸೆ ಏನು ಗೊತ್ತಾ? ಅಲ್ಲ, ನಿನ್ನನ್ನು ಭೂಮಿಗಿಳಿಸುವಾಗ ನೀನು ನಮ್ಮ ಅನುಭವಿಸಿದ ವೇದನೆ ಏನು ಗೊತ್ತಾ? ಪ್ರಪಂಚದಲ್ಲಿ ಹೆಣ್ಣು ಮಾತ್ರ, ಹೆಣ್ಣು ಜೀವಿ ಮಾತ್ರ ಆ ವೇದನೆಯನ್ನು ಸಹಿಸಿಕೊಳ್ತದೆ. ಗಂಡಾದವ ತನ್ನ ಅಂತಸ್ತು, ಮರ್ಯಾದೆ, ಘನಸ್ಥಿತಿ ಅವುಗಳ ಕುರಿತಾಗಿ ಎಷ್ಟು ಲಕ್ಷ್ಯ ಹೊಂದಿರ್ತಾನೆ. ಹೆಣ್ಣು ಹಾಗಲ್ಲ. ಮಮತೆ, ವಾತ್ಸಲ್ಯ, ಪ್ರೀತಿ, ಕರುಣೆ, ಸಂಬಂಧ ಇವುಗಳ ಕುರಿತಾಗಿ ಲಕ್ಷ್ಯ ಹೊಂದಿರ್ತಾಳೆ. 2 ದಿವಸದ ಶಿಶುವನ್ನು ಗಂಡಪ್ಪನ ಕೈಲಿ ಕೊಡ, 2 ದಿವಸ ಸಂಭಾಳಿಸ್ಯಾನ, 2 ಸಾರಿ ಪೇ ಅಂದ್ರೆ ಸಾಕು, ಕೆಟ್ಟ ಮಗುಂತ 2 ಪೆಟ್ಟು ಕೊಟ್ಟು ಬಿಸಾಡಿಯಾನು. ಅಂಗಡಿಗೆ ಹೋಗಿ ಹೇಳ್ಕೊಟ್ಟೆ ಹೊಡೆದಾನು. ಆ ಸಹನೆ ಉಂಟ ಆ ಗಂಡಿಗೆ. ಹಾಗಾಗಿ ಮಾತೃ ಸ್ವರೂಪಿ, ದೈವಿ ಸ್ವರೂಪಿ ಅಂತ ಹೆಣ್ಣನ್ನು ನಾವು ಪೂಜಿಸುವುದು. ಸನ್ಯಾಸ ಸ್ವೀಕಾರ ಮಾಡಿದವನು ಆ ತಾಯಿಯ ಕಾಲ ಹಿಡಿತಾನೆ, ತಂದೆಯ ಕಾಲ ಹಿಡಿಯುವುದಿಲ್ಲ. ತಾಯಿ ಸತ್ತಾವಾಗ ಮಾತ್ರ ಮಗು ತಬ್ಬಲಿಯಾಗುವುದು, ತಂದೆ ಸತ್ತಾವಾಗ ಅಲ್ಲ. ಹಾಗಾಗಿಯೇ ನಾವು ತಿಳಿದದ್ದೆಲ್ಲವೂ ಸತ್ಯವಾಗಿರುವುದಿಲ್ಲ. ಸತ್ಯಾಸತ್ಯತೆಯನ್ನು ವಿವೇಚಿಸಬೇಕು ಅಂತಾದ್ರೆ ಕಾಲ ಸರಿಬೇಕು. ನಿಧಾನವಾಗಿ ಯೋಚಿಸು. ನಾನು ಹೇಳಿದ್ದೇನಾದ್ರೂ ಒಂದು ಅಂಶ ಸತ್ಯ ಕಂಡ್ರೆ ಬಂದು ನನ್ನಲ್ಲಿ ಸೂಚಿಸು. ಇವತ್ತು ಗೋಣಿ ಚೀಲ ತುಂಬುತ್ತೇನೆ ಮೂರ್ಖ. ಅದೇ ಎಂತದ್ದ ನಿನ್ನದ್ದು? ಎಂತ ಮಾತಾಡಿದ್ರೆ ಕೇಳಿದೆಯಾ? ಎಂತ ಮಾತು? ಯಾರು ಎಷ್ಟು ಮಾತಾಡಿದ್ದಾರೆ ಎನ್ನುವುದು ಪ್ರಾಮುಖ್ಯ ಅಲ್ಲ, ಆಡಿದ ಮಾತು ಎಷ್ಟು ಜನರಿಗೆ ಮನ ಮುಟ್ಟಿದೆ ಎನ್ನುವುದು ಪ್ರಾಮುಖ್ಯ. ಅದು ಹೌದು. ಎಂತೆಂತ ಮಾತು! ಏನ್ ಹೇಳಿದ್ರು? ನಿನ್ನನ್ನು ನಿನ್ನ ತಾಯಿ ಹಡದದ್ದು ಅಮ್ಮ ಸುಳ್ಳೆ. ನಿನ್ನನ್ನೇನು ಅಪ್ಪಯ್ಯ ಹಡದ್ರ? ಗಂಡಸರೆಲ್ಲ ಹಡಲಿಕ್ಕೆ ಆಗ್ತದ್ಯಾ? ಆಗ್ತದೆ. ಆಗಲಾರದು. ಮಾತ್ರ ಅಲ್ಲ, ನಾವು ಗುರಿ ಸಾಧಿಸಬೇಕು ಅಂತಾದ್ರೆ ನಾವು ಹೋಗುವ ಮಾರ್ಗದಲ್ಲಿ ಎಂತ ಹೊಂಡವೇ ಇರ್ಲಿ ಅದನ್ನು ಉತ್ತರಿಸಿ ಮುಂದೋಗಬೇಕು. ಈ ವರ್ಷ ರಾಷ್ಟ್ರ ಹೆದ್ದಾರಿಯಲ್ಲಿ ಎಂತೆಂತ ಹೊಂಡ! ಅಯ್ಯಪ್ಪ, ಇದುವರೆಗೆ ಮಣ್ಣು ಹಾಕ್ಲಿಲ್ಲ, ಈ ವರ್ಷ ಮಣ್ಣು ಹಾಕುವ ಯೋಜನೆ ಇಲ್ಲ, ಮೊನ್ನೆ ಇಲ್ಲ. ಆದ್ರೂ ನಾವು ಹೋಗದಿದ್ರೆ ಉಪಾಯ ಇಲ್ಲ. ನಾವು ಅಲ್ಲೇ ನಿಂತದ್ದಾದ್ರೆ ನಾಳೆ ನಮ್ಮ ಕಾರ್ಯಕ್ರಮದ ಗತಿ ಏನು? ಆದ್ರಿಂದ ಎಂಥ ದಾರಿ ಆದ್ರೂ ಉತ್ತರಿಸಿ ಹೋಗಲೇಬೇಕು. ಈ ಮಾತು ಸರಿ. ಹೌದು. ಮಾತ್ರ ಅಲ್ಲ, ಈ ಪ್ರಪಂಚದಲ್ಲಿ ನಿನ್ನ ಅತ್ತಿಗೆ ಒಬ್ಬಳು ಕೆಟ್ಟವಳಾಗಿರಬಹುದು ಎಂದ ಮಾತ್ರಕ್ಕೆ ಹೆಣ್ಣು ಮಕ್ಕಳು ಎಲ್ಲರೂ ಕೆಟ್ಟವರೇ ಅಲ್ಲ. ಒಂದು ಸೇರು ಅಕ್ಕಿಯಲ್ಲಿ ಒಂದು ಕಲ್ಲು ಬಂದ್ರೆ ಅಕ್ಕಿ ಸೇರನ್ನೇ ಬಿಸಾಡ್ತೀಯ ನೀನು. ಆ ಕಲ್ಲನ್ನು ಹೆಕ್ಕಿ ಬಿಸಾಡಬೇಕು. ನಾಡಿಡೀ ಹೊಲಸಿನಿಂದ ತುಂಬಿದೆ ಅನ್ನೋ ಕಾರಣದಿಂದ ನಾಡಿಗೆ ಹಾಸ್ಯ ಹಾಸ್ಲಿಕ್ಕೆ ಆಗ್ತದೆ. ಸಾಧ್ಯವಿಲ್ಲ. ನಮ್ಮ ಕಾಲಿಗೆ ಹೊಲಸು ತಾಗಬಾರದು ಅಂತ ಆದ್ರೆ ನಮ್ಮ ಕಾಲಿಗೆ ಚರ್ಮದ ಜೋಡು ಹೊಲಿಸಿಕೊಳ್ಬೇಕು. ಯಾರು ನಿನಗೆ ಹೇಳಿ ಸಾಯ್ತಾರ? ಕುಡುಕನಾದ್ರೂ ಎಂಥ ಒಳ್ಳೊಳ್ಳೆ ಮಾತು ಕಲ್ತು ಬಿಟ್ಟಿಯ ಪುಣ್ಯಾತ್ಮ. ಬಂದೋಯ್ತು. ಯಾರೇ ಒಳ್ಳೆ ಮಾತಾಡ್ತಾರಂತಾದ್ರೆ ಅದನ್ನು ಸ್ವೀಕರಿಸುವಂತ ಮನೋಭೂಮಿಕೆಯನ್ನು ಹೊಂದಿದವನು ನಾನು. ನಿನ್ನ ಸ್ನೇಹವನ್ನು ಬಯಸಿ ಬಂದಂತ ಹೆಣ್ಣು ಮಕ್ಕಳ ಕೈ ಮೈ ಸುಡುತ್ತಿ ಅಂತ ಆದ್ರೆ ನಿನ್ನ ತಾಯಿಯ ಕರುಳು ಸುಡುವುದಕ್ಕೆ ಸಾಧ್ಯವಿಲ್ಲ. ತಾಯಿಯ ಋಣವನ್ನು ತೀರಿಸುವುದಕ್ಕೆ 7 ಜನ್ಮದಲ್ಲಿಯೂ ಸಾಧ್ಯ ಇಲ್ಲ. ನನಗೂ ನಿನಗೂ 7 ಜನ್ಮ ಇಲ್ಲ, ಇದ್ದ ಒಂದು ಜನ್ಮವೂ ಸರಿ ಇಲ್ಲ. ಸಾವಿರ ಮಾತುಗಳಾಡಿದ್ದಾಳೆ. ಕೆಲವೆಲ್ಲವೂ ಗಾಳಿಗೆ ತೂರಿ ಹೋಗಿದ್ದಾವೆ, ಕೆಲವು ನನ್ನ ಅಂತರಂಗದಲ್ಲಿ ಅಚ್ಚುಮುದ್ರೆಯಾಗಿ ಒತ್ತಲ್ಪಟ್ಟಿದೆ. ಆದ್ರೆ ಅವಳಾಡಿದ ಮಾತುಗಳು ಎಷ್ಟರ ಮಟ್ಟಿಗೆ ಸರಿ ಅಂತ ತೀರ್ಮಾನಿಸುವರೆ ನನಗೆ ಸ್ವಲ್ಪ ಸಮಯ ಬೇಡವೇನೋ. ನನ್ನ ಪರಿಸ್ಥಿತಿ ಏನಾಯ್ತು ಗೊತ್ತೇನೋ? ಅವಳ ಒಳ್ಳೆ ಒಳ್ಳೆ ಮಾತುಗಳನ್ನು ಕೇಳುವಾಗ ಹಾಕಿದೆಲ್ಲ ಹಿಡಿದೋಯ್ತು. ಈಗ ಎಂತ ಮಾಡುವುದು? ವ್ಯವಸ್ಥೆ ಮಾಡುವ. ಬಣ್ಣವ ಬದಲಿ ಬಹು ಸರವಳ್ಳಿಯು ಚೆಲ್ಲಾಟವನಾಡುತ್ತಲಿರಲು, ಬಣ್ಣವ ಬದಲಿ ಬಹು ಸರವಳ್ಳಿಯು ಚೆಲ್ಲಾಟವನಾಡುತ್ತಲಿರಲು, ಮಿನ್ನನೆ ಬಂದಿತು ಮರಿನಾಗರ, ಮಿನ್ನನೆ ಬಂದಿತು ಮರಿನಾಗರನು ತಣ್ಣನೆ ಬಾಗಿಗೆ ಕಡಿದಾಡೆ ಮರಿನಾಗರ. ರಾಜ, ನನ್ನ ರಾಜ, ಏನೇ ಕುತ್ತುಂಬ್ರಿ ಬೀಜ, ಎಷ್ಟು ದಿನ ಅಂತ ನಾನು ಹೀಗಿರುವುದು? ಮತ್ತೆ ನನ್ನ ಮದುವೆ ಆಗ್ಬಾರ್ದಾ?
ಕರ್ಮಿಣಿ ಸರ್ ಮೊದ್ಲೇ ಉಂಟಲ್ಲ, ಇದು ಧೈರ್ಯಕ್ಕಾಗಿ ಕಟ್ಕೊಂಡಿದ್ದು. ಅದ್ರ ಖರ್ಚೊಂದು ಉಳಿತು ನನಗೆ. ಹೌದಾ ಪ್ರಿಯತಮ? ಆ ದಿವಸ ನನ್ನ ಯಾವ ಗುಣವನ್ನ ನೋಡಿ ನೀನು ಮೆಚ್ಚಿಕೊಂಡೆ? ನಿಮ್ಮ ಸಜ್ಜನಿಕೆ, ನಿಮ್ಮ ನಡೆನುಡಿ, ಅಯ್ಯಯ್ಯೋ. ನಿಮ್ಮ ಚಮತ್ಕಾರದ ಮಾತು ಮಾತ್ರವಲ್ಲ, ನಿಮ್ಮ ವೈದ್ಯಕೀಯ ಚಿಕಿತ್ಸೆ ಬಗ್ಗೆ ಕೇಳಿ ಸಂತೋಷಗೊಂಡು ಒಲಿದು ಬಂದವಳು ನಾನು. ಮಿನ್ನನೆ ಬಂದಿತು ಮರಿನಾಗರ, ಮಿನ್ನನೆ ಬಂದಿತು ಮರಿನಾಗರನು ತಣ್ಣನೆ ಪಾದಕ್ಕೆ ಕಡಿದಾಡೆ. ಸ್ವಾಮಿ, ಒಂದು ಕ್ಷಣದಲ್ಲಿ ಎಂತ ಘಟನೆ ನಡೆದೋಯ್ತು ಅಂತ. ಏನಾಯ್ತು ಅಲ್ಲ, ಎಷ್ಟು ಒಳ್ಳೆಯವಳಾಗಿದ್ಲು ಸ್ವಾಮಿ ಇವಳು. ಇಷ್ಟು ಬೇಗ ಸತ್ತು ಅಲ್ಲಲ್ಲ ಇವಳು. ಆ ದಿವಸ ಎಲ್ಲೋ ದಾರಿ ಬದಿಲಿ ಬಿದ್ದಂತ ರೋಗಿಯನ್ನ ನನ್ನ ಚಿಕಿತ್ಸಾಲಯಕ್ಕೆ ಕರ್ಕೊಂಡು ಬಂದಿದ್ಲು. ಅಲ್ಲಿಗೆ ಎಷ್ಟು ಒಳ್ಳೆಯವಳು ಸ್ವಾಮಿ ಇವಳು. ರೋಗ ಬಂದ ದವನಿಗಾದ್ರು ಇವಳು ಕೈ ಮುಟ್ಟಿ ಪರೀಕ್ಷೆ ಮಾಡ್ಬೇಕಾದ್ರೆ ಸುಮ್ಮನೆ ನಿಂತ್ಕೊಂಡ್ಲು. ಎಷ್ಟು ಒಳ್ಳೆಯವಳು ಸ್ವಾಮಿ ಇವಳು. ಇವಳಾಗೆ ಕೇಳುದು, ನಿಮ್ಮ ಸಹಾಯಕ್ಕೆ ಯಾರು ಇದ್ದಾರಾ ಅಂತ. ಯಾರು ಇಲ್ಲ, ಬಾರೆ ಅಂದೆ. ಒಂದೇ ಸಾರಿ ಕರೆದಿದ್ದೆ ಸಾಕು, ಬಂದೇ ಬಿಟ್ಲು. ಎಷ್ಟು ಒಳ್ಳೆಯವಳು ಸ್ವಾಮಿ ಇವಳು. ಇಂತ ಒಳ್ಳೆಯವಳಿಗೆ ಒಳ್ಳೆ ಹಾವೇ ಕಚ್ಚಿಸತ್ತೋದ್ಲಲ್ಲ. ಒಳ್ಳೆ ಹಾವೇ ನಾಗರಾವೇ ಅಲ್ವಾ? ಒಳ್ಳೆಯವಳಲ್ವ ಅವಳು? ಅವ್ರು ರೋಗಿ ಅಲ್ವ, ದಾರಿ ಬದಿಲಿ ಬಿದ್ದವ. ದಾರಿ ಬದಿಯಲ್ಲಿ ಬಿದ್ದ ರೋಗಿ ಹೌದು. ಮತ್ತೆಂತ ಇವಳಿಗೆ ಅಂತ ಗಂಡನ? ಸ್ವಲ್ಪ ಸುಮ್ಮನೆ ಇರ್ತೀಯ? ಕೊನೆ ಅಕ್ಷರ ಯಾವುದು? ಹಾ, ಗೊತ್ತಾಯ್ತು. ಗಂಡನನ್ನ ಬಿಟ್ಟು ಅವನ ಜೊತೆ ಓಡು ಬಂದ್ಲು. ಅವನಿಗೊಂದು ಪಾರ್ಶ್ವವಾಯು ಶುರು ಆಯ್ತು. ಇನ್ನು ಇವಳ ಜೊತೆಗೆ ನಾನಿದ್ರೆ ನನಗೆ ಮತ್ತೊಂದು ವಾಯು ಶುರು ಆಗ್ತಿತ್ತು. ಕೆಟ್ಟ ಮೇಲಗೆ ಬುದ್ಧಿ ಬಂದು ಫಲವೇನಿಲ್ಲೋ, ದುಷ್ಟೆಯು ಕೈ ಜಾರಿ ಬೋಗೆ. ಸೊಟ್ಟನೆ ತನುವಿಂದ ನಡೆಯಲಾರದೆ ಬಿದ್ದು ದೊಡ್ಡನೆ ಮರುಗಲ ಗೂಳ. ಮಾಡಬಾರ್ದನ್ನು ಮಾಡಿದ್ರೆ ಆಗಬಾರ್ದು ಆಗ್ತದೆ ಅನ್ನೋದಕ್ಕೆ ನನ್ನ ಜೀವನವೇ ನಿದರ್ಶನ ನೋಡಿ. ಸಜ್ಜನಾಥ ಸಾತ್ವಿಕನ ಬದುಕಿನಲ್ಲಿ ಅನ್ಯಾಯ ಮಾಡಿದೆ, ಪರಿಣಾಮ ಇಷ್ಟು. ನರ್ತಿಸ್ತಿರುವಂತಹ ಕಾಲ ಎಲ್ಲರೂ ಬಾಬಾ ಎನ್ನುವಾಗ ಆಮಂತ್ರಿಸುವವರು. ಇವತ್ತು ಹೊಟ್ಟೆಗಿಟ್ಟಿಲ್ಲ ಅಂದ್ರೆ ನೀರು ಕೊಡೋರು ಗೊತ್ತಿಲ್ಲ. ಬಾಯ ಅರ್ಥ ಉಂಟು. ಸೊಟ್ಟನೆ ತನುವಿಂದ ಬಿದ್ದು ಪಥದೊಳೈದರು ದೀರ್ಘ ಮತಿವಂತೆಯರು ಕಂಡು ಅತಿ ಮರುಗಿ ಆರೈಕೆಯ ಸಗೆ ಚಿತಿಯಾಸೆ ತೀರಿದೆಂದಂತಿಮದ ಜಲ ಕುಡಿದು ಗದ ಪ್ರಾಣನಾಗಲ್ಗೆ ಮುಗುದೇ. ಯಾರ ನೀರು ಬೇಕು ನೀರು ಬೇಕು ಅಂತ ನರಳಾಡ್ತಾ ಇದ್ದ. ನೀರು ಕುಡ್ದದ್ದೇ ತಡ ಪ್ರಾಣ ಬಿಟ್ಟು ಬಿಟ್ನಲ್ಲೇ. ನಾವೆಂತ ನತದೃಷ್ಟರು ನೋಡೆ. ಯಾಕೆ? ಒಂದ್ ಅರಕ್ಷಣ ಮೊದಲು ಬಂದಿದ್ರೆ ಅವನ ಜೀವ ಉಳಿಸಬಹುದಿತ್ತೋ ಏನೋ. ನಾನ್ ಎರೆದ ನೀರು ಅವನ ಗಂಟಲಿ ಇತ್ತೋ ಇಲ್ಲೋ, ಸೊತ್ತೋದ್ನಲ್ಲೇ. ಇಲ್ಲ ಗೆಳತಿ, ನಮ್ಮ ಕರ್ತವ್ಯ ನಾವು ಮಾಡಿದ್ದೇವೆ. ಯಾವ ಜನ್ಮದಲ್ಲಿ ಮಾಡಿದ ಪಾಪದ ಫಲವೋ ಏನು, ದಾರಿ ಮೇಲೆ ಬಿದ್ದು ಸಾಯುವ ಸ್ಥಿತಿ ಅವನದ್ದು. ನೀ ಯಾಕೆ ದುಃಖಿಸ್ತೀಯ? ಹೀಗೆ ದೂರದಿಂದೆಲ್ಲವನು ಕಾಣುದ, ದೂರದಿಂದೆಲ್ಲವನು ಕಾಣುದ ನಾರಿ ವೈರಿಯ ಹೃದಯ ಕರಗಿದು, ಹೃದಯ ಕರಗಿದು. ಚಾರುಶೀಲೆಯ ಬಗೆಗೆ ಮೊಳೆದುದ ಅಪಾರ ಗೌರವ ಮೊಳೆದುದು, ಅಪಾರ ಪ್ರೇಮವು ಮೊಳೆದುದು, ಅಪಾರ ಗೌರವ ಮೊಳೆದುದು. ಸಾರ್ಥಕ ಬರ್ತಾ ಇದ್ದಾನೆ. ಯಾರು ಸಾರ್ಥಕ? ಹೌದು. ಹೆಣ್ಣುಗಳಿದ್ದಲ್ಲಿಗೆ ಹೋಗುದಿಲ್ಲ ಅಂತ ಹೇಳಿದ್ದೆ ನೀನು. ಹೌದು. ಅವನನ್ನ ಬರೀತೇನೆ ಅಂತ ಹೇಳಿದ್ದೆ. ನನ್ನ ಮಾತು ಸತ್ಯವಾಯ್ತು ಹೌದಾ? ಯಾಕಾಗಿ ಬರ್ತಾ ಇದ್ದಾನೆ ಗುಟ್ಟು ಗೊತ್ತಿಲ್ವಲ್ಲ. ಬಂದ ಮೇಲೆ ಜುಟ್ಟು ಸಿಕ್ಕ
ಒಬ್ಬರೇ ಬಂದದ್ದ ಅಥವಾ ಬರುವಾಗ ಬೆಂಕಿ ಕೊಳ್ಳಿ ಹಿಡ್ಕೊಂಡು ಬಂದಿದ್ದೀರಾ? ಏಕಾಂಗಿಯಾಗಿ ಬಂದಿದ್ದೇನೆ. ಹೌದಾ? ಮೊದಲಿನಂತೆ ನಾನಲ್ಲ, ಮತ್ತೆ ಸಂಪೂರ್ಣ ಬದಲಾವಣೆ ಹೊಂದಿರುವಂತಹ ಸಾರ್ಥಕ. ಏನೋ ತೋರ್ತಾ ಇಲ್ಲ, ದಿರಿಸಿನಲ್ಲಿ ಅಲ್ವೇ ಅಲ್ಲ, ನನ್ನ ಸ್ವಭಾವದಲ್ಲಿ ನನ್ನ ನಡತೆಯಲ್ಲಿ ಬದಲಾವಣೆ. ಇದಕ್ಕೆಲ್ಲ ಕಾರಣ ನೀನೇ ಕಲ್ಪನಾ. ಏನು? ಅಂದು ತುಂಬಿದ ಸಭೆಯ ಮಧ್ಯದಲ್ಲಿ ನೀನಾಡುವಂತ ಮುತ್ತಿನಂತ ಮಾತುಗಳೆಲ್ಲವನ್ನು ನೆನಪಿನಲ್ಲಿಟ್ಟುಕೊಂಡು ಏಕಾಂತ ಭವನದಲ್ಲಿ ಕುಳಿತು ಚಿಂತನವ ಮಂಥನ ಮನಸ್ಸಿದೆ. ಯಾವುದು ಯೋಗ್ಯ, ಯಾವುದು ಯೋಗ್ಯ, ಯಾವುದು ಅರ್ಹ, ಯಾವುದು ಅನರ್ಹ ಎನ್ನುವುದನ್ನು ತಿಳಿದು ಸರಿಯಾದ್ದನ್ನೇ ಹೇಳಲಿಕ್ಕೆ ಬಂದೆ. ಬಹಳ ತಲೆ ಕೆಡಿಸಿಕೊಂಡ, ಕೆಟ್ಟೊತ್ತಾಯ ಸರಿ ಮಾಡ್ಕೊಂಡ. ಪ್ರಪಂಚ ಅಂತ ಹೇಳಿದ್ರೆ ಪರಿವರ್ತನಾಶೀಲತೆಯನ್ನು ಹೊಂದಿರುತ್ತದೆ. ಪ್ರಪಂಚವೇ ಬದಲಾವಣೆ ಆಗ್ತಂತಾದ್ರೆ ಮನುಷ್ಯನೊಬ್ಬ ಬದಲಾದರೆ ಅದು ಅಚ್ಚರಿ ಅಲ್ಲಲ್ಲ. ಪ್ರಪಂಚ ಬದಲಾಗ್ಲಿ, ಮನುಷ್ಯರು ಬದಲಾಗ್ಲಿ, ನೀವು ಬದಲಾದದ್ದು ಯಾಕಂತ ಬೇಡ. ನಾನು ಮನುಷ್ಯ ಅಲ್ಲ ಅಂತ ಹೇಳುದ? ಹೆಣ್ಮಕ್ಳ ಮನುಷ್ಯ. ಒಂದು ಸಂದರ್ಭದಲ್ಲಿ ನಾನು ರಕ್ಕಸನ ಹಾಗೆ ಹೆಣ್ಣು ಈ ಸಮಾಜಕ್ಕೆ ಹಿಡಿದ ಹುಣ್ಣು ಅಂತ ಹೇಳಿದವ. ಖಂಡಿತ ಅದಲ್ಲ. ಹೆಣ್ಣು ಈ ಸಮಾಜದ ಕಣ್ಣು. ಶಿವ, ಈ ಮಾತು ಪ್ರತಿಯೊಬ್ಬ ಪುರುಷನ ಅವನತಿಯ ಹಿನ್ನೆಲೆಯಲ್ಲಿ ಇರುವವಳೆ ಹೆಣ್ಣು. ಯಾರು ಹೆಣ್ಣು ಮಕ್ಕಳನ್ನ ನಂಬಬೇಡಿ, ಹೆಣ್ಣು ಮಕ್ಕಳು ಮೋಸಗಾರ್ತಿಯರು. ಅದೆಲ್ಲ ಸುಳ್ಳೆ. ಪ್ರತಿಯೊಬ್ಬ ಪುರುಷನ ಔನ್ನತ್ಯದ ಹಿನ್ನೆಲೆಯಲ್ಲಿ ಇರುವವಳೆ ಹೆಣ್ಣು. ಪ್ರೀತಿ, ವಿಶ್ವಾಸ, ಸ್ನೇಹ, ಆತ್ಮೀಯತೆ ಇದೆಲ್ಲದರ ಪ್ರತಿರೂಪವೇ ಹೆಣ್ಣು. ಏನೊಂದು ಗಂಡಾಂತರ ಉಂಟೀಗ. ಇಲ್ಲಪ್ಪ, ಒಂದು ಕೃತಜ್ಞತೆ ಹೇಳಿ ಹೋಗುವ ಅಂತ ಬಂದ. ಅವನಿಗೆ ಕೊಡೋಣ. ನಿಮಗೆ ಧನ್ಯವಾದಗಳು. ಬದಲಾವಣೆ ನನ್ನನ್ನು ಸ್ವಲ್ಪ ಅರ್ಥ ಮಾಡಿಕೊಳ್ಳಬೇಕು ಕಲ್ಪನಾ. ನಿನ್ನ ದಿವ್ಯ ಭವ್ಯವಾಗಿರುವಂತಹ ಈ ಮೂರ್ತಿಯನ್ನು ನನ್ನ ಹನುಮಂದಿರದಲ್ಲಿ ಪ್ರತಿಷ್ಠಾಪನೆ ಮಾಡಿ ಅನುದಿನ ಅನುಕ್ಷಣ ನಿನ್ನನ್ನು ಪ್ರೇಮಿಸುವ, ನಿನ್ನನ್ನು ಆರಾಧಿಸುವ ನಿನ್ನ ಪ್ರೇಮದ ಆರಾಧಕನು ನಾನು. ಏನು ಅಂತ ಹೇಳ್ತೀನಿ? ನೋಡಿದ್ದೆ ಗಂಡಾಂತರವೇ. ನನಗೆ ಬಾಳ ಕೊಡ್ತೀಯಾ? ಆಗಾಗ ಕೇಳಿದೆ ಏನೇ ಏನು ತಲಿಗ ಗಗಿಸಿ ಕರದಟ್ಟಿ ಕಲ್ಪನಾ ಮಗಳ ಸೇಡಿಸಿ ನುಡಿದಳಾದಗೆ ತಾರತಮ್ಯಗಳ ನುಡಿದಳು, ತಾರತಮ್ಯಗಳ ನುಡಿದಳು. ಸರಸಕೂಟ ಹರುಷದೂಟ ಬೆರೆಯಬೇಕು ಸಮದೆ. ಸರಸಕೂಟ ಹರುಷದೂಟ ಬೆರೆಯಬೇಕು ಸಮದೆ ನೋಟ. ಸರಸಕೂಟ ಬೆರೆಯಬೇಕು ಸಮದೆ ನೋಟ. ಬರಿದೆ ನೀನು ತಿರುಗನಂತೆ ಕನಸ ಕಂಡಿಗೆ, ತಿರುಗನಂತೆ ಕನಸ ಕಂಡಿಗೆ ಕಂಡು ಇನಿದು ನುಡಿದಿಗೆ. ಕನಸ ಕಂಡಿಗೆ ಮರಿದ ನೀನು ತಿರುಕನಂತೆ ಕನಸ ಕಂಡಿಗೆ ಕಂಡು ಇನಿದು ನುಡಿದಿಯೇ. ಪ್ರಾಣ ಗೆಳತಿಗಾಗಿ ಇದ್ದ ಮಾತನಾಡಿಸಲೆನುದ್ದ ಮಾತ್ರ, ಆಗಿ ಇದ್ದ ಮಾತ ನಡೆಸಲೆನುದ್ದ ಮಾತ್ರ ನಾನು ಬಂದೆ ನಿನ್ನ ಸನಿಗ ನಿಂದೆ. ನಾನು ಬಂದೆ ನಿನ್ನ ಸನಿಗ ನಿಂದೆ. ನೀನು ಅರಿಯಲ್ಲ ಹೋಗಲ ಇದನ್ನು ನೀನು ಅರಿಯಲ್ಲ, ಅರಿದು ಹೋಗಲ. ನಾನು ಬಂದೆ ಸನಿಗ ನಿಂದೆ, ನೀನು ಅರಿಯಲ್ಲ. ಅಂತಹ ಘನವಾದ ವಿಚಾರವನ್ನು ಅವ ಹೇಳಿದ್ದಾನೆ, ನೀನ್ ಮತ್ತೆ ಹೆಣ್ಣೊಬ್ಬಳು ಗಂಡಲ್ಲಿ ಹೋಗಿ ಆಶ್ರಯವನ್ನು ಕೇಳುವುದುಂಟು. ಯಾಕೆ ಹೆಣ್ಣು ಪರಾಶಿತಳು, ಅವಳಿಗೆ ಗಂಡಿನ ಆಶ್ರಯ ಬೇಕೇ ಬೇಕು. ಇವು ಗಂಡು ಒಂದು ಮಲ್ಲಿಗೆ ಬಳ್ಳಿ ಮಾಮರವನ್ನು ಹಬ್ಬಿಕೊಳ್ಳುವುದುಂಟು, ಮಾಮರವೇ ಮಲ್ಲಿಗೆ ಬಳ್ಳಿ ಹತ್ರ ಬರುವುದು. ಇದಕ್ಕೆಲ್ಲ ಕಾರಣ ಇವಳೆ. ಒಂದು ನಾಟ್ಯವನ್ನು ಮಾಡುವಾಗ ಕುಡಿಗಂಡ ನೋಟದಿಂದ ನನ್ನನ್ನು ನೋಡಿದ್ದೇನು, ನನ್ನ ಕುರಿತಾಗಿ ಹಾಡಿದ್ದೇನು, ನನ್ನ ಕುರಿತಾಗಿ ಅಭಿನಯಿಸಿದ್ದೇನು, ನನ್ನ ಹತ್ತಿರ ಬಂದದ್ದೇನು, ನನ್ನ ಹತ್ತಿರ ನಿಂತಿದ್ದೇನು, ನನ್ನಲ್ಲಿ ಮೃದುರವಾಗಿ ಮಾತಾಡಿದ್ದೇನು. ಯಾಕೆ ಮಾಡಿದೆ ಇಷ್ಟು? ನನ್ನ
ಜಾತಿಗೆ ಕೊಟ್ಟಂತಹ ಮಾತು. ಸ್ತ್ರೀ ದ್ವೇಷ ಆಗಿರುವಂತ ನಿನ್ನನ್ನು ಪರಿವರ್ತಿಸ್ತೇನೆ, ಹೆಣ್ಣಿನ ಕುರಿತಾಗಿ ಗೌರವ ಭಾವನೆಯಲ್ಲಿ ಮೂಡುವಂತೆ ಪ್ರಯತ್ನಿಸ್ತೇನೆ ಎನ್ನುವುದಾಗಿ ಆ ಕಾರಣಕ್ಕಾಗಿ ಅಲ್ಲಿಯವರೆಗೆ ಬಂದೆ, ನಟಿಸಿದೆ, ಕುಣಿದೆ, ಮಾತನಾಡಿದೆ. ನೀವು ತಿಳ್ಕೊಂಡಿದ್ದೆ ಬೇರೆ. ಅಲ್ಲಪ್ಪ, ದಾರಿಯಲ್ಲಿ ಸಿಕ್ಕಿದ 4 ಹುಡುಗಿಯರು ಒಂದು 4 ಸಲ ನಗಾಡ್ತಾರ. ಫಸ್ಟ್ಗೆ ಆ ಹುಡುಗಿ ನನ್ನ ಪ್ರೀತಿ ಮಾಡ್ತಾರ ಅಂತ ತಿಳ್ಕೊಳ್ಳೋದ? ಪ್ರೀತಿ ಪ್ರೇಮ. ನೀನ್ ಯಾರು, ಇವಳು ಯಾರು? ಮಂತ್ರಿಯ ಮಗಳು, ಸಾಮಾನ್ಯ ಸೈನಿಕ. ನನಗೂ ನಿಮಗೂ ಸಂಬಂಧ ಆಗ್ಲಿಕ್ಕೆ ಉಂಟಾ? ಸರಸ ಸಂಭಾಷಣೆ, ಸಂಬಂಧ, ಸಹಪಂಕ್ತಿ, ಭೋಜನ, ಸಮಾನತೆ ಎನ್ನುವಂಥದ್ದು ಬೇಕು. ಕನ್ನಡ ಹೇಳಿದ ಗಂಟಲಿನ ಬಲ ಅಷ್ಟು ಬಂದು ತಿಳ್ಕೊಂಡಿದ್ದೇನೆ. ಹೆಣ್ಣು ಮಕ್ಕಳೇ, ನಿಮ್ಮಿಬ್ಬರ ತಲೆಗೂ ಹತ್ತೋಗಿದೆ. ನಮ್ಮನ್ನು ಬಿಟ್ಟು ಇಲ್ಲಿ ಅಂತದ್ದು ನಡೆದಿಲ್ಲ ಅಂತ, ನಡೀತದೆ ಅಂತ ತೋರಿಸಿ ಕೊಡ್ತೇನೆ. ನಿಮ್ಮಿಬ್ಬರ ರೂಪಿಗೂ ಕಲ್ಪನಾ, ನನ್ನ ಸ್ವಲ್ಪ ಅರ್ಥ ಮಾಡಿಕೋ ಕಲ್ಪನಾ. ನಿನ್ನ ಪ್ರೇಮದ ಹುಚ್ಚು ಹೊಳೆಯಲ್ಲಿ ನಾನು ಕೊಚ್ಚಿಕೊಂಡು ಹೋಗ್ತಾ ಇದ್ದೇನೆ. ನೀನಿಲ್ದೆ ಬದುಕಿಲ್ಲ. ಪಾಪ ಅಷ್ಟೆಲ್ಲ ಕಾಡ್ತಾ ಇದ್ದಾನೆ, ಅಷ್ಟೆಲ್ಲ ಬೇಡ್ತಾ ಇದ್ದಾನೆ. ಕಾಣದಕ್ಕೆ ಸ್ವಲ್ಪ ಗಟ್ಟಿ ಮುಟ್ಟಿದ್ದಾನೆ. ದೊಡ್ಡ ಮನಸ್ಸು ಮಾಡಿ ಹೂ ಹಾಕಿ. ನಿನಗೆ ಗಟ್ಟಿಗೆ ಮುಟ್ಟಿ ಗಂಡಸರು ಕಂಡು ಕೂಡ ಮನಸ್ಸಾಗ್ಬಿಡುದಲ್ವಾ? ಹಾಗಲ್ವೇ, ಅವನ ಮನಸ್ಸಷ್ಟು ಗಟ್ಟಿಯಾಗಿದೆ. ಗಂಡಸರೆಲ್ಲ ಮೋಸಗಾರರು. ಹೆಣ್ಣನ್ನ ತನ್ನತ್ತ ಸೆಳೆಯುವುದಕ್ಕಾಗಿ ಏನೆಲ್ಲ ಬಣ್ಣ ಮಾತಾಡ್ತಾರೆ. ಯಾವ ಹೆಣ್ಣು ಮಕ್ಕಳು ಈ ಗಂಡಸರು ನಂಬಬೇಡಿ. ಇದ್ದ ಗಂಡಸರು ಅದೆಲ್ಲ ಸುಳ್ಳೆ. ಸುಮ್ಮನೆ ನೀವಿಬ್ರು ಒಂದು ಮಾತಾಡೋದು ಲೆಕ್ಕವೇ ಇಲ್ಲ. ಇದು ಬಿಕ್ಕಿಲ್ಲ. ಹಾಗಿದ್ರೆ ನನ್ನ ಪ್ರೀತಿಸುವುದೇ ಹೌದಾ ನೀನು? ನಿನ್ನ ಅಮರವಾದ ಪ್ರೇಮವನ್ನು ಹೊಂದುವುದಕ್ಕೆ ಬೇಕಾಗಿ ನಾನು ಯಾವ ತ್ಯಾಗಕ್ಕೂ ಸಿದ್ಧ, ಯಾವ ಸಾಕ್ಷಿ ವ್ಯಕ್ತಿಯನ್ನು ಕೊಡ್ತೇನೆ. ಯಾವ ಸಾಕ್ಷಿಯನ್ನು ಖಂಡಿತ ಹೌದು. ಯಾವ ಸಾಕ್ಷಿಯನ್ನು ಕೊಡ್ತೇನೆ. ಅಗ್ನಿಯರು ಸ್ಪರ್ಶಿಸಲು ಏನನೇ ಸಾಗಿದೆ ಎಲಗೆ ಕಲ್ಪನ, ಏನನೇ ಸಾಗಿದೆ ಎಲಗೆ ಕಲ್ಪನ. ದಾನವತ್ವವ ತೋರುವೆಯ, ದಾನವತ್ವವ ತೋರುವೆಯ. ಪ್ರಾಣ ಸಖಿಯಂದೆ ನಲಸಾಗ್ಯವು ಕಾಣುತ್ತಿರುವುದು. ಏನೇ 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 ಇದು? ಮೃಗವಾದ ಆತ ಮನುಷ್ಯನಾಗಿ ಬದಲಾಗಿ ಬಂದಿದ್ದಾನೆ. ನೀನ್ ಯಾಕೆ ರಾಕ್ಷಸರಂತೆ ವರ್ತಿಸುತ್ತಾ ಇದ್ದೀಯ? ಆತನ ಕೈ ಸುಟ್ಟು ಬಿಟ್ಟೆಯಲ್ಲ. ನಿನ್ನನ್ನು ಪ್ರೀತಿಸುತ್ತಾ ಇದ್ದಾನೆ. ಪ್ರೀತಿಸುವ ಆತನಿಗೆ ಭಾವನೆಗಳಿದ್ದರೆ ಸಾಕು. ಅದು ಅರ್ಥವಾಗದೆ ಹೋಯಿತೇನೆ. ನನ್ನ ಪ್ರಾಣಗೆಳತಿ ನೀನು ಇಂಥ ಕಟು ಮನಸ್ಸಿನವಳೆನ್ನೋದು ನನಗೆ ತಿಳಿದೇ ಹೋಯಿತು. ಯಾಕೆ ಹೀಗೆ ಮಾಡಿದೆ? ಏನಿದ್ರ ಅರ್ಥ? ನನ್ನೊಬ್ಬಳು ವಿಕೃತ ಮನಸ್ಕರು ವಿಘ್ನ ಸಂತೋಷ ಎನ್ನುವುದಾಗಿ ಭಾವಿಸಿದೆಯಾ ಗೆಳತಿ? ಹಾಗಾಗಲಿಲ್ಲ ಹೇಳು. ಅದಲ್ಲ, ಆ ದಿವಸ ಈತನ ಸ್ನೇಹವನ್ನು ಯಾಚಿಸಿ ನೀನು ಈತನ ಬಳಿಗೆ ಹೋದವಾಗ ನಿನ್ನ ಕೋಮಲವಾದ ಕೈಗಳೆಲ್ಲ ಸುಟ್ಟಲ್ಲ ಆಯ್ತಾ? ಅವ ಸುಟ್ಟಿದ್ದು ನಿನ್ನ ಕೈಗಳನ್ನಲ್ಲ, ಮತ್ತೆ ನನ್ನ ಹೃದಯಕ್ಕೆ ಬೆಂಕಿ ಇಟ್ಟವನಾತ. ಗೆಳತಿ, ನನ್ನ ನಿನ್ನ ಸ್ನೇಹ ಏನು ಅಂತ ನಿನಗೆ ಗೊತ್ತು ತಾನೆ. ಆ ಸೇಡನ್ನ ತೀರಿಸಿಕೊಳ್ಬೇಕು ಅಂತ ಅನಿಸಿತು. ಅದರ ಜೊತೆಗೆ ಪ್ರೀತಿ ಪ್ರೇಮ ಅದೇನು ಇವನಿಗೆ ಅರ್ಥ ಆಗಬೇಕು. ತನ್ನ ಅತ್ತಿಗೆ ಹೇಸಿರುತ್ತೆ ಇವನ ಕಂಡಿರುವಂತ ಈತ ಹೆಣ್ಣುಗಳೆಲ್ಲ ಕಾಮದ ಬೊಂಬೆಗಳೆನ್ನುವುದಾಗಿ ಭಾವಿಸಿದ್ದ. ನನ್ನ ಮೃದು ಮಧುರ ಮಾತುಗಳನ್ನು ಕೇಳಿ ಹೆಣ್ಣುಗಳೆಲ್ಲ ಪ್ರೇಮದ ಮೂರ್ತಿಗಳು ಎನ್ನುವುದಾಗಿ ತಿಳ್ಕೊಂಡಿದ್ದಾನೆ. ಯಾವುದು ಪರಮ ಸತ್ಯ ಅಲ್ವೇ ಅಲ್ಲ. ಹೆಣ್ಣು ಒಲಿದರೆ ನಾರಿ, ಮುನಿದರೆ ಮಾರಿ ಎನ್ನುವಂತಹ ಸತ್ಯ ವಿಷಯ ಈತನಿಗೆ ಅರ್ಥ ಆಗಬೇಕು. ಸಂಸಾರ ಕಷ್ಟ ಸುಖಗಳ ಆಗರಾದು. ಇವನನ್ನೇ ನಂಬಿ ನೆಚ್ಚಿ ನಾನು ಇವನೊಟ್ಟಿಗೆ ಹೋದೆ ಅಂತಾದ್ರೆ ಇವ ನನ್ನನ್ನು ನಡೆಸಿಕೊಳ್ಳುವಂತಹ ರೀತಿ ಹೇಗೆ ಅದನ್ನ ತಿಳಿದುಕೊಳ್ಬೇಕು ತಾನೆ. ಮತ್ತೆ ನಾನು ಈತನ ಕೈ ಹಿಡಿಬೇಕು ಅಂತಾದ್ರೆ ಅಪವಿತ್ರವಾಗಿದೆ ಅವನ ಕೈಗಳು. ಅದೆಷ್ಟು ಹೆಣ್ಮಕ್ಳ ಮೈಸುಟ್ಟವ ಕೈ ಸುಟ್ಟವ ಅಪವಿತ್ರವಾಗಿರುವಂತಹ ಅವನ ಕೈ ಪವಿತ್ರವಾಗಬೇಕು ಅಂತ ಅದಕ್ಕೆ ಅಗ್ನಿ ಸ್ಪರ್ಶವೇ ಆಗಬೇಕು. ಆ ಕಾರಣಕ್ಕಾಗಿ ಅವನ ಕೈಗೆ ಬೆಂಕಿ ನಿಟ್ಟೆ ಹೊರತಾಗಿ ಅನ್ಯಥಾ ಅಲ್ವೇ ಅಲ್ಲ. ಪರೀಕ್ಷಿಸಿದೆಯಾ? ಉತ್ತೀರ್ಣನಾದ. ದೇವರು ದೊಡ್ಡವಾ? ಅಲ್ಲ, ನಿಮಗಾದ್ರೆ ಸ್ವಲ್ಪ ಬುದ್ಧಿ ಬೇಕಾ ಬೇಡ? ಅಲ್ಲ, ತಪ್ಪಿದ್ಯಲ್ಲ ಅಂತ ಬೇಡವಾ? ಆ ಹೊತ್ತು ನನ್ನ ಕೈ ಸುಡುವಾಗ ನನಗೆ ನಿರೀಕ್ಷೆ ಇಲ್ಲ. ಆಕಸ್ಮಿಕ ಬೆಂಕಿ ಕೊಳ್ಳಿ ಅವಳು ಹಿಡ್ಕೊಂಡದ್ದೇ ತಡ. ನಾನು ಮುಟ್ಟಿದ್ದೆ. ನಿಮಗೆ ಉರಿ ಏನು? ನೋಡೆ ಕಣ್ಣು ಬಿಟ್ಟು ನೋಡೆ. ಗುಳ್ಳೆ ಬಂದಿದೆ. ನೀವು ಮನುಷ್ಯ ಅಲ್ಲ. ಉರಿಯೋ ನೋವು ಇಲ್ಲ. ಯಾಕೆ? ಪ್ರೇಮ ಅಮರ, ಪ್ರೇಮ ಶಾಶ್ವತ, ಪ್ರೇಮ ಚಿರಂತನ. ಎಲ್ಲರೂ ಪ್ರೇಮಿಸಿ. ಪ್ರೇಮ ಶಾಶ್ವತ ನನಗೆ ಗೊತ್ತುಂಟು, ಸುಡುವ ಬೆಂಕಿ ಗೊತ್ತುಂಟೆ. ನೀನು ಅರ್ಥ ಮಾಡಿಕೊಳ್ಳಬೇಕಾದ ಬಹಳಷ್ಟುಂಟು ಭಾವನಾ. ಈ ಪ್ರಪಂಚದಲ್ಲಿ ಪ್ರೇಮಿಸಿದವಳಿಗಾಗಿ ಒಂದು ಕ್ಷಣವೂ ತಡ ಮಾಡದೆ ತನ್ನ ಪ್ರಾಣವನ್ನಾದರೂ ನಿವಾಳಿಸಿ ಎಸೆಯವಲ್ಲ ಉತ್ಕಟವಾದ ಉತ್ತಮವಾದ ಮನಸ್ಥಿತಿಯನ್ನು ಯಾವಿಬ್ಬರು ಪ್ರೇಮಿಗಳು ಹೊಂದಿರುತ್ತಾರೋ ಅವರಿಬ್ಬರೇ ಅಮರ ಪ್ರೇಮಿಗಳು. ನನಗಿನ್ನೂ ಅನುಭವ ಆಗಲಿಲ್ಲ. ನಾನು ಒಪ್ಕೊಂಡಿದ್ದೇನೆ. ಮದುವೆ ಆಗೋಣ. ಮದುವೆಗಲ್ಲ, ನಿನ್ನ ಮಾತನ್ನು ಒಪ್ಕೊಂಡಿದ್ದೇನೆ. ಮದುವೆ ತಿಳಿದಷ್ಟು ಸುಲಭವ. ಅದಕ್ಕೆ ಯೋಚನೆ ಮಾಡಬೇಕು, ನಿರ್ಣಯವನ್ನು ಕೈಗೊಳ್ಳಬೇಕು ಅಂತಂದ್ರೆ ಸಮಯಾವಕಾಶ ಬೇಕು. ಎಷ್ಟು? 1 ವರ್ಷ, 1 ಶತಮಾನ ಕಳೆದು ಹೋದರೂ ನಿನ್ನನ್ನು ಕಾಯ್ತಾ ಇರ್ತೇನೆ. ದೀರ್ಘಾವಧಿ. ಯುಗಗಳು ಸರಿದು ಹೋಗಲಿ. ನೀವು ಹೀಗೆ ಪ್ರೇಮಿಗಳೇ ಅಲ್ಲ, ದಂಪತಿಗಳಾಗ್ತೇವೆ. ಕಲ್ಪನಾ, ನೀನಿಲ್ಲದೆ ನನಗೆ ಬದುಕಿಲ್ಲ. ನೀನು ನನಗೆ ಬೇಕೇ ಕಲ್ಪನಾ. ನನ್ನ ಪ್ರೇಮ ಸಂಪಾದನೆಯಿಂದ ನೀನೊಬ್ಬ ಮನುಷ್ಯನಾಗ್ತೀಯ ಅಂತ. ಖಂಡಿತ. ನಮ್ಮಿಬ್ಬರ ಉದ್ದೇಶವೇ ಅದಲ್ವೇ? ಇದಕ್ಕಿಂತ ಹೆಚ್ಚಿನ ಇನ್ನೇನು ಬೇಕು ಹೇಳು? ಖಂಡಿತ ನಾನು ನಿನ್ನನ್ನು ಪ್ರೇಮವ್ವ ನಿಕೇತನ, ಪ್ರೇಮವೇ ಚಿರನೂತನ. ಪ್ರೇಮವ್ವ ನಿಕೇತನ, ಪ್ರೇಮವೇ ಚಿರನೂತನ.
ಪ್ರೇಮವೆಂಬುದು ದೈವ ಸ್ವರೂಪ ಬಾಳ ಬೆಳಗುವನಂದ ದೀಪ ಪ್ರೇಮವೆಂಬುದು ದೈವ ಸ್ವರೂಪ ಬಾಳ ಬೆಳಗುವನಂದ ದೀಪ ಅರಿತು ಬಾಳಲು ಜನುಮ ಸಾರ್ಥಕ ಪ್ರೇಮವು ಅನಿಕೇತನ ಪ್ರೇಮವೇ ಚಿರನೂತನ ಪ್ರೇಮವು ಅನಿಕೇತನ ಪ್ರೇಮವೇ ಚಿರನೂತನ ಅನಿಕೇತನ ಚಿರನೂತನ ಅನಿಕೇತನ ಚಿರನೂತನ. ಆಯ್ತಪ್ಪ, ನೀವೆಂತಹ ಅಮರ ಪ್ರೇಮಿಗಳೇ ಆಗಿರಿ, ಎಂತಹ ಆದರ್ಶ ಪ್ರೇಮವೇ ನಿಮ್ಮದಾಗ್ಲಿ. ಸ್ವಲ್ಪ ಅಪ್ಪಿಕೊಳ್ಳುವಾಗ ಆ ಕಡೆ ಈ ಕಡೆ ನೋಡ್ಬೇಕಾಯ್ತಾ? ಹೇಸಿಗೆ ತಪ್ಪು ನಮ್ದಲ್ಲ. ಏನ್ ಮಾಡೋಣ, ಹೊಸದಾಗಿ ಮದುವೆ ಅಂತ ದಂಪತಿಗಳೇ ಆಗಿರ್ಲಿ ಮೋಜವನ್ನು ಅನುಭವಿಸಬೇಕು ಅಂತ ಇರ್ತದೆ. ಸಣ್ಣ ಮನೆ ಮನೇಲಿ ಹಿರಿಯರೆಲ್ಲ ಇರ್ತಾರೆ, ಅವರ ಅವಸ್ಥೆ ಯಾರಿಗೂ ಬೇಡ, ಅವಕಾಶ ಇರುವುದಿಲ್ಲ, ಹಾಗಂತ ಆಸೆ ಹೋಗ್ತದ. ಆ ಕಾರಣಕ್ಕೆ ಎಲ್ಲಾದ್ರೂ ಉಪವನಕ್ಕೆ ಹೋಗಿ ಒಂದ್ ಮೂಲೆಯಲ್ಲಿ ಕೂತ್ಕೊಂಡು ಪಾಪ ಅವರಷ್ಟಕ್ಕೆ ಅವರು ಮೋಜ ಅನುಭವಿಸ್ತಾ ಇರ್ತಾರೆ. ಅಷ್ಟೊತ್ತಿಗೆ ದಾರಿ ಹೋಗ ಮರ್ಯಾದಸ್ಥ ಅಂತ ಅದ್ರ ಮುಖ ಆ ಕಡೆ ಹಾಕೊಂಡು ದೇವರಿಗೆ ನಂಗೆ ಹೇಳುದೇನೆ ಮರ್ಯಾದಸ್ಥರಿಗೆ ನನಗಿಲ್ಲದ ಮಾಡಿದ್ಯಾ? ಉದಾಹರಣೆಗೆ ಶೀಘ್ರವಾಗಿ ಕಲ್ಯಾಣವಾಗಲಿ. ಅಯ್ಯೋ, ಹಿರಿಯರು ಒಪ್ಪಿಗೆ ಆಶೀರ್ವಾದ ಬೇಡವೇನೆ? ನೀನ್ ಹಾಕಿದ ತಾಳಕ್ಕೆ ನಿನ್ನಪ್ಪ ಕುಣಿಯುತ್ತಾರೆ. ಅಣ್ಣಂದ್ರಿಬ್ರು ಇದ್ದಾರಲ್ಲೇ, ಅವ ವಿದೇಶದಲ್ಲಿ ಇದ್ದವ. ಅವನಿಗೆ ನಾನು ಹೇಳ್ತೇನೆ. ಮತ್ತೆ ನನಗೆ ಸಮಸ್ಯೆ ಎಂತದ್ದು? ಹಿರಿಯಣ್ಣ ಒಬ್ಬ ಇದ್ದ. ಯಜಮಾನ್ರು ಅವರಿಗಲ್ವಾ? ಅವ್ರಿಗೆ ನಾ ವಿಚಾರ ಹೇಳ್ತೇನೆ. ನನ್ನನ್ನು ಸುದ್ದಿ ಹೇಳುವಾಗ ನೀನು ಸೀರಿಯಸ್ ಆಗಿ ಹೊರಕೊಳ್ಳೋದು ಯಾಕೆ? ಈಗಲ್ವೇ ಮತ್ತೆ ಅವ್ರನ್ನ ಅವ್ರು ಅಂತ ಹೇಳುದಿಲ್ಲ ಅಂತ ಹೇಳುದು? ನನ್ನಣ್ಣ ನಿನಗೆ ಅವರೇ. ಹಾ, ಇದು ಅದೇ, ಅದು ಇದೆ. ಹಾ, ನಿಮ್ದು ಈ ಕಡೆಯಿಂದ ಆಗುತ್ತಿರುವಾಗ ನಮ್ದು ಆ ಕಡೆಯಿಂದ ಗುಟ್ಟಲಾಗುತ್ತದೆ, ನಿಮಗ್ ಗೊತ್ತೇ ಇಲ್ಲ. ಹಾ, ಅದು ಸಾಂಕ್ರಾಮಿಕ ಬಂತು. ಆದ್ರೆ ಈ ವಿಚಾರ ಆ ಪುಣ್ಯತ್ಮನಿಗೆ ಹೇಳ್ಬೋದಿತ್ತು. ಅವ್ನು ಎಲ್ಲಿದ್ದಾನೋ, ಏನ್ ಮಾಡ್ತಿದ್ದಾನೋ ನೋಡು. ನಿಕೇತನ ಪ್ರೇಮವೇ ಚಿರನೂತನ ಪ್ರೇಮವು ನಿಕೇತನ ಪ್ರೇಮವೇ ಚಿರನೂತನ ಪ್ರೇಮವೆಂಬುದು ದೈವ ಸ್ವರೂಪ ಬಾಳ ಬೆಳಗುವನಂದ ದೀಪ ಪ್ರೇಮವೆಂಬುದು ದೈವ ಸ್ವರೂಪ ಬಾಳ ಬೆಳಗುವನಂದ ದೀಪ ಅರಿತು ಬಾಳಲು ಜನುಮ ಸಾಧಕ ಪ್ರೇಮವು ನಿಕೇತನ ಪ್ರೇಮವೇ ಚಿರನೂತನ ಪ್ರೇಮವು ನಿಕೇತನ ಪ್ರೇಮವೇ ಚಿರನೂತನ ಅನಿಕೇತನ ಚಿರನೂತನ ಅನಿಕೇತನ ಚಿರನೂತನ. ಎಲ್ಲ ಸೇರ್ಕೊಂಡು ಒಂಡಾರ್ ಕಂಬಳಕ್ಕೆ ಹೋಗ್ರ ಹಾಗೆ ಹೋಯ್ತದು. ನಿಮ್ದೊಂದು ಚೈಲ್ ಕುಪ್ಪಿ ಭಾರಿ ಒಳ್ಳೇದುಂಟು ಹೋಯ್. ಮಾತ್ರ ಅಲ್ಲ, ಇವ್ರ ಚಂಡೆ ಒಂದು ಉಂಟಲ್ಲ ಅದಕ್ಕೆ ಸೇರಿಸಿ. ಆದ್ರೆ ಇನ್ನೊಂದು ಬೇಕು, ಅದು ದೊಡ್ಡದು. ನೀನೇ ಹಿಡ್ಕೊಂಡ್ರೆ ಇದನ್ನೆಲ್ಲ ಸೇರಿಸ್ಕೊಂಡು ನೀವು ಅಲ್ಲಿ ಬಂದ್ರೆ ಅಲ್ಲಿ ನಮ್ದು ಇಲ್ಲೂ ಇದುಂಟು. ಇದು ಅಲ್ಲಿ ಬಂದು ನಾನು ನೀವೆಲ್ಲ ಸೇರ್ಕೊಳ್ಳೋದಕ್ಕಿಂತ ಇಲ್ಲಿಂದ ಒಂದು ತಾಂಡ ಕುಡ್ಕೊಂಡು ಹೊರಟು ಬಿಡುವ. ಯಾರು ನಾವ ಇಲ್ಲಿಂದ ಅಲ್ಲಿ ಹೋಗುದಾ? ಒಳ್ಳೆ ರೀತಿಯಲ್ಲಿ ನರ್ತನ ಮಾಡ್ಬೇಕು ಅಂತ ಓಡ್ ಬಂದೆ. ನೀವು ಒಳ್ಳೆ ಹುಲಿ ಕುಣಿಸ್ದಾಗ ಕುಣಿಸಿಬಿಟ್ಟ. ನವರಾತ್ರಿ ಹತ್ತಿರ ಬಂತ. ಹೌದು, ಅದೆಲ್ಲ ಭಾಗವತ್ರಿ. ಈಗ ಎಂತೆಂತವರೆಲ್ಲ ಬದಲಾವಣೆ ಆಗ್ತಾರೆ ನೋಡಿ. ಹೆಣ್ಣನ್ನು ನೋಡಿದ್ರೆ ಆಗ್ತಾ ಇರಲಿಲ್ಲ ನನ್ನ ಮಿತ್ರನಿಗೆ, ಈಗ ಹೆಣ್ಣಿಲ್ಲದೆ ಹೋದ್ರೆ ತನ್ನ ಜೀವನವೇ ಇಲ್ಲ ಎಂಬ ಮಟ್ಟಕ್ಕೆ ಬಂದು ಮುಟ್ಟಿಬಿಟ್ಟ. ಮಾತ್ರ ಅಲ್ಲ, ಅವರವರಲ್ಲಿ ಮಾತಾಡಿ ಇನ್ನು 1 ತಿಂಗಳಲ್ಲಿ ಮದುವೆ ಆಗುವುದು ಅನ್ನುವ ನಿರ್ಣಯಕ್ಕೂ ಬಂದ್ರು. ಭಾರಿ ಸಂತೋಷ. ಆದ್ರೂ ಒಂದು ಕೆಲಸ ಆಯ್ತಲ್ಲ, ಆ ಹುಡುಗಿ ಮಾತ್ರ ಆ ದ್ವೇಷವನ್ನು ಸಾಧಿಸೇ ಬಿಟ್ಲಲ್ಲ. ಅದೇ ಆ ಮಂತ್ರಿ ಮಗಳು ಕಲ್ಪನಾ. ಹೌದು, ನೀನು ನನ್ನನ್ನು ಪ್ರೀತಿಸಿದ್ದೆ ಹೋದಾದ್ರೆ ಇದೋ ಈ ಬೆಂಕಿಯನ್ನು ಮುಟ್ಟುವಂತ ಬೆಂಕಿ ಕೊಳ್ಳಿಯನ್ನೇ ಹಿಡ್ಕೊಂಡು ಬಂದ್ಲು. ಇವತ್ತು ತಡೆ ಮಾಡಲಿಲ್ಲ, ಓಡ್ ಬಂದು ಬೆಂಕಿ ಮುಟ್ಟೇ ಬಿಟ್ಟ. ಹೌದೌದು. ಆವಾಗ ಮತ್ತೊಬ್ಬಳು ಕೇಳೋದು, ಅದೇ ಆ ಕಾರ್ಕಳದಲ್ಲಿ ಹುಟ್ಟಿದವಳು. ಕಾರ್ಕಳದಲ್ಲಿ ಹುಟ್ಟಿದವಳು. ಕಾರ್ಕಳದಲ್ಲಿ ಹುಟ್ಟಿದ ಕಾರ್ಕಳದಲ್ಲಿ
ಹಾಗಲ್ಲ. ಮತ್ತೆ ಕರಣಿಕನ ಮಗಳು ಭಾವನಾ. ಕರಣಿಕನ ಮಗಳ? ಮತ್ತೆ ಯಾರೋ ಕಾರ್ಕಳದಲ್ಲಿ ಹುಟ್ಟಿದವಳು ಅಂದ್ರಪ್ಪ. ಹೌದು, ಅವಳು ಕೇಳೋದು ನೀನು ಬೆಂಕಿ ಮುಟ್ಟಿದಾಗ ನಿನ್ನ ಕೈ ಸುಡ್ಲಿಲ್ವೇ, ನಿನಗೆ ನೋವಾಗ್ಲಿಲ್ವೇ? ಆವಾಗ ಇವೇನಂದ, ನಿಜವಾಗಿ ಆದ್ರೂ ಪ್ರೀತಿಸಿದ ಪ್ರೇಮಿಗಳು ಬೆಂಕಿಯನ್ನು ಮುಟ್ಟಿದ್ರು ಕೈ ಸುಡುವುದಿಲ್ಲ ಅಂದ. ಹೌದಾಗಿರ್ಬಹುದೇ? ಹೌದೇ ಅಂತಾದ್ರೆ ಈ ಪ್ರಪಂಚದಲ್ಲಿ ಪ್ರೀತಿಸಿದ ಪ್ರೇಮಿಸಿದಂತಹ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ನಾಳೆಯಿಂದ ಒಲೆ ಕೈ ಹಾಕಬಹುದಲ್ಲ? ಹೌದಲ್ಲ, ಒಂದ್ ಕೆಲಸ ಮಾಡು. ಏನ ಇವತ್ತು ನೀನು ಸ್ವಲ್ಪ ಒಲೆ ಕೈ ಹಾಕಿ ನೋಡು. ಬೇಡ, ನೀವು ಸಲ ಕೈ ಹಾಕಿ. ಹಾಕುವ. ಹಾ, ನಮ್ಮ ಕೈ ಸುಡ್ತದೆ. ಅವನ ಕೈ ಸುಡ್ಲಿಲ್ಲ ಯಾಕೆ? ನಿಜವಾಗಿ ಆದ್ರೂ ಪ್ರೀತಿಸಿದ್ದಾನೆ, ಪ್ರೇಮಿಸಿದ್ದಾನೆ. ನಮ್ಮ ಕೈ ಸುಡ್ತದೆ ಯಾಕೆ? ನೀವು ನನ್ನನ್ನು ಪ್ರೀತಿಸಿದ್ರಿ, ನೀವು ನನ್ನನ್ನು ಪ್ರೀತಿಸಿದ್ರಿ. ನಿನ್ನನ್ನು ಪ್ರೀತಿಸಿ ನಾನು ಯಾವ ಹೊಳೆ ಹಾಕೊಡುದು ಮಾರಾಯ? ಅಲ್ವೇ? ಜೋಗಿ ಜೋಗಿ ತೊಟ್ಕೊಂಡು ಏನಾಗ್ತದೆ? ಮುಯ್ಯೆಲ್ಲ ಬೂದಿ ಆಗ್ತದೆ, ಬಿಟ್ಟರೆ ಬೇರೆ ಏನಿಲ್ಲ. ಹಾಗಾಗಿ ನಾವು ಪ್ರೀತಿಸ್ಲಿಲ್ಲ, ನಮ್ಮ ಕೈ ಸುಡ್ತದೆ. ಹೋಗ್ಲಿ ಬಿಡಿ. ಅವರೆಲ್ಲವರು ಒಂದಾಗಿ ಮದುವೆ ಆಯ್ರು ಅಂತ ಆದ್ರೆ ನಾನು ಮಾತ್ರ ಒಂಟಿಯಾಗಿ ಹೋದ್ನಲ್ಲ. ನೀನೊಂದು ಬ್ರಹ್ಮಚಾರಿಯಾಗಿ ಸಾಯುದಾಯ್ತಲ್ಲ ಅಂತ ನಮ್ಗೆ ತಲೆ ಬಿಸಿ. ನಾನು ಬೊಬ್ಬರಿಯಾಗಿ ಸಾಯ್ತೇನೆ ಅಂತಲ್ಲ. ಸ್ವಲ್ಪ ಸುಮ್ಮನಿರ್ತೀರ ನೀವು. ನಾನೆಂತ ಮಗ? ಅವಳನ್ನು ಪ್ರೀತಿಸುವ ಮೊದಲೇ ನಾನು ಬೇರೆ ಹುಡುಗಿಯನ್ನು ಪ್ರೀತಿಸಿದ್ದೇನೆ. ನೀನು ಪ್ರೀತಿಸಿದ್ಯಾ? ಹೌದಪ್ಪ. ಮದುವೆ ಆಗ್ತಿದ್ದೆ ಇಷ್ಟೊತ್ತಿಗೆ. ಆಗ್ಬೇಕಿತ್ತನ, ಆದ್ರೂ ಆಗ್ಲಿಲ್ಲ. ಯಾಕೆ? ಕಂಡ ಹೆಣ್ಣು ಮಕ್ಕಳ ಕೈ ಸುಡ್ತಾ ಇದ್ದಾನೆ ಇವ. ನನ್ನ ಹೆಂಡತಿ ಅಂತ ಗೊತ್ತಾದ್ರೂ ಮುಖ ಸುಟ್ಟರು ಸುಟ್ಟಾವ ಎನ್ನುವ ಕಾರಣದಿಂದ ನಾನು ಮದುವೆ ಆಗಲಿಲ್ಲ. ಹುಡುಗಿ ಯಾರು ಗೊತ್ತೇ? ನನ್ನ ಮಾವನ ಮಗಳು. ನನ್ನ ಮಾವನ ಮಗಳು ಆ ನೀರುಳ್ಳಿ ನೀಲಯ್ಯ ಇಲ್ಲ, ನೀರುಳ್ಳಿ ನೀಲಯ್ಯನ ಮಗಳು ನೀಲು. ಚಂದ, ಬಾರಿ ಚಂದ. ಹೌದೌದು. ನಿಮ್ಗೆ ಯಾಕೆ ಭಾಗವತ್ರಿ? ಅಲ್ಲ ಕೇಳಿದ್ದಪ್ಪ, ಸುಮ್ಮನೆ ಹೇಳ್ತೀವಿ ಮೊದಲು ನೋಡುವ. ಹೇಳುದಿಲ್ಲ. ಯಾಕೆ? ಎಲ್ಲಿಯಾದ್ರೂ ನಾ ಹೇಳದೆ ಅಂತ ಆದ್ರೆ ನಾಳೆ ನೀವು ಅಲ್ಲೇ ಹೋಗಿ ಕೂತ್ಕೊಂಡ್ರಿ ನಿಮ್ಮ ಈ ದೃಷ್ಟಿ ಉಂಟಲ್ವ, ಆ ಬುದ್ಧಿಗೆ ಬರುದು ಬೇಡ. ಇಲ್ಲ, ನಾನೊಂದು ಕೆಲಸ ಮಾಡ್ತೇನೆ. ನೇರವಾಗಿ ಹೋಗಿ ಮಾವನಲ್ಲಿ ಕೇಳ್ತೇನೆ. ಮೊದಲು ಕೇಳಿದ್ದೆ, ಒಂದು ಮಾತು ಹೇಳಿದ್ದ, ನೀನು ಕುಡಿಯುವುದನ್ನು ಬಿಡಬೇಕು, ನನ್ನ ಮಗಳನ್ನು ನೀನು ಕೊಡಬೇಕು ಅಂತ. ಇಂದೀಗ ಕಾಲ ಅನುಕೂಲವಾಗಿ ಬಂದಿದೆ. ನನ್ನ ಮಿತ್ರನು ಬದಲಾವಣೆ ಆಗಿದ್ದಾನೆ. ಹಾಗಾಗಿ ಇಂದಿನವೇ ಮೊದಲುಗೊಂಡು ಕುಡಿಯುವುದನ್ನ ಬಿಟ್ಟೆ. ಹಾಗಾದ್ರೆ ಇವತ್ತು ಇನ್ನು ಕುಡಿಯುವುದಿಲ್ಲ ನೀನು? ಇನ್ನು ಕುಡಿಯುವುದೇ ಇಲ್ಲ. ಹಾಗಾದ್ರೆ ಇವತ್ತಿನಿಂದ ಕುಡಿಯುವುದೇ ಇಲ್ಲ? ಇವತ್ತಿನಿಂದಲ್ಲ, ನಾಳೆಯಿಂದ ಬಿಟ್ಟೆ. ಅಂದ್ರೆ ನಾಳೆ ಬಿಡುವುದಲ್ವಾ, ಇವತ್ತು ಇಡೀ ದಿನ ಹಾಕುವುದೇ. ಹಾಕಿ ನಾಳೆಯಿಂದ ಸಂಪೂರ್ಣ ಮಧ್ಯ ಬಿಟ್ಟು ಬಿಡೋದು. ಹಾಗಾಗಿ ಮಾವನಲ್ಲಿ ಹೋಗಿ ಹೇಳಿ ಮಾವನ ಮಗಳನ್ನೇ ಮದುವೆ ಆಗಿ ನಮ್ಮ ಸಂಸಾರ ಸಾಗರ ಆಗ್ತದೆ. ಈ ವಿಚಾರವನ್ನೆಲ್ಲ ತಿಳಿದಂತ ನನ್ನ ಮಾವನ ಮಗಳು ನೀನು ಬೆಂಕಿ ಮುಟ್ಟು ಅಂತ ಹೇಳಿದ್ರೆ ಹಾಗೆ ಮಾಡುದಿಲ್ಲ. ನಾನು ಹೊಟ್ಟೆ ಮುಟ್ಕೊಳ್ತೇನೆ. ಯಾಕೆ? ಹೊಟ್ಟೆಯಲ್ಲಿ ಕಿಚ್ಚಿಲ್ವೇ? ಅವನಿಗೆ ಏನು ಹೊಟ್ಟೆ ಕಿಚ್ಚು ಅಂತ ಕೇಳೋದಿಲ್ವೇ? ಹಾಗಾಗಿ ಇದನ್ನೇ ಹೋಗಿ ಹೇಳಿ ಅವಳನ್ನೇ ಮದುವೆ ಆಗಿ ನಮ್ಮ ಸಂಸಾರ ಆನಂದ. ವರಸ ಜೀವನಾತ್ಮಜನೋ ವರಸ ಜೀವನಾತ್ಮಜನೋ ರೋಷನ ಹೊರದು ಸದ್ಗುಣಿಯ ಶುಭಾಂಗನೋ ರೋಷನ ಹೊರದು ಸದ್ಗುಣಿಯ ಶುಭಾಂಗನೋ ಮರದಿರಲು ಅನುಜಾದೆ ಮರದಿರಲು ಅನುಜಾದೆ ಮನದಲ್ಲಿ ಕೆರಳುತ್ತಿದ್ದ ಮನದಲ್ಲಿ ಕೆರಳುತ್ತಿದ್ದ ಮನದಲ್ಲಿ ಕೆರಳುತ್ತಿದ್ದ ಮರದಿರಲು ಅನುಜಾದೆ ಮನದಲ್ಲಿ ಕೆರಳುತ್ತಿದ್ದ. ನಾಡಿದು ವೈಶಾಲಿ ಪಟ್ಟಣ, ಇಲ್ಲಿಯ ಮುಖ್ಯಮಂತ್ರಿ ಶುಭಾಂಗರು, ಅವರ ಹಿರಿಯ ಮಗ ನಾನು. ನನ್ನ ಹೆಸರು ಶುಭಾಂಗ ಎಂಬುದಾಗಿ. ನಾವು 3 ಮಂದಿ ಮಕ್ಕಳು, 2 ಗಂಡು 1 ಹೆಣ್ಣು. ನಮ್ಮ ಅಪ್ಪನ ಕಲ್ಪನೆಯಂತೆ ನಾವು ಬೆಳೆದಿದ್ದೇನೋ ಸತ್ಯ. ನಮ್ಮನ್ನು ಕಂಡಾಗಲೆಲ್ಲ ಸದ್ಗುಣಿಗಳು ಅಂತ ಕರೀತಾರೆ. ಆದ್ರೆ ನಮ್ಮ ಮನೆಯಲ್ಲಿ ಭೇದ ಯಾಕೆ ಅಂತ ಕೇಳುವುದು. ಹುಟ್ಟಿಸಿದ ತಂದೆ ತಾಯಿಗಳೇ ಮಕ್ಕಳಲ್ಲಿ ಭೇದವನ್ನು ಕಲ್ಪಿಸಿದರೆ ಮಕ್ಕಳ ಮನಸ್ಸಿನ ಮೇಲೆ ಎಂಥ ಪರಿಣಾಮ ಆಗ್ತದೆ ಎಂಬುದನ್ನು ನಮ್ಮಪ್ಪ ಯೋಚನೆ ಮಾಡಬೇಡವಾ? ನಮ್ಮನ್ನು ಪ್ರೀತಿಸುವುದಿಲ್ಲ ಅಂತಲ್ಲ, ನಮ್ಮ ತಂಗಿಯ ವಾಕ್ಯ ಅಂದ್ರೆ ಅಪ್ಪನಿಗೆ ವೇದ ವಾಕ್ಯ. ನಮ್ಮ ತಂಗಿಯ ನಮ್ಮ ಅಪ್ಪನ ಪ್ರಪಂಚ ಬ್ರಹ್ಮಾಂಡ ಆಗಿ ಹೋಗಿದೆ. ಹಾಗಾಗಿ ಅವಳು ಏನು ಹೇಳಿದ್ರು ಸರಿ ಅಂತಾರೆ. ನಾವು ಸರಿಯಾದ ಹೇಳಿದ್ರು
ಮುಂದೆ ಇರುವಂತ ಕೇಳ್ತಾರೆ. ಹಾಗಾಗಿ ನಾನು ನೊಂದುಕೊಂಡಿದ್ದೇನೆ. ಅತಿಯಾದಂತ ಸಲುಗೆಯ ಮುದ್ದು ಅಧಪತನಕ್ಕೆ ಹೇತುವಾಗ್ತದೆ ಎಂಬುದು ನಮ್ಮ ಅಪ್ಪನಿಗೆ ಮತ್ತೊಬ್ರು ಹೇಳ್ಕೊಡ್ಬೇಕಾ? ಅರ್ಥ ಆಗಿರುವಂತ ನಮ್ಮಪ್ಪ ಯಾಕೆ ಹೇಗೆ ಮಾಡ್ತಾರೆ ಅಂತ ಗೊತ್ತಿಲ್ಲ. ನಡೆಯುವವರು ಎಡವಿದಾಗೆ, ಬೆಳೆಯುವ ಮಕ್ಕಳು ತಪ್ಪು ದಾರಿ ಅಂತ ತಿಳಿಯುವುದು ಸಹಜ ಬಿಡಿ. ತಪ್ಪು ದಾರಿಯನ್ನು ತುಳಿಯಬಹುದಾದ ಮಕ್ಕಳನ್ನು ತಿದ್ದಿ ಸರಿದಾರಿಗೆ ತರ ಕರ್ತವ್ಯ. ಹಿರಿಯರಾದ ತಂದೆ ತಾಯಿಗಳು ತರಬೇಕಲ್ಲ. ತಂದೆ ತಾಯಿಗಳು ಮುದ್ದಿನಿಂದ ಲಕ್ಷದಲ್ಲಿಲ್ಲ ಅಂತ ಇಟ್ಕೊಳ್ಳಿ, ಎರಡನೆಯ ಸ್ಥಾನ ಯಾರದ್ದು? ಇನ್ನು ಹಿರಿಯಣ್ಣನಾದವರು ಲಕ್ಷ ಕೊಡ್ಲೇಬೇಕು. ನಾನಿದ್ದೇನೆ, ಹೌದಾ? ಎಲ್ಲಾ ವಿಷಯದಲ್ಲಿ ಪರಿಪೂರ್ಣ ಅಂತ ನಾನಿದ್ದೇನೆ. ನಮಗೆ ಮಾಡಬೇಕಾದನ್ನು ಮಾಡ್ಲಿಕ್ಕೆ ಬಿಡುವುದಿಲ್ಲ, ಇವರು ಮಾಡುವಂತದ್ದು ಮಾಡುವುದಿಲ್ಲ. ನನ್ನ ತಂಗಿ ಹೆಣ್ಣೆ ಮತ್ತು ಪ್ರಜ್ಞೆ ನಮ್ಮ ಅಪ್ಪರಿಗೆ ಉಂಟ. ಹೆಣ್ಣು ಎಲ್ಲಿ ಆದ್ರೂ ತಪ್ಪಿ ಹೆಚ್ಚು ಕಡಿಮೆ ಜೀವನದಲ್ಲಿ ಆಗಿ ಹೋದ್ರೆ ಏನ್ ಅನ್ಯಾಯ? ಹಾಗೆ ಅಲ್ಲಿ ಆದ್ರೂ ಹೆಚ್ಚು ಕಡಿಮೆ ಆಯ್ತು ಅಂತ ಇಟ್ಕೊಳ್ಳಿ, ಮನೆಯಿಂದ ಮುದುಕೇನು ಮಾಡ್ತಾರೆ? ಮಂಡೆ ಒಂದು ಮುಸ್ಲಾಗಿ ಕೊಡ್ತಾರೆ, ಮೂಲ ಸೇರಿ ಬಿಡ್ತಾರೆ. ನಮಗೆ ಏನು ಗೊತ್ತಿಲ್ಲ ಅಂತ ಹೇಳ್ತಾರೆ. ಹಾ, ಹಾಗಂತ ಆಕ್ಷೇಪಿಸುವುದು ಯಾರನ್ನ? ಇನ್ನು ಅಣ್ಣದಿಗಳಿಲ್ವಾ? ಅವ ಏನು ಮಾಡ್ತಿದ್ದ? ಬೆಳೆದು ನಿಂತಿರುವಂತ ಹೆಣ್ಣಿನ ಬಗ್ಗೆ ಲಕ್ಷ್ಯ ಇರಬೇಕು ಬೇಡುವಂತ ಊರವರು ನಮ್ಮ ತಲೆ ಮೇಲೆ ಗೂಬೆ ಕೂರಿಸ್ತಾರೆ. ಹಾಗಾಗಿ ನಾನು ಯೋಚನೆ ಮಾಡುದು, ನಮ್ಮ ತಂಗಿಯ ಗುಣ ಅಂದ್ರೆ ಯಾರು ಕೇಳ್ತೀರಿ? ಬೆಳಿಗ್ಗೆ ಹಾರಿ ಹೋದ ಕಾಗೆ ಎಲ್ಲಿ ಏನು ಎತ್ತದ ಗೊತ್ತಿಲ್ಲ. ಅವಳು ಹಾಗೆ ಬೆಳಿಗ್ಗೆ ಮನೆಯಿಂದ ಹೊಟ್ಟರೆ ಸಾಕು. ಹಾಗಂತ ಅವಳು ಒಬ್ಬಳೆಯ? ಅವಳು ಒಬ್ಬಳೆ ಅಲ್ಲ, ಅವಳು ಒಟ್ಟಿಗೆ ಒಬ್ಬಳಿದ್ದಾಳೆ. ಯಾರು ಅಂತ ಕೇಳಬೇಡಿ, ಅವ್ರು ಬಂದಾಗಲೇ ಗೊತ್ತಾಗ್ತದೆ. ಇವರ ಜೋಡಿಯ ಮನೆ ಹಾಳಾಗಲಿಕ್ಕೆ ಎರಡು ಜಡೆ ಸೇರಿದ್ರೆ ಒಂದು ಮನೆ ಹಾಳಾಗ್ತದಂತೆ. ಇಂಥ ಎರಡು ತಲೆ ಸೇರಿದ್ರೆ ಊರೇ ಹಾಳಾಗಿ ಹೋಗ್ತದೆ. ಅವರ ಜೋಡಿಯನ್ನು ಒಡೆಯದಿದ್ರೆ ಉಪಾಯವೇ ಇಲ್ಲ. ಏನ್ ಮಾಡೋಣ? ಅವಳನ್ನು ಸರಿದಾರಿಗೆ ತರಬೇಕು ಅಂತ ಸ್ವಲ್ಪ ಕಣ್ಣು ಕೆಂಪು ಮಾಡಿದ್ರೆ ಸಾಕು, ನೀರು ಸುಮ್ಮನಿರುವಂತ ಹೇಳುವುದು. ಹಾಗಾಗಿ ಅಪ್ಪ ಇರುವಾಗ ತಂಗಿಗೆ ಎದುರಿಸುವ ಹಾಗಿಲ್ಲ. ಏನು ಸಂಕಟದಲ್ಲಿ ಸಿಕ್ಕಿದ್ದೇನೆ. ಬರಬೇಕಾದ ಸಮಯಕ್ಕೆ ಅಪ್ಪ ಬರಲಿಲ್ಲ. ನೋಡಿ, ಹಕ್ಕಿಯ ಮರಿ ಬರ್ತಾ ಉಂಟು, ಬರ್ಲಿ. ಎಮ್ಮೆ ಕರುವಿನ ಹಾಗೆ ಬೆಳ್ಕೊಂಡಿದ್ಯಲ್ಲ, ನಿನ್ನ ತಲೆಯಲ್ಲಿ ಒಂದಿಷ್ಟು ಬುದ್ಧಿ ಉಂಟ? ಒಂದಿಷ್ಟು ಬುದ್ಧಿ ಇರ್ತಿದ್ರೆ ನೀನು ಹೆಣ್ಣು ಮತ್ತ ಪ್ರಜ್ಞೆ ನಿನ್ಗಿಲ್ವಾ? ನೋಡಿ ನೋಡಿ, ನಾನು ಬೈಯುದು ಯಾರಿಗೆ? ಅವಳು ನಿಂತದ್ದು ನೋಡಿದ್ರ? ನನ್ನ ಬಗ್ಗೆ ಇದ್ದ ಭಾವ ಪ್ರಕಟ ಆಗ್ತದೆ ನೋಡಿ. ಇವ ಯಾರು ಹೇಳಲಿಕ್ಕೆ ಅಂತ ನನ್ನನ್ನು ತಾತ್ಸಾರವಾಗಿ ಕಾಣ್ತಾ ಇದ್ದಾರೆ. ಇದಕ್ಕೆ ಕಾರಣ ನಮ್ಮ ಅಪ್ಪ. ಅವರು ತಲೆ ಮೇಲೆ ಹೊತ್ಕೊಂಡಿದ್ದೆ ಕಾರಣ. ವಿಚಾರ ಇಲ್ಲದೆ ಇದ್ದವಳು ಯಾರನ್ನು ಹೇಗೆ ಗೌರವಿಸಬೇಕು ಅಂತ ಗೊತ್ತಿಲ್ಲ. ನೀನು ಸರಿಯಾಗಬೇಕು ಅಂತಿದ್ರೆ ಅವಳ ಬೆನ್ನು ಬೇರೆ ಮಾಡಬೇಕು. ನೀನು ನಾನೇ ಬೆಲ್ಲ ಹಚ್ಕೊಂಡು ಬಂದಿದ್ದೇನೆ, ಅದಕ್ಕಿಂತಲೂ ಸಿಹಿ. ಹೌದಾ? ನಾನು ಈ ರೀತಿ ಗುಟ್ಟನ ಬಂದದ್ದು ಯಾಕಂತ ಗೊತ್ತಾಗ್ಲಿಲ್ವಾ? ಪ್ರಭು, ಎನಿತು ಕಾಲ ನಮ್ಮ ಪ್ರೀತಿ ಗುಪ್ತಗಾಮಿನಿ ಎನಿತು ಕಾಲ ನಮ್ಮ ಪ್ರೀತಿ ಗುಪ್ತಗಾಮಿನಿ, ಪ್ರೀತಿ ಗುಪ್ತಗಾಮಿನಿ ಗಣನೆಯೊಂದಿಗಾಪೆನ ಸಂತೃಪ್ತ ಮಾನಿನಿ, ಗಣನೆಯೊಂದಿಗಾಪೆನ ಸಂತೃಪ್ತ ಮಾನಿನಿ, ಗುಪ್ತಗಾಮಿನಿ ನಾ ಸಂತೃಪ್ತ ಮಾನಿನಿ. ಒನಿದೆಯಲ್ಲ ಬಾಳ ನಿಶಿಗೆ ನೀನೆ ದಾಮಿನಿ, ಒನಿದೆಯಲ್ಲ ಬಾಳ ನಿಶಿಗೆ ಎನ್ನ ಬಾಳ ನಿಶಿಗೆ ನೀನೆ ದಾಮಿನಿ, ಇನಿಯ ಜವದೊಳೆಲ್ಲ ನೆಸಗು ನಿನ್ನ ಬಾಮಿನಿ, ಜವದೊಳೆಲ್ಲ ನೆಸಗು ನಿನ್ನ ಬಾಮಿನಿ, ಪ್ರೀತಿ ಗುಪ್ತಗಾಮಿನಿ ಆಪುದೆಂತು ಮಾನಿನಿ, ಬಾಳ್ಗೆ ನೀನೆ ದಾಮಿನಿ, ಎಸಗು ನಿನ್ನ ಭಾಮಿನಿ, ಧಾಮಿನಿ ಮಾನಿನಿ ಗುಪ್ತಗಾಮಿನಿ, ಇನಿಯ ಜವದೊಳೆಲ್ಲ ನೆಸಗು ನಿನ್ನ ಭಾಮಿನಿ. ಎಷ್ಟೋ ದಿವಸಗಳಿಂದ ನಾನು ನೀವು ಪ್ರೀತಿಸುತ್ತಾ ಇದ್ದೇವೆ. ಸಮಯವನ್ನು ಕಳೆಯುವುದಕ್ಕಾಗಿರಲಿ, ಮೋಜನ್ನು ಅನುಭವಿಸುವುದಕ್ಕಾಗಲಿ ನಮ್ಮ ಪ್ರೀತಿಯಲ್ಲ, ನನ್ನ ಹೃದಯದಿಂದ ನಿಮ್ಮ ಹೃದಯಕ್ಕೆ, ನಿಮ್ಮ ಹೃದಯದಿಂದ ನನ್ನ ಹೃದಯಕ್ಕೆ ಪ್ರೀತಿಯ ಹರಿವು ತೀವ್ರವಾದರು
ಗುಪ್ತಗಾಮಿನಿ ತಾನೇ? ಯಾರಿಗೂ ಗೊತ್ತಿಲ್ಲ. ನಿಮ್ಮ ತಂಗಿಗೆ ಎಲ್ಲ ಗೊತ್ತಾಯ್ತು. ತಂಗಿಗ ನಾ ಹೇಳಿಬಿಟ್ಟೆ. ಒಳ್ಳೆ ಕೆಲಸ ಮಾಡಿದೆ. ಸುಮ್ಮನೆ ನೀನು ಗಾಳಿಯಲ್ಲಿ ಕಸ್ತೂರಿಯನ್ನು ತೂರಿಬಿಟ್ಟು ಹಾಗಾಯ್ತು. ಅದನ್ನೇ ಅಸ್ತ್ರವಾಗಿ ಬಳಸಿ ಬಿಡ್ತಾಳೆ ಅವಳು. ಹೌದಾ? ಮತ್ತೆ ಅವಳ ಹಣಕ್ಕೆ ಸ್ವಂತ ಪೂರ್ವದಲ್ಲಿ ನಾವು ಗಂಡ ಹೆಂಡತಿಯಾದ್ರೆ ಆಗಬೇಕು ಅಂತುಂಟು. ಆದ್ರಿಂದ ನಿಮ್ಮಲ್ಲಿ ವಿನಂತಿಸುವುದು, ಯಾವಾಗ ನಿಮ್ಮ ಮದುವೆ? ಅವನ ನಿನ್ನ ಬಾಳ್ದ ಅವರಿಗೆ ಇನ್ನಾಗಬೇಕಾದ ಆಲಸ್ಯ ಮಾಡ್ತೇನೆ ಅಂತ ಭಾವಿಸ್ಕೊಳ್ಬೇಡ. ಅಲ್ವಾ? ನನ್ನ ತುಡಿತ ನಿನಗೇನು ಗೊತ್ತು? ಏನದು? ಸಖಿಯೇ ನೀ ಬಿಡು ಸಂಖ್ಯೆಯ ಶಶಿಮುಖಿಯ ಆದಯದ ಸಖಿಯೇ ನೀ ಬಿಡು ಸಂಖ್ಯೆಯ ಶಶಿಮುಖಿಯ ಮದುವೆಯಾಗಬಾರದು ಅಂತ ಮಾತುಂಟು. ಹಾಗಂತ ಅನೇಕರ ಜೀವನದಲ್ಲಿ ಸಮಸ್ಯೆಗಳು. ಮದುವೆಯಾಗದೆ ಕಷ್ಟಪಡುತ್ತಾರೆ, ಮದುವೆಯಾಗುವುದಕ್ಕಾಗಿ ಕಷ್ಟಪಡುತ್ತಾರೆ. ಇನ್ನು ಮದುವೆಯಾಗಿ ಕಷ್ಟಪಡುವುದು ಹೇಗೂ ಉಂಟಲ್ಲ, ಭದ್ರವಾದಂತಹ ಹಿನ್ನೆಲೆ ಉಂಟು. ಮಂತ್ರಿಗಳ ಮಗ, ಭವಿಷ್ಯತ್ತಿನ ಬಗ್ಗೆ ಯೋಚಿಸಬೇಕಾದಿಲ್ಲ. ಆದ್ರೂ ಈ ಮೀನಾವೇಶಗಳು ಯಾಕೆ? ಅವನು ನೀನು ಹೇಳಿದ ಹಾಗೆ ಪರಸ್ಪರ ಹೃದಯಕ್ಕೆ ಭಾವಗಳು ತೀವ್ರವಾಗಿ ಇದ್ರು. ಗುಪ್ತಗಾಮಿನಿ ಹಾಗೆ ಆದ್ರು ದೇವನದಿ ಹಾಗೆ ಪವಿತ್ರವಾಗಿ ಉಂಟಲ್ಲ. ಹೀಗೆ ಬದುಕಬೇಕು ಎಂಬ ಲಕ್ಷಣ ತಳೆದವರು ನಮ್ಮ ಬದುಕಿನಲ್ಲಿ ಹೀಗೆ ಲಕ್ಷ್ಯ ಇರುವಾಗ ಹಾಗೆ ಅವಸರದಲ್ಲಿ ಮದುವೆ ಆಗುವಾಗಿಲ್ಲ. ಸಮಸ್ಯೆ ಏನು? ಮನೆ ಸಮಸ್ಯೆ. ಅಪ್ಪ ಒಪ್ಪುತ್ತಾ ಇಲ್ಲ. ಅಪ್ಪ ಒಪ್ಪಿದ್ದಾರೆ. ಮತ್ತೆಂತದ್ದು?
ನಿನ್ನ ಗೆಳತಿ ಕಲ್ಪನಾ ಅವಳು ಒಪ್ಪುತ್ತಾಳೆ ನನಗೆ ಗೊತ್ತುಂಟು. ಮುಗಿಯಿತಲ್ಲ. ಮನೆಯಲ್ಲಿ ಪ್ರಾಯಕ್ಕೆ ಬಂದ ಹೆಣ್ಣಿರುವಾಗ ಆ ಮನೆಯ ಮಗನೊಬ್ಬ ಮದುವೆ ಬಗ್ಗೆ ಆಸಕ್ತಿ ತೋರಿಸಿದ್ರೆ ಊರವರು ಆಕ್ಷೇಪ ಮಾಡ್ತಾರೆ. ಶಿಷ್ಟಾಚಾರವಲ್ಲ. ಶಿಷ್ಟಾಚಾರಕ್ಕೆ ಕಟ್ಟು ಬಿದ್ದ ಮಕ್ಕಳು ನಾವು. ಅವಳಿಗೆ ಮದುವೆ ಮಾಡಿ ಕೊಟ್ಟು ಬಿಡಿ. ನಾನು ಅದೇ ಯೋಚನೆಯಲ್ಲಿದ್ದೆ. ಎಂತವನಾಗಬೇಕು? ಸಮರ್ಥರೊಬ್ಬ ಸಿಕ್ಕಿದ್ರೆ, ಅಕಳಂಕರೊಬ್ಬ ದೊರಕಿದ್ರೆ ಆ ಕ್ಷಣದ ಮದುವೆ ಕಾರ್ಯಕ್ರಮವನ್ನು ಪೂರೈಸಿ ಬಿಡಬೇಕು ಅಂತ. ಸತ್ಯ. ಒಳ್ಳೆ ಹುಡುಗ ಸಿಕ್ಕಿದ್ರೆ ಮದುವೆ ಒಳ್ಳೆ ಹುಡುಗ ಸಿಕ್ಕಿದ್ರೆ ಆ ಕ್ಷಣದಲ್ಲಿ ಯೋಚಿಸಬೇಕಾದದ್ದಿಲ್ಲ. ಹೌದಾ? ನಿಮ್ಮ ತಂಗಿಗೆ ಹುಡುಗ ಬೇಕಲ್ಲ? ಬೇಕು. ನಾನಿದ್ದೇನೆ. ಅಲ್ಲ, ಹುಡುಗ ಬೇಕು ಅಂದ್ರೆ ಎಂತಲ್ಲ? ನೀನ್ ಹೆಣ್ಣ ಗಂಡ, ನಾನಾ ಹೆಣ್ಣೆ. ಮತ್ ನಾನಿದ್ದೇನಂದ್ರೆ ಅಲ್ಲೇ ರೀ, ಇಷ್ಟೆಲ್ಲ ಆದ್ಮೇಲೆ ಮತ್ತೆ ದೂರ ನಿಲ್ಲೋದಕ್ಕೆ? ಹತ್ರ ಬಾ, ನೀ ಹತ್ರ ಬಾ. ನಿಮಗೆ ಹೇಳಿದ್ದಲ್ಲ, ಸ್ವಲ್ಪ ನಾಕೆ ನಾಚಿಕೆ ಹೇಳಿ. ನನಗೆ ಅಂತಲೇ ಗಟ್ಟಿ ಹಿಡ್ಕೊಂಡೆ. ನಾವಾಗ್ಲೇ ಬಂದೆ ನಿಮ್ಮ ದಾಮಿನಿ ಬಾಮಿನಿ ಕಾಲಕ್ಕೆ ನಾ ಬಂದೆ. ಅವಾಗ ಎಲ್ಲ ಮಾಡಿದ್ದೀನಿ. ಎಂತ ಎಂತಲ್ಲ, ನನ್ನ ಹಿತ್ತಾಳೆ ಹೊರಗಾಕ್ಬೇಕು ಅಂತ ಕರ್ಕೊಂಡು ಬಂದೆ. ನಮ್ಮ ಅಣ್ಣ ಶುದ್ಧ ಚಿನ್ನ, ಶುದ್ಧ ಚಿನ್ನ, ಶುದ್ಧ ಬಂಗಾರ. ನಮ್ಮ ಅಣ್ಣ ಯಾವುದೇ ಒಂದು ಕಾರ್ಯವನ್ನು ಮಾಡ್ತಾನೆ ಅಂತಾದ್ರೆ ಅದನ್ನ ನಾನು ಅನುಕರಿಸಲೇಬೇಕು. ಎಲ್ಲರಿಗೂ ಆದರ್ಶ. ಈಗ ಅವನು ನನ್ನ ಪ್ರೀತಿಸಿದ್ದಾನೆ, ಆ ಆದರ್ಶವನ್ನು ಮುಂದುವರಿಸಬೇಕು ಅಂತ ನಾಳೆ ನಾನು ಯಾರನ್ನಾದ್ರೂ ಪ್ರೀತಿಸ್ತೇನೆ. ಇಲ್ಲ ಇಲ್ಲ ಇಲ್ಲ, ನನ್ನ ಆದರ್ಶದಲ್ಲಿ ಅದೊಂದು ಹೊರತುಪಡಿಸಿ ಮಿಕ್ಕುದ ಎಲ್ಲ ಆದರ್ಶ ನನ್ನ ತಂಗಿಗೆ ಮಾನ್ಯ. ಇಲ್ಲ ಇಲ್ಲ ಇಲ್ಲ, ಅಣ್ಣನ ಮನಸ್ಸಿಗೆ ನೋವಾದಿತ್ತು ಎನ್ನುವ ಕಾರಣಕ್ಕಾಗಿ ಆದ್ರೂ ಅವಸರ ಅವಸರವಾಗಿ ನಾಳೆ ಯಾರನ್ನು ಕಾಣುವುದೇ ಇಲ್ಲ. ಇಲ್ಲ 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 ಇಲ್ಲ, ನಿಮಗೆ ಬೇಸರ ಆಗಕೂಡದೆನ್ನೋ ಕಾರಣಕ್ಕೆ ಈಗಳು ಪ್ರೀತಿಸಲಿ. ತಪ್ಪೇನು? ತಪ್ಪೇ. ನನ್ನ ವಿಷಯ ಬೇರೆ, ನನ್ನ ವಿಷಯ ಬೇರೆ. ನೀವು ಹೆಣ್ಮಕ್ಳು ಪ್ರೀತಿಸೋಧಿಕಾರ ಗಂಡಿಗೆ ಹೊರತು ಹೆಣ್ಣಿಗಿಲ್ಲ. ಯಾಕಂದ್ರೆ ಹೆಣ್ಣು ಅಂದ್ರೆ ನೀರು. ಯಾವ ಪಾತ್ರೆಗೆ ಹಾಕಿ ಯಾವ ಬಣ್ಣವೇ ಆಗಲಿ, ಪಾತ್ರೆಯ ಆಕಾರ ಬಣ್ಣವನ್ನು ತಳೆದ ನೀರಿನ ಗುಣ ನೀರೇರು ಹಾಗೆ. ಗಂಡು ಎಂತವನೇ ಆಗಲಿ ಅವನ ಬಾಳನ್ನು ಪ್ರವೇಶ ಮಾಡಿ ಒಳ್ಳೆಯವನೇ ಆದ್ರೆ ಬದುಕು ಸುಖ, ಅಲ್ಲದಿದ್ರೆ ದಿನ ದೂಡುದ ಪಾತ್ಲಾಗಿ. ಪ್ರೀತಿಸಿದ್ದೆ ಹೌದು. ಕೋತ್ವಾಲ ಕೋದಣ್ಣ ನಮಗ ಸಾರ್ಥಕನನ್ನು ಪ್ರೀತಿಸಿದ್ದಾಳೆ, ಕೊಟ್ಟು ಮದುವೆಯನ್ನು ಮಾಡಿ. ಈಗ ತಪ್ಪೇನಪ್ಪ? ನಾನು ಸಾರ್ಥಕನ ಪ್ರೀತಿಸಿದ್ರೆ ತಪ್ಪೇನು? ಸಾರ್ಥಕ ಯಾರವ? ಗಂಡು. ನಮ್ಮ ಕಾಲ ಕಸಾವ. ಮತ್ತೆ ಸೈನಿಕ. ಸೈನಿಕ. ನಮ್ಮಪ್ಪ ಹೇಳಿದ್ದನ್ನು ಕೇಳಿ ಅವ ಮತ್ತೊಬ್ಬರಿಗೆ ಹೇಳಿ ಅವ ಹೇಳ್ತಾನೆ ಮಾಡುವ. ಆದ್ದರಿಂದ ನಾವ್ಯಾರು? ನಾವು ಮಂತ್ರಿಗಳ ಮಕ್ಕಳು. ನಮ್ಮ ಯೋಗ್ಯತೆ, ನಮ್ಮ ಧ್ಯೇಯ, ನಮ್ಮ ಧೋರಣೆ, ನಮ್ಮ ಗರಸ್ತಿಕೆ, ನಮ್ಮ ತೂಕ. ಈಗ ವಲಸೆ ಬಂದ ಪಕ್ಷಿ ನೀನು ರೆಕ್ಕೆ ಬರೀತಾನೆ. ಈಗ ನೀನೆಂತದ್ದು? ನಾನು ಅಪ್ಪನೇ ಹೇಳ್ತೇನೆ. ನಿಮ್ಮ ಅಪ್ಪ ಹೇಳಿದೆ. ನಾನು ಬಹಳ ಬೇಗ ಬಂದಿದ್ದೇನೆ. ನೀನಾಡಿದ ಮಾತುಗಳನ್ನೆಲ್ಲ ಕೇಳಿ ಸರಿಯಾದ್ದನ್ನೇ ಹೇಳಿದ್ರಿಂದ ಮುಂದೆ ಬಂದೆ. ನಾನು ಆಡಿದ ಮಾತು ನಿಮಗೂ ಸರಿಯಾದ ಸರಿಯಾದ ಮಾತುಗಳು. ನಾನು ಅಪ್ಪನ ಮಗ. ನಾನು ಅಲ್ಲ. ಹೌದಪ್ಪ. ಇವಳು ಯಾರು? ಅವಳು ನಿಮ್ಮ ಮಗಳು. ನಮ್ಮ ಮನೆತನದ ಕೀರ್ತಿಯ ಕಿರೀಟದ ತುರಾಯಿ. ತುರಾಯಿ ಅಂತ ಎಲ್ಲಾದ್ರೂ ಹೆಟ್ಕೊಳ್ಳಿ, ಸಿಕ್ಕದಲ್ಲ ಒಟ್ಟಾಗಿ ಹೋಗ್ಲಿ. ಮತ್ತೆ ನಮ್ಮ ಕೂಟದ ಮೂಗುತಿ. ಸುಮ್ಮನೆ ಅಪ್ಪ ನೀವು. ಮೂಗು ಮೂಗ್ತಿ ತಲೆ ಮೇಲೆ ಹೊತ್ಕೊಳ್ಳಿ. ಸಂದರ್ಭದಲ್ಲಿ ಮೂಗು ಮೂಗ್ತಿ ಕೈಕೊಟ್ಟು ಹಾರಿ ಹೋಗ್ಲಿ, ಕೊನೆಗೆ ತಲೆ ಮೇಲೆ ಕೈ ಇಟ್ಕೊಂಡು ಗಡ್ಡ ಚುಟ್ಟಿದ್ರೆ ಆಯ್ತು ನೀವು ಅಷ್ಟೇ. ಒಂದು ಮದುವೆ ತಪ್ಪಿದ್ರೆ ಜೀವನವೇ ಹಾಳಾಯ್ತು ಅಂತ ಅರ್ಥ. ಬಾಳು ಎಂಬ ಶಬ್ದಕ್ಕೆ ಜೀವನ ಅಂತ ಒಂದೇ ಅರ್ಥ ಅಲ್ಲ, ಒಂದು ಜಾತಿಯ ಕತ್ತಿ ಅಂತಲೂ ಅರ್ಥ ಇದೆ. ಕತ್ತಿಯ ಅಲಗಿನಲ್ಲಿ ಜೇನನ್ನು ಸವರಿ ನಾಲಗೆಯಿಂದ ನೆಕ್ಕಬೇಕಿದ್ರೆ ಎಷ್ಟು ಜಾಗ್ರತೆ ಬೇಕೋ ಹಾಗೆ ಜೀವನ ಸಂಗಾತಿಯನ್ನು ಆಯ್ಕೆ ಮಾಡುವಲ್ಲಿಯೂ ಅಷ್ಟೇ ಜಾಗ್ರತೆ ಬೇಕಾಗುತ್ತದೆ. ನಾನು ಹೇಳಿದ್ದೆ ಹೇಗಪ್ಪ? ದೇವರು ನಮಗೆ ಕೆಲವು ಅವಯವಗಳನ್ನು ಎರಡೆರಡು ಕೊಟ್ಟಿದ್ದಾನೆ ನೋಡಿ. ಯಾವುದೆಲ್ಲಪ್ಪ? 2 ಕೈ, 2 ಕಾಲು, 2 ಕಣ್ಣು, 2 ಕಿವಿ. ಸರಿ. ಆದರೆ ಹೃದಯ ಮಾತ್ರ ಒಂದೇ ಕೊಟ್ಟ. ಯಾಕಪ್ಪ ಅದು? ಮತ್ತೊಂದನ್ನು ನಾವೇ ಹುಡುಕಿಕೊಳ್ಬೇಕು ಅಂತ ಬಿಟ್ಟ. ಅಂದ್ರೆ ಅಷ್ಟು ಜಾಗೃತೆಯಲ್ಲಿ ನಾವು ವ್ಯವಹರಿಸಬೇಕಾಗುತ್ತದೆ. ವಿದ್ಯೆ, ರೂಪ, ಗುಣ, ಶೀಲ ಇವುಗಳಲ್ಲಿ ಸಮಾನ ತುಲ್ಯವಾದ ಯೋಗ್ಯತೆಯನ್ನು ಹೊಂದಿದ ವ್ಯಕ್ತಿಯನ್ನೇ ಆರಿಸಿದ್ರೆ ಜೀವನ ಸುಗಮವಾಗುತ್ತದೆ. ಹಾಗಿರುವಾಗ ನಾನು ಆಡಿದ ಮಾತೇನಪ್ಪ? ಅಲ್ಲಿವರೆಗೆ ನಿನ್ನ ಮಾತು ಸರಿ ಉಂಟು. ನನ್ನ ಮಗಳು ಮಾಡಿದ ಕೆಲಸವೂ ಸಮ ಉಂಟು. ಅಪ್ಪ ಅಲ್ಲ ಅಪ್ಪ. ಅಪ್ಪ ನನ್ನ ತಲೆಗೆ ಅವಳಿಲ್ಲಪ್ಪ. ನನಗೆ ಹೆಚ್ಚು ಕಡಿಮೆ ಆಯ್ತಪ್ಪ. ಈಗ ನಾನು ಹೇಳ್ತಾ ಇರೋದು ಸರಿ ಅನ್ನೋದು ನೀವು, ಅವಳು ಮಾಡು ಸರಿ ಅನ್ನೋದಾ? ಮನೆತನದ ಮಗನಾಗಿ ನಿನ್ನ ಆಶಯದಂತೆ ನೀನು ಹೇಳಿದ್ದು ಸರಿ. ಸರಿ. ನೀನು ಹೇಳಿದ ಆಶಯ ಭಂಗವಾಗದೇ ಇದ್ದ ರೀತಿಯಲ್ಲಿ ಯೋಗ್ಯ ವ್ಯಕ್ತಿಯಾದ ಸಾರ್ಥಕನನ್ನು ಆಯ್ಕೆ ಮಾಡಿದ ನನ್ನ ಮಗಳ ಕೆಲಸವೂ ಸಮ. ನೀವು ಅದಕ್ಕೆ ಈಗ ಇನ್ನು ಒಂದು 15 ದಿವಸದೊಳಗೆ ಮದುವೆ ಮಾಡಿ ಮುಗಿಸುವುದು.
ಮಾತಿಗೆ ಶುದ್ಧ ರಾಸ ಆಗ್ತಾ ಇದ್ದೀರಿ ನೀವು ಯಾವಾಗ್ಲೂ ಅಷ್ಟೇ. ಅವ್ಳು ಹೇಳಿದ್ದೆಲ್ಲ ಸರಿ ಆಗ್ತದೆ, ನಾವು ಹೇಳಿದ್ದು ಒಂದು ಸರಿ ಆಗುದಿಲ್ಲ. ನಿಮ್ಮ ಕಣ್ಣು ಕುರುಡಾಗಿ ಹೋಗಿದೆ. ಸರಿ ಉಂಟು. ಈ ಕಣ್ಣಲ್ಲಪ್ಪ, ವಾತ್ಸಲ್ಯದ ಕಣ್ಣು ಕುರುಡೆಂಬ ವಾಕ್ಯ ನಿಮ್ಮದ್ದೇ. ನಾವು ಆಗಾಗ ಸಲುಗೆಯಲ್ಲಿ ವರ್ತಿಸಿದಾಗ ಕೌರವಾದಿಗಳಾಗಿ ಆಗಬೇಡಿ ಮಕ್ಕಳು ಅಂತಿದ್ದೀರಿ, ಹೌದಾ? ಧೃತರಾಷ್ಟ್ರನ ಕುರುಡು ಪುತ್ರ ವ್ಯಾಮೋಹದ ಕಾರಣದಿಂದ ಕೌರವಾದಿಗಳು ಸತ್ತು ಮಣ್ಣು ತಿಂದು ಅಷ್ಟೆಲ್ಲ ಮಕ್ಕಳಿದ್ರು. ಗಾಂಧಾರಿ ಹಡೆದಳು 101 ಮಕ್ಕಳ ಒಂದಕ್ಕೂ ಸ್ವಯ ಬುದ್ಧಿ ಇಲ್ಲ. ಇಲ್ಲಿ ಇದೊಂದಕ್ಕೆ ಸ್ವಯ ಬುದ್ಧಿ ಇಲ್ಲ. ಏನಾಯ್ತು? ಎಷ್ಟೊತ್ತಿಗೆ ಏನ್ ಮಾಡ್ಬೇಕು ಅಂತಲೇ ಗೊತ್ತಿಲ್ಲ. ಯಾಕಂದ್ರೆ ನೀವು ಸಾಕಿದ್ದ ಹಾಗೆ ಅಪ್ಪ. ನೀವು ಮೊದಲು ಹೇಳ್ಬೇಕಂತ ಹೇಳಿದ್ರ, ಮರ ನೋಡಿ ಬಳ್ಳಿ ನಡಬೇಕು, ಕುಲ ನೋಡಿ ಹೆಣ್ಣು ಕೊಡ್ಬೇಕು. ಹೋದಪ್ಪ, ಸಾರ್ಥಕರನ್ನ ಕಂಡು ಅವನ ಯಾವ ಗುಣವನ್ನು ಮೆಚ್ಚಿಯೋ ಹೆಣ್ಣು ಕೊಡ್ತಾರೆ ಅಂತ ಹೊರಟಲ್ಲ. ನೀವು ಯಾವುದನ್ನು ಯೋಚಿಸುವುದಿಲ್ಲ. ಯಾಕೆ ಕೇಳಿ, ಜೀವನದಲ್ಲಿ ಎಲ್ಲವನ್ನು ಪಡೆದು ತೃಪ್ತರಾಗಿದ್ದೀರಿ. ನಾನು ಬೆಳೆಯುವ ಹುಡುಗ, ಸಮಾಜಕ್ಕೆ ಮರ್ಯಾದೆ ಬೇಕು, ನನಗೆ ಮನ್ನಣೆ ಬೇಕು, ನನ್ನ ಕುಲ ಕೀರ್ತಿ, ನನ್ನ ಪ್ರತಿಷ್ಠೆ. ಅಪ್ಪ, ನಾನು ಹೋಗುವಾಗ ಸಾಮಾನ್ಯ ಸಾರ್ಥಕರನ್ನ ಕಂಡವರು ಶುಭಾಂಗನಿಗೆ ಭಾವ ಅಂತ ಹೇಳಿದ್ರೆ ನಾನು ಎಷ್ಟು ಸಣ್ಣಾಗ್ತೇನೆ. ವಿಷಯ ಅಲ್ಲಿಯೂ ಸರಿ ಉಂಟು. ನಮ್ಮ ಮನೆತನದ ಯೋಗ್ಯತೆಗೆ ಅವ ಸಮಾನಲ್ಲ, ಸರಿ ಸಮಾನಲ್ಲ. ಆದರೆ ಒಂದುಂಟು. ಏನಪ್ಪ? ನಮ್ಮ ಕಾಲಬುಡದಲ್ಲಿ ಕೊಳೆತ ಕುಂಬಳಕಾಯಿ ಇಟ್ಟುಕೊಂಡು ಇನ್ನೊಬ್ಬನ ಕಣ್ಣೆವೆಯಲ್ಲಿರುವ ಸಾಸಿವೆ ಕಾಳನ್ನು ತೋರಿಸಿರುವ ಮೂರ್ಖತನ ಆಗುವುದಿಲ್ವೇನೋ? ಅಪ್ಪ ನನ್ನ ವಿಷಯ ಬೇರೆ ಅಂದ್ರಲ್ಲ, ಮೊನ್ನೆ ವಿಷಯ ಬೇರೆ, ಅದು ಸಂದರ್ಭಕ್ಕೆ ನಾನೆಲ್ಲ ಬೇಕಾದಾಗ ಹೇಳ್ಕೊಂಡು. ಇವತ್ತು ನನ್ನ ಸುದ್ದಿ ಯಾಕಪ್ಪ? ಮದುವೆ ನೀನು ಸುಮ್ಮನೆ ನೀವು ಹಾಗೆ ನೀವು ಅಪ್ಪ ಮಗಳು ಒಟ್ಟಾಗಿ ಮದುವೆ ಅದು ಮಾಡುದೆ. ನಾ ಬರುದೇ ಇಲ್ಲ, ನೀವು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ನೋಡಿ ನೋಡಿ, ಆ ಮದುವೆ ಸರ್ ನಿಮಗೆ ಸೂತಿಗೆ ಬರೆಸ್ತಾರೆ ನೋಡಿ. ಅವನನ್ನು ಸರಿ ಮಾಡುವುದು ದೊಡ್ಡ ವಿಷಯ ಅಲ್ಲ. ಆದಷ್ಟು ಶೀಘ್ರವಾಗಿ ಮುಹೂರ್ತ ನಿಶ್ಚಯಿಸಿ. ಸಂತೋಷವೇ. ಇದುವರೆಗೂ ಕೇವಲ ಸ್ನೇಹಿತರಾಗಿದ್ದೆವು, ಇನ್ನು ಹಾಗಲ್ವಲ್ಲ, ಹತ್ತಿರದ ಸಂಬಂಧಿಕರಾಗುತ್ತೇವೆ. ಅತ್ತಿಗೆ ನಾದೇನಾಗ್ತೇವೆ. ಒಂದೇ ಅಂಗಳದಲ್ಲಿ ಆಡಿ ಬೆಳೆದು, ಒಂದೇ ಗುರುಮಠದಲ್ಲಿ ಓದಿ ಬೆಳೆದು, ಒಂದೇ ಮಂಟಪದಲ್ಲಿ ಮದುವೆಗಿತ್ತೇನಾಗುವಂತಹ ಯೋಗ ನಮಗುಂಟು ಅಂತ ಆದ್ರೆ ಸಂಭ್ರಮ ಸಡಗರ ಅಲ್ವೇನೆ. ಕೂಡಿ ಆಡಿ ಓದಿ ಬೆಳೆದ ಗೆಳತಿಯರಿವರು, ಕೂಡಿ ಆಡಿ ಓದಿ ಬೆಳೆದ ಗೆಳತಿಯರಿವರು, ಭೂಮಿ ಬಾಲನ ಹದನವಾಯ್ ಭೂಮಿ ಬಾಲನ ಹದನವನ್ನು ಸಂಗಮ ಅರಿಯುವ ರಾಜನಿಂದ ಮಂತ್ರಿ ಸೇರಿ ನನಗದಂತ ದ್ರೋಹವನ್ನು ಒಗೆಯುವುದಕ್ಕೆ ಮುಂದಾದ್ರು. ಇಲ್ಲದೆ ಹೋದ್ರೆ ಸಮರ್ಥ ಸೇನಾನಿಯ ಮಗ ಸಂಗ್ರಾಮ ನಾನು ಇರುತ್ತಿರುವಂತಹ ಸಮಯದಲ್ಲಿ ಈ ಸೇನಾಧಿಪತಿಯ ಸ್ಥಾನವನ್ನು ಕೊಡುವುದಕ್ಕೆ ಸ್ಪರ್ಧಾ ಕಣವನ್ನು ಏರ್ಪಡಿಸುವಂತ ಅಗತ್ಯ ಏನಿತ್ತು? ಏನು ಸ್ಪರ್ಧೆ ಎದುರಿದ ಕ್ಷಣದಲ್ಲಿ ಹೆದರುವವರೇ ಈ ಸಂಗ್ರಾಮ. ಯಾರು ಬರ್ತಾರೆ ಎನ್ನುವುದಾಗಿ ವೀರಾದಿ ವೀರರಾದ ನಾವೆಲ್ಲ ಬಂದು ಸೇರಿದ್ದೇವೆ. ಬರುವಾಗ ಎಲ್ಲ ಹೊತ್ಕೊಂಡು ಯಾಕೆ ಬಂದದ್ದು? ಎಲ್ಲರೂ ಒಂದು ಕೈ ಕೊಟ್ರೆ ಮತ್ತೊಂದು ಬೇಕು ಅಂತ ಹಿಡ್ಕೊಂಡೇ ಬಂದಿದ್ದೇನೆ. ಪ್ರಯಾಣ ಎನ್ನುವುದು ತುಂಬಾ ಪ್ರಯಾಸವಾದ ಕಾರಣದಿಂದ ಇವತ್ತೊಂದು ದಿವಸ ವಿಶ್ರಾಂತಿಯನ್ನ ಪಡ್ಕೊಂಡು ನಾಳೆ ದಿವಸ ಕಾರ್ಯಕ್ರಮವನ್ನು ಆರಂಭಿಸೋಣವಿ. ಈಗ ಊಟದ ಸಮಯ ಅಲ್ಲ, ಆದ್ರಿಂದ ಊಟ ಇಲ್ಲ, ಮಲಗು, ನಿದ್ರೆ ಮಾಡು. ಅಲ್ಲದೆ ಇದ್ರೆ ತೊಡಗು. ಗ್ರಾಚಾರ ಪುಣ್ಯಾತ್ಮ ಒಂದು ಹೋಮ ಸುಟ್ಕೊಂಡಾರು. ಹೋಮ ಸುಟ್ಟಾಯ್ತು, ಅಷ್ಟಮಂಗಲ ಪ್ರಶ್ನೆ ಮುಗೀತು. ನನ್ನ ಗ್ರಾಚಾರ ಮಾತ್ರ ಬಿಡ್ಲಿಲ್ಲ ನೋಡು. ಇಲ್ದೆ ಹೋದ್ರೆ ಹೀಗಾಗುವುದೇನೋ. ಸೇರಿದಂತ ಈ ಸ್ಪರ್ಧಾಕಣದಲ್ಲಿ ವೀರಾದಿ ವೀರರನ್ನೆಲ್ಲ ಗೆದ್ದು ನನ್ನ ಸಾಮರ್ಥ್ಯ ಏನು ಅಂತ ತೋರ್ಪಡಿಸಬೇಕು ಅಂತ ಬಂದವ ನಾನು. ಹೋಗಿ ಹೋಗಿ ನೀನೊಂದ್ 2 ಒಟ್ಟು ಸಿಕ್ಕಿದೆ ನನಗೆ. ಆ ಕಡೆ ಹೋದ್ಮೇಲೆ ಯಾರು ಹೇಳ ಏನೋ ಆ ಕಿರಿಯರನ್ನೆಲ್ಲ ಗೆದ್ದ ಕ್ಷಣದಲ್ಲಿ ನೀನು ದೊಡ್ಡ ಯೋಧ ಆಯ್ತಾ? ಬಂದಿರುವ ಈ ನಮ್ಮ ಯೋಧನನ್ನು ನೋಡು. ಸಾಧ್ಯ ಉಂಟು ಅಂತಾದ್ರೆ ನನ್ನಲ್ಲಿ ಹೋರಾಟ ಮಾಡು. ನಿನ್ನಲ್ಲಿ ನಾನು ಯುದ್ಧ. ನಿನ್ನಯ ಬಲು ಮುಂದುವರಿಸಿ. ತಾದೀನ್ ದೇಮಲ್ಲದೀನ್ ಎಂದ್ಲಿ ಆಣಿಗುಡ್ಡಿ ಸಂತಾನದ ಮರೆ ಅಲ್ಲ ಹಾಲಾಡಿದ್ರು. ನಿನ್ನಯ ಬಲು ಹೇನು, ನಿನ್ನಯ ಬಲು ಹೇನು, ಏನು
ಮಾರುತಿಯನ್ನು ನಿರೀಕ್ಷಿಪೆಯ ಮಾರುತಿಯನ್ನು ನಿರೀಕ್ಷಿಪೆಯ ಚಣ್ಣವ ನೀನು ಚಣ್ಣವ ನೀನು ತುರದೋಯ್ ಸಣ್ಣವ ತುರದಿ ಸಣ್ಣವ ತುರದಿ ಯಾವ್ದಾದ್ರು ಒಂದು ಸಾಹಿತ್ಯ ಹೇಳಿ, ಎರಡೆರಡು ಹೇಳ್ರೆ ನಾ ಎಂತ ಸಾಯುದು? ಏನ್ ಸಾಹಿತ್ಯ? ಕೋಡಿಯುವುದು ಶಿರದಲ್ಲಿ ಕೋಡಿಯುವುದು ಶಿರದಲ್ಲಿ ಕೋಡಿಯುವುದು ಶಿರದಲ್ಲಿ ಕಣ್ಮೂರಿಯುವುದು ಹಣೆಯಲ್ಲಿ ಕಣ್ಮೂರಿಯುವುದು ಹಣೆಯಲ್ಲಿ ಮಾಡಲಿ ಬಡಿವ ರೋನಾಯ್ ಹುಚ್ಚ ನಿಂಬದಿ ಎಲ್ಲರಿಗೂ ಇದೆ ಹುಚ್ಚ. ಯಾವುದು? ಈ ಕೌರವನು ಮಾಡುವುದು. ನನಗಂತೂ ಉಂಟಪ್ಪ. ಅರೆ ಕೌರವ ಕೀಚಕ ಇಂಥದ್ದು ಮಾಡುವವರು ಬಿಟ್ಟು ನಕುಲ ಸಹದೇವ ಧರ್ಮರಾಯ ಇಂಥ ಸಾತ್ವಿಕ ಪಾತ್ರಗಳನ್ನು ಮಾಡುವವರು ಯಾರು ಇಲ್ವೇನೋ? ನಕುಲ ಸಹದೇವ ಇಂಥ ಸಣ್ಣ ಪುಟ್ಟ ಪಾತ್ರ ಮಾಡುವವರು ನಮ್ಮಲ್ಲಿ ಅತಿಥಿ ಕಲಾವಿದ್ರು. ನೀವು ಮಾಡಿ ಪುಣ್ಯಾತ್ಮ, ಮಾಡುವುದನ್ನು ಸರಿಯಾಗಿ ಮಾಡಿ. ಅದ್ಯಾವ್ದು ಆ ಕಡೆದ ಈ ಕಡೆದ ಯಾವ್ದಾದ್ರು ನಿರ್ಧಾರ ಮಾಡ್ಕೊಂಡು ಮಾಡುವುದಪ್ಪ. ಯಾವ್ದು ಒಳ್ಳೇದಾಗ್ತದೆ ಅಂತ ಹೇಳ್ತಾರೋ ಅದನ್ನೇ ಮುಂದುವರಿಸ್ತೇನೆ. ಅದು ಬೇರೆ ಉಂಟು. ಮೂಢ ಎನ್ನುವುದಾಗಿ ನಿನ್ನನ್ನು ಸಂಬೋಧಿಸ್ತಾ ಇದ್ದೇನೆ. ಯಾಕೆ ಯಾಕೆ ಅಂತ ಕೇಳುವ ಪ್ರಶ್ನೆ ಇಲ್ಲ, ನೀನೊಬ್ಬ ಶುದ್ಧ ಅವಿವೇಕಿ. ಆದ್ರಿಂದ ಹಾಗೆ ಹೇಳ್ಬೇಡ್ವಾ? ಮತ್ತೇನು, ಬಂದಂತ ಹುಡುಗರು ಮಕ್ಕಳನ್ನೆಲ್ಲ ಗೆದ್ದಿದ್ದೇನೆ ಎಂಬಲ್ಲಿಗೆ ನಾನು ಕೂಡ ಸಣ್ಣ ಮಟ್ಟಿಗೆ ವಿಕ್ರಮಿ ಅಂತ ಗೊತ್ತಾಯ್ತಲ್ಲ. ಅಷ್ಟು ಗೊತ್ತಾಗಿಯೂ ನೀನು ಯುದ್ಧಕ್ಕೆ ಬರ್ತೀಯ ಅಂತ ಆದ್ರೆ ನಿನಗೇನು ಹಣೆ ಮೇಲೆ ಕೋಟ್ ಉಂಟೆ, ತಲೆ ಮೇಲೆ ಕಣ್ಣು ಉಂಟೆ? ಹುಚ್ಚರು ಸಹವಾಸ ಒಳ್ಳೆದಲ್ಲ. ಈ ಪದವಿಯೂ ಬೇಡ, ನನಗೆ ಯುದ್ಧವೂ ಬೇಡ. ನೀ ದೊಡ್ಡ ಮಳ್ಳ ನೀನು. ಅಲ್ಲ ಹೋಗುದಾರ ಹೋಗು ಮಾರೆ, ಒಮ್ಮೆ ಸೋತ್ಕೊಂಡಾರು. ಏನು ಸೋತ್ಕೊಂಡು ಹೋಗ್ಲಿಕ್ಕೆ ಮರ್ಯಾದೆ ಬಿಟ್ಟು ಬಂದವ ಅಂತ ಮಾಡಿದ್ಯಾ ನೀನು? ಎಂತ ಆಯ್ತಾ ಈಗ? ಇಲ್ಲದೆ ಹೋದ್ರೆ ನೀನು ಕೇಳಿದ್ದೇನೋ ಏನು ಹಣ ಮೇಲೆ ಕೋಡ್ ಉಂಟು ತಲೆ ಮೇಲೆ ಕಣ್ಣು ಉಂಟು ಅಂತ ಕೇಳ್ತೀಯ ಅಂತ ಆದ್ರೆ ನನಗೆ ಎಲ್ಲೆಲ್ಲ ಏನೇನುಂಟು ಅಂತ ನೀನು ಕಾಣಿಸುವುದಿಲ್ಲ ಅಂತ ಆಯ್ತಲ್ಲ. ನೀನೊಬ್ಬ ಅಂಗವಿಕಲ. ಅಂಗವಿಕಲರಲ್ಲಿ ಯುದ್ಧ ಮಾಡುವುದು ಯುದ್ಧ ಧರ್ಮವೇ ಅಲ್ಲ. ನಿನ್ನ ಹತ್ರ ನನಗೆ ಒಂದು ಹೊಂದಾಣಿಕೆ ಮಾಡ್ಕೊಳ್ಳುವ. ಯಾರ ಹತ್ರ ಹೊಂದಾಣಿಕೆ ಮಾಡ್ಕೊಳ್ಳೋದ? ನನ್ನ ಹತ್ರ ನೀನು. ಅದಾಗುವುದಿಲ್ಲ. ನಿನ್ನ ಹತ್ರ ನಾನು. ಅದೆರಡು ಒಂದೇ. ಎಂತ ಮಾಡ್ಲಿ ತೆಕ್ಕೊಡೋದನ್ನ ಇನ್ನೊಂದ್ಸಲ ಜೋರು ಮಾಡ್ತೇನೆ, ಸಿಟ್ಟು ಮಾಡಬೇಡ. ಕತ್ತೆನ ಬಿಸಾಕಿ ಸುಮ್ಮನೆ ನಿಂತ್ಕೊಂಡಿಯಲ್ಲ, ಯುದ್ಧ ಮಾಡ್ತೀಯೋ ಮನೆಗೆ ಹೋಗ್ತೀಯೋ? ಸಿಟ್ಟು ಬಂತನ? ಅದಕ್ಕೆಲ್ಲ ಸಿಟ್ಟು ಮಾಡ್ಲಿಕ್ಕೆ ಎಂತ ಉಂಟು? ನಿನ್ನ ಈ ವ್ಯವಹಾರಕ್ಕೆ ಸಿಟ್ಟು ಮಾಡ್ಲಿಲ್ಲ ನಾನು. ಏನೀಗ ಹೋರಾಟ ಆಗ್ಲೇಬೇಕಾ? ನಿನ್ನ ಸಾಹಸಕ್ಕೆ ಕರ್ಮ ಸಾಕಿ ಶಿರವ ಬಗ್ಗಿಸಿಕೊಂಡು ಕಳನಂ ತರಂಗದೆ ತೊರೆದ ಕೊರೆದು ಕ್ರೋಧವ ತಾಳುವಾಗ ತಿರುಗಿ ತನ್ನಯ ಮನೆಗೈದ ವೀರರೆಲ್ಲರಿಗೆ ಗೋಳನ ಬಾರಿಗರುವರೆ ಮೀಸಲಿರುವುದ ಯಾರು ಬನ್ನಿರಿರುವುದ ತುಂಬ ಸಲ ಎಳಗೆ ಕರೀರ ವೀರಾದಿ ವೀರರನ್ನೆಲ್ಲ ಗೆದ್ದು ವಿಜೃಂಭಿಸುತ್ತಾ ಇದ್ದವ ನಾನು. ಹಾಗಿದ್ರೆ ಈ ಸೇರಿದಂತಹ ಸ್ಪರ್ಧಾಕಣದಲ್ಲಿ ಸಂಗ್ರಾಮವನ್ನು ಕಣಕುವಂತ ಗಂಡ ಮಕ್ಕಳು ಯಾರು ಇಲ್ಲವೇ? ನೀವೆಲ್ಲ ಷಂಡರೆ ಭಂಡರೆ ನಪುಂಸಕರೇ ನಿರ್ವೀರ್ಯರೇ. ಗಂಡು ಮಕ್ಕಳಿದ್ದದ್ದೇ ಹೌದು ಅಂತ ಆದ್ರೆ ಎದ್ದು ವೇದಿಕೆಗೆ ಬನ್ನಿ ನೋಡೋಣ. ಎನ್ನುವುದನ್ನು ಅರ್ಥ ಮಾಡಿಕೊಳ್ಳದೇ ಇರುವ ಹೆಡ್ಡ ನಿನ್ನ ಅಹಂಕಾರದ ಗುಡ್ಡವನ್ನು ಗೆದ್ದೆಂತಾದ್ರೆ ಇವತ್ತಿಗೆ ನನ್ನ ಬದುಕು ಸಾರ್ಥಕ. ಮಹಾರಾಜ ಬಂಧುರ
ನಡೆದಂತ ಒಂದು ಸಮಸ್ಯೆನ ನಿವಾರಿಸಿಕೊಳ್ಳೋದಕ್ಕಾಗಿ ಹೋಗಿ ಇನ್ನೊಂದು ಸಮಸ್ಯೆ ನಾವಾಗೆ ತಂದುಕೊಂಡ ಹಾಗಾಯ್ತು. ಇಲ್ಲಿಯವರೆಗೆ ಜಯ ಅಪಜಯ ಎನ್ನುವುದನ್ನ ಕಾಣುವುದಕ್ಕಾಗಲಿಲ್ಲ. ನಡೆದಿರಂತ ಸ್ಪರ್ಧೆಯಲ್ಲಿ ಇಬ್ಬರು ಸಮಾನರಾಗಿ ಹೋರಾಡ್ತಾ ಇದ್ದಾರೆ. ಹೀಗಿರುವಾಗ ಪದವಿ ಯಾರಿಗೆ ಕೊಡಬೇಕೆನ್ನುವುದು ಸಮಸ್ಯೆಯಾಗಿ ಉಳಿಯಿತಲ್ಲ. ಹಾಗಾಗಿ ಪದವಿಯನ್ನು ಅವರಿಬ್ಬರಿಗೂ ಕೊಡುವುದು ಬೇಡ, ನನಗೇ ಕೊಡುವುದು ಅಂತ ತಮ್ಮ ತೀರ್ಮಾನ. ಯಾರು ಹೇಳಿದ್ದು? ಅಲ್ಲ, ನಿಮ್ಮ ಮುಂದಿನ ತೀರ್ಮಾನ. ಸುಮ್ಮನೆ ಕೂತ್ಕೋ ಅಲ್ಲಿ. ದೇಹದ ಬಲವನ್ನು ಪರೀಕ್ಷಿಸುವುದಕ್ಕೆ ಈಗಾಗಲೇ ಸ್ಪರ್ಧೆ ಏರ್ಪಟ್ಟಿದೆ. ಬುದ್ಧಿಯ ಬಲವನ್ನು ಪ್ರಶ್ನಿಸುವುದಕ್ಕಾಗಿ 4-6 ಪ್ರಶ್ನೆಗಳನ್ನು ಕೇಳಿ ಆ ಮೂಲಕ ಆಯ್ಕೆ ಮಾಡೋಣ. ಸರಿ ಹಳೆಯರೆ, ಆಗ ಸೋತವರು ಈಗ ಭಾಗವಹಿಸಬಹುದೇ? ಇರುವೆಗೆ ಕಬ್ಬಿಣದ ಕೆಲಸ ಎಂತದಕ್ಕ? ಸಿಹಿ ಉಂಟ ನೋಡುವ ಅಂತ. ಅಯ್ಯ, ಸೇನಾಧಿಕಾರಿಯಾಗುವವನಿಗೆ ಯಾವ ಅರ್ಹತೆಗಳಿರಬೇಕು? ಸ್ವಾಮಿನಿಷ್ಠನಾಗಿರಬೇಕು. ದೇಶಕ್ಕಾಗಿ ತನ್ನ ಪ್ರಾಣವನ್ನಾದರೂ ಸಮರ್ಪಣೆ ಮಾಡುವಂತಹ ಮನೋಸ್ಥಿತಿಯನ್ನು ಹೊಂದಿರಬೇಕು. ಹೀಗಂದ್ಬಿಟ್ರು ತೋ ಹಳಿಯರೇ, ಅದಲ್ಲ ಉತ್ತರ. ಸೇನಾಧಿಪತಿ ಆಗಬೇಕು ಅಂತಾದ್ರೆ ಕನಿಷ್ಠ ಪಕ್ಷ 4 ಕೊಡ್ಲಿಕ್ಕಾದ್ರೂ ಆಗ್ಬೇಕು, ಇಲ್ಲದೆ ಇದ್ರೆ 4 ತಿನ್ಲಿಕ್ಕಾದ್ರೂ ಆಗ್ಬೇಕು. ನೀನು ತಿನ್ನುವುದಕ್ಕೆ ಸಮ. ಆಯುಧಗಳಲ್ಲಿ ಎಷ್ಟು ವಿಧ? 4 ವಿಧ: ಮುಕ್ತ, ಅಮುಕ್ತ, ಮುಕ್ತ ಮುಕ್ತ, ಯಂತ್ರ ಮುಕ್ತ. ಈಗ ನಾನೊಬ್ಬ ಇಲ್ಲ ಅಂತಾದ್ರೆ ಎಲ್ಲ ತಪ್ಪಿ ಉತ್ತರ ಕೊಡೋದು. ಬೃಹಸ್ಪತಿಯ ಸೋದರ ಮಾವ, ನಮಸ್ಕಾರ ನಿಮಗೆ. ಆಯುಧದಲ್ಲಿ ಗದೆ, ಬಿಲ್ಲು, ಬಾಣ, ಕತ್ತಿ ಮುಂತಾದವುಗಳು. ಕಲ್ಲು, ಸೊಂಟೆ ಎಲ್ಲ ಸಭೆ ಸಮಾರಂಭಕ್ಕೆ ಬಳಸುವ ಆಯುಧ. ಅದಲ್ಲ. ಮುಕ್ತ ಅಂದ್ರೆ ಕೈಯಿಂದ ಬಿಟ್ಟ ಮೇಲೆ ಪ್ರಹಾರವಾಗುವುದು, ಚಕ್ರಾಯುಧ, ಅದೆಲ್ಲ ಮುಕ್ತ. ಅಮುಕ್ತ ಅಂದ್ರೆ ಕೈಯಲ್ಲಿ ಹಿಡಿದೇ ಹೊಡೆಯುವುದು, ಕತ್ತಿ, ಗದೆ. ಯಂತ್ರಮುಕ್ತ ಅಂದ್ರೆ ಯಂತ್ರವೊಂದರಿಂದ ಉಡಾಯಿಸಲ್ಪಡುವುದು, ಬಿಲ್ಲಿನಿಂದ ಬಾಣ ಹೋದ ಹಾಗೆ. ಮುಕ್ತ ಎರಡಕ್ಕೂ ಆಗ್ತದೆ, ಹಿಡಿದು ಬಡಿಲಿಕ್ಕೂ ಬಿಡ್ಲಿಕ್ಕೂ. ಅದೊಂದು ಕೇಳ್ದಂಗುಂಟು ಮುಕ್ತ. ಆ ಸೀತಾರಾಮನ್ ಮೊನ್ನೆ ಅವನ ಮನ್ವಂತರ ಮುಗಿದು ಬೇರೆ ಪ್ರಾರಂಭ ಆಗಿದೆ. ನಿನಗೆ ಅವರ ಸುದ್ದಿ ಎಲ್ಲ ನಮಗೆಂತದ್ದು? ನೀವು ಇನ್ನೊಂದು ಬಿಟ್ರಿ ಅಡ್ಡ ಬರ್ತಿಗೆ ಒಂದು ಬಡಿಗೆ ಹಿಡ್ಕೊಂಡು ಇನ್ನೊಂದು ಮಾಡಿ ಒಂದು ಬಿಟ್ರೆ ಆಯ್ತು, ಮರಕ್ಕೆ ಕಾಯಿದ್ರು ಉದುರು ಬೀಳ್ತದೆ. ಅಡ್ಡ ಬರ್ತಿಗೆ ಪೌರುಷವಾದವೆಂದರೆ? ಪೌರುಷವಾದ ಅಂದ್ರೆ ಎಂತದ್ದು? ಹೆಚ್ಚು ಕಡಿಮೆ ಒಂದು 10-12 ಮಕ್ಕಳಿಗಾದ್ರೂ ಅಪ್ಪ ಆಗಬೇಕು, ಅದೇ ಪೌರುಷವಾದ. ಅದೇ ಹೌದು ಅಂತಾರೆ. ನೀವು ಒಂದು 8 ಹೆಚ್ಚು ಮಾಡ, ನೀನೊಂದು 4 ಸೇರಿಸಿ ಹೇಳು. ಕಳೆದು ಹೋದ ನಿನ್ನೆಗಾಗಿ ಕಣ್ಣೀರಿಳಿಸದೆ, ಬರುವ ನಾಳೆಗಾಗಿ ಬಾಯಿ ನೀರು ಸುರಿಸದೆ, ಬಂದಿರುವ ಇಂದಿಗಾಗಿ ಬೆವರು ಸುರಿಸುವುದಕ್ಕೆ ಪೌರುಷವಾದ ಅಂತ ಹೆಸರು. ದೇವರು ಯಾವಾಗ ನಗುತ್ತಾನೆ? ದೇವರು ಸದಾನಂದ ಚಿದಾನಂದಮ, ಯಾವಾಗಲೂ ನಗ್ತಲೇ ಇರ್ತಾನೆ. ಇದು ನನ್ನ ಒಂದು ಉತ್ತರ. ನಾನು ಕೊಟ್ಟ ಉತ್ತರ ನಿಮ್ಗೆ ಖಂಡಿತ ಸರಿಯಾಗುವುದಿಲ್ಲ ಅಂತ ನನಗೆ ಗೊತ್ತಾದ್ರೂ 2 ಉತ್ತರ ಉಂಟು. ಆ ದೇವರಿಗೆ ಹಣ್ಣುಕಾಯಿ ಹೆಚ್ಚಿಗೆ ಬಂದ್ರೆ ನಗೆ ಆಡ್ತಾನೆ, ಇಲ್ಲದೆ ಹೋದ್ರೆ ಅವನಿಗೆ ಹುಚ್ಚ ಹಿಡಿದ್ರೆ ನಗೆ ಆಡ್ತಾನೆ. ಹೆಚ್ಚಿಗೆ ಹಣ್ಣುಕಾಯಿ ಬಂದಾಗ ನೆಗೆ ಆಡುದು ದೇವ್ರಲ್ಲ, ಹೆಚ್ಚಿಗೆ ಹಣ್ಣುಕಾಯಿ ಬಂದಾಗ ನೆಗೆ ಆಡುದು ಭಟ್ರು. ಹೌದಾ ನಮ್ಮ ಒಳ್ಳ? ನನಗಿಂತ ನೀನೇ ಅಡ್ಡಿಲ್ಲ ಪುಣ್ಯಾತ್ಮ. ಹಾಗಾದ್ರೆ ಪದವಿ ಹಾಗಲ್ಲ. ಮರಣಶಯ್ಯೆಯಲ್ಲಿರುವಂತಹ ರೋಗಿಯನ್ನು ಉಪಚರಿಸುವ ವೈದ್ಯ ದುಃಖ ತಪ್ತಳಾದ ರೋಗಿಯ ತಾಯಿಯಲ್ಲಿ ನಿನ್ನ ಮಗನನ್ನು ನಾನು ಬದುಕಿಸ್ತೇನೆ ಅಂತ ಹೇಳಿದ್ರೆ ಅವನ ಹುಚ್ಚಿಗೆ ದೇವರನಾಗುತ್ತಾನಂತೆ. ಇರ್ಲಿ, ನಾವು ಕೇಳಿದ ಪ್ರಶ್ನೆಗಳಿಗೆ ಸರಿಯಾದ ಉತ್ತರಗಳನ್ನು ಕೊಟ್ಟ ಸಾರ್ಥಕನೇ ವಿಜೇತನಾಗಿದ್ದಾನೆ. ಯಾರು ವಿಜೇತ? ಏನೇ ನಾಟಕ ಇಲ್ಲ, ಅವಮಾನವ ಏನಾಗಾಯ್ತಲ್ಲ, ಅವಮಾನವ ಏನಾಗಾಯ್ತಲ್ಲ. ಹೋಯಿತು ನನಗೆ. ಇದೊಂದು ಪ್ರಶ್ನೋತ್ತರದ ಕಾರ್ಯಕ್ರಮವೇ ಅಲ್ಲ, ನನ್ನ ಮೇಲೆ ನಡೆದಿರುವಂತಹ ಪೂರ್ವ ನಿಯೋಜಿತವಾಗಿರುವಂತಹ ಸಂಚು ಇದು. ನನ್ನನ್ನು ಅವಮಾನಿಸಬೇಕು ಎನ್ನುವ ಕಾರಣಕ್ಕಾಗಿಯೇ ನೀವೆಲ್ಲರೂ ಸೇರಿ ಮಾಡಿದಂತಹ ಒಂದು ದೊಡ್ಡ ನಾಟಕವೇ ಹೊರತು ಇನ್ನೇನಲ್ಲ. ಅವ ಹೇಳಿದ್ದು ತಪ್ಪಲ್ಲ ಹಳಿಯರ ಅಂತ, ಬರೀ ಹಳತಾದದ್ದಲ್ಲ. ಬಹಳ ಬುದ್ಧಿಜೀವಿಗಳು ಇವರು. ವಿಷಯ ಗೊತ್ತಿಲ್ವ ನಿನಗೆ? ಒಂದ್ ದಿವಸ ಅವರು ಹೋದವರು ಇವರು ಮಲ್ಕೊಳ್ಳುವುದೇ ಇಲ್ಲ, ಒಂದು ಮೂಲೆಲ್ಲ ಕೂತ್ಕೊಂಡ್ರು ಬರಿತಾ ಇದ್ರು. ನಾನು ಅದೇ ನೋಡುದು, ಮೂಲೆಲ್ಲ ಅಂತ ಸಣ್ಣ ಹೊಗೆ ಬರ್ತದೆ. ಇವರದ್ದ ಕೆಲಸ ಪುಣ್ಯಾತ್ಮ ಅಲ್ಲ. ಬರೀಲಿ ಒಳ್ಳೆ ಬರೀತಾರೆ ಅಂತ ನಮಗ್ ಗೊತ್ತಿಲ್ವಾ? ಬರ್ದು ನನ್ನನ್ನು ತೆಗೆದೇ ಬಿಟ್ರು. ಬರ್ದಿದ್ದೆಲ್ಲ ತೆಗೆದು ಅವನಿಗೆ ಕೊಟ್ಕೊಂಡು ನಾನು ಇಂಥದ್ದೇ ಕೇಳ್ತೇನೆ, ನೀನ್ ಇಂಥದ್ದು ಹೇಳು ಅಂತ ಹೇಳ್ಕೊಟ್ಕೊಂಡು ಇವೊಂದು ಪ್ರಶ್ನೋತ್ತರದ ಕಾರ್ಯಕ್ರಮವ ನನಗೆ ಬೇಡವೇ ಬೇಡ. ಪರೀಕ್ಷೆಗೆ ಮುಂಚಿತವಾಗಿ ಪ್ರಶ್ನೆ ಪತ್ರಿಕೆ ತಂದು ಉತ್ತರ ಬರ್ಕೊಟ್ಟು ತೇರ್ಗಡೆ ಹೊಂದಿದಾಗ ನಿಮ್ಮ ಕಾರ್ಯಕ್ರಮ ಸಿಗುವಂತ ಅವಕಾಶವನ್ನು ತಪ್ಪಿಸಿದ್ರೆ ಎನ್ನುವ ಕಾರಣಕ್ಕಾಗಿ ಮಾನಸಿಕವಾಗಿ ಕುಗ್ಗಿ ಹೋಗುವವ ನಾನಲ್ಲ. ಹೇಗೆ ಅವಕಾಶ ಪಡಿಬೇಕು ಎನ್ನುವುದನ್ನು ಮಾಡಿ ತೋರಿಸ್ತೇನೆ. ನನಗೇನಾದ್ರು ಸಣ್ಣ ಪದವಿಯನ್ನು ಕೊಟ್ಟು ಅನುಗ್ರಹಿಸಿ. ನಿನಗೆ ಪದವಿ ಕೊಡುವುದಿಲ್ಲ, ನಿನ್ನನ್ನು ಕರೆಸಿದ ಪ್ರಾರಬ್ಧಕ್ಕೆ ದಾರಿ ಖರ್ಚು ಕೊಟ್ಟು ಕಳಿಸ್ತೇವೆ. ಹಾಗೆ ಹೇಳ್ಬೇಡಿ, ನಾಳೆ ಖರ್ಚಿಗೆ ಅಂತ ಮಾಡೋದು. ಏನ್ ಮಾಡ್ತೀವಿ? ಒಂದೆಂತ್ರ ಸಣ್ಣದು ಕೊಡಿ. ಹಾಗಾದ್ರೆ ಇದೇ ರೀತಿ ಸುಮ್ಮನೆ ನಿಂತ್ಕೊಳ್ಳೋದು ಹೊರಡಿಲ್ಲ, ನಿಂತ್ಕೊಂಡೇ ಇರ್ತಾನೆ, ಬೇಜಾರಿಲ್ಲ. ಹಾಗಾದ್ರೆ ನಮ್ಮ ಬಚ್ಚಲ ಮನೆಯಲ್ಲಿ ನೀರು ಹಾಕು. ಇದು ಮಹಿಳೆಯರ ಸ್ನಾನಗೃಹ ಬೇರೆ, ಪುರುಷರ ಸ್ನಾನಗೃಹ ಎರಡೂ ತೊಳೆದು ಹೋಗು. ತೊಳೆಯುವುದ? ನಾ ಬಾಗ ಲೆಕ್ಕಕ್ಕೆ ನಿಂತ್ಕೊಳ್ಳೋದೇನಂತ ಮಾಡ್ಕೊಂಡಿದ್ದೆ. ಸಾರ್ಥಕ, ನಾವು ಕೇಳಿದ ಎಲ್ಲಾ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಟ್ಟ ನಿನಗೆ ಈ ನಾಡಿನ ದಂಡನಾಯಕ ಪದವಿಯನ್ನು ಕೊಡ್ತಾ ಇದ್ದೇನೆ. ಪರಮ ವಿಸ್ಮಯ
ಕಠಿಣವಾಗಿ ಹೋಯಿತು ನಿಮ್ಮ ನಡೆನುಡಿ. ಅಲ್ಲದೆ ಇದ್ರೆ ಬಲು ಸುಲಭವಾಗಿರುವಂತಹ ಪ್ರಶ್ನೆಗಳನ್ನು ನನ್ನಲ್ಲಿ ಕೇಳಿದ್ದೀರಿ, ಕಠಿಣವಾದ ಪ್ರಶ್ನೆಗಳನ್ನು ಆ ಸಂಗ್ರಾಮನಲ್ಲಿ ಕೇಳಿದ್ದೀರಿ. ಅವನಲ್ಲಿಯೇ ಕೇಳಿದ ಪ್ರಶ್ನೆಯನ್ನು ನನ್ನಲ್ಲಿಯೇ ಕೇಳುತ್ತಾ ಇದ್ರೆ ಬಹುತೇಕವಾಗಿ ಉತ್ತರ ಕೊಡುವುದಕ್ಕೆ ನನ್ನಿಂದಲೂ ಸಾಧ್ಯವಿಲ್ಲವಾಗಿತ್ತು. ಏನು ಹಾಗಿದ್ರೆ ಈ ಭೇದ ಯಾಕೆ? ಇದರಲ್ಲಿ ಭೇದ ಇಲ್ಲ. ಹಣೆಯಲ್ಲಿ ಬರೆದದ್ದು ತಪ್ಪುವುದಿಲ್ಲ, ಮನದಲ್ಲಿ ಬಯಸಿದ್ದು ಸಿಕ್ಕುವುದಿಲ್ಲ. ಈ ನಾಡಿನ ಸೇನಾಧಿಕಾರ ಅದು ನಿನ್ನ ಪ್ರಾಪ್ತಿಯಾಗಿತ್ತು. ಸಮುದ್ರದಲ್ಲಿ ಎಷ್ಟು ನೀರಿದ್ರು ನಮ್ಮ ಕೊಡಪಾನ ಎಷ್ಟು ದೊಡ್ಡದೋ ಅಷ್ಟನ್ನೇ ನಾವು ತುಂಬಿಸಿಕೊಳ್ಳಬಹುದಾಗ್ತದೆ. ಸಾಲಿಗ್ರಾಮ ಶಿಲೆಯನ್ನು ಬಾಯಲ್ಲಿ ಹಾಕಿಕೊಂಡು ಆಟವಾಡ್ತಾ ಇದ್ದ ಬಾಲಕ ಚಂದ್ರಹಾಸ ಊರಿಗೆ ಅರಸನಾಗ್ತಾನೆ. ಸದೇಹ ಸ್ವರ್ಗಾರೋಹಣ ಮಾಡಿದ ನಹುಷ ಹೆಬ್ಬಾವಾಗಿ ಬೀಳ್ತಾನೆ. ಮತ್ತೆ ಅವನು ದುಷ್ಟ ಎಂಬ ಕಾರಣಕ್ಕಾಗಿ ಅವನನ್ನು ಪದವಿಯಿಂದ ದೂರ ಇರಿಸಿದ್ದೆ. ಮತ್ತು ನನ್ನ ಒಂದು ವೈಯಕ್ತಿಕ ಸ್ವಾರ್ಥವು ಇದರಲ್ಲಿ ಅಡಗಿದೆ. ನನ್ನ ಮಗಳು ನಿನ್ನಲ್ಲಿ ಅನುರಕ್ತಳಾಗಿದ್ದಾಳೆ. ಅವಳನ್ನು ನಿನಗೆ ಮದುವೆ ಮಾಡಿ ಕೊಡಿಸುವುದಕ್ಕೆ ಕುಲೋನ್ನತಿ ಪದೋನ್ನತಿಗಳಲ್ಲಿ ನೀನು ನಮಗೆ ಸಮಾನನಲ್ಲ ಅಂತ ನಮ್ಮ ಹುಡುಗ ಆಕ್ಷೇಪ ಮಾಡ್ತಿದ್ದ. ಆದ್ದರಿಂದ ಸಾಮಾಜಿಕವಾದ ಕುಲೋನ್ನತಿಯನ್ನು ಒದಗಿಸಿದ್ದೇವೆ. ಯೋಗ್ಯ ರೀತಿಯಲ್ಲಿ ಯಾರನ್ನ ದೂರ ಪ್ರಯೋಜನ ಇಲ್ಲ ಸ್ವಾಮಿ. ಇದು ನಮ್ಮ ಪ್ರಾರಬ್ಧ ಕರ್ಮ ಎನ್ನುವುದಾಗಿ ಭಾವಿಸಿಕೊಳ್ಳಬೇಕು. ಈ ವರ್ಷ ಎಲ್ಲಿ ಹೋದ್ರು ನನ್ನ ಪಾಲಿಗೆ ಸೋಲಾಯ್ತೆಂಬ ಕಾರಣಕ್ಕಾಗಿ ಕೈ ಕಟ್ಟಿ ಕುಳಿತುಕೊಳ್ಳುವಂತ ಸ್ವಭಾವ ನನ್ನದಲ್ಲ. ನನ್ನ ಸೋಲಿಗೆ ಕಾರಣ ವೈಶಾಲಿಯ ದೊರೆ. ಯಾವುದಕ್ಕೂ ಸಮಯ ಸಂದರ್ಭವನ್ನು ಕಾಯ್ತಾ ಇದ್ದೇನೆ. ನೋಡೋಣ. ಬಹಳ ಆಶ್ಚರ್ಯವಾಗ್ತಾ ಇದೆ. ಅಲ್ಲ, ಶ್ರೀಯುತ್ರನ್ನು ಅಲ್ಲೂ ನೋಡಿದ್ದೇನೆ. ಇದ್ದಕ್ಕಿದ್ದಾಗೆ ನಮ್ಮ ನಾಡಿಗೆ ಬಂದ್ರಲ್ಲ, ಬಂದ ಉದ್ದೇಶ ಏನಂತ ಗೊತ್ತಾಗ್ಲಿಲ್ಲ. ಬರುವುದಕ್ಕೆ ಪ್ರಬಲವಾದಂತಹ ಕಾರಣ ಇದೆ. ವೈಶಾಲಿ ನಾಡಿನಲ್ಲಿ ನಿನಗೆ ಅವಮಾನ ಆಯ್ತಲ್ಲ, ನನಗೂ ಅವಮಾನ ಆಯಿತು. ನಾವಿಬ್ರು ಒಂದೇ ನಾವೇನೇರಿದಂತಹ ಪಯಣಿಗರು ಇನ್ನೇನು ಮುಳುಗಿ ಸಾಯುವಂತಹ ಸ್ಥಿತಿಯಲ್ಲಿದ್ದೇವೆ. ಏನಾದ್ರೂ ಬದುಕಬೇಕು ಅಂತ ಆದ್ರೆ ಒಬ್ರಿಗೊಬ್ರು ಕೈ ಜೋಡಿಸಲೇಬೇಕು. ಸೋಲಾಯ್ತು, ಅವಮಾನ ಆಯ್ತು ಅಂತ ಕೈ ಕಟ್ಟಿ ಕುಳಿತುಕೊಂಡ್ರೆ ಆಗ್ತದ ಪುಣ್ಯಾತ್ಮ. ಅಲ್ಲಿಂದ ಮೇಲೆದ್ದು ಬರುವಂತಹ ಪ್ರಯತ್ನವನ್ನು ಮಾಡೋಣ. ನಿನ್ನ ಸಕಲ ಸೇನೆಯನ್ನು ಒಡಗೂಡಿಕೊಂಡು ವೈಶಾಲಿ ನಾಡಿನ ಮೇಲೆ ದಂಡೆತ್ತಿ ಹೋಗೋಣ. ಪ್ರಾಮಾಣಿಕವಾದಂತಹ ಪ್ರಯತ್ನವನ್ನು ನಾವು ಮಾಡುವುದು. ಜಯ ನಮ್ಮ ಪಾಲಿಗೆ ಸಿಕ್ತು ಅಂತ ಆದ್ರೆ ಅಲ್ಲಿ ಏನೇ ಸಿಕ್ಕಿದ್ರು ನನಗೆ ನಿನಗೆ ಸರಿ 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 ಸರಿ. ಒಮ್ಮೆ ಸೋಲಾದ್ರೆ ಹಿಂದಕ್ಕೆ ಬರುವುದು, ನೀವು ಎಲ್ಲ ಹೋಗುವುದು ಆಗುವುದಿಲ್ಲ ಅಂತ ಓಡ್ ಬರುವುದು. ಅಲ್ಲ ಮತ್ತೇನ್ ಮಾಡುವುದು? ಹಿಂದಿನಿಂದಲಾದ್ರೂ ಏನಾದ್ರೂ ಮಾಡಬೇಕು. ನನ್ನ ಮಾತನ್ನು ಕೇಳು. ಆ ಸಾರ್ಥಕನಲ್ಲಿ ನಾನು ಹೋರಾಟ ಮಾಡುತ್ತಿರುವಂತಹ ಸಮಯದಲ್ಲಿ ಹಿಂದಿನಿಂದ ಬಂದು ಇರಿದ ಆತನನ್ನು ನೀನು ಕೊಲ್ಲಬೇಕು. ಅಷ್ಟೇ ಅಲ್ವಾ? ಅಷ್ಟೇ. ಹೇಳು. ಒಂದು ಹಮ್ಮಿನಿಂದ ದೊರೆಗೆ ಬಂದು ಬಿಟ್ಟು ನಿನ್ನೆ ಬಂದು ಬಿಟ್ಟು ಇಂದು ಮರಳಿ ಬಂದು ಎಲ್ಲ ಬಂದು ಅದಷ್ಟೋ ಬಾರಿ ಬಂದು ಪೆಟ್ಟು ತಿಂದು ಓಡಿ ಹೋದವ ನೀನು. ಆ ಹೊತ್ತೆ ನಿನಗೊಂದು ಎಚ್ಚರಿಕೆ ಮಾತನ್ನು ಕೊಟ್ಟಿದ್ದೆ. ಮತ್ತೆ ಎಲ್ಲಿಯಾದ್ರೂ ಯುದ್ಧಕ್ಕಾಗಿ ಬಂದಂತಾದ್ರೆ ಆ ಹೊತ್ತೆ ನಿನ್ನ ಅಂತ್ಯ ಎನ್ನುವುದಾಗಿ. ಇವತ್ತಿನ ಪಾಪದ ಕೂಡ ತುಂಬಿತನದಾಗ ಭಾವಿಸಿಕೊ. ಇವತ್ತು ಬಂದಿದ್ದೆ ಹೇಗೆ ಗೊತ್ತುಂಟಾ? ಬಂದುದಲ್ಲ, ಇವತ್ತಿನ ಪರಿಯ ಬೇರೆ. ಹಿಂದೆ ಸೋತಿರುವಂತ ನಾನು ಮತ್ತಿವತ್ತು ಬಂದಿದ್ದೇನೆ. ಯಾಕೆ ಗೊತ್ತುಂಟಾ? ಹಿಂದೆ ಬಂದದಲ್ಲ, ಅಸಲು ಬಡ್ಡಿ ಸಮೇತ ಕೊಡುವುದು.
ಹೋಯ್ತು. ಚಿನ್ನರಿಲ್ಲದ ಎನ್ನ ವಚನವ ಮನ್ನಿಪುದು ನೀವಿನ್ನು ಸನ್ನುದಾಂಗನು ಸಾತಗನೆ ಪುರವಾಳುವುದು ವೀದು ಮಂತ್ರಿ ಶುಭೋದಯ. ಮಹಾರಾಜ ಸಾರ್ಥಕರಂತ ನಿಷ್ಠಾವಂತ ಅಧಿಕಾರಿ ನಮ್ಮ ವೈಶಾಲಿ ನಾಡಿನಲ್ಲಿದ್ರೆ ಇಡೀ ನಾಡಿನ ಪ್ರಜೆಗಳು ನೆಮ್ಮದಿಯಿಂದ ಬದುಕಬಹುದು. ಸಾರ್ಥಕ ಅಧಿಕಾರಕ್ಕೆ ಬಂದ ಮೇಲೆ ಅದಷ್ಟು ಒಳ್ಳೆಯ ಕಾರ್ಯವನ್ನು ಮಾಡಿದ್ದಾನೆ ಎನ್ನುವ ವಿಷಯ ನಾನು ಕೇಳಿ ತಿಳಿದಿದ್ದೆ. ಈ ಹೊತ್ತು ಇವನ ಪರಾಕ್ರಮ ಕಣ್ಣಾರೆ ಕಂಡೆ. ಅಮಾತ್ಯ, ಇಲ್ಲಿಯವರೆಗೂ ನನಗೊಂದು ಚಿಂತೆ ಇತ್ತು, ನನ್ನ ನಂತರ ಈ ವೈಶಾಲಿ ನಾಡಿನ ಅಧಿಕಾರ ಯಾರಿಗೆ ಬಿಟ್ಟು ಕೊಡಬೇಕು ಎನ್ನುವುದಾಗಿ. ಯಾಕೆಂದ್ರೆ ನನಗೂ ವಯಸ್ಸಾಗ್ತಾ ಬಂತು, ಸಂತಾನ ಭಾಗ್ಯ ಮೊದಲೇ ಇರಲಿಲ್ಲ. ಆದ್ರೆ ಆ ಚಿಂತೆ ಈ ಹೊತ್ತು ನನ್ನಿಂದ ದೂರವಾಗ್ತಾ ಇದೆ. ಈ ನಾಡನ್ನು ಆಳುವುದಕ್ಕೆ ಸಮರ್ಥನಾದವ ಈ ಸಾರ್ಥಕ ಎನ್ನುವುದಾಗಿ ಭಾವಿಸಿ ಈ ನಾಡಿನ ಅಧಿಕಾರವನ್ನು ಆತನಿಗೆ ಒಪ್ಪಿಸ್ತಾ ಇದ್ದೇನೆ. ನಿಮ್ಮ ಅಭಿಪ್ರಾಯ ಏನು ಹೇಳಿ? ಸತ್ಯವಾದ ಒಳ್ಳೆಯದಾದಂತಹ ಆಯ್ಕೆಯನ್ನೇ ನೀವು ಮಾಡಿದ್ದೀರಿ. ಅಯ್ಯ, ಈ ನಾಡಿನ ದೊರೆತನವನ್ನು ನಿನ್ನ ಹೆಗಲಿಗೆ ನಾವು ಹೇರುತ್ತಾ ಇದ್ವಿ. ಬಹಳ ಒಳ್ಳೆಯ ಆಡಳಿತೆಯನ್ನು ಕಂಡ ಅನುಭವ ಇರುವ ನಮ್ಮ ಜನತೆಗೆ ಆಶಾಭಂಗವಾಗದೇ ಇದ್ದ ರೀತಿಯಲ್ಲಿ ಶ್ರೀರಾಮನೆಯ ಬದುಕಿಗೆ ಆದರ್ಶ ಅಂತ ತಿಳಿದು ನೋಡಿ. ಈಗಲ್ಲದೆ ಇನ್ಯಾವಾಗ ಈ ಸಾರ್ಥಕ ಸಂತೋಷ ಪಡುವುದು? ಯಾಕೆಂದ್ರೆ ಒಂದು ಕಾಲದಲ್ಲಿ ಅನಾಥನಾದಂತ ನಾನು ಈ ಹೊತ್ತು ಇಡೀ ವೈಶಾಲಿಯ ರಾಜರಾಜಾಧೀಶ. ಹೌದು, ಅರಸನಾದವ ಆರಾಧಿಸುವಾಗ ದೇವರು, ಆಚರಿಸುವಾಗ ಧರ್ಮ, ಉಚ್ಚರಿಸುವಾಗ ಸತ್ಯ, ಇದನ್ನ ಯಾವ ಕಾಲಕ್ಕೂ ಮರೆಯಬಾರದು. ಏನು ಮಾಡೋಣ, ಸತ್ಯವೊಂದನ್ನು ಮುಚ್ಚಿಡಲೇಬೇಕಾಗಿದೆ. ಯಾಕಾಗಿ? ಬಹುಜನ ಹಿತಾಯಚ. ಸತ್ಯವೊಂದನ್ನ ಹೇಳುವುದರಿಂದ 1000 ಜನರ ನೆಮ್ಮದಿ ಕೆಡುತ್ತದೆ ಅಂತಾದ್ರೆ ಅಂತಹ ಅಪ್ರಿಯವಾದ ಸತ್ಯವನ್ನು ಹೇಳಬಾರದು. ಹಾಗಾಗಿ ಕ್ಷಣ ಕ್ಷಣವು ಜಾಗೃತನಾಗಿ ವ್ಯವಹರಿಸ್ತೇನೆ. ಎಷ್ಟು ಚಂದ, ಆದ್ರೆ ನೋಡ್ತಾ ಇರುವುದೇ ಬಿಟ್ರೆ ಬೇರೆ ಏನೂ ಇಲ್ಲಲ್ಲ ಅಂತ ದುಃಖ ಪಡ್ತಾ ಇದ್ದೇನೆ. ಅಂದ್ರೆ ಬಹಳಷ್ಟು ಸಂತೋಷ ಆಗಿದೆ, ನಾನು ಬಡವನಾಗಿಯೇ ಇದ್ದೇನಲ್ಲ ಅಂತ. ಆದ್ರೂ ಒಂದಿಲ್ಲ, ದೂರ ಬಾರಿ ಬದಲಾವಣೆ ಆದ್ನಲ್ಲಪ್ಪ. ಯಾಕೆ ಸುಮ್ಮನೆ ದೂರ ಹೋಗ, ಆಚೆ ಹೋಗ. ಅವರಿಗೆಲ್ಲ ಹೇಳಿದ್ದು ನಿನಗೆ, ನನಗೆ? ನಾನು ಯಾಕೆ ದೂರ ಹೋಗ್ಬೇಕು? ನಿನ್ನ ಮಿತ್ರನಲ್ಲವೇ ನಾನು? ನಾನಾಗಿ ಬಂದದ್ದಲ್ಲ ಇಲ್ಲಿಗೆ. ಮತ್ತೇನು ಮೈ ಮೇಲೆ ಬಂತ? ನಾನೇನು ಪಾತ್ರಿ? ನನ್ನ ಹೆಂಡತಿಯೇ ಇಲ್ಲಿವರೆಗೆ ಕಳುಹಿ ಕೊಟ್ಟಿದ್ದಾಳೆ. ಏನಂತೆ? ಅವಳಿಗೊಂದು ಹೊಸ ಮನೆ ಬೇಕಂತೆ, ಉಡುವುದಕ್ಕೊಂದು ಸೀರೆ ಬೇಕಂತೆ. ನಿನ್ನಲ್ಲಿ ಹೇಳಿದ್ರೆ ಸಿಗ್ತದೆ ಎನ್ನುವ ಕಾರಣದಿಂದ ಬಂದಿದ್ದೇನೆ. ಕೊಡ್ತೀಯೇನಯ್ಯ? ಹಿಂದಿನೊಂದಲ್ಲ ನಾನು ಎಚ್ಚರಿಕೆ ಒಂದಿ ಬಾಲಗ ಇಪ್ಪೇನು, ಎಚ್ಚರಿಕೆ ಒಂದಿ ಬಾಲಗ ಇಪ್ಪೇನು. ಹಂದಿಗಳ ಪರಿಗಣಿಸನು, ನಡೆಯು ನೀ ಎಂದು ಅವಮಾನಿಸೋನು, ನಡೆಯು ನೀ ಎಂದು ಅವಮಾನಿಸುವನು. ಹೆಂಡತಿಗೆ ಬರೇ ಮನೆ ಸಾಕ? ಹಾ, ದಿಂಬು ಹಾಸಿಗೆ ಮಂಜೆ ಎಲ್ಲ ಉಂಟಪ್ಪ. ಸೀರೆ ಕೊಟ್ಟರೆ ಸಾಕ? ಸಾಕು ಸಾಕು, ಉಳಿಸುದು ಬೇಡ. ಆನೆಗೂ ಆಡಿಗೂ ಎಲ್ಲಿಯ ಸಂಬಂಧ? ಸಲುಗೆ ಕೊಟ್ಟ ನಾಯಿ
ಸಾಕಿದವನ ನೊಸಲು ನೆಕ್ಕೀತು ಎಂಬ ಮಾತೊಂದಿದೆ. ಎನ್ನುವ ಗಾದೆ ಉಂಟು. ನಿನ್ನಂತವರಿಂದಲೇ ಹುಟ್ಟಿಕೊಂಡದ್ದು. ನೋಡ, ನಿಮ್ಮಂತವರ ಕಿರಿಕಿರಿ ಹೆಚ್ಚಾಗಿ ನಾವೀಗ ವಾರಕ್ಕೊಂದು ದಿವಸ ನಿಗದಿಪಡಿಸದ್ದು. ಶನಿವಾರ ಮಂಗಳವಾರ. ಶನಿವಾರ ಆ ದಿವಸ ಬಂದರೆ ನಿಮ್ಮ ಮುಸುಳಿಗೆ ಬಿಸಾಡಿದ್ದನ್ನ ತೆಗೆದುಕೊಂಡು ಹೋಗಬಹುದು. ಹಾಗಾದ್ರೆ ನಾವು ಕೇಳುವುದಲ್ಲ. ನೋಡಲು ಬಾಗಿಲಲ್ಲ ಬಂದು ನಿಂತಿದ್ದಾನೆ. ಅವೆಂತ ಮಾಡುದಲ್ಲಿ? ನಿಮ್ಮಂತವ್ರು ಒಳಗೆ ಬರದೇ ಇದ್ದಾಗ ಜಾಗ್ರತೆ ಮಾಡುವುದು. ಅವನಲ್ಲಿ ನೀವು ನಿವೇದಿಸಿಕೊಳ್ಳಬೇಕು. ಆತ ಬಂದು ನನ್ನಲ್ಲಿ ಅರಿಕೆ ಮಾಡಿಕೊಳ್ಳುತ್ತಾನೆ. ನಾವು ಪರಿಶೋಧಿಸಿದ ಮೇಲೆ ಭಾಂಡಾರದಿಂದ ಕೊಡಲ್ಪಡುತ್ತದೆ. ಈಗ ಆದ್ರೆ ಹೋದ್ರೆ ಅಜ್ಜಿಗೆ ಒಂದು ಪಟ್ಟೆ ಸೀರೆ ಯಾರಿಗೆ ಬೇಕಾಗಿದೆ? ಸತ್ಯವನ್ನು ಮುಚ್ಚಿಡಬೇಕಾದ್ರೆ ಈ ದಾರಿ ಅನಿವಾರ್ಯ. ಗಗನವು ಎಲ್ಲೋ ಭೂಮಿಯು ಎಲ್ಲೋ ರಮಣನಾಗುವ ಪುರುಷನಿ ರಮಣನಾಗುವ ಎಂಬ ಅಮಿತ ಸಂಭ್ರಮಗಳು ಅಮಿತ ಸಂಭ್ರಮಗಳು ಸಾರ್ಥಕ ಈ ನಾಡಿನ ಅರಸನಾಗಿದ್ದಾನೆ. ಈ ಎಲ್ಲ ವರ್ತಮಾನವನ್ನು ಕೇಳಿದವಾಗ ನನ್ನ ಮನ ಗರಿಬಿಚ್ಚಿ ಕುಣಿತಾ ಇದೆ. ನನಗನಿಸುವುದು ಏನು ಗೊತ್ತಾ? ಹೇಳ, ಗಗನವು ಎಲ್ಲ ಭೂಮಿಯು ಒಂದು ಅರಿಯೇನ ಒಂದು ಅರಿಯೇನ ಗಗನವು ಎಲ್ಲೋ ಭೂಮಿಯು ಎಲ್ಲೋ ಗಗನವು ಎಲ್ಲೋ ಭೂಮಿಯು ಎಲ್ಲೋ ಒಂದು ಅರಿಯೇನ ಒಂದು ಅರಿಯೇನ ಗಗವಾನದೈ ಮನದ ಮೃದಂಗ ಗಗವಾನದೈ ಮನದ ಮೃದಂಗ ಮಿಡಿದ ದಿಂದನ ದಿಂದನ ಗಗವಾನದೈ ಮನದ ಮೃದಂಗ ಮಿಡಿದ ದಿಂದನ ದಿಂದನ ನೂತನ ಜಗ ಬಾಗಿಲು ತೆರೆಯಿತು ನೂತನ ಜಗದ ಬಾಗಿಲು ತೆರೆಯಿತು ಪ್ರೀತನು ಧರಣಿ ಪದಿ ಒಳಿತಾಯಿತು ನೂತನ ಜಗದ ಬಾಗಿಲು ತೆರೆಯಿತು ಪ್ರೀತನು ಧರಣಿ ಪದಿ ಒಳಿತಾಯಿತು ದಾತ್ರಿಯು ಎನಗೆಯು ಸ್ವರ್ಗವದಾಯಿತು ದಾತ್ರಿಯು ಎನಗೆಯು ಸ್ವರ್ಗವದಾಯಿತು ಈತನು ನವಿಲಾಗುತ್ತ ಕುಣಿದಾಡಿತು ಈತನು ನವಿಲಾಗುತ್ತ ಕುಣಿದಾಡಿತು ಗಗನವು ಎಲ್ಲೋ ಭೂಮಿಯು ಎಲ್ಲೋ ಒಂದು ಅರಿಯೇನ ಒಂದು ಅರಿಯೇನ ನೀನು ಬಂದದನ್ನ ನಾನು ನೋಡ್ಲೇ ಇಲ್ಲ. ಮೈ ಮರೆತು ಹಾಡಿ ಕುಣಿತಾ ಇದ್ದೆ. ಸಾರ್ಥಕ ಅರಸನಾಗಿದ್ದಾನೆ ಎನ್ನುವ ವಿಷಯವನ್ನು ಕೇಳಿ ನಮ್ಮ ನಾಡಿಗೆ ನಾಡೆ ಸಂಭ್ರಮಿಸ್ತಾ ಇದೆ. ನಮ್ಮ ಮನೆಯಲ್ಲಂತೂ ಹಬ್ಬದ ವಾತ. ನಿನ್ನ ಮುಖ ಯಾಕೆ ಹೀಗಾಗಿದೆ? ನಿನಗೇನಾಯ್ತು ತಂಗಿ? ಹೇಗೆ ಹೇಳ್ಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಏನನ್ನ ಹೇಳು ವಿಷಯ ಏನು? ಸಾರ್ಥಕನ ಬಗ್ಗೆ ಹುಂಗರಿಸು ಕಾಡ್ತಾ ಇದ್ದೀಯ. ಬೇಡಮ್ಮ, ಸಾರ್ಥಕ ನಿಜವಾಗಿ ಒಳ್ಳೆ ಮನುಷ್ಯ ಅಲ್ಲ. ಅವನೊಬ್ಬ ದೂರ್ತ ರಾಜಕಾರಣಿ. ನಿನ್ನ ಬಾಳದಲ್ಲಿ ಚಲ್ಲಾಟ ಆಡುವ ಒಬ್ಬ ದುರಾತ್ಮ. ನನಗೆ ಅರ್ಥ ಆಯ್ತಣ್ಣ. ನಾಳೆ ಅಂತ ಹೇಳಿದ್ರೆ ರಾಣಿಯಾಗಿರುವಂತಹ ತಂಗಿಯ ಮನಸ್ಸನ್ನು ಪರೀಕ್ಷಿಸಬೇಕೆನ್ನುವ ಕಾರಣಕ್ಕಾಗಿ ಇಂತಹ ಮಾತುಗಳೇ. ಅಣ್ಣ, ಹಕ್ಕಿಗೆ ಗೂಡಿನಾಸೆ ಹೇಗೋ ಹೆಣ್ಣಿಗೆ ತವರಿನ ಆಸೆ ಹಾಗೆ. ಗಂಡನ ಮನೆಯಲ್ಲಿ ಮಿಷ್ಟಾನ ಭೋಜನವೇ ಇರಲಿ, ತಾಯಿಯ ಮನೆ ಅಮ್ಮನೆಯನ್ನು ಹೆಣ್ಣು ಮರೆಯುವುದಿಲ್ಲ. ಹಾಗೆ ನಿನ್ನನ್ನು ನನ್ನ ತವರನ್ನು ನಾನು ಮರೀಲಿಕ್ಕುಂಟ. ನೀನು ಯಾಕಣ್ಣ ಇಷ್ಟ? ನಿನ್ನ ಗುಣಧರ್ಮಗಳು ನನಗೆ ಗೊತ್ತು ತಂಗಿ. ಮತ್ತೆ ಈ ಮೊದಲು ಸಾರ್ಥಕನಿಗೆ ನಿನ್ನನ್ನು ಕೊಡುವುದಿಲ್ಲ ಅಂತ ಹೇಳುವಲ್ಲಿ ಸಾರ್ಥಕ ನಮ್ಮ ಯೋಗ್ಯತೆಗೆ ಸರಿಯಾದವಲ್ಲ. ಈಗ ಹೇಗೆ ಎತ್ತರ ಸ್ಥಾನದಲ್ಲಿದ್ದಾನೆ. ಮತ್ತೆ ಅವನ ಮನಸ್ಸು ಅಷ್ಟೇ ಕೀಳು.
ನನ್ನನ್ನು ಪರೀಕ್ಷಿಸಬೇಕು ಅಂತ ಇನ್ನು ಸಾರ್ಥಕನನ್ನ ದೂಷಿಸಕೂಡುದು. ನಾನು ಅದನ್ನು ಕೇಳಿ ಸಹಿಸುವುದಿಲ್ಲ. ನನಗೆ ವಿಶ್ವಾಸ ಉಂಟು. ನಿನ್ನ ಹಣ್ಣಿನ ಮಾತು ನಂಬುವುದಿಲ್ವಾ ನೀನು? ದೇವರೇ ಬಂದು ಹೇಳಿದ್ರು ನಾನು ನಂಬುದಿಲ್ಲ. ನನ್ನ ಸಾರ್ಥಕ ಒಳ್ಳೆಯವನೇ, ನನಗೆ ವಿಶ್ವಾಸ ಉಂಟು. ನಾನು ಯಾರ್ಯಾದ್ರೂ ಕೇಳುವುದಿಲ್ಲ. ನನ್ನ ಮಾತು ಕೇಳು. ಸಾರ್ಥಕನ ನಿನಗೆ ತೋರಿಸ್ತೇನೆ ಬಾಯಿಲಿ. ಮದಿರೆಯ ಸೇವಿಸಿ ತೇಲಾಡುತ್ತಲಿರಿ ಚದುರೆಯರೊಂದಿಗೆ ಸಾರ್ಥಕನು ವಿಧಿಯಾಟವೇ ನರೆಯಲಿರೋ ಸರಿ ಕಲ್ಪನಳು ರಾಜದಲ್ಲಿ ಏನಿದೆ ನೀನು ಹೊತ್ತನೆ ಏನಿದು ಏನಿದು ಏನಿದೆ ನೀನು ಹೊತ್ತನೆ ನಯನಗಳ ನಾನಂಬರೇ ಹೋದನೆ ನಯನಗಳ ನಾನಂಬರೇ ಹೋದನು ನನ್ನ ಕಣ್ಣನ್ನು ನಾನು ನಂಬಲಾರದಂತಹ ಸ್ಥಿತಿ. ನಾನು ಅನ್ನ ಹಿಡಿದವಾಗ ನಾನು ಒಪ್ಪಿಕೊಳ್ಳಿಲ್ಲ. ಇಲ್ಲಿ ಪ್ರತ್ಯಕ್ಷ ಕಂಡವಾಗ ಗರಬಡಿದ ಅನುಭವ ನನಗಾಯ್ತು. ಸಾರ್ಥಕ, ನೀನ್ ಎಲ್ಲಿದ್ದೀಯಾ? ಏನ್ ಮಾಡ್ತಾ ಇದ್ದೀಯಾ? ನಿನ್ನ ಸಂಸ್ಕಾರ ಏನು ಒಂದಾದ್ರೂ ನೆನಪುಂಟೆ ನಿನಗೆ? ತುಂಬಿದ ಸಭೆಯಲ್ಲಿ ಪಾನೋನ್ಮತ್ತನಾಗಿ ತೇಲಾಡ್ತಾ ಇದ್ದೀಯಾ, ಓಲಾಡ್ತಾ ಇದ್ದೀಯಾ? ನಿನಗೆ ಹೆಣ್ಣಿನ ಸುಖ ಬೇಕು ಅಂತಾದ್ರೆ ಇಂಥ ಕರಬಿಣ್ಣುಗಳ ಅವಶ್ಯಕತೆ ಉಂಟೆ? ನಿನಗಾಗಿ ದೇಹವನ್ನು ಪ್ರಾಣವನ್ನು ಉಡಿಪಾಗಿಟ್ಟ ನಿನ್ನ ಪ್ರೇಯಸಿ ಕಲ್ಪನಾ ನಾನಿದ್ದೇನೆ. ಬಾ ಬಾ, ನಿನಗೆ ಸುಖ ಬೇಕು ಅಂತ ಅಹಂಕಾರಿ ಹೆಣ್ಣೆ, ಆಳುವ ಅರಸನ ರಕ್ತಗೆ ಕೈ ಕೊಟ್ಟು ಧೈರ್ಯ ಮಾಡಿದೀಯಾ? ಹೌದು, ಹೆಣ್ಣು ಹೆಂಡ ನನಗೆ ಬಹಳ ಇಷ್ಟವಾದದ್ದು. ಯಾಕಾಗಿ? ಬದುಕಿನಲ್ಲಿ ಪರಮಾನಂದವನ್ನು ಕೊಡುವುದಿದ್ರೆ ಮದಿರೆ ಹಾಗೂ ಮದಿರಲೋಚನೆಯರು ಮಾತ್ರ. ಅದನ್ನು ಕೇಳುವುದಕ್ಕೆ ನೀನು ಯಾರು? ಇವ ಯಾರು? ಇನ್ನೆಲ್ಲಿಯಾದರೂ ಬಂದು ಪ್ರಶ್ನಿಸಿದ್ರೆ ಗಗನವು ಎಲ್ಲೋ ಭೂಮಿಯು ಎಲ್ಲೋ ಒಂದು ಅರಿಯೇನ ಒಂದು ಅರಿಯೇನ ಗಗನವು ಎಲ್ಲೋ ಭೂಮಿಯು ಎಲ್ಲೋ ಒಂದು ಅರಿಯೇನ ಒಂದು ಅರಿಯೇನ ನಡು ನಿಶಿಯಳ ಸಜೀವ ಹೊರಗಿರ ಕೆಡುಕ ಓರ್ವನು ಗುಬಿತವಾಗಿಯೇ ಸಜೀವನ ನಡುವ ಯತ್ನಿಸ ಏನೆಲ್ಲವ ಧರ್ಮದ ಏನೆಲ್ಲವ ಧರ್ಮದೇ ಇಂದ ಹೀನ ಗದ್ಯಾಗೈನ ಏಕೆ ಹೀನ ಭಜನೀನಾದ ಏತಿಗೆ ಪ್ರಾಯಿ ಪ್ರಶ್ನ ಸಾರ್ಥಕ, ನೀನು ಮನುಷ್ಯರ ಪ್ರಾಣಿಯ ನೀನು ಪ್ರಾಣಿವಲ್ಲ. ನಾವು ಸಾಕಿದ ಪ್ರಾಣಿ ಆದ್ರೂ ತುತ್ತಿಕ್ಕಿದವರನ್ನು ಕಂಡ್ರೆ ಬಾಲ ಅಲ್ಲಾಡಿಸ್ ನೀನು ಮೃಗ. ನೀನು ಆಯ್ತು ಹೇಳ. ನನ್ನಲ್ಲಿ ಇಲ್ಲದ ಒಲವನ್ನು ನಿನ್ನಲ್ಲಿ ತೋರಿಸಿ ಅಲ್ಲ ಹೇಳಿದವ್ರ ನಿನ್ನನ್ನು ಎತ್ತರಕ್ಕೆ ಏರಿಸುವಲ್ಲಿ ಅಪ್ಪನ ತ್ಯಾಗ ಪ್ರಾತಸ್ಮರಣೀಯ. ಮಲಗುವುದು ಒಂದೇ, ಸಾಯುವುದು ಒಂದೇ. ಮಲಗಿದ ನಿನ್ನ ಅಪ್ಪನನ್ನು ಕೊಲ್ಲುವುದಕ್ಕೆ ಮುಂದಾಗ್ತಿದ್ರೆ ಎಲ್ಲಿವರೆಗೆ ನಿನ್ನ ದೂರ್ತ ರಾಜಕೀಯ ಗೋಮುಖ ವ್ಯಾಘ್ರ ಯಾಕೆ ಹೇಗೆ ಮತ್ತೆ ಹೇಳು? ಒಂದನ್ನು ಕಂಡರು ವದನ ಒಂದನೆ ಕಂಡರು, ಇನ್ನೊಂದು ವದನ ಇಬ್ಬರು ಕಾಣರು, ಇನ್ನೊಂದು ವದನ ಇಬ್ಬರು ಕಾಣರು. ಅದನವಿಲ್ಲ ಅರಿದಿಯ ಈ ಸಜೀವ ಅದಕ್ಕಾಗಿ ಕೈಲಿ ಕಟ್ಟ, ಈ ಸಜೀವ ಅದಕ್ಕಾಗಿ ಕೈಲಿ ಕಟ್ಟ. ಸಾರ್ಥಕ ಬೆರಗಾದೆಯ ಆಯ್ತಲ್ಲ, ಆಶ್ಚರ್ಯಚಕಿತನ ಮಾಡಿಸಿದ್ಯಲ್ಲ. ತಪ್ಪಲ್ಲ ಬಿಡು. ಯಾಕೆಂದ್ರೆ ಈ ಸಾರ್ಥಕನ ಒಂದು ಮುಖದ ಪರಿಚಯ ಮಾತ್ರ ನಿನಗಿದೆ. ಸರಿ, ಇನ್ನೊಂದು ಮುಖದ ಪರಿಚಯವಿನ್ನೂ ಆಗಿಲ್ಲ. ಇನ್ನೊಂದು ಮುಖ ನಾಣ್ಯವೊಂದಕ್ಕೆ ಹೇಗೆ ಎರಡು ಮುಖವು, ಹಾಗೆಯೇ ವ್ಯಕ್ತಿಯಲ್ಲಿ ಎರಡು ರೀತಿಯ ವ್ಯಕ್ತಿತ್ವವಿರುತ್ತದೆ. ಗೊತ್ತು. ಕಾರ್ಯ ಸಾಧನೆಗಾಗಿ ನಟಿಸುತ್ತಾನೆ, ಸರಿ, ಸಾಧಿಸಿದ ಮೇಲೆ ನಿಜದ ಅನಾವರಣಗೊಳಿಸುತ್ತಾನೆ. ಶುಭಾಂಗ. ಸಾರ್ಥಕ,
ಈ ಮುದುಕನ ಕೊಲ್ಲಿಕ್ ಬಂದೆ ಯಾಕೆ ಗೊತ್ತಾ? ಏನು ಉದ್ದೇಶ? ನನ್ನ ಬದುಕಿನ ಗುಟ್ಟೆಲ್ಲ ಗೊತ್ತಿರುವುದು ಅವನಿಗೆ ಮಾತ್ರ. ಅವನೊಬ್ಬ ನನ್ನ ಮುಗಿಸಿ ಬಿಟ್ಟರೆ ನನ್ನ ಮುಂದಿನ ದಾರಿ ಸುಗಮ ಎಂಬ ಕಾರಣಕ್ಕಾಗಿ ಹಾಗೆ ವ್ಯವಹರಿಸದ್ದು. ಶುಭಾಂಗ, ಸಾರ್ಥಕ, ಸರಿಯಾಗಿ ನೆನಪಿಡು. ಹೇಳು. ವಚನ ನಿಜವಂತಿರುವುದೆಲ್ಲವೂ ನಿಜವಲ್ಲ, ದೃಢವು ಸುಳ್ಳಂತಿರುವುದೆಲ್ಲವೂ ಸುಳ್ಳಲ್ಲ. ಅಂದ್ರೇನರ್ಥ? ದೂರದಲ್ಲಿ ಒಬ್ಬಾತ ಮರುಭೂಮಿಯಲ್ಲಿ ಹೋಗುವಾಗ ದೂರದಲ್ಲಿ ಮರೀಚಿಕೆಯನ್ನ ಕಂಡು ನೀರೆಂದ್ರೆ ವಾಪಸಲ್ಲಿಗೆ ಹೋಗ್ತಾನೆ. ಹೋದಾಗಲೇ ನೀರಲ್ಲ ಅಂತ ಗೊತ್ತಾಗುವುದು. ಹೌದು ತಾನೆ? ಸತ್ಯ. ಮೈ ಮೇಲಿನ ಬಟ್ಟೆಯ ಪರಿವೆ ಇಲ್ಲದೆ ರಾಜಬೀದಿಯಲ್ಲಿ ಒಬ್ಬ ಹೋಗ್ತಾ ಇರ್ತಾನೆ. ಸರಿ. ನೋಡಿದವರು ಏನ್ ತಿಳಿತಾರೆ? ಹುಚ್ಚನೋ ಭಿಕ್ಷುಕನೋ ಅಂತ. ಕೆಲವೊಮ್ಮೆ ಅದೆರಡೂ ಆಗಿರುವುದಿಲ್ಲ. ಮತ್ತೇನಾಗಿರ್ತದೆ? ಅವಧೂತನೂ ಆಗಿರುವುದಕ್ಕೆ ಸಾಧ್ಯತೆ ಇದೆ. ಯಾಕೆಂದ್ರೆ ಅವಧೂತನಿಗೂ ಪ್ರಪಂಚದ ಪರಿವೆ ಇರುವುದಿಲ್ಲ. ಸರಿ. ಹಾಗಾಗಿ ನಿಜವಂತಿರುವುದೆಲ್ಲವೂ ನಿಜವಲ್ಲ, ಸುಳ್ಳಂತಿರುವುದೆಲ್ಲವೂ ಸುಳ್ಳಲ್ಲ. ಈಗ ನಾನು ಕೊಲ್ಲಲಿಕ್ಕೆ ಬಂದ ವಿಚಾರ ನಿಮಗಿಬ್ಬರಿಗೆ ಗೊತ್ತಿರಬೇಕು. ಅಂದ್ರೆ ಎಲ್ಲಿಯಾದರೂ ವೈಶಾಲಿಯ ಪ್ರಜೆಗಳಿಗೆ ಹೇಳಿದ್ರೆ ಏನಾದೀತು? ಕಲ್ಲು ಬೀಳುವ ನಿನ್ನ ಮುಖಕ್ಕೆ ನೆನಪಿಲ್ಲ. ನಾನು ಎಷ್ಟು ಬಾರಿ ನಿಮ್ಮಲ್ಲಿ ಗೋಗರಿಲ್ಲ ಹೇಳಿ ಅಪಾತ್ರದಲ್ಲಿ ದಾನ ಅಂತ ಅಪಾಯವನ್ನ ತಂದೊಡ್ಡುತ್ತದೆ ಯೋಚನೆ ಮಾಡಿದ್ರ? ಸಾರ್ಥಕರನ್ನು ಬೆಳೆಸಿದ್ರಿ, ಗೊಬ್ಬರ ತುಂಬುವ ಪಾತ್ರೆಗೆ ಅನ್ನ ಹಾಕಿದ ಹಾಗೆ ವಿಷಪೂರಿತವಾದ ಕಟಸರ್ಪನಿಗೆ ಹಾಲರಿದ್ರೆ ವಿಷವಲ್ಲದ ಇನ್ನೇನು ಕಕ್ಕಿತು ಹೇಳಿ. ಸಾರ್ಥಕರ ಬಗ್ಗೆ ಅತಿಯಾದಂತ ಒಲವಿಟ್ಟುಕೊಂಡ ನನ್ನ ತಂಗಿ ಕಣ್ಣೀರುವುದು ನೋಡಿ ಈಗಲಾದ್ರೂ ನನ್ನ ಬಾಲಶವಾದ ಮಾತಿಗೆ ಏನರ್ಥ ಅಂತ ಯೋಚನೆ ಮಾಡಿಯಪ್ಪ ನೀವು. ತನ್ನ ಮನೆಯಲ್ಲೇ ಒಬ್ಬ ಕಳ್ಳತನ ಮಾಡ್ತಾನೆ ಅಂತಾದ್ರೆ ಅವ ಪರಮನೀಚ ಅಂತ ಅರ್ಥ. ಊರನ್ನು ಆಳುವ ಅರಸನೊಬ್ಬನಿಗೆ ಯಾವುದಾದ್ರೂ ಕಾರ್ಯವನ್ನು ಮಾಡುವಾಗ ಮುಖಕ್ಕಡ್ಡ ಮುಸುಕಾಕಬೇಕಾದ ಪ್ರಮೇಯ ಬರ್ತದೆ ಅಂತಾದ್ರೆ ನೈತಿಕವಾಗಿ ಅವ ದರಿದ್ರನಾಗ್ತಾ ಇದ್ದಾನೆ ಅಂತ ಅರ್ಥ. ಈ ಸಾರ್ಥಕನನ್ನು ನಾನು ಬಹಳ ಎತ್ತರಕ್ಕೆ ಏರಿಸಿದ್ದೇನೆ, ಬಹಳ ಒಳ್ಳೆಯ ಕಲ್ಪನೆಯನ್ನು ಹೊಂದಿದ್ದೆ. ಆದರೆ ವಾಸ್ತವದಲ್ಲಿ ಈತನೊಬ್ಬ ಧೂರ್ತ ದುಷ್ಟ ದುರ್ವ್ಯಸನಿ ದುರಾಚಾರಿ ಅನ್ನುವುದು ಗೊತ್ತಾಗಬೇಕಾದ್ರೆ ಬಹಳ ತಡವಾಗಿ ಹೋಯಿತಮ್ಮ. ಪ್ರಪಂಚವೇ ಹಾಗೆ. ಕೃತಯುಗದಲ್ಲಿ ದೇವತೆಗಳಿಗೂ ರಾಕ್ಷಸರಿಗೂ ಮಧ್ಯೆ ಒಂದು ಲೋಕದ ವ್ಯತ್ಯಾಸ ಇತ್ತು. ಸ್ವರ್ಗದಲ್ಲಿ ದೇವತೆಗಳು, ಪಾತಾಳದಲ್ಲಿ ರಾಕ್ಷಸರು. ತ್ರೇತಾಯುಗಕ್ಕೆ ಬರುವಾಗ ದೇವತೆಗಳಿಗೂ ರಾಕ್ಷಸರಿಗೂ ಮಧ್ಯೆ ಸಮುದ್ರ ಮಾತ್ರ ಅಡ್ಡ ಬಂತು. ಲಂಕೆಯಲ್ಲಿ ರಕ್ಕಸರು, ಭಾರತದಲ್ಲಿ ದೇವತೆಗಳು. ದ್ವಾಪರ ಯುಗಕ್ಕಾಗುವಾಗ ಒಂದೇ ಮನೆಯಲ್ಲಿ ಹುಟ್ಟಿದ ಅಣ್ಣ ತಮ್ಮಂದಿರ ಮಕ್ಕಳಲ್ಲಿ ಅಣ್ಣನ ಮಕ್ಕಳು ರಾಕ್ಷಸರಾದರು, ತಮ್ಮನ ಮಕ್ಕಳು ದೇವತೆಗಳಾದರು. ಇದು ಕಲಿಯುಗ. ಈ ಯುಗದಲ್ಲಿ ಒಬ್ಬನೇ ವ್ಯಕ್ತಿಯಲ್ಲಿ ದೇವತೆಯೂ ಇದ್ದಾನೆ, ರಾಕ್ಷಸನೂ ಇದ್ದಾನೆ. ರಾಕ್ಷಸನಾಗಿರುವ ಪರಿವರ್ತನೆ ಹೊಂದಿದ್ದಾನೆ. ದುರ್ವ್ಯಸನಗಳ ಅಲೆಗಳಲ್ಲಿ ಕೊಚ್ಚಿ ಹೋಗಿರುವ ಈತ ಇನ್ನು ದಡ ಸೇರಲಾರ. ಆದ್ದರಿಂದ ನಿನ್ನ ಮಾನಸ ಭಿತ್ತಿಯಲ್ಲಿ ಚಿತ್ರಿಸಿಕೊಂಡಿರುವ ಏನೋ ಚಿತ್ರವನ್ನು ಅಳಿಸಿ ಹಾಕು. ಬೇರೆ ಯೋಗ್ಯ ಹುಡುಗನ ನೋಡಿ ಹೆಮ್ಮೆಯಿಂದ ಸಾರ್ಥಕನಿಗೆ ನನ್ನ ಮಗಳನ್ನು ಕೊಟ್ಟು ಮದುವೆ ಮಾಡ್ತೇನೆ ಎಂಬುದಾಗಿ ನನ್ನ ಅಪ್ಪ ಆಡಿದ ಮಾತಾಗಿತ್ತು. ಇವತ್ತು ಅವರೇ ಹೇಳುವುದು, ನಿನ್ನ ಮಾನಸ ಭಿತ್ತಿಯಲ್ಲಿ ಚಿತ್ರಿಸಿರುವ ಅವನ ಚಿತ್ರವನ್ನ ಹೇಳಿಸಿಬಿಡು ಮಗಳೇ. ಅಷ್ಟು ಸುಲಭವೇ ಇದು. ಹೆಣ್ಣೊಬ್ಬಳ ಮಾನಸಂಗಳಲ್ಲಿ ಪಾದಾರ್ಪಣೆ ಮಾಡುವುದಕ್ಕೆ ಒಬ್ಬ ಪುರುಷನಿಗೆ ಮಾತ್ರ ಅವಕಾಶ, ಇನ್ನೊಬ್ಬರಿಗಲ್ಲಿ ಅವಕಾಶ ಇಲ್ಲವೇ ಇಲ್ಲ. ನನ್ನ ಕನಸುಗಳ ತುಂಬ, ಮೈ ಮನಸ್ಸುಗಳ ತುಂಬ ತುಂಬಿರುವುದು ಆ ಸಾರ್ಥಕನ ಚಿತ್ರ. ಅದನ್ನು ಅಳಿಸಲೇ ನಾನು ಅಳಿಸುವುದಕ್ಕೆ ಸಾಧ್ಯವೇ ನನ್ನಿಂದ. ಆದ್ರೆ ಸಾರ್ಥಕ ಯಾಕೆ ಗುರುತಿಸ್ತಾ ಇದ್ದಾನೆ? ನನ್ನ ಮನಸ್ಸಿನ ತುಮಲತೆಯನ್ನು ಹೇಳಿಕೊಳ್ಳೋಣ ಅಂತ ಹೇಳಿದ್ರೆ ನನ್ನ ಗೆಳತಿ ಭಾವನ ಅವಳು ಯಾಕೆ ನನ್ನ ಕಣ್ಣಿಗೆ ಕಾಣಿಸ್ತಾ ಇಲ್ಲ ಇರ್ತೀರಾಗಿ? ಹೌದು, ಯಾವುದೋ ಒಂದು ಸಂದಿಗ್ಧತೆಯ ಸುಳಿಯಲ್ಲಿ ಸಿಲುಕಿರುವಂತಹ ಸಾರ್ಥಕ ಈ ರೀತಿಯಾಗಿ ನಟಿಸ್ತಾ ಇರಬೇಕೆ ಹೊರತಾಗಿ ಸಾರ್ಥಕನ ಸಂಸ್ಕಾರ ಏನು ನನಗೆ ಗೊತ್ತಿಲ್ವೇ? ಏಕಾಂತಲ್ಲಿ ಹೋಗಿ ಅವನನ್ನು ಕಂಡು ಮಾತನಾಡಿದ್ರೆ ನನ್ನಲ್ಲಿ ಗುಟ್ಟು ಮುಚ್ಚಿಟ್ಟಾನ? ಇಲ್ಲವೇ ಇಲ್ಲ, ಹೇಳಿ ಹೇಳ್ತಾನೆ. ಅಲ್ಲಿಗೆ ಅಲ್ಲಿಗೆ ಮಡಿ ಮಾಡಿ ತಂದ ಈ ನಿಮ್ಮ ಹಳೆಯ ಬಟ್ಟೆಯನ್ನೆಲ್ಲ ಏನು ಮಾಡಬೇಕು? ಮಡಿ ಮಾಡಿದ್ದಾದ್ರೂ ಹಳೆಯ ಬಟ್ಟೆ ತಾನೆ. ಹೌದು, ಹಳೆಯ ವಸನ, ಹಳೆಯ ಉಡುಗೆ ತೊಡುಗೆ, ಹಳೆಯ ವಿನ್ಯಾಸದ ಒಡವೆ ಎಲ್ಲವನ್ನ ಮೂಲೆಗೆ ಎಸೆ. ಆದೀತು. ಎಲ್ಲಿಯವರೆಗೆ ಹೊಸದನ್ನ ಬಯಸಿದ್ದೇನೆ ಗೊತ್ತಾ? ಹಳೆಯ ಒಡನಾಡಿಗಳು, ಹಳೆಯ ಸಂಗಾತಿ, ಹಳೆಯ ನೆನಪು ಎಲ್ಲವನ್ನೂ ಎಲ್ಲರನ್ನೂ ಗೌರವಿಸಿದ್ದೇನೆ. ಯಾಕೆ ನನ್ನ ಕಂಡು ಕಾಣದ ರೀತಿ ಮುಖ ತರಿಸಿಕೊಳ್ತಾ ಇದೆಯಾ? ನಾನು ಏನು ಅಪರಾಧ ಮಾಡಿದ್ದೇನೆ ಹೇಳು? ಹೌದು, ಆ ದಿವಸ ಆಸ್ಥಾನಕ್ಕೆ ಬಂದು ನಿನ್ನ ರಟ್ಟಿಗೆ ಕೈ ಹಾಕಿಬಿಟ್ಟೆ. ನಿನ್ನ ಅರಸಾನ್ಯುವುದನ್ನು ಮರೆತೆ, ನನ್ನ ಮನದ ಅರಸಾನ್ಯುವಂತ ಅಭಿಮಾನದಲ್ಲಿ ನಿನ್ನ ಮೈ ಮುಟ್ಟಿ ಬಿಟ್ಟೆ. ತಪ್ಪಾದ್ರೆ ಕ್ಷಮಿಸು, ಅಲ್ಲ ನನ್ನನ್ನು ಶಿಕ್ಷಿಸು. ಈ ರೀತಿಯಾದ ಚಿತ್ರ ಹಿಂಸೆಯನ್ನು ಯಾಕೆ ನೀಡ್ತೀಯ ಹೇಳು? ಆ ಸೇವಕನಲ್ಲಿ ಆಡಿದಂತ ಮಾತುಗಳೆಲ್ಲ ನನಗೆ ಸಂಬಂಧಪಟ್ಟಿದ್ದು ಅಂತ ನನಗೆ ಗೊತ್ತು. ಹಳೆಯ ವಸನಗಳನ್ನು ಬದಲಾಯಿಸ್ತೇನೆ, ಹಳೆಯ ಸಂಬಂಧಗಳನ್ನು ಮರೆತಿದ್ದೇನೆ. ಅಷ್ಟು ಸುಲಭವೇ ಇದು? ವಸನಗಳೇನು ಹಳೆಯದಾಯ್ತು ಎನ್ನುವ ಕಾರಣಕ್ಕಾಗಿ ಬದಲಾಯಿಸಬಹುದು, ಹಾಗಂತ ಸಂಬಂಧಗಳನ್ನ
ಹಳೆಯವರಾದ್ರೂ ಅನ್ನೋ ಕಾರಣಕ್ಕಾಗಿ ನಿನ್ನ ತಂದೆ ತಾಯಿಗಳನ್ನೇ ಬದಲಾಯಿಸ್ತೀಯಾ? ಕಲ್ಪನಾ, ಕೇವಲ ಕಲ್ಪನಾ ಪ್ರಪಂಚದಲ್ಲಿ ವ್ಯವಹರಿಸಬೇಡ. ನೀ ಕೇಳಿದ ಪ್ರಶ್ನೆ ಸಹಜವಾದದ್ದೇ. ಹಳೆಯದಾಯಿತು ಎಂಬ ಕಾರಣಕ್ಕಾಗಿ ತಂದೆ ತಾಯಿಗಳನ್ನ ಬದಲಾಯಿಸುತ್ತೀಯಾ? ಸಾರ್ಥಕನಿಗೆ ಅದೂ ಸಾಧ್ಯತೆ ಉಂಟು. ಜನ್ಮ ಕೊಟ್ಟವರನ್ನ ಕಂಡವನಲ್ಲ ನಾನು. ಅನ್ನ ಕೊಟ್ಟವನನ್ನೇ ಅಪ್ಪ ಎಂದು ಕರೆಯುತ್ತೇನೆ, ತಪ್ಪೇನು? ಆದರೆ ನಿನ್ನ ಮನಸ್ಸಿನ ಗೊಂದಲ ನಾನು ಯಾಕೆ ಹೀಗೆ ವ್ಯವಹರಿಸ್ತಾ ಇದ್ದೇನೆ ಅಂತಲ್ವೇ? ಹೇಳು ಹೇಳು. ಸ್ಪಷ್ಟವಾಗಿ ಹೇಳುತ್ತೇನೆ. ನವ ನಮೋಭವತಿ ಜಾಯಮಾನ. ಮನುಷ್ಯನ ಸ್ವಭಾವ ಅದು. ಹೊಸದು ಹೊಸದನ್ನ ಬಯಸುವುದು. ಹಾಗಾಗಿಯೇ ಹಳೆಯ ಉಡುಗೆ, ಹಳೆಯ ನೆನಪು, ಹಳೆಯ ಸಂಗಾತಿ, ಹಳೆಯ ಒಡನಾಡಿ ಎಲ್ಲರನ್ನೂ ದೂರವಿರಿಸಿದ್ದು. ಅದರ ಅರ್ಥ ನಾನು ಒಂಟಿಯಾಗಿ ಬದುಕ್ತೇನೆ ಅಂತಲ್ಲ. ಮತ್ತೆ ಯಾರಿದ್ದಾರೆ? ನಿಂತಿದ್ದಾಳೆ ಹೆಣ್ಣೊಬ್ಬಳು. ನಿಜವಾಗಿ ಹೆಣ್ಣು ಅಂದರೆ ಆಕೆ. ಹೆಣ್ಣುತನ ಇರುವುದು ಅವಳಲ್ಲಿ. ಹಾಗಾಗಿಯೇ ನನಗೆ ಬೇಕಾದದ್ದೆಲ್ಲವನ್ನೂ ಅವಳು ಕೊಟ್ಟಿದ್ದಾಳೆ. ಅವಳಿಗೆ ಬೇಕಾದದ್ದೆಲ್ಲವನ್ನೂ ನಾನು ಕೊಟ್ಟಿದ್ದೇನೆ. ನೀನೇನಾದರೂ ಕೇಳುವುದಿದ್ರೆ, ಅಲ್ಲ ಬೇಡುವುದಿದ್ರೆ, ನನ್ನಲ್ಲ ಅವಳಲ್ಲಿ. ಅರಗೆ ಒಂದಿರೆ ಪೂರ್ವದ ಎನ್ನ ಕಾದನ ಅರಗೆ ಒಂದಿರೆ ಪೂರ್ವದ ಎನ್ನ ಕಾದನ ಧರಣಿ ಬಯಲಾಗಿಬ್ಬನಮ್ಮ ಕಾದಲ ಧರಣಿ ಬಯಲಾಗಿಬ್ಬನಮ್ಮ ಸೆರಗೊಟ್ಟಿ ಬೇಡುವೆ ಕರುಣಿ ಸಾಧನ ನೀನು ಸೆರಗೊಟ್ಟಿ ಬೇಡುವೆ ಕರುಣಿ ಸಾಧನ ನೀನು ಮರೆಯಲಾರೇನು ಉಪಗತಿಯ ನೀನ್ ಯಾವ ದೇಶದ ರಾಜಕುಮಾರಿ ನನಗೆ ಗೊತ್ತಿಲ್ಲ. ನಿನ್ನ ಬದುಕಿನ ಮಟ್ಟಿಯಲ್ಲಿ ನೀನು ನಡೆದ ರೀತಿ ಹೇಗೋ ನನಗೆ ಗೊತ್ತಿಲ್ಲ. ಆದ್ರೆ ಈ ನಿನ್ನ ಅರಸ ಅವ ಸಾಮಾನ್ಯ ಸೈನಿಕನಾಗಿರುವಾಗಲೇ ನಾನು ಆತನನ್ನು ಪ್ರೀತಿಸಿದ್ದೇನೆ. ನಾನಿಲ್ಲದೆ ಈ ಪ್ರಪಂಚದಲ್ಲಿ ಬದುಕಲಾರೆನ್ನುವಂತಹ ಸ್ಥಿತಿಯಲ್ಲಿ ಆತನಿದ್ದ. ಆದ್ರೆ ಯಾಕೋ ಇವನು ಇತ್ತಿತ್ತಲಾಗಿ ಆತ ಬದಲಾಗಿದ್ದಾನೆ. ಅವನ ವರ್ತನೆ ವಿಚಿತ್ರವಾಗಿದೆ. ಅದನ್ನೆಲ್ಲ ಅರಿತವಳು ನೀನು. ಹೆಣ್ಣೊಬ್ಬಳ ಮನಸ್ಸಿನ ತುಂಬುತ್ತಿರುವ ಸಂಕಟವು ಅರ್ಥ ಆಗಬೇಕು ಅಂತಾದ್ರೆ ಮತ್ತೊಬ್ಬಳು ಹೆಣ್ಣೆ ಆಗ್ಬೇಕಂತೆ. ಹಾಗಾಗಿ ನಿನ್ನಲ್ಲಿ ಮನವೆಚ್ಚಿ ಮಾತನಾಡ್ತಾ ಇದ್ದೇನೆ. ಈ ಸಾರ್ಥಕನತೆ ಬದುಕುವಂತಹ ಶಕ್ತಿ ನನಗಿಲ್ಲವೇ ಇಲ್ಲ. ಕೈ ಮುಗಿದು ಕೇಳಿಕೊಳ್ತೇನೆ. ಅಲ್ಲ, ಹೆಣ್ಣಿನ ಸ್ವಾಭಿಮಾನದ ದ್ಯೋತಕವಾದ ಸರಗೊಡ್ಡಿ ನಿನ್ನಲ್ಲಿ ಬೇಡಿಕೊಳ್ತಾ ಇದ್ದೇನೆ. ಈ ನನ್ನ ಕಾದಲ ನನಗೆ ಬಿಟ್ಟುಕೊಡು. ನೀನು ಆತನನ್ನು ಬಿಟ್ಟುಕೊಟ್ಟೆ ಅಂತಾದ್ರೆ ನಿನ್ನ ಉಪಕಾರವನ್ನು ಗೆಳತಿಯನು ಕಾಣುತ್ತ ಬೆಚ್ಚಿ ಬೀಳುತ್ತ ಅಜ್ಜರಿ ಆದುದೇನೆಯೋ ಕರೆದೋರಾಗಿಡದ ತೋರಿನ ಗರಿಗುಲ ತಗದಿರದ ಅಜ್ಜರಿ ಆದುದೇನೆ ಅಜ್ಜರಿ ಆದುದೇನೆ ಅಜ್ಜರಿ ಆದುದೇನೆಯೋ ಗಂಡ ಹೆಣ್ಣನು ಬೆಚ್ಚಿ ಹೋಗಿರುವೇನೆ ಗಂಡ ಹೆಣ್ಣನು ಬೆಚ್ಚಿ ಹೋಗಿರುವೇನೆ ಅಜ್ಜರಿ ಆದುದೇನೆ ಬೆಚ್ಚಿ ಹೋಗಿರುವೇನೆ ಇಚ್ಛೆಯಿಂದ ದಿನ ಮೆರೆದಾಡುತ್ತೀನಿಲ್ಲ ಇಚ್ಛೆಯಂದರಿನ ಮೆರೆದಾಡುತ್ತೀನಿಲ್ಲ ಅಜ್ಜನೆಯ ಬಾಳೆ ಸ್ವರ್ಗದಾಯ್ತು ಅಜ್ಜನೆ ಹಸುರಾಯ್ತು ಬಾಳೆ ಸ್ವರ್ಗದಾಯ್ತು ಅಜ್ಜನೆ ಆದುದೇನೆ ಬೆಚ್ಚಿ ಹೋಗಿರುವೇನೆ ಅಜ್ಜನೆ ಆದುದೇನೆಯ ಗಂಡ ಹೆಣ್ಣನು ಬೆಚ್ಚಿ ಹೋಗಿರುವೆ ಏನ ಅಜ್ಜರಿ ಆದುದೇ ನಾನೇ ಭಾವನಾ ಅಚ್ಚರಿ ಆಯ್ತಾ? ಬಿಟ್ಟ ಕಣ್ಣನ್ನು ಬಿಟ್ಟಂತೆ ತೆರೆದ ಬಾಯಿ ತೆರೆದಂತೆ ಒಂದು ಕ್ಷಣ ಉಸಿರು ನಿಂತಂತೆ. ಯಾಕೆ ಅಚ್ಚರಿಗೊಂಡೆ? ನಾನು ಬದಲಾಗಿದ್ದೇನೆ ಎನ್ನುವ ಕಾರಣಕ್ಕೋಸ್ಕರವಾಗಿ ಈ ರೀತಿಯಂತಹ ಅಚ್ಚರಿಗೆ ಅವಶ್ಯಕತೆ ಇಲ್ಲ. ಕಾಲ ಬದಲಾದಂತೆ ಎಲ್ಲವೂ ಕೂಡ ಬದಲಾಗುತ್ತಾ ಇರುತ್ತದೆ. ಬಿಸಿಲಿನ ಶಾಖಕ್ಕೆ ಮಣ್ಣು ಗಟ್ಟಿಯಾಗುತ್ತದೆ. ಮಳೆಯ ನೀರು ಬಿದ್ದರೆ ಆ ಮಣ್ಣು ಮೆತ್ತಗಾಗಿ ಹೋಗುತ್ತದೆ.
ಪ್ರಕೃತಿಯೇ ಈ ರೀತಿಯಂತಹ ಬದಲಾವಣೆಯನ್ನು ಹೊಂದುವಾಗ ಹೆಣ್ಣು ಮಕ್ಕಳಾದ ನಾವು ಬದಲಾದದಕ್ಕೆ ಯಾಕೆ ಅಚ್ಚರಿಯನ್ನು ಪಡುತ್ತೀಯಾ? ಆ ಹೊತ್ತು ನಿನ್ನ ಜೊತೆಯಲ್ಲಿ ತಿರುಗಾಡುತ್ತಿರುವಾಗ ನನಗೊಂದು ಕೀಳರಿಮೆ ಇದ್ದಿತ್ತು. ಮಂತ್ರಿಯ ಮಗಳು ನೀನು, ಸಾಮಾನ್ಯ ಕರಣಿಕನ ಮಗಳು ನಾನು, ಅಂತಹ ಅಂತಸ್ತು ನನಗಿಲ್ಲ ಎನ್ನುವ ಹಾಗೆ. ಈಗ ಹಾಗಲ್ಲ, ಸಾರ್ಥಕನ ಜೊತೆಯಾಗಿರುವುದರಿಂದ ನೆಮ್ಮದಿಯಾಗಿದ್ದೇನೆ. ಸಾರ್ಥಕನಿಗೆ ನನ್ನ ಅವಶ್ಯಕತೆ ಉಂಟು. ಅವನ ಜೊತೆಯಾಗಿರುವುದರಿಂದ ನನ್ನ ಬದುಕು ಸ್ವರ್ಗ ಸದೃಶವಾಗಿದೆ. ಇದನ್ನು ಕಂಡು ಅಚ್ಚರಿಗೊಳ್ಳಬೇಡ, ಬೆಚ್ಚಿ ಬೀಳಬೇಡ. ಮಂತ್ರಿ ಮಗಳು ಏನೋ ಬೇಡುವುದಕ್ಕಾಗಿ ಬಂದದ್ದು ತಾನೇ, ಹೇಳು, ಹೋಗು. ಮಾನವಳು ನೀನಲ್ಲ, ಮಾನವಳು ನೀನಲ್ಲ, ಹೃದಯ ವಿಹೀನ ವಂಚಕಿ ದ್ರೋಹಿ ರಾಕ್ಷಸ ಅನರಗದಲ್ಲಿ ಘೋರ ಶಿಕ್ಷೆಯು ಕಾದಿರುವುದು. ನಿನ್ನ ಭಾವನೆಗಳು ಇಷ್ಟು ಬೇಗ ಬದಲಾಗ್ತದೆ ಎನ್ನುವುದಾಗಿ ನಾನು ಎಣಿಸಿರ್ಲಿಲ್ಲ. ಕಾಲ ಬದಲಾಯ್ತು ಎನ್ನುವ ಕಾರಣಕ್ಕಾಗಿ ಹಲಸಿನ ಮರದಲ್ಲಿ ಮಾವಿನಕಾಯಿ ಆಗುವ ಕಾಲವನ್ನು ನಾವು ಇಲ್ಲಿವರೆಗೆ ಕಂಡದ್ದಿಲ್ಲ. ಮನುಷ್ಯನ ಮನಸ್ಸು ಅಂತ ಹೇಳಿದ್ರೆ ಮಣ್ಣ ಹೆಂಟೆ ಹಾಗಲ್ಲ ಭಾವನ. ನಾನು ಸಂಪತ್ತನ್ನು ಐಶ್ವರ್ಯವನ್ನು ಕೇಳಿ ಕೊಡ್ತಾ ಇದ್ದೆ, ನನ್ನ ಕರಳ ಬಳ್ಳಿಯನ್ನೇ ಹಿಸುಕಿ ಬಿಟ್ಟೆ ನೀನು. ಹೌದು, ಇನ್ನೊಬ್ಬರ ಬದುಕಿಗೆ ಕಿಚ್ಚನ್ನು ಹಚ್ಚಿ ತನ್ನ ಬದುಕು ಹಚ್ಚನೆ ಹಸದಾಯ್ತು ಎನ್ನುವುದಾಗಿ ಒಬ್ಬ ಸಂತೋಷ ಪಡ್ತಾನೆ ಅಂತ ಆದ್ರೆ ಅವ ಹುಚ್ಚ ಅಂತ ಅನಿಸಿಕೊಳ್ತಾನೆ. ಹೌದು, ನೀನು ಇಹದಲ್ಲಿ ಅಷ್ಟೇ ಅಲ್ಲ, ಸತ್ತ ಮೇಲೂ ನರಕವನ್ನ ಸೇರಿ ವಿಳಿ ವಿಳಿ ಒದ್ದಾಡ್ತೀಯ, ನೆನಪಿಟ್ಕೋ. ಸತ್ತ ಬಳಿಕ ಸ್ವರ್ಗ ಉಂಟ ನರಕ ಉಂಟ ಯಾರಿಗೆ ಗೊತ್ತು? ಆ ಯಮ ನನಗಿಂತ ನರಕದ ಶಿಕ್ಷೆಯನ್ನು ಕೊಟ್ಟಿದ್ದಾನೆ, ನಾನು ಸ್ವರ್ಗ ಸುಖ ಅನುಭವಿಸಿದ್ದೇನೆ. ಯಾವನೇ ಒಬ್ಬ ಸತ್ತ ವ್ಯಕ್ತಿ ತಿರುಗಿ ಬಂದು ವರದಿ ಒಪ್ಪಿಸಿದ ಘಟನೆ ಎಲ್ಲಿಯೂ ಕೂಡ ನಡೆದದ್ದಿಲ್ಲ. ಸಾರ್ಥಕನನ್ನು ಈಗ ಅನುಸರಿಸಿದ್ರಿಂದ ನಾನು ಸ್ವರ್ಗ ಸುಖವನ್ನು ಪಡೆಯುತ್ತಾ ಇದ್ದೇನೆ, ನನಗಷ್ಟೇ ಸಾಕು. ಮತ್ತೇನಂದ್ರೆ ಬಿಟ್ಟು ಕೊಡಬೇಕು, ನಾನು ಬಹುದೂರ ಹೊರಟು ಹೋಗುತ್ತೇನೆ. ನಿನ್ನ ಬಳಿಗೆ ಸಾರ್ಥಕ ಬರುತ್ತಾನಾ? ನೀನು ಅವನಿಗೆ ಬೇಡವಾಗಿದ್ದೀಯ ಅಂತಿರುವಾಗ ಯಾಕೆ ಮತ್ತೆ ಮತ್ತೆ ಸಾರ್ಥಕನನ್ನು ಬಯಸುತ್ತಾ ಇದ್ದೀಯ? ಊರಿನಲ್ಲಿ ಏನು ಗಂಡು ಮಕ್ಕಳಿಗೆ ಬರಗಾಲ ಬಂದಿಲ್ಲ, ಹೋಗು, ಯಾವನನ್ನಾದ್ರೂ ನೋಡಿಕೊಂಡು ಮದುವೆಯಾಗಿ ಸುಖವಾಗಿ ಬದುಕು. ಮನಸ್ಸಿಲ್ಲ ಅಂತಾದ್ರೆ ಮತ್ತೊಬ್ಬರನ್ನು ಕಟ್ಟಿಕೊಂಡು ಓಡಿ ಹೋಗಿ. ನಿನ್ನಂತಹ ಓಡುಗಳು ನಾನು ಅಲ್ವೇ ಅಲ್ಲ, ನಿನ್ನಂತವಳು ಬದುಕಿರ್ಲೇ ಕೂಡುದು, ನಿನ್ನ ಬದುಕುವುದು ಕರಗ ಅಲ್ವೇ ಅಲ್ಲ. ನೀನು ಸಾಯ್ಬೇಕು, ನೀನು ಸಾಯ್ಬೇಕು, ನಿನ್ನ ನಿನ್ನ ಕೂಡಿ ಆಡಿ ಓದಿ ಬೆಳೆದ ಗೆಳತಿಯರಿವರು, ಕೂಡಿ ಆಡಿ ಓದಿ ಬೆಳೆದ ಗೆಳತಿಯರಿವರು, ಹಾಲು ವಿಷವಾಯಿತು, ಹಾಲು ವಿಷವಾಯಿತು, ಜೇನು ಕಹಿಯಾಯಿತು, ಹಾಲು ವಿಷವಾಯಿತು, ಹೂವು ಹಾವಾಯಿತು, ಹೃದಯ ಚೋರಾಯಿತು, ಹೂವು ಹಾವಾಯಿತು, ಹೃದಯ ಚೋರಾಯಿತು, ಹಾಲು ವಿಷವಾಯಿತು. ನಾನೇ ಭಾವನಾ ಅಚ್ಚರಿ ಆಯ್ತಾ? ಬಿಟ್ಟ ಕಣ್ಣನ್ನು ಬಿಟ್ಟಂತೆ, ತೆರೆದ ಬಾಯಿ ತೆರೆದಂತೆ, ಒಂದು ಕ್ಷಣ ಉಸಿರು ನಿಂತಂತೆ. ಯಾಕೆ ಅಚ್ಚರಿಗೊಂಡೆ? ನಾನು ಬದಲಾಗಿದ್ದೇನೆ ಎನ್ನುವ ಕಾರಣಕ್ಕೋಸ್ಕರವಾಗಿ ಈ ರೀತಿಯಂತಹ ಅಚ್ಚರಿಗೆ ಅವಶ್ಯಕತೆ ಇಲ್ಲ. ಕಾಲ ಬದಲಾದಂತೆ ಎಲ್ಲವೂ ಕೂಡ ಬದಲಾಗುತ್ತಾ ಇರುತ್ತದೆ. ಬಿಸಿಲಿನ ಶಾಖಕ್ಕೆ ಮಣ್ಣು ಗಟ್ಟಿಯಾಗುತ್ತದೆ, ಮಳೆಯ ನೀರು ಬಿದ್ದರೆ ಆ ಮಣ್ಣು ಮೆತ್ತಗಾಗಿ ಹೋಗುತ್ತದೆ. ಪ್ರಕೃತಿಯೇ ಈ ರೀತಿಯಂತಹ ಬದಲಾವಣೆಯನ್ನು ಹೊಂದುವಾಗ ಹೆಣ್ಣು ಮಕ್ಕಳಾದ ನಾವು ಬದಲಾದದಕ್ಕೆ ಯಾಕೆ ಅಚ್ಚರಿಯನ್ನು ಪಡುತ್ತೀಯಾ? ಆ ಹೊತ್ತು ನಿನ್ನ ಜೊತೆಯಲ್ಲಿ ತಿರುಗಾಡುತ್ತಿರುವಾಗ ನನಗೊಂದು ಕೀಳರಿಮೆ ಇದ್ದಿತ್ತು. ಮಂತ್ರಿಯ ಮಗಳು ನೀನು, ಸಾಮಾನ್ಯ ಕರಣಿಕನ ಮಗಳು ನಾನು, ಅಂತಹ ಅಂತಸ್ತು ನನಗಿಲ್ಲ ಎನ್ನುವ ಹಾಗೆ. ಈಗ ಹಾಗಲ್ಲ, ಸಾರ್ಥಕನ ಜೊತೆಯಾಗಿರುವುದರಿಂದ ನೆಮ್ಮದಿಯಾಗಿದ್ದೇನೆ. ಸಾರ್ಥಕನಿಗೆ ನನ್ನ ಅವಶ್ಯಕತೆ ಉಂಟು, ಅವನ ಜೊತೆಯಾಗಿರುವುದರಿಂದ ನನ್ನ ಬದುಕು ಸ್ವರ್ಗ ಸದೃಶವಾಗಿದೆ. ಇದನ್ನು ಕಂಡು ಅಚ್ಚರಿಗೊಳ್ಳಬೇಡ, ಬೆಚ್ಚಿ ಬೀಳಬೇಡ. ಮಂತ್ರಿ ಮಗಳು ಏನೋ ಬೇಡುವುದಕ್ಕಾಗಿ ಬಂದದ್ದು ತಾನೇ, ಹೇಳು, ಹೋಗು. ಮಾನವಳು ನೀನಲ್ಲ, ಮಾನವಳು ನೀನಲ್ಲ,
ರಾಕ್ಷಸ ಅನರಗದಲ್ಲಿಯು ಘೋರ ಶಿಕ್ಷೆಯು ಕಾದಿರುವುದು. ನಿನ್ನ ಭಾವನೆಗಳು ಇಷ್ಟು ಬೇಗ ಬದಲಾಗ್ತದೆ ಎನ್ನುವುದಾಗಿ ನಾನು ಎಣಿಸಿರ್ಲಿಲ್ಲ. ಕಾಲ ಬದಲಾಯ್ತು ಎನ್ನುವ ಕಾರಣಕ್ಕಾಗಿ ಹಲಸಿನ ಮರದಲ್ಲಿ ಮಾವಿನಕಾಯಿ ಆಗುವ ಕಾಲವನ್ನು ನಾವು ಇಲ್ಲಿವರೆಗೆ ಕಂಡದ್ದಿಲ್ಲ. ಮನುಷ್ಯನ ಮನಸ್ಸು ಅಂತ ಹೇಳಿದ್ರೆ ಮಣ್ಣ ಹಿಂಟೆ ಹಾಗಲ್ಲ ಭಾವನ. ನಾನು ಸಂಪತ್ತನ್ನು ಐಶ್ವರ್ಯವನ್ನು ಕೇಳಿ ಕೊಡ್ತಾ ಇದ್ದೆ, ನನ್ನ ಕರಳ ಬಳ್ಳಿಯನ್ನೇ ಹಿಸುಕಿ ಬಿಟ್ಟೆ ನೀನು. ಹೌದು, ಇನ್ನೊಬ್ಬರ ಬದುಕಿಗೆ ಕಿಚ್ಚನ್ನು ಹಚ್ಚಿ ತನ್ನ ಬದುಕು ಹಚ್ಚನೆ ಹಸದಾಯ್ತು ಎನ್ನುವುದಾಗಿ ಒಬ್ಬ ಸಂತೋಷ ಪಡ್ತಾನೆ ಅಂತ ಆದ್ರೆ ಅವ ಹುಚ್ಚ ಅಂತ ಅನಿಸಿಕೊಳ್ತಾನೆ. ಹೌದು, ನೀನು ಇಹದಲ್ಲಿ ಅಷ್ಟೇ ಅಲ್ಲ, ಸತ್ತ ಮೇಲೂ ನರಕವನ್ನ ಸೇರಿ ವಿಳಿ ವಿಳಿ ಒದ್ದಾಡ್ತೀಯ, ನೆನಪಿಟ್ಕೋ. ಸತ್ತ ಬಳಿಕ ಸ್ವರ್ಗ ಉಂಟ ನರಕ ಉಂಟ ಯಾರಿಗೆ ಗೊತ್ತು? ಆ ಯಮ ನನಗಿಂತ ನರಕದ ಶಿಕ್ಷೆಯನ್ನು ಕೊಟ್ಟಿದ್ದಾನೆ, ನಾನು ಸ್ವರ್ಗ ಸುಖ ಅನುಭವಿಸಿದ್ದೇನೆ. ಯಾವನೇ ಒಬ್ಬ ಸತ್ತ ವ್ಯಕ್ತಿ ತಿರುಗಿ ಬಂದು ವರದಿ ಒಪ್ಪಿಸಿದ ಘಟನೆ ಎಲ್ಲಿಯೂ ಕೂಡ ನಡೆದದ್ದಿಲ್ಲ. ಸಾರ್ಥಕನನ್ನು ಈಗ ಅನುಸರಿಸಿದ್ರಿಂದ ನಾನು ಸ್ವರ್ಗ ಸುಖವನ್ನು ಪಡೆಯುತ್ತಾ ಇದ್ದೇನೆ, ನನಗಷ್ಟೇ ಸಾಕು. ಮತ್ತೇನಂದ್ರೆ ಬಿಟ್ಟು ಕೊಡಬೇಕು, ನಾನು ಬಹುದೂರ ಹೊರಟು ಹೋಗುತ್ತೇನೆ. ನಿನ್ನ ಬಳಿಗೆ ಸಾರ್ಥಕ ಬರುತ್ತಾನಾ? ನೀನು ಅವನಿಗೆ ಬೇಡವಾಗಿದ್ದೀಯ ಅಂತಿರುವಾಗ ಯಾಕೆ ಮತ್ತೆ ಮತ್ತೆ ಸಾರ್ಥಕನನ್ನು ಬಯಸುತ್ತಾ ಇದ್ದೀಯ? ಊರಿನಲ್ಲಿ ಏನು ಗಂಡು ಮಕ್ಕಳಿಗೆ ಬರಗಾಲ ಬಂದಿಲ್ಲ, ಹೋಗು ಯಾವನನ್ನಾದ್ರೂ ನೋಡಿಕೊಂಡು ಮದುವೆಯಾಗಿ ಸುಖವಾಗಿ ಬದುಕು. ಮನಸ್ಸಿಲ್ಲ ಅಂತಾದ್ರೆ ಮತ್ತೊಬ್ಬರನ್ನು ಕಟ್ಟಿಕೊಂಡು ಓಡಿ ಹೋಗಿ. ನಿನ್ನಂತಹ ಓಡುಗಳು ನಾನು ಅಲ್ವೇ ಅಲ್ಲ, ನಿನ್ನಂತವಳು ಬದುಕಿರ್ಲೇ ಕೂಡುದು, ನಿನ್ನ ಬದುಕುವುದು ಕರಗ ಅಲ್ವೇ ಅಲ್ಲ. ನೀನು ಸಾಯ್ಬೇಕು, ನೀನು ಸಾಯ್ಬೇಕು. ಕೂಡಿ ಆಡಿ ಓದಿ ಬೆಳೆದ ಗೆಳತಿಯರಿವರು, ಕೂಡಿ ಆಡಿ ಓದಿ ಬೆಳೆದ ಗೆಳತಿಯರಿವರು, ಹಾಲು ವಿಷವಾಯಿತು, ಹಾಲು ವಿಷವಾಯಿತು, ಜೇನು ಕಹಿಯಾಯಿತು, ಹಾಲು ವಿಷವಾಯಿತು, ಹೂವಾಯಿತು, ಹೃದಯ ಚೋರಾಯಿತು, ಹೂವಾಯಿತು, ಹೃದಯ ಚೋರಾಯಿತು, ಹಾಲು ವಿಷವಾಯಿತು. ಚಂದ್ರಮರಂತೆ ಶೋಭಿಬುದ್ಧರಣಿ ಚಂದ್ರಮರಂತೆ. ವಿದ್ಯಾಧರರು ತಾವಾಗುತ್ತ, ವಿದ್ಯಾಧರರು ತಾವಾಗುತ್ತ, ತಾವಾಗುತ್ತ ಮೆರೆದರು ಹರೆಯದವರು, ಮೆರೆದರು ಹರೆಯದವರು, ಹರೆಯದವರು. ಅಲ್ಲ ಅಣ್ಣ ತಮ್ಮಂದಿರು ಅಲ್ಲ, ಪ್ರಾಣ ಸ್ನೇಹಿತರಿದ್ದೇವೆ. ಅಷ್ಟೇ ಅಲ್ಲ, ನಮ್ಮ ವೈಶಾಲಿಗೂ ನಿಮ್ಮ ವಜ್ರಗಿರಿಗೂ ಅನೇಕ ವರ್ಷಗಳಿಂದ ಹರಿದು ಬಂದಿತ್ತು ಹಾವು ಮುಂಗುಸಿಯ ದ್ವೇಷ. ಆದ್ರೆ ಸಮಾನ ವಯಸ್ಕರು, ಸಮಾನ ಮನಸ್ಕರು, ಸಮಾನ ಮನತನದವರ ಅಂತ ನಮ್ಮಲ್ಲಿ ಎಳ್ಳಷ್ಟು ದ್ವೇಷ ಅನ್ನೋದು ಇಲ್ಲವೇ ಇಲ್ಲ. ಅಷ್ಟೇ ಅಲ್ಲ, ಗುರು ಜ್ಞಾನಾಮೃತವನ್ನು ಸವಿಯುವುದಕ್ಕಾಗಿ ಗುರುಕುಲ ಮನಸ್ಸಲ್ಲಿ ಕೆಲವೇ ಸಂವತ್ಸರ ಕಳೆದು ಹೋಯಿತು. ಗುರುಕುಲ ಎಂಬ ಆಕಾಶದಲ್ಲಿ ಬೆಳಗುವಂತಹ ಸೂರ್ಯ ಚಂದ್ರಮರಿವರು, ಬಾನಂಗಳಲ್ಲಿ ಶೋಭಿಸುವಂತಹ ರವಿ ಶಶಿಗಳು ಶಿಶು ರೂಪದಲ್ಲಿ ಧರೆಗಳಿಗೆ ಬಂದರು ಅಂತ ಹೇಳ್ತಾರೆ. ಅವರೆಲ್ಲ ಹೊಗಳುತ್ತಾರೆ ಎಂಬಲ್ಲಿಗೆ ಹೆಮ್ಮೆಯಿಂದ ಬೀಗುವರು ನಾವಲ್ಲ. ದೇಹ ಧನ್ಯತೆಯಿಂದ ಬಾಗ್ತಾ ಇದೆ ಮಿತ್ರ. ಏನೋ ಬಹಳ ಸಂತೋಷದಲ್ಲಿದ್ದೇವೆ ಇವತ್ತು. ಸುದ್ದಿ ಅಂದ್ರೆ ಹೇಳಲ್ಲ ನಿನಗೆ ಮಿತ್ರ ಕೇಳಿ ನಯ ನುಡಿ ಗುಣ ಪಾತ್ರ
ಮಿತ್ರ ಓ ಮಿತ್ರ ಕೇಳೆನ್ನಯ ನುಡಿ ಗುಣ ಪಾತ್ರ ಕೇಳೆನ್ನಯ ನುಡಿ ಗುಣ ಪಾತ್ರ ಎನ್ನಯ ನುಡಿ ಗುಣ ಪಾತ್ರ ಸುಮನೋರ ವಿಕಸಿತ ನೇತ್ರ ಸುಮನೋರ ವಿಕಸಿತ ನೇತ್ರ ಓ ಮಿತ್ರ ಕೇಳೆನ್ನಯ ನುಡಿ ಗುಣ ಪಾತ್ರ ತಿರಸ್ಕಾರ ಮಾಡ್ತದೆ ಆದ್ರೆ ಸಕ್ಕರೆ ಸಿಹಿ ಹಾಗಲ್ಲ ಮತ್ತಷ್ಟು ಬೇಕು ಅಂತ ನಾಲಿಗೆ ಹೇಳ್ತದೆ ಯಾಕೆ ಮಾತು ಏನೋ ಸಿಹಿ ಸುದ್ದಿ ಹೇಳ್ತೇನೆ ಅಂತ ಹೇಳಿದೆ ನಾನು ಕೇಳುವುದಕ್ಕಾಗಿ ಕಿವಿ ಅರಳಿಸಿ ನಿಂತಿದ್ದೇನೆ ನಮ್ಮ ವೈಶಾಲ ನಗರದಿಂದ ಬಂದಂತ ಸುದ್ದಿ ಏನು ವಿಶೇಷವಂತೆ ಮದುವೆ ನಿಶ್ಚಯ ಆಗಿದೆ ಅಂತ ಯಾರು ನಿನಗ ಅಲ್ವೇ ಅಲ್ಲ ಹಿರಿಯರೆಲ್ಲ ಮನೆಯಲ್ಲಿ ಇರುವಾಗ ನಾನು ಮದುವೆ ಆಗ ಸರಿಯೇನೋ ಅಂದ್ರೆ ನನ್ನ ಅಣ್ಣ ಇದ್ದಾನೆ ಹಾಗೆ ತಂಗಿ ಕಲ್ಪನಾ ಇದ್ದಾಳೆ ಮದುವೆ ನಿಶ್ಚಯ ಆದ್ದು ಅವರಿಗೆ ಬಿಟ್ಟರೆ ನನಗಲ್ಲವೇ ಅಲ್ಲ ಗೆಳೆಯ ಅದರಲ್ಲಿಯೂ ನನ್ನ ತಂಗಿಯ ಮದುವೆಯಲ್ಲಿ ವಿಶೇಷ ಯಾವ ಮುಖ್ಯಮಂತ್ರಿಯ ಮಗನು ಅದೊಂದು ವಿಶೇಷವೇನೋ ನಮಗೆ ಸಮಾನತೆ ಸಂಬಂಧ ಬಂದಿದ್ದು ಸಂತೋಷ ಪಡಬಹುದು ಬಿಟ್ರೆ ಹೆಮ್ಮೆ ಪಡುವ ಹಾಗಿಲ್ಲ ನಾಡಿನ ಅರಸ ಸಾರ್ಥಕರನ್ನ ಮದುವೆ ಆಗ್ತಾ ಇದ್ದಾಳಂತೆ ಮಹಾರಾಜನನ್ನೇ ಮದುವೆ ಆಗ್ತಾ ಇದ್ದಾಳೆ ಇದಕ್ಕಿಂತ ಸಂತೋಷ ಬೇರೆ ಬೇಕೆ ಮಿತ್ರ ಅದಕ್ಕೆ ಋಣಾನುಬಂಧ ಅಂತ ಹೇಳುದು ನೋಡಿ ತುಂಬೆ ಗಿಡ ತುಂಬಾ ಚಿಕ್ಕದಾಗಿ ಬೆಳೀತದೆ ತೆಂಗು ಹಾಗಲ್ಲ ಬಹಳ ಎತ್ತರ ಬೆಳೆಯುತ್ತದೆ ತುಂಬೆಗೂ ತೆಂಗಿಗೂ ಎಲ್ಲಿಯ ಸಂಬಂಧ ಎಲ್ಲಿಯ ಹೋಲಿಕೆ ಅಂತ ನಾವು ಹೀಗಳೆಯುವ ಹಾಗಿಲ್ಲ ತುಂಬೆ ಹೂವಾಗಿ ಶಿವನ ಮುಡಿಗೆ ಏರಿದ್ರೆ ತೆಂಗು ಕಾಯಾಗಿ ಶಿವನ ಪಾದ ಸೇರ್ತದೆ ಎಲ್ಲದಕ್ಕೂ ಋಣವೇ ಕಾರಣ ಅಲ್ವೇನೋ ಮಿತ್ರ ನಮ್ಮ ಮನೆಯಲ್ಲಿ ನಡೆಯುವಂತ ಮದುವೆ ಸಂತೋಷ ಸಂಭ್ರಮದಲ್ಲಿ ಪಾಲ್ಗೊಳ್ಳುವುದಕ್ಕೆ ನಾನು ಹೊರಟಿದ್ದೇನೆ ಒಬ್ಬನೇ ಹೋಗಲಾ ಮತ್ತೆ ಯಾರನ್ನ ಕರ್ಕೊಂಡು ಹೋಗ್ಬೇಕು ಅಂತ ಮನಸ್ಸಿದೆ ಆ ಪುಣ್ಯಾತ್ಮ ಬರ್ತಾನ ಬಿಡ್ತಾನೋ ದೇವರೇ ಬಲ್ಲ ನೀನ್ ಹೇಳಿದ್ಯಾ ನನ್ನ ಜೊತೆ ನೀನು ಬರ್ತೀಯೇನೋ ನನಗೆ ಹೇಳಿದ್ದೇನೋ ನೀನ್ ಹೇಳಿದ ತನ್ನು ತೊರೆಯುವುದ ನೆರಳಿರಬರೇ ತತ್ತೊಂದದಿಗೂ ತಗದಯ್ಯ ದಯ್ಯ ತತ್ತೊಂದದಿಗೂ ತಾರೆ Oh,
ತೊರೆಯುತ್ತ ತನು ತೊರೆಯುತ್ತ ತನು ತೊರೆಯುತ್ತ ತನು ತೊರೆಯುತ್ತ ತನು ದೊರೆಯುದ ನೆರಳಿರ ತೋರೆ ತನು ದೊರೆಯುದ ನೆರಳಿರ ತೋರೆ ತನು ದೊರೆಯುದ ನೆರಳಿರ ತೋರೆ ನೀರಿಲ್ಲದೆ ಮಸ್ಯವು ಇವುದ ನೀರಿಲ್ಲದೆ ಮಸ್ಯವು ಇವುದ ನೀರಿಲ್ಲದೆ ಮಸ್ಯವು ಇವುದೇ ನೀರಿಲ್ಲದೆ ಮಸ್ಯವು ಇಹುದೇ ನೀರಿಲ್ಲದೆ ಮಸ್ಯವು ನೆರಳಿನ ತೆರದೊಳು ಬರುವೆನು ಜೊತೆಯಲೆಯೋ ನೆರಳಿನ ತೆರದೊಳು ಬರುವೆನು ಜೊತೆಯಲೆಯೋ ನೆರಳಿನ ತೆರದೊಳು ಬರುವೆನು ಜೊತೆಯಲ್ಲಿ ಪರಿಣಯದಂದ ನಿರುಗಿಸೆ ಪ್ರಥಮದಿ ಪರಿಣಯ ಅಂದವ ನಿರುಗಿಸೆ ಪ್ರಥಮದಿ ನಿರುಗಿಸೆ ಪ್ರಥಮದಿ ಹೌದೇ ತನು ದೊರೆಯುದ ನೆರಳಿರಬಹುದೇ ನೀರಿಲ್ಲದೆ ಮತ್ಸ್ಯವು ಇಹುದೇ ಹೌದೇ ತನು ತೊರೆಯುತ್ತ ನೆರಳಿರಬಹುದೇ ಆ ಆ ಹೌದಾ ತನು ತೊರೆಯುತ್ತ ನೆರಳಿರಬಹುದೇ ಹೌದೇ ಪ್ರಭಾತ ಮಿತ್ರತ್ವ ಅನ್ನೋದು ಮಿಶ್ರಲೋಹ ಅಲ್ಲ ಅದೊಂದು ಪರಿಶುದ್ಧ ಚಿನ್ನ. ಹೌದು, ಬಂಗಾರ ಅಂತ ನಮ್ಮ ಸ್ನೇಹದಲ್ಲಿ ಒಡಕು ಬಿರುಕು ಕೆಡುಕು ಎನ್ನುವುದು ಯಾವ ಕಾಲಕ್ಕೂ ಬರಲೇಬಾರದು ನೋಡು. ಯಾಕೆ ಹಾಗೆ ಯೋಚಿಸ್ತೀವಿ ಮಿತ್ರ? ನಮ್ಮಿಬ್ಬರ ಗೆಳತನದಲ್ಲಿ ಒಡಕಾಗಲಿ ಬಿರುಕಾಗಲಿ ಬರುವುದಕ್ಕೆ ಸಾಧ್ಯ ಇಲ್ಲವೇ ಇಲ್ಲ. ಯಾಕೆಂದ್ರೆ ಅಳಿಸಲಾಗದ ಚಿತ್ರ ಯಾವುದು ಕೇಳಿದ್ರೆ ಪ್ರಕೃತಿ, ಬಿಡಿಸಲಾಗದ ಬಂಧನ ಯಾವುದು ಕೇಳಿದ್ರೆ ಪ್ರೇಮ, ಮರೆಯಲಾಗದ ಗೆಳತನ ಅದು ನನ್ನ ನಿನ್ನದ್ದು. ದೇಹವನ್ನು ಬಿಟ್ಟು ನೆರಳಿರುವುದಿಲ್ಲ, ಹೂವನ್ನು ಬಿಟ್ಟು ಗಂಧ ಇರುವುದಿಲ್ಲ, ನೀರನ್ನು ಬಿಟ್ಟು ಮೀನಿರುವುದಿಲ್ಲ, ಸಕ್ಕರೆಯನ್ನು ಬಿಟ್ಟು ಸಿಹಿ ಇರುವುದಿಲ್ಲ, ನಿನ್ನ ಬಿಟ್ಟು ನಾನು ಇರುವುದೇ ಇಲ್ಲ ಅಂತ ಅನ್ಯೋನ್ಯವಾದ ಸಂಬಂಧವೋ ಬರಲೇಬೇಕು ಅಂತ ಹಠಾಡಿ ಖಂಡಿತ ಬರ್ತೇನೆ. ಹೌದಾ? ಹೌದು. ಹೋಗುತ್ತೀರಿ ಹೀಗೆ ಹೋಗುದನಾ? ಮತ್ತೆ ಹೇಗೆ ಹೋಗುದು? ಹಾಗಲ್ಲ, ಕೆಲವು ವರ್ಷಗಳ ನಂತರ ಮನೆಗೆ ಹೋಗುದು. ಅವ್ರಿಗೆ ಗೊತ್ತಾಗಬೇಕು ಏನಂತ, ಮಕ್ಕಳ ಮನೆ ಬಿಟ್ಟು ಕೆಲವು ವರ್ಷ ಆಯ್ತು, ಬರುವಾಗ ಸ್ವಲ್ಪ ಮಟ್ಟಿ ತಯಾರಾಗಿ ಬಂದಿದ್ದಾರಂತ. ಕಲಿತದಷ್ಟು ಸರಿಯಾಗಿ ಕಲ್ತಾರೆ ಅಂತ ಗೊತ್ತಾಗಬೇಕು. ಇಂದಿನ ತಯಾರಿ ದಾರಿ ಹೊತ್ತಲ್ಲ. ಹೌದಾ?
ನನ್ನ ಜನ್ಮಕ್ಕೆ ಒಂದು ನಾಡಿನ ದೊರೆಯಾದಂತಹ ನೀನು ಇನ್ನೊಬ್ಬರ ಹಿತವನ್ನ ಬಯಸುವುದರ ಮುಖೇನ ನಿನ್ನ ಜೀವನವನ್ನು ಸಾರ್ಥಕಪಡಿಸಿಕೊಳ್ಳಬೇಕಿತ್ತು. ಹಾಗೆ ಮಾಡ್ಲಿಲ್ಲ. ಪರರ ಪರಾಭವನ್ನ ಕಂಡಾಗ ಪರಮ ಸಂತೋಷ ಬಿಡುವನಂತೆ. ನನ್ನ ತಂಗಿಯಾದ ಕಲ್ಪನಾಳಲ್ಲಿ ಮದುವೆ ಆಗುತ್ತೇನೆ ನನ್ನ ಮಾತನ್ನು ಕೊಟ್ಟ ನೀನು ಈಗ ಕೇಳ್ತಿ ತಿರಸ್ಕಾರ ಮಾಡ್ತೀಯಾ? ಕೈ ಕಾಲು ಕಟ್ಟಿ ಮದುವೆ ಮಾಡಿಸ್ತೇನೆ. ನೀನು ಅವಳ ಅಣ್ಣ, ಆಪ್ತ ಮಿತ್ರ. ಬಡವಗುನ್ನದಿ ಬಡವೈ ಕೊಡಲು ಬಡವಗುನ್ನದಿ ಬಡವೈ ಕೊಡಲು ಬಿಡದಿಂಗಾರಿ ಕೊಡೆ ಇಡರಂತೆ ಕೊಡದಷ್ಟು ಏ ಸೋತಿ ಏ ಸೋತಿ ಏ ಸೋತಿ ಕೊಡೆ ಇಡರಂತೆ ಕೊಡ ಸೋತಿ ಗಿಳ 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 ಗಿಳ. ರಾಜ, ಮನುಷ್ಯನೊಬ್ಬ ಎಷ್ಟೇ ಎತ್ತರಕ್ಕೆ ಏರಿರಲಿ ತಾನು ಏರಿದಂತ ಏಣಿಯ ಮೆಟ್ಟಿಯನ್ನು ಸದಾ ಕಾಲ ನೆನಪಿಟ್ಟುಕೊಳ್ಳಬೇಕಾಗ್ತದೆ. ಮೇಲೆ ಇರುವಂತ ಸೂರ್ಯನಾದ್ರೂ ಕೆಳಗಿಳಿಯಲೇಬೇಕು. ಆ ಪ್ರಕೃತಿಯಿಂದ ಪಾಠವನ್ನು ಕಲಿಯಬೇಕಿತ್ತು. ಆದ್ರೆ ಯಾರ ಕಾಲವನ್ನು ಇಷ್ಟು ಎತ್ತರಕ್ಕೆ ಏರಿದೆಯೋ ಮೇಲೆ ಇರುತ್ತವರ ಕಾಲು ಜಾರಿಸುವಂತ ಕಾಪಟ್ಯವನ್ನು ತೋರುವ ಕೂತಂತೂ ನೀನಾಗ್ಬಿಟ್ಟೆ. ಓಹೋ, ಮದುವೆ ಆಗ್ತಾನೆ ಅಂತ ಆಸೆ ತೋರಿಸಿ ಮೋಸ ಮಾಡೋದಕ್ಕೆ ಮುಂದಾದ ನೀನೊಬ್ಬ ಕೊಡು ಸ್ವಾರ್ಥಿ. ಸ್ವಾರ್ಥ ರಹಿತರು ಯಾರು? ಜಗರಿ ಹೇಳಿ ನನ್ನಲಿ, ಜಗರಿ ಹೇಳಿ ನನ್ನಲಿ. ಸ್ವಾರ್ಥ ವಿರೋಧ ದಂಡವು ನುಡಿಯಲಾರೆ ನಿಮ್ಮಲಿ. ಸ್ವಾರ್ಥಿ ನಾನೇ. ಸ್ವಾರ್ಥಿ ಅಂತ ನೀವು ಆಕ್ಷೇಪಿಸಿದ್ರೆ ನಾನು ಬೇಸರಿಸುವುದಿಲ್ಲ. ಯಾಕೋ? ನಾನು ಸ್ವಾರ್ಥಿ ಹೌದು, ಆದ್ರೆ ನಿಸ್ವಾರ್ಥಿಗಳು ಯಾರು ಪ್ರಪಂಚದಲ್ಲಿ? ಎಲ್ಲರೂ ಹಾಗೆ. ತಾಯಿ ಮಗುವಿಗೆ ಹಾಲು ಕೊಡ್ತದೆ ಯಾಕ? ತಾಯ್ತನದ ಪ್ರತೀಕ ಅದು. ಅಲ್ಲ, ಮತ್ತೇನು? ಇಳಿಯ ವಯಸ್ಸಿನಲ್ಲಿ ಮಗ ತನ್ನನ್ನ ಸಲಹಲಿ ಎಂಬ ಕಾರಣಕ್ಕಾಗಿ ಓಹೋ, ಗಂಡನ ಹೆಣದ ಮೇಲೆ ಬಿದ್ದ ಹೆಂಡತಿ ಬೊಬ್ಬಿಡುವುದೇನು? ಏನು? ಅಯ್ಯೋ ನೀವು ಸತ್ತಿರ ಅಂತ ಒಂದು ಹೆಂಗಸು ಕೇಳುವುದಿಲ್ಲ. ಮತ್ತೆ ಇನ್ನು ಮುಂದೆ ನನಗ್ಯಾರ ಗತಿ ಅಂತ ಕೇಳುವುದು. ನಿನ್ನ ಪ್ರಪಂಚ ಜ್ಞಾನ ಇಲ್ಲದೆ ಇದ್ದವರೇ ನನ್ನ ಕೆಣಕಿದ್ರೆ ಬೇಗಿದ ಮುಷ್ಟಿ ಮುಖಕ್ಕೆ ಬಂದಿ. ಮದುವೆ ಆಗದಿದ್ರೆ ಬಿಡುವವರು ವೇದವಾದದ ಗಾಳ ವೇದವಾದದ ಗಾಳ ವೈಕೋ ಓದುಳ್ಳ ನಿನ್ನ ಓದುಳ್ಳನೆ ಇದರ ದಿನಾಲು ಇಂದ ಕ್ರೋಧ ಮಾನದಲ್ಲಿ ದುರುಳು ದುರುಳು ನಾಡಿನ ಅರಸನೆಂಬ ಕಾರಣಕ್ಕಾಗಿ ಹಿತವಚನವನ್ನು ಹೇಳಿದ್ದು ಒಪ್ಪಿಕೊಂಡು ಮದುವೆಯಾಗ್ತೀಯಾ? ಕುತ್ತಿಗೆ ಕೈ ಹಾಕಬೇಕಾ? ಮತ್ತವರ ಸಾವಿನ ಸಮಾಧಿಯ ಮೇಲೆ ಸುಖದ ಸಹೋದರ ಕಟ್ಟುವಂತೆ ಕಾರಣದ ಧೂರ್ತ ದುರ್ಯೋಧನ ನೀನು ಮದುವೆ ಆಗ್ತೀಯ ಮುಸ್ಲಿಮನ. ಕಾರಣ ಬೇಕು, ಕಾರ್ಯಾನಂತರದಲ್ಲಿ ಪ್ರಯೋಜನ ಸಿದ್ಧಿಯಾಗಬೇಕು. ಹೌದಪ್ಪ. ಕಾರಣ ಇದ್ರು ಪ್ರಯೋಜನ ಇಲ್ಲ ಮಕ್ಕಳೇ. ಅವನನ್ನು ಸರಿ ಮಾಡ್ಲಿಕ್ಕೆ ಆಗುವುದಿಲ್ಲ ಅಂತ ಯಾವತ್ತೋ ನಾವು ಬಿಟ್ಟಾಗಿದೆ. ಹುತ್ತವನ್ನು ಕಂಡ್ರೆ ಹಾವಿನ ವಿಷ ತಿಳಿಯುವುದಿಲ್ಲ, ನೀರನ್ನು ಕಂಡ್ರೆ ಮೊಸಳೆ ಗಾತ್ರ ಅರ್ಥ ಆಗುವುದಿಲ್ಲ. ನಮ್ಮ ಮನೆತನದ ಪುಣ್ಯ ದೊಡ್ಡದು. ಹೆಣ್ಣು ಕೊಡುವ ಮೊದಲೇ ಇವನ ದೌರ್ತ್ಯದ ಪರಿಚಯ ನಮಗಾಗಿದೆ. ಅವ ಹಾಳಾಗಿ ಹೋಗಿ ಗಾದೆಯ ಸಗೀದೆ ಎನಗೆ ಎಂಬುದ ಕವನ ಸೇವಿಸ ಭುವನಾದ ಎಂಬುದ ಅವನ ಸೇವಿಸ ಇದು ನೀತಿಯ ಇದು ನೀತಿಯ ನೀತಿಯೇ ಎನಿಸೋದೆ ನಿನಗೆ ನೀತಿಯು ಎನಿಸೋದೆಯು ಎನ್ನಳು ಮಾತನಾಡೋ ಗಾದ ಎಸಗಿದ ಏಕೆ. ನನ್ನ ಕಣ್ಣಿಗೆ ಕಣ್ಣಿಟ್ಟು ನಾನು ಕೇಳುವ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಡು. ಏನದು? ಈ ಮೊದಲು ಒಂದು ಕ್ಷಣವೂ ನನ್ನನ್ನು ಬಿಟ್ಟಿರಲಾರದು ನಿನ್ನ ಮನಸ್ಸು. ಈಗ ನಾನೇ ಸಮೀಪಿಸಿದ್ರು ನನ್ನನ್ನು ಕಾಣುವಲ್ಲಿ ನಿನ್ನ ಉಪೇಕ್ಷೆಯನ್ನು ನಾನು ಮನಗಂಡಿದ್ದೇನೆ. ನನ್ನ ಕುರಿತಾಗಿ ಯಾಕೆ ಒಲವಿಲ್ಲ ಎಂದು ನಾನು ತರ್ಕಿಸಿದ್ರೆ ನನ್ನ ಕುರಿತಾಗಿ ಇಲ್ಲದ ಒಲವು ಸಾರ್ಥಕರಲ್ಲಿ ಕಂಡೆ. ನಿನ್ನ ಸಾರ್ಥಕರ ಸಂಬಂಧ ಏನೆಂಬುದು ಅರ್ಥವಾಗಿದೆ. ನನ್ನ ಮನಸ್ಸು ಉಯ್ಯಾಲ ಹಾಗೆ ತೂಗಾಡ್ತದೆ. ಭಾವನಾ, ಯಾಕೆ ಅವರನ್ನು ಒಲೈಸ್ತಾ ಇದ್ದೀಯ? ಶೀಲ ನಿನ್ನಯ ಪ್ರೀತಿಯೋ ಶೀಲ ನಿನ್ನಯ ಪ್ರೀತಿಯೋ ವಂಚಕರ ಸಾಲ ಎಂದಿಗೂ ಸೇರಳು
ವಂಚಕರ ಸಾಲ ಎಂದಿಗೂ ಸೇರಳು. ಹೇಳುವೆನು ನಿನ್ನ ನೀ, ಹೇಳುವೆನು ನಿಜ ನಿನ್ನ ನೀ, ಎಲ್ಲದಕ್ಕೂ ಕಾಲವದು ಕೂಡಿ ಬರಲಿ, ಎಲ್ಲದಕ್ಕೂ ಕಾಲವದು ಕೂಡಿ ಬರಲಿ. ನಿನಗಂದರೇನು? ಪ್ರತಿಯೊಬ್ಬರಿಗೂ ಕೂಡ ಈ ನನ್ನ ವರ್ತನೆಯಲ್ಲಿ ಸಂದೇಹವೇ ಕಾಣುತ್ತಾ ಉಂಟು. ಹೌದಲ್ಲ ಶುಭಾಂಗ, ಬೆಂಕಿಯಿಂದಲೇ ಬಿಸಿಯಾದಂತಹ ತಣ್ಣೀರು ನಮ್ಮ ಕೈಯನ್ನು ಸುಡುತ್ತದೆ. ಸರಿ. ಹಾಗೆಂದು ಬೆಂಕಿಯನ್ನು ಆರಿಸುವಂತಹ ಗುಣವನ್ನು ಯಾವ ಕಾಲಕ್ಕಾದ್ರೂ ನೀರು ಬಿಟ್ಟು ಕೊಡುತ್ತದೆಯೇ? ಇಲ್ಲ. ನಿನ್ನನ್ನು ಪ್ರೀತಿಸಿದವಳು ನಾನು, ಶುದ್ಧ ಚಾರಿತ್ರವನ್ನು ಹೊಂದಿಕೊಂಡಂತ ನಿನ್ನ ಹೃದಯದಲ್ಲಿ ಸ್ಥಾನವನ್ನು ಪಡೆದವಳು ಈ ಭಾವನ. ಸರಿ. ಯಾವ ಕಾರಣಕ್ಕಾದ್ರೂ ನನಗೆ ಮೋಸ ಮಾಡುತ್ತೇನೆಯೇ, ವಂಚನೆ ಮಾಡುತ್ತೇನೆಯೇ? ಸಾಧ್ಯವೇ ಹೇಳು. ಇಲ್ಲ ಶುಭಾಂಗ, ಸಾರ್ಥಕನ ಜೊತೆ ನಾನಿರುವುದು ಸತ್ಯ. ಹೌದಲ್ಲ. ಅವನಿಗೆ ನನ್ನ ಅವಶ್ಯಕತೆ ಉಂಟು. ಸಾರ್ಥಕನ ಜೊತೆಯಾಗಿ ನಾನಿರುವುದರಿಂದ ನನಗೂ ಕೂಡ ನೆಮ್ಮದಿ ಉಂಟು. ಯಾವ ಉದ್ದೇಶಕ್ಕಾಗಿ? ಯಾಕಾಗಿ? ನಿನ್ನಲ್ಲದೆ ಇನ್ಯಾರಲ್ಲಿ ಹೇಳಬೇಕು ಹೇಳು? ಹೇಳು ಭಾವನಾ. ನನ್ನಲ್ಲಿ ವಿಶ್ವಾಸ ಉಂಟು ತಾನೆ? ಖಂಡಿತವಾಗಿ. ಕಾಲ ಬಂದಾಗ ಹೇಳುತ್ತೇನೆ, ಇವಾಗ ಕೇಳಬೇಡ. ನುಡಿಯಬೇಡ, ಕೆಟ್ಟವಳೆ 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 ನುಡಿಯಬೇಡ. ನಿನ್ನಯ ಗುಟ್ಟಲ ಅರಿದು ನೋಡ, ನಿನ್ನಯ ಗುಟ್ಟಲ ನೋಡ. ಗಡ್ಡಿಗುಂಡೆಲ್ಲ ಹೊರಡ, ನಿನ್ನವ ಇಟ್ಟು ಗಂಡಿಯನ್ನು ಕೂಡ, ನಿನ್ನವ ಇಟ್ಟು ಗಂಡಿಯನ್ನು ಕೂಡ. ಕಾಲಕ್ಕಿಷ್ಟು ಬೆಂಕಿ ಬಿತ್ತು. ನೀನು ಹೇಳಬಹುದು, ನನ್ನ ಹೆಣ ಬೆಂಕಿಯಲ್ಲಿಟ್ಟಬೇಕು. ನಿನ್ನ ಕುರಿತಾಗಿ ನನ್ನ ತಂಗಿ ಹೇಳಿದ್ಲು. ನಾನು ಹೋಗುವಾಗ ಜನರೆಲ್ಲ ಕೈ ತಟ್ಟಿ ಇವನ ಪ್ರೇಯಸಿ ಎಂದು ಹೇಳುವ ಬದಲೇ ನಾನು ಸತ್ತದಿದ್ರೆ ನನ್ನ ಸಾವಿಗೊಂದು ಅರ್ಥ ಇರ್ತಿತ್ತು. ಭಾವನಾ, ನೀನು ಹೇಳಿದೆಯಲ್ಲ, ಬೆಂಕಿಯಿಂದಲೇ ಬಿಸಿಯಾದಂತ ನೀರು ಕೈಯನ್ನ ಸುಟ್ಟಿತು. ಆದ್ರೆ ಬೆಂಕಿಯನ್ನ ನಂದಿಸುವ ಗುಣ ನೀರು ಯಾವತ್ತೂ ಕಳ್ಕೊಳ್ಳುವುದಿಲ್ಲ. ನೀನು ಹೆಣ್ಣು, ಮತ್ತೆ ಹೂವನ್ನು ಮೀನು ಹೆಜ್ಜೆಯನ್ನು ಕಾಣಬಹುದಂತೆ. ಹೆಣ್ಣಿನ ಮನಸ್ಥಿತಿಯನ್ನು ತಿಳಿದ ಪುಣ್ಯಾತ್ಮನ ಯಾರೂ ಇಲ್ಲ. ಮನುಷ್ಯ ಸಹಜವಾದ ಗುಣ ಭಾವನಾ ಯಾವುದು? ಒಂದಕ್ಕಿಂತ ಒಂದು ಉತ್ತಮವಾದನ್ನು ಕಂಡ್ರೆ ಮನುಷ್ಯರ ಮನಸ್ಸು ಅಪೇಕ್ಷೆ ಪಡ್ತದೆ. ನಿನ್ನ ಕಣ್ಣಿಗೆ ನಾನು ಸಡದಾಗಿ ಕಂಡೆ ಹೇಳು. ಇಲ್ಲ ಶುಭಾಂಗ, ಸಾರ್ಥಕರಿಗೆ ನಿನ್ನ ಅಗತ್ಯ ಉಂಟು. ಸಾರ್ಥಕರ ಸಾಮೀಪ್ಯ ನಿನಗೆ ಹಿತ ಕೊಟ್ಟಿದೆ ಅಂದ್ರೆ ನನ್ನ ಸಾಮೀಪ್ಯದಲ್ಲಿ ನಿನಗೆ ಹಿತ ಇಲ್ಲ ಎಂಬುದು ಸ್ಪಷ್ಟ. ಹಾಗಲ್ಲ ಹೀಗಲ್ಲ ಎಂಬುದು ನನ್ನ ಪ್ರಶ್ನೆ ಉತ್ತರ ಆಗುವುದಿಲ್ಲ. ಬಿಡು ಭಾವನಾ, ನಿನ್ನ ಜೀವನದ ನಷ್ಟ ಅಂತ ಭಾವಿಸ್ತಾರೆ. ಆದ್ರೆ ಸಾರ್ಥಕ ನಿನ್ನ ಮದುವೆ ಆಗ್ತಾರೆ ಹೇಳು. ಇಲ್ಲ, ನಾನು ಸಾರ್ಥಕ ನನ್ನ ಮದುವೆ ಆಗುವುದಿಲ್ಲ. ನನ್ನನ್ನು ಸಾರ್ಥಕ ಮದುವೆ ಆಗುವುದಿಲ್ಲ. ಸಾರ್ಥಕ ನಿನ್ನ ಮದುವೆ ಆಗುವುದಿಲ್ಲ. ಸಾರ್ಥಕ ನಿನ್ನನ್ನು ಕಟ್ಟಿಕೊಳ್ಳುವುದಿಲ್ಲ. ಇಲ್ಲ, ಸಾರ್ಥಕ ನಿನ್ನನ್ನು ಇಟ್ಟುಕೊಂಡವಳು ಇಟ್ಟುಕೊಂಡವಳು ಸೋತಗ ಒಟ್ಟಿಗಿರುವುದು, ಹೌದು ಸೋತಗ ಒಟ್ಟಿಗಿರುವುದು, ಹೌದು ಹೌದು ಹೌದು. ಕಟ್ಟಗಡೆಗಿನ ತನಗೂ ಜೊತೆಗಿರುವೆ, ಇದು ಸತ್ಯ. ಶಾಬಾಷ್ ಶುಭಾಂಗ, ಶಾಬಾಷ್. ಎಂತಹ ಪಟ್ಟವನ ಈ ಹೊತ್ತಿಗೆ ಏನಿನ್ನ ಪ್ರೇಯಸಿಗೆ ಕಟ್ಟಿಬಿಟ್ಟೆ ಹೇಳು. ಎಷ್ಟೊಂದು ನಿರ್ದಾಕ್ಷಿಣ್ಯವಾಗಿ ಆಡಿಬಿಟ್ಟೆ ಹೇಳು, ಇಟ್ಟುಕೊಂಡವಳು ಎನ್ನುವ ಹಾಗೆ. ದಾರಿಯಲ್ಲಿ ನಾನು ಸಾಗಿ ಬರುತ್ತಿರುವಾಗ ನೂರಾರು ಜನರೆಲ್ಲರೂ ನನ್ನ ಕುರಿತಾಗಿ ಆಡುತ್ತಿರುವಂತ ಮಾತುಗಳು, ಇವಳೊಬ್ಬಳು ಸೂಳೆ ಎನ್ನುವ ಹಾಗೆ. ಆದರೂ ಕೂಡ ಆ ಮಾತುಗಳನ್ನು ಕೇಳುವಾಗಲೇ ದಿನನಿತ್ಯವೂ ನಾನು ಸಾಯುತ್ತಿದ್ದೆ. ಈ ಉಸಿರು ಹಿಡಿದುಕೊಂಡಿದ್ದೆ ಯಾಕೆ ಬಲ್ಲೆ? ಯಾಕಾಗಿ? ನೀನೊಬ್ಬ ನನ್ನನ್ನು ಅರ್ಥ ಮಾಡಿಕೊಂಡಿದ್ದೇ ಇರುವ ಕಾರಣಕ್ಕೋಸ್ಕರವಾಗಿ. ನೀನು ನನಗೆಂತಹ ಪಟ್ಟವನ್ನು ಕಟ್ಟಿಬಿಟ್ಟೆಯೋ? ತಪ್ಪು ನಿನ್ನದಲ್ಲ ಶುಭಾಂಗ. ಈ ಸಮಾಜವೇ ಹಾಗೆ. ಗಂಡು ಗಂಡು ಜೊತೆಯಾಗಿ ಬದುಕುವುದಕ್ಕಾಗುತ್ತದೆ, ಹೆಣ್ಣು ಹೆಣ್ಣು ಜೊತೆಯಾಗಿ ಬದುಕುವುದಕ್ಕಾಗುತ್ತದೆ. ಗಂಡು ಹೆಣ್ಣು 4 ದಿವಸ ಒಂದು ಮನೆಯಲ್ಲಿದ್ದ ಮಾತ್ರಕ್ಕೆ ಈ ಸಮಾಜ ಕೊಡುವಂತ ಪಟ್ಟ ಇಟ್ಟುಕೊಂಡವಳು. ಆ ಭಗವಂತ ಮೂಗು ನಾಲಿಗೆ ಬಾಯಿಯನ್ನು ಕೊಟ್ಟ, ತಿಳಿಯುವ ಕಣ್ಣುಗಳನ್ನು ಮಾತ್ರ ಕುರುಡು ಮಾಡಿಬಿಟ್ಟ. ಹೌದು, ಸಾರ್ಥಕ ನಾನು ಇಟ್ಟುಕೊಂಡಿದ್ದಾನೆ. ಅವ ಎಲ್ಲಿಯ ತನಕ ಇರುತ್ತಾನೋ ಅಲ್ಲಿವರೆಗೆ ಅವನು ಇಟ್ಟುಕೊಂಡ ಹೆಣ್ಣಾಗಿ ನಾನು ಇರುತ್ತೇನೆ. ಇದರಿಂದ ನಿನಗಾಗುವಂತ ನಷ್ಟ ಇರುತ್ತದೆ. ನಾಲಿಗೆಯನ್ನು ಹೊರತಾಚಿದ್ರೆ ಕಂಡದನ್ನು ಕಂಡಾಗ ಹೇಳಿದ್ರೆ ಕೆಂಡದಂತ ಕೋಪ ಎಂಬುದು ಎಷ್ಟು ಸತ್ಯ. ನಿನ್ನ ಕೊಳಕು ಒಳ ಮನಸ್ಸನ್ನು ಎಷ್ಟು ಬೇಗ ಹೊರಗಡೆ ಬಿಟ್ಟೆ ಭಾವನಾ. ಬಡ ಕುಟುಂಬದ ಹೆಣ್ಣೆಂಬ ಕಾರಣಕ್ಕೆ ನಿನಗೆ ಬಾಳು ಕೊಡುವುದು ಹೊಟ್ಟರೆ ನನ್ನ ಬಾಳಿಗೆ ಬೆಂಕಿ ಇಟ್ಟೆ. ನನ್ನ ಅಪ್ಪ ಒಂದು ಮಾತನಾಡಿದ್ರು, ಮನುಷ್ಯರಿಗೆ ಕೆಲವು ಅವಯವಗಳು ಎರಡೆರಡು ಬಗೆರೆ, ಹೃದಯ ಮಾತ್ರ ಒಂದೇ. ನಮ್ಮ ಹೃದಯಕ್ಕೆ ಸ್ಪಂದಿಸುವಂತ ಹೃದಯವಂತರನ್ನ ನಮ್ಮ ಬಾಳ ಸಂಗಾತಿಯಾಗಿ ಆಯ್ಕೆ ಮಾಡ್ಕೊಳ್ಬೇಕು ಅಂತ. ನನ್ನ ಬಾಳ ಸಂಗಾತಿಯಾಗಿರುವ ನೀನು ಹೃದಯ ಶೌರ್ಯದ ಬಗ್ಗೆ ಅರ್ಥ ಆಯ್ತು. ನೀನು ತಿಳ್ಕೊಳ್ಬೇಕಾದ ಸತ್ಯ ಇನ್ನೊಂದುಂಟು ಭಾವನಾ. ಆಟ ಆಡುವ ಮಗು ತನ್ನ ಕೈಲಿರುವ ಬೊಂಬೆಯನ್ನು ಕಸಿದುಕೊಳ್ಳಲಿ, ಆ ಮಗುವಿನಲ್ಲಿ ವಿರೋಧದ ಗುಣ ಕಾಣು ಭಾವನಾ. ನಾನು ಮದುವೆ ಆಗಲಿರುವ ಗಂಡು, ನನ್ನ ಹೆಂಡತಿ ಆಗಬೇಕಾದ ನೀನು ಮತ್ತೊಬ್ಬರ ಜೊತೆ ಇದ್ದಾಗ
ನನ್ನ ಸಂಕಟವನ್ನು ಅರ್ಥ ಮಾಡಿಕೊ ಭಾವನ. ಸಮಾಜವನ್ನು ಆಕ್ಷೇಪಿಸಬೇಡ. ಗಂಡು ಗಂಡು ಹೆಣ್ಣು ಹೆಣ್ಣು ಜೊತೆಯಾಗಿ ಇದ್ರೆ ಸಮಾಜ ಅದನ್ನು ಮಾರಿಸ್ತದೆ. ಒಂದು ಗಂಡು ಒಂದು ಹೆಣ್ಣು 4 ದಿನ ಒಂದು ಮನೆಯಲ್ಲಿ ಉಳ್ಕೊಂಡ್ರೆ ಸಮಾಜ ಆಕ್ಷೇಪಿಸ್ತದೆ. ಯಾಕೆ? ಗಂಡು ಹೆಣ್ಣು ಜೊತೆಯಾಗಿ ಬದುಕುವುದಕ್ಕೆ ಸಮಾಜ ಒಂದು ದಾರಿ ಮಾಡಿಕೊಟ್ಟಿದೆ. ಸಮಾಜ ಒಪ್ಪುವುದ ಗಂಡು ಹೆಣ್ಣಿನ ಸಂಬಂಧ ಅದು ಅಕ್ರಮೇ ಆಗಿರ್ತದೆ. ನೀನು ಯಾರು ಒಟ್ಟಿಗಿದ್ದೀಯ ಕಲ್ಪನೆ ಉಂಟಾ? ಏನಾಗಿದೆ ಸಾರ್ಥಕನಿಗೆ? ಏನಾಗಬೇಕು ಹೇಳು? ಒಬ್ಬ ನರ ರಾಕ್ಷಸ ನನ್ನ ತಂಗಿಯ ಬಾಳಿಗೆ ಬೆಂಕಿಟ್ಟ ದೂತರ ಜೊತೆಯಲ್ಲಿ ನಿನ್ನ ಬಾಳು ಎನ್ನ ನಿಂದಿಸು, ಎನ್ನ ನಿಂದಿಸು, 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 ಆದರ್ ಒಮ್ಮೆಗೂ ಗಣ್ಯ ಸಾರ್ಥಕನ ಜರೆಯದಿರು, ಆದರೊಮ್ಮೆಗೂ ಗಣ್ಯ ಸಾರ್ಥಕನ ಜರೆಯದಿರು. ಪುಣ್ಯ ಪುರುಷನು ತಾನಿಯನು, ಪುಣ್ಯ ಪುರುಷನು ತಾನಿಯನು ಎಂದಳುತ ಕುಸಿದವಳು. ಎನ್ನ ನಿಂದಿಸು, ನಿಂದಿಸು, ಆದರ್ ಒಮ್ಮೆಗೂ ಗಣ್ಯ ಸಾರ್ಥಕನ ಜರೆಯದಿರು. ಹೇಳು, ನಿನಗೆ ತೃಪ್ತಿಯಾಗುತ್ತದೆ ಅಂತಂದ್ರೆ ನನ್ನನ್ನು ಹೊಡೆದು ಬಡದು ನನ್ನನ್ನು ಕೊಂದು ಹಾಕು. ನೀನು ಕೊಡುವ ಯಾವ ಶಿಕ್ಷೆನೂ ಬೇಕಾದ್ರೂ ನಾನು ಅನುಭವಿಸುತ್ತೇನೆ ಶುಭಾಂಗ. ತಮ್ಮಯ್ಯ, ಯಾವ ಕಾಲಕ್ಕೂ ಸಾರ್ಥಕನಿಗೆ ಮಾತ್ರ ಕೆಟ್ಟ ಮಾತುಗಳನ್ನು ಆಡಬೇಡ. ನೀನಂದುಕೊಂಡಂತೆ ಸಾರ್ಥಕನಿಲ್ಲ. ದಾರಿಯಲ್ಲಿ ಬರುತ್ತಿರುವಂತಹ ದನವೊಂದನ್ನು ನೋಡಿದಾಗ ಆಸ್ತಿಕನಾದವನು ದೇವರು ಅಂತ ಕೈ ಮುಗಿದರೆ, ಕಟುಕನಾದವನು ಅದರ ಮೈಯಲ್ಲಿರುವಂತಹ ಮಾಂಸಕ್ಕೆ ಬೆಲೆ ಎಷ್ಟು ಸಿಕ್ಕಿತನು ಹಾಗೆ ಯೋಚಿಸುತ್ತಾನೆ. ವಸ್ತು ಒಂದೇ ಆದರೂ ಕಾಣುವಂತಹ ಕಣ್ಣುಗಳು ಬೇರೆ ಬೇರೆ, ಯೋಚಿಸುವ ಸಂಸ್ಕಾರ ಬೇರೆ ಬೇರೆ. ಸಾರ್ಥಕ ರಾಕ್ಷಸನಲ್ಲ, ಆ ಸಾರ್ಥಕ ದೇವರಿಗೆ ಸಮಾನ. ಸಾಕು ಭಾವನ, ಸಾಕು. ಮಾತಿನಲ್ಲಿ ಮನೆ ಕಟ್ಟುವುದಕ್ಕೆ ಹೋಗಬೇಡ. ನಿನ್ನ ತಿಳುವಳಿಕೆ ಪರಮ ಸತ್ಯ ಅಲ್ಲ. ನಿನಗಿದ್ರು ಹೆಚ್ಚಿಗೆ ತಿಳ್ಕೊಂಡವರಿದ್ದಾರೆ. ಸಾರ್ಥಕರನ್ನ ನಿನಗಿಂತ ಹೆಚ್ಚು ನಾ ತಿಳ್ಕೊಂಡಿದ್ದೇನೆ. ಸಾರ್ಥಕ ಕಟುಕರು ನಾನು ಆಸ್ತಿಕರು ಎಂಬುದು ಧನದ ಸ್ವಭಾವದ ನಿನಗೆಲ್ಲೇ ಅರ್ಥ ಆಗಬೇಕು. ನಾನು ಮುಗ್ಧನಿರಬಹುದು ಭಾವನಾ, ನಾನು ಮೂರ್ಖ ಅಲ್ಲ. ಮತ್ತೊಬ್ಬರಲ್ಲಿ ಅಲ್ಲ ಸಲ್ಲ ಆರೋಪವನ್ನು ಹೇರಿ ಆ ಮುಖದಲ್ಲಿ ಸಂತೋಷವನ್ನು ಅನುಭವಿಸುವ ಒಬ್ಬ ವಿಕಟ ವಿರೋಧಿ ಅಲ್ಲ. ದೇವರು ದೊಡ್ಡವ ಭಾವನಾ. ಯಾಕೆ? ಮದುವೆ ಆಗುವ ಮೊದಲೇ ನಿನ್ನ ಗುಣಧರ್ಮಗಳು ಗೊತ್ತಾಯ್ತು ನೋಡಿ. ಮದುವೆ ಆದ ಮೇಲೆ ನೀನು ಸಾರ್ಥಕರು ಏನೆಂಬುದು ಅರ್ಥವಾಗ್ತಿದ್ರೆ ನಾನು ನನ್ನ ತಂಗಿಯೋ ಹೊಳೆಯೋ ಕೆರೆಯೋ ನೋಡಬೇಕಾಗಿತ್ತು. ಎಡವು ಮೊದಲೇ ಎಚ್ಚೆತ್ತುಕೊಂಡೆವು. ನಮ್ಮ ಅಪ್ಪ ಮಾಡಿದ ಪುಣ್ಯದ ಫಲ. ಸಾಕು ಭಾವನಾ, ನಾನಿಟ್ಟ ಭಾವನೆಗೆ ನೀನು ಕೊಟ್ಟ ಫಲ. ಹೆಣ್ಣು ಅಂದ್ರೆ ದೇವತೆ ಅಂತ ನಂಬಿದವ, ನಾನು ಪ್ರೀತಿಯನ್ನು ಆರಾಧಿಸುವ. ಆದ್ರೆ ನನ್ನ ಭಾವನೆಗೆ ಇಂಥ ಫಲವೇ. ಹೆಣ್ಣು ಮಕ್ಕಳಲ್ಲ ನಿನ್ನ ಹಾಗೆ, ನಿನ್ನಂತ ಗುಣಧರ್ಮವೇ. ಹೆಣ್ಣು ಮಕ್ಕಳ ಗುಣಧರ್ಮಗಳು ನಿನ್ನಂತೆ ಇದ್ರೆ ಹೆತ್ತ ತಾಯಿಯ ಮಕ್ಕಳನ್ನು ಖಂಡಿತವಾಗಿ ಒಪ್ಪುವ ಹಾಗಿಲ್ಲ. ಅಸಹ್ಯವಾದಂತ ಬದುಕು. ಹಾಲು ವಿಷವಾಯಿದು ಜೇನುಗೈಯಾಯಿತು, ಹಾಲು ವಿಷವಾಯಿದು ಜೇನುಗೈಯಾಯಿತು, ಹೂವಾಯಿತು ಹೃದಯ ಚೂರಾಯಿತು, ಹೂವಾಯಿತು ಹೃದಯ ಚೂರಾಯಿತು. ಹಾಲು ವಿಷವಾಯಿತು ಜೇನು ಕಹಿಯಾಯಿತು. ಆತ್ಮೀಯ, ನಾನೊಂದ ನೆನೆಸಿದರ ವಿಧಿ ಬೇರೊಂದ ಬಗೆಯಿತು ಎನ್ನುವ ಹಾಗೆ ಯಾವ ಸಾರ್ಥಕನ ಕುರಿತಾಗಿ ಅನವರತವು ಧ್ಯಾನಿಸುತ್ತಾ ಇದ್ದಾಳೆ ನನ್ನ ತಂಗಿ ಕಲ್ಪನಾ. ಅದೇ ಸಾರ್ಥಕರಿಂದ ಇವತ್ತು ತಿರಸ್ಕಾರಗೊಂಡಿದ್ದಾಳೆ. ಸಮಾಜದಲ್ಲಿ ಹೆಣ್ಣೊಬ್ಬಳು ಪುರುಷರಿಂದ ತಿರಸ್ಕರಿಸಲ್ಪಟ್ಟಿದ್ದಾಳೆ ಎಂಬುದು ಮತ್ತೊಬ್ಬರಿಗೆ ತಿಳಿಯಿತು ಅಂತಾದ್ರೆ ನಾಳೆ ಮತ್ತೊಬ್ಬ ಗಂಡು ಅವಳನ್ನು ಮದುವೆಯಾಗುವುದಕ್ಕೆ ಸಾಧ್ಯವೇನೋ? ಕಷ್ಟ. ದಿನೇ ದಿನೇ ಅವನನ್ನು ಯೋಚಿಸುತ್ತಾ ಮನೆಯ ಮೂಲೆ ಹಿಡಿದು ಕಣ್ಣೀರು ಸುರಿಸುವುದನ್ನು ಕಂಡಾಗ ಕರುಳು ಹಿಂಡಿದ ಅನುಭವ ಆಗ್ತದೆ ಮಿತ್ರ. ಆತ್ಮೀಯ, ಪ್ರತ್ಯಕ್ಷ ನೋವುಂಡ ಅನುಭವ ನನಗೆ ಇಲ್ಲದೆ ಇದ್ರು ಸಹ ನಿಮಗ ಅಂತ ನೋವಿನ ತೀವ್ರತೆ ಎಷ್ಟು ಏನು ನನಗೆ ಅರ್ಥ ಆಗ್ತದೆ. ಒಬ್ಬನೊಬ್ಬ ದಟ್ಟ ದರಿದ್ರನಿಗೆ ಕೊಪ್ಪರಿಗೆ ಹೊನ್ನು ಸಿಗ್ತದೆ, ಮರು ಕ್ಷಣದಲ್ಲಿ ಅದು ಮಾಯವಾಗಿ ಹೋದ್ರೆ ಆ ದರಿದ್ರನಿಗೆ ಅಂತಹ ಆಘಾತ ಉಂಟಾಗ್ತದೋ ಅಂತಹ ನೋವು ನಿಮಗಾಗಿದೆ. ಹಾಗಂತ ಅದಕ್ಕಾಗಿ ಕೊರಗುತ್ತಾ ಕುಳಿತುಕೊಳ್ಳುವುದು ಸರಿಯಲ್ಲ. ಈ ಲೋಕದಲ್ಲಿ ಮದುವೆ ಮಂಟಪದಲ್ಲಿ ಅದೆಷ್ಟೋ ಮದುವೆಗಳು ಮುರಿದು ಬೀಳುವುದಿಲ್ಲ. ಹೇಳು, ಒಂದು ಸಮಸ್ಯೆಯನ್ನು ಸಮಾಧಾನದ ಬಗೆಹರಿಸುವಲ್ಲಿ ಪ್ರಯತ್ನವನ್ನು ಮಾಡೋಣ. ನಿನ್ನ ತಂಗಿ ಕಲ್ಪನಾ ಈ ಮೊದಲೇ ಸಾರ್ಥಕನಲ್ಲಿ ಅನುರಕ್ತಳಾದದ್ದು, ಈಗ ಪರಿತ್ಯಕ್ತೆಯಾದದ್ದು ಎಲ್ಲ ತಿಳಿದಂತಹ ನಾನು ಅವಳ ನೋವಿಗೆ ಸ್ಪಂದಿಸುವಂತಹ ಮನ ಮಾಡಿದ್ದೇನೆ. ಸೂರ್ಯನಿಗೂ ಮಿತ್ರ ಅಂತ ಹೆಸರು. ಲೋಕಕ್ಕೆ ಬೆಳಕನ್ನು ನೀಡುತ್ತಾನೆ ಸೂರ್ಯ. ನಿನ್ನ ಆತ್ಮೀಯ ಮಿತ್ರನಾಗಿ ಕನ್ಯಾ ರತುನೆ ಸಕಲ ಗುಣ ಪೂರ್ಣಯ ಅಂತ ನಿನ್ನ ತಂಗಿಯನ್ನು ಮದುವೆಯಾಗುವುದರ ಮುಖೇನ ಅವಳ ಬಾಳಿನ
ಬಾಳಿನಲ್ಲಿ ಕವಿದಂತ ಎಲ್ಲ ಕತ್ತಲೆಯನ್ನು ಕಳೆದು ಸುಖದ ದೀವಿಗೆ ಹೊಚ್ಚುವಂತಹ ಮನ ಮಾಡಿದ್ದೇನೆ. ನೀನು ಸಮ್ಮತಿಸಿದರೆ ನಮ್ಮಿರೋರ ಸ್ನೇಹ ಎನ್ನುವುದು ಸಂಬಂಧದ ಸುವರ್ಣ ಸೇತುವೆ ಆಗುವುದಕ್ಕೆ ಸಾಧ್ಯವಾಗ್ತದೆ. ನಾನೊಬ್ಬ ಒಪ್ಪಿದ್ರೆ ಸಾಕಾಗುದಿಲ್ವಲ್ಲ? ಹಿರಿಯರೆಲ್ಲರ ಒಪ್ಪಿಗೆಯೂ ಮುಖ್ಯ. ಕೇಳೋಣ. ನಿಮ್ಮ ಅಭಿಪ್ರಾಯ ಏನೋ ಸರಿಯಾದದ್ದೇ, ಆದರೆ ಮದುವೆ ಆಗುವಳಲ್ಲಿ ಕೇಳಬೇಕಾದ್ದು ಮುಖ್ಯ ಅಲ್ವೇ? ಕೇಳಬೇಕಪ್ಪ ಮಗಳೇ. ನಾವು ನಡೆದು ಬಂದ ದಾರಿ ತಪ್ಪಿದೆ ಅಂತ ಗೊತ್ತಾದಾಗ ಮತ್ತೆ ಹಿಂದೆ ಸರಿದು ಸರಿಯಾದ ದಾರಿಯನ್ನು ಉಪಕ್ರಮಿಸಬೇಕಾದ್ದು ಬುದ್ಧಿವಂತಿಕೆ. ನಿನ್ನ ಜೀವನದಲ್ಲಿ ಕತ್ತಲೆ ಕವಿಯಿತು ಅಂತ ಚಿಂತಿಸಬೇಡ. ಸಾರ್ಥಕನ ಪ್ರವೇಶವನ್ನು ಕೆಟ್ಟ ಕನಸು ಅಂತ ನಿನ್ನ ಜೀವನದಲ್ಲಿ ಮರೆತು ಬಿಡುವುದಕ್ಕೆ ಯಾವತ್ತೂ ಹೇಳಿದ್ದೇನೆ. ಈಗ ಬಂದಿರುವ ಪ್ರಭಾತನನ್ನು ಮದುವೆಯಾಗುವುದರ ಮೂಲಕ ಬದುಕಿಗೆ ಹೊಸ ತಿರುವನ್ನು ಕಂಡುಕೊಳ್ಳಬಹುದು. ಯೋಚಿಸುವುದಕ್ಕೊಂದಷ್ಟು ಅವಕಾಶ ಕೊಡಿಯಪ್ಪ. ಎಂತಹ ವಿಚಿತ್ರವಾದಂತಹ ಅನುಭವ. ಆ ಸಾರ್ಥಕಕ್ಕೆ ಎಷ್ಟೇ ಕೆಟ್ಟವನೆನಿಸಿದ್ರು ಅವನ ಜೊತೆಯಲ್ಲಿ ಬದುಕನ್ನು ಸಹಿಸಬೇಕೆನ್ನುವಂತ ಆಸೆ ನನಗೆ. ಆದರೆ ಮನೆಯವರ ಒತ್ತಾಯ ಈ ಪ್ರಭಾತನನ್ನು ಮದುವೆಯಾಗುವುದಾಗಿ ಏನು ಮಾಡಲಿ? ನಡು ನೀರಲ್ಲಿ ನಿಂತು ಆಚೆ ಈಚೆ ದಡಗಳ ದೂರವನ್ನು ಕಂಡು ಕಂಗಾಲಾಗಿ ಕೈಚಲ್ಲಿ ಮುಳುಗಿ ಹೋಗುವುದಕ್ಕಿಂತ ಕೈ ಸಾಗುವ ತನಕ ಈಜುವುದೇ ಲೇಸು. ನಾನು ಬದುಕಿದರೆ ಸಾರ್ಥಕನ ಜೊತೆಯಲ್ಲಿ. ಹೌದು, ಕೊನೆಯ ಪ್ರಯತ್ನ. ಮತ್ತೊಮ್ಮೆ ಹೋಗಿ ಅವನನ್ನು ಕಂಡು ಮಾತನಾಡ್ತೇನಂತೆ. ಅಲ್ಲಿ ನಿನ್ನ ಗಂಡ ಸುಬ್ಬ ಮನೆಯಲ್ಲಿದ್ದಾನ? ಅವರು ಮನೆಯಲ್ಲೇ ಇಲ್ಲ, 4-6 ದಿನ ಬಿಟ್ಟು ಬರ್ತೀನಿ ಅಂತ ಹೇಳಿ ಹೋದ್ರು ನನ್ನಲ್ಲಿ. ನಾನೇ ಅವನನ್ನ ಕಳುಹಿದ್ದು. ಯಾಕೆ? ಈ ಹೊತ್ತು ರಾತ್ರಿ ನಾನು ನಿನ್ನ ಬಿಡಾರಕ್ಕೆ ಬರುತ್ತೇನೆ. ಏನ್ ಹೇಳಿದ್ರೆ? ಗೊತ್ತಾಯ್ತಪ್ಪ, ಅರಸನಾದ ನಾನು ಬಂದರೆ ಎಲ್ಲರಿಗೂ ಗೊತ್ತಾದಿತ್ತು ಎಂಬ ಕಾರಣಕ್ಕಲ್ಲವೇ ನೀನು ಗಾಬರಿಯಾದದ್ದು. ಬೇಡ ಬಿಡು. ಉದಿಸಿದ ಸೂರ್ಯ ಅಸ್ತಮಿಸಿದ ಕ್ಷಣ ನೀನೇ ನನ್ನ ಏಕಾಂತಕ್ಕೆ ಬರಬೇಕು. ತಪ್ಪಿದರೆ ಜಾಗ್ರತೆ. ನಾನೆಂತಹ ಹುಚ್ಚೆ ಅದೇ. ನನ್ನ ಹೇಳ್ದ, ನನ್ನ ಅಪ್ಪ ಹೇಳ್ದ, ಯಾರು ಹೇಳಿದ್ರು ನಂಬುವ ಸ್ಥಿತಿಲಿ ನಾನು ಇರಲಿಲ್ಲ. ನಾನಾ ಸಾರ್ಥಕ ಮೇಲಿಟ್ಟ ವಿಶ್ವಾಸ, ನಾನಾ ಸಾರ್ಥಕ ಮೇಲಿಟ್ಟ ಪ್ರೀತಿ ನನ್ನನ್ನು ಕುರುಡಾಗಿಸಿತ್ತು. ಹೌದು, ನಾನೀಗ ಸತ್ಯವನ್ನು ಕಾಣ್ತಾ ಇದ್ದೇನೆ. ಇವ ಇಂತಹ ಕಾಮುಕನನ್ನು ಅರಿತು ಇವನ ಜೊತೆಯಲ್ಲಿ ಬದುಕನ್ನು ಸವಿಸುವ ಮೂರ್ಖತನಕ್ಕೆ ಮುಂದಾಗಲೇ ಇಲ್ಲ. ಇವನನ್ನು ಮರೆತು ಆ ಪ್ರಭಾತನ ಜೊತೆಯಲ್ಲಿ ಬದುಕನ್ನು ಸವಿಸಲೇ ಅದು ನನ್ನಿಂದ ಅಸಾಧ್ಯ. ಹೋಗಿ ಎಲ್ಲಾದ್ರೂ ಇಲ್ಲ, ಮನುಷ್ಯನ ಸಾವಿಗೊಂದು ಅರ್ಥ ಇರಬೇಕು. ಹೌದು, ನಾನು ಬದುಕಿರ್ತೇನೆ. ನನ್ನ ಬದುಕಿಗೆ ಈ ಸಾರ್ಥಕನ ಪ್ರೀತಿಯ ನೆನಪೇ ಸಾಕು. ಆ ದಿವಸ ನನ್ನ ಕಣ್ಣೆದನಲ್ಲಿ ಕೈಚಾಚಿ ನಿಂತು ಕಲ್ಪನಾ ನನಗೊಂದು ಬದುಕನ್ನು ಕೊಡ್ತೀನಿ ಎನ್ನುವುದಾಗಿ ಪ್ರೇಮದ ಮೂರ್ತಿಯಾಗಿ ನಿಂತು ಕೇಳಿದ್ನಲ್ಲ, ಆ ಪ್ರೇಮದ ಮೂರ್ತಿ ಸಾರ್ಥಕನ ಚಿತ್ರ ಇನ್ನು ನನ್ನ ಕಣ್ಣಂಚಲಿದೆ. ಆ ನೆನಪೇ ನನಗೆ ಸಾಕು. ಮಾನ ಹೋಗುವ ಪ್ರಸಂಗ ಬಂತು ಸ್ವಾಮಿ. ನಾನಿರುವಾಗಲೂ ಮಾನ ಹೋಗುವ ಪ್ರಸಂಗ ಬಂತು ಅಂತ ಹೇಳಿ ಏನರ್ಥ ಅದು? ನಿನ್ನೆ ದಿನ ಸಾರ್ಥಕ ಮಾರದ್ರು ಸಿಕ್ಕಿದ್ರೆ ಅವರ ಏಕಾಂತ ಮುಂದಿರಿಕೆ ನನ್ನ ಬರ ಹೇಳಿದ್ರು ಸ್ವಾಮಿ. ಏನಂದ? ಅವರ ಏಕಾಂತ ಮುಂದಿರಿಕೆ ನನ್ನ ಬರ ಹೇಳಿದ್ರು. ಏಕಾಂತ ಮುಂದಿರಕ್ಕೆ ಅಂತ ಕರೆದ್ರೆ ಮಡರೆಯಾಡಿನ ನುಡಿಯ ಹಾಲಲ್ಲಿ ಕೂದಲಿ ತುಂಬ ಕೂದಲಿ. ಸ್ವಾಮಿದ್ರೋಹಿ ಮಿತ್ರದ್ರೋಹಿ ಅವ. ಅದಲ್ಲದೆ ಹೋದ್ರೆ ಒಂದೇ ನಾನು ಆಲೋಚನೆ ಮಾಡಿದ್ದೇನೆ. ನನಗೊಂದು ಹೊಸ ಮನೆ ಬೇಕು, ಹೆಂಡತಿಗೆ ಉಡುವುದಕ್ಕೆ ಒಂದು ಹೊಸ ಸೀರೆ ಕೊಡು ಅಂತ ಹೇಳಿದಾಗ ಸೀರೆ ಕೊಟ್ಟರೆ ಸಾಕ ಅಂತ ಕೇಳ್ದ. ಅದರ ಅರ್ಥ ಏನು? ಉಡಿಸಬೇಕ ಅಂತ ಕೇಳಿದ್ದಲ್ಲವೇ? ಅವ ಏನು ಹೇಳ್ದ ಎನ್ನುವುದು ನಮಗೆ ಅರ್ಥ ಆಗುವಾಗ ಬೆಳಗಾಗಿ ಹೋಯ್ತು. ಇಲ್ಲ, ಆತನ ಅಷ್ಟು ಸುಲಭದಲ್ಲಿ ಬಿಡ್ತೇನೆ ಅಂತ ಭಾವಿಸಬೇಡ. ಒಂದು ಅವ ಸಾಯ್ಬೇಕು, ಇಲ್ಲ ನಾ ಸಾಯ್ಬೇಕು. ಯಾವುದನ್ನು ನಿರ್ಣಯಿಸಿಕೊಂಡು ಬರ್ತೇನೆ. ನಡುನಿಸಿಯೊಳಗ ಸಾರ್ಥಕನು ಮಲಗಿರ ಯಾರರಿಯ ದಂಡದಲ್ಲಿ ಸುಬ್ಬ
ತಪ್ಪುರವ ಪಕ್ಕ ಹಾಗಾಗಿ ಮಲಗಿದ್ದಾನೆ. ಅಂತಾದ ಮೇಲೆ ಇವ ಉಳಿಬಾರದು. ಹಾಗಾಗಿ ಇವನನ್ನು ಯಾರೋ ಈ ಕಡೆ ಬಂದಂತಿದೆಯಲ್ಲ, ಯಾರಿರ್ಬಹುದು? ಸ್ವಲ್ಪ ಹೊತ್ತು ಮರೆಯಲ್ಲಿರ್ತೇನೆ ನೋಡುವ. ಸಜೀವನ ಇರುದ ನಾನು ಹೇಳಿದ ಎಲ್ಲಾ ಕಾರ್ಯ ಮಾಡಿ ಮುಗಿಸಿದ್ದೇನೆ. ನೀವು ಹೆಚ್ಚು ಕಾಲ ಬದುಕುವುದಿಲ್ಲ, ಘೋರ ವ್ಯಾಧಿಯಿಂದ ಪೀಡಿತರಾಗಿದ್ದೀರಿ ಎಂಬ ವಿಚಾರವನ್ನು ತಿಳಿದು ನಿಮ್ಮ ಅಪೇಕ್ಷೆಯಂತೆ ನನ್ನ ಮಗಳಿಗೂ ಅವಳನ್ನು ಮದುವೆಯಾಗುವನಿಗೂ ಈ ರಾಜ್ಯದ ಅಧಿಕಾರ ಪತ್ರವನ್ನು ಬರೆದಿದ್ದೆ. ಇನ್ನು ಆ ಸುಬ್ಬನಿಗೆ ಬಡವನಾದಂತಹ ಆತನಿಗೆ 4 ಗ್ರಾಮಗಳು ಹೆಚ್ಚಾಯಿತು ಅನ್ನಿಸ್ತದೆ. ಹಾಗೆ ಹೇಳಬೇಡ ಮತ್ಯ. ಒಂದು ಕಾಲದಲ್ಲಿ ಹೊಳೆಗೆ ಹಾರಿ ಹೆಣವಾಗಿ ಹೋಗುತ್ತಿದ್ದ ಈ ಸಾರ್ಥಕನನ್ನ ಬದುಕಿಸಿದ ಯಾವುದೋ ಜನ್ಮದ ನನ್ನ ಬಂಧು ಆತ. ಆತನಿಗೆ 4 ಗ್ರಾಮ ಸಲ್ಲಲೇಬೇಕು. ಆದೀತು. ಒಂದು ಪ್ರಮಾದ ನನ್ನಿಂದ ಆಯಿತೋ ಎನಿಸ್ತಾ ಇದೆ. ಏನು? ಕಲ್ಪನಾ ನನ್ನಡೆಗೆ ಬರುತ್ತಿರುವುದನ್ನು ತಿಳಿದು ಅವಳು ನನ್ನನ್ನು ಮರೆಯಲೇಬೇಕು ಎಂಬ ಕಾರಣಕ್ಕಾಗಿ ಅದೇ ಸಮಯಕ್ಕೆ ಅಲ್ಲಿಗೆ ಬಂದ ಸುಬ್ಬನ ಮಡದಿಯಲ್ಲಿ ಇಂದು ರಾತ್ರಿ ನನ್ನ ಏಕಾಂತಕ್ಕೆ ಬಾ ಅಂತ ಹೇಳಿಬಿಟ್ಟೆ. ವಿಷಯ ಗೊತ್ತಾದ್ರೆ ಸುಬ್ಬ ಎಷ್ಟು ನೋಯುತ್ತಾನೋ. ಎದಗೀತೇರು ನಿಜವಾ ಅರುಹದೆ ಈ ತೆರದಿ ಗೌಪ್ಯವನ್ನು ಮಾಡಿದ ನೀ ತಿಳುವೆನುದ ನೀ ತಿಳುವೆನುದ ಗೋಗರೆಯಕ್ಕೆ ರಬ್ಬ ಎಂತ ಕಾರ್ಯ ನಡೆದು ಹೋಗ್ತಿತ್ತು ಪ್ರಭು. ಮಾರ್ಗದಲ್ಲಿ ಬರುವಂತಹ ನನ್ನ ಮಡದಿಯನ್ನು ತಾವು ಕಂಡು ಏಕಾಂತ ಮಂದಿರಕ್ಕೆ ತಾವು ಕರೆದಿದ್ದೀರಿ ಎನ್ನುವ ವಿಚಾರವನ್ನು ತಿಳಿದಂತ ನಾನು ನಿಮ್ಮನ್ನು ಕೊಲ್ಲಲೇಬೇಕು ಎನ್ನುವ ಉದ್ದೇಶದಿಂದ ಕುತ್ತಿ ಹಿಡಿದು ಇಲ್ಲಿವರೆಗೂ ಬಂದೆ. ತಪ್ಪಲ್ಲಪ್ಪ. ಈಗ ಅರ್ಥ ಆಯ್ತು ನಿಮಗೆ ಯಾವುದೋ ಒಂದು ವ್ಯಾಧಿ ಪ್ರಾರಂಭ ಆಗಿದೆ ಅಂತ. ಮಿತ್ರನಾದ ನನ್ನಲ್ಲಿ ಯಾಕೆ ಕೇಳಲಿಲ್ಲ? ಏನಾಯ್ತು ಪ್ರಭು? ಯಾರಿಗೂ ತಿಳಿಸಬಾರದು ಅಂತ ಗುಟ್ಟಾಗಿರಿಸಿದ್ದೆವು. ನಿನಗೆ ಹೇಳದೆ ಬೇರೆ ದಾರಿ ಇಲ್ಲ. ಮಹಾರಾಜರಿಗೆ ರಕ್ತಾರ್ಬುದ ತೊಡಗಿ. ಹಾಗಂದ್ರೆ ಏನು ಮಂತ್ರಿಗಳೇ? ರಕ್ತವನ್ನು ಕಾರುತ್ತಾ ಕಾರುತ್ತಾ ಕೊನೆಗೊಮ್ಮೆ ಪ್ರಾಣವನ್ನೇ ಇಲ್ಲ, ನನ್ನ ಮಿತ್ರ ಸಾಯಬಾರದು. ನನ್ನ ಪ್ರಾಣ ಬೇಕಾದ್ರೂ ಕೊಡ್ತೇನೆ. ಆ ಕಾಯಿಲೆಗೆ ಔಷಧ ಇಲ್ಲವೇ? ಯಾರ ಪ್ರಾಣ ಕೊಟ್ಟರು ಹೋಗುತ್ತಿರುವ ಅರಸನ ಪ್ರಾಣ ಉಳಿಸುವುದಕ್ಕೆ ಇಲ್ವಪ್ಪ. ಈ ಪ್ರಪಂಚದಲ್ಲಿ ದೇವರೇ ಇಲ್ಲ. ಕಲ್ಲನ್ನು ಕೆತ್ತಿ ಮೂರ್ತಿಯನ್ನಾಗಿಸಿ ಅದೇ ದೇವರು ಅಂತ ನಾವು ಕೈ ಮುಗಿತಾ ಇದ್ದೇವೆ. ಕಲ್ಲು ದೇವರಿಗೆ ಕರುಣೆ ಇಲ್ಲ. ಇದ್ದದ್ದೇ ಆಗಿದ್ರೆ ನನ್ನ ಮಿತ್ರನಿಗೆ ಈ ಪರಿಸ್ಥಿತಿ. ಶ್ರೀಲಾಲ ನೇಮಿಸಿದ ಓಲೆಯೋಗಳು ಶ್ರೀಲೋಲ ನೇಮಿಸಿದ ಓಲೆಯೋಗಳು ಓಲೆಗಳು ಅವರವರಿ ಕೈಸಿದರೆ ಸಾಕು. ನೋವುಗಳು ನಲಿವುಗಳು ಸಾಲಗಳು ಸೂಲಗಳು ನೋವುಗಳು ನಲಿವುಗಳು ಕಾಲಕೂಟವು ಸುದೆಯು ಅವರವರಿಗೆ ಕಾಲಕೂಟವು ಸುದೆಯು ಅವರವರಿಗೆ ಅವರವರಿಗೆ ಸುಬ್ಬಾ, ದೇವರನ್ನ ಯಾಕೆ ದೂರುತ್ತಾ ಇದ್ದೀಯಾ? ಏನು ಮಾಡ್ಲಿ ಪ್ರಭು? ದೇವರೇ ನೇಮಿಸಿದಂತ ಅಂಚೆಯಾಳುಗಳು ನಾವು. ಅಂಚೆಯವನ ಕೆಲಸ ಏನೋ ಅವರವರ ವಿಳಾಸಕ್ಕೆ ಅವರವರ ಓಲೆಗಳನ್ನ ತಲುಪಿಸುವುದೇ ವಿನಃ ಅದರಲ್ಲಿ ಸಾಲದ ವಿಚಾರ ಇದೆಯೋ, ಶೂಲದ ವಿಚಾರ ಇದೆಯೋ, ನೋವಿನ ವಿಚಾರ ಇದೆಯೋ, ನಲಿವಿನ ವಿಚಾರ ಇದೆಯೋ,
ಕಾಳಕೂಟದ್ದು ಅಮೃತ ಸಂದೇಶವೋ ಎಂಬುದನ್ನು ನೋಡುವುದಲ್ಲ. ಹಾಗೆಯೇ ಪೂರ್ವ ಜನ್ಮದಲ್ಲಿ ಮಾಡಿದ ಪಾಪದ ಫಲ ಈ ವ್ಯಾಧಿ ರೂಪದಲ್ಲಿ ನನ್ನನ್ನು ಪೀಡಿಸುತ್ತಾ ಇದೆ. ಆದರೆ ಯಾರಿಗೂ ತಿಳಿಸಬಾರದೆಂದು ಗುಟ್ಟಾಗಿಟ್ಟಿದ್ದೆವು. ಸುಬ್ಬ, ಉಳಿದವರು ನೋಯಬಾರದೆಂಬುದಾಗಿ ತಿಳಿಸಿದ ಅಲ್ಲ, ಗುಟ್ಟಾಗಿ ಇದ್ದ ವಿಷಯ ನಿನ್ನಲ್ಲಿ ಹೇಳಬೇಕಾಯ್ತು. ಇನ್ನು ಎಷ್ಟು ಕಾಲ ಈ ನೆಲದ ಋಣವೋ ಗೊತ್ತಿಲ್ಲ. ನಾನು ಸಾಯುವುದರೊಳಗೆ ಈ ವಿಷಯ ಯಾರಿಗೂ ಹೇಳುವುದಿಲ್ಲವೆಂದು ಭಾಷೆ ಕೊಡು. ಮತ್ತುಳಿದವರಿಗೆ ಈ ವಿಚಾರ ತಿಳಿಯಿತು ಅಂತಾದ್ರೂ ನೋಯುತ್ತಾರೆ ಎನ್ನುವ ಕಾರಣದಿಂದ ಮಿತ್ರನಾದ ನನ್ನಲ್ಲಿಯೂ ಈ ವಿಷಯ ಹೇಳಲಿಲ್ಲ. ಈ ಪ್ರಪಂಚದಲ್ಲಿ ಯಾರು ಇಲ್ಲದೆ ಇದ್ರೂ ತೊಂದರೆ ಇಲ್ಲ, ನೀನೊಬ್ಬ ಇದ್ರೆ ಸಾಕು ಅಂತ ಭಾವಿಸಿದ್ದೆ. ಆದ್ರೆ ಈಗಲಾದ್ರೂ ನಿನ್ನ ಸೇವೆ ಮಾಡುವ ಭಾಗ್ಯ ನನಗೆ ಸಿಕ್ಕಿದ್ದ. ಈ ವಿಚಾರ ಯಾರಲ್ಲಿಯೂ ನಾನು ತಪ್ಪಾಗಿ ತಿಳ್ಕೊಂಡು ಬಿಟ್ಟೆ ಸಾರ್ಥಕ. ಸತ್ಯವನ್ನ ನಾನು ಮುಚ್ಚಿಟ್ಟ ಕಾರಣದಿಂದ ನೀವೆಲ್ಲ ಆಕ್ಷೇಪಿಸಿದ್ರಿ. ಹೌದು, ಹೋಗಲಿ ಆ ವಿಚಾರ. ಸಾಯುವ ಮೊದಲೊಮ್ಮೆ ನಿನ್ನನ್ನ ಕಾಣಬೇಕೆಂಬ ತವಕ ಹೊತ್ತಿದ್ದೆ. ಯಾಕೆ? ಪಾಪ ಭಾವನ ನಾನು ಇಟ್ಟುಕೊಂಡವಳೆನ್ನುವ ಅಪವಾದಕ್ಕೆ ತುತ್ತಾಗಿದ್ದಾಳಂತೆ. ಹೌದು ಶುಭಾಂಗ, ಹೌದಪ್ಪ, ಆಕೆ ನಾನು ಇಟ್ಟುಕೊಂಡವಳು. ಹೌದು. ಹೇಗೆ? ಪ್ರಾಣೋತ್ಕ್ರಮಣ ಸ್ಥಿತಿಯಲ್ಲಿರುವ ವ್ಯಕ್ತಿಯ ಸಮೀಪ ಅವನ ತಾಯಿಯೋ ತಂಗಿಯೋ ಇದ್ದು ಹೇಗೆ ಸೇವೆ ಮಾಡುತ್ತಾರೋ ಹಾಗೆ ನನ್ನ ಸೇವೆ ಮಾಡುತ್ತಾ ಇದ್ದವಳು ಕಂಡೆ. ನಾನು ರಕ್ತವನ್ನ ಕಾರಿಕೊಳ್ಳುವಾಗ ಸ್ವಲ್ಪವೂ ಹೇಸದೆ ಬೊಗಸೆಯಲ್ಲಿ ಹಿಡಿದು ಅದನ್ನು ದೂರ ಚೆಲ್ಲಿದ ಭಾವನಾಳ ಋಣ ತೀರಿಸುವುದಕ್ಕೆ ಇನ್ನೊಂದು ಜನ್ಮದಲ್ಲಿ ಅವಳ ಅಣ್ಣನಾಗಿಯೇ ಬರಬೇಕೋ ಏನೋ. ಶುದ್ಧಾತ್ಮಳಾದವಳ ಕುರಿತು ತಪ್ಪು ಭಾವಿಸಬೇಡ. ಹೋಗು. ಈ ಪ್ರಪಂಚದಲ್ಲಿ ದೇವರೇ ಇಲ್ಲ. ಇಂಥದ್ದೇ ಆಗಿದ್ರೆ ನನ್ನ ಮಿತ್ರನಿಗೆ ಈ ಪರಿಸ್ಥಿತಿ ಅಲ್ಲ. ಸುಬ್ಬ, ನೀನು ಮತ್ತೆ ಕುಡಿತಾ ಇದ್ದೇನು? ಒಂದು ಕಾಲಕ್ಕೆ ಕುಡುಕನಾದ ನೀನು ಅದನ್ನೆಲ್ಲ ಬಿಟ್ಟು ಸಂಭಾವಿತನಾಗಿದ್ದೆ. ಮತ್ತೆ ಈ ವಿಷ ಕುಡಿದು ಸಾಯ್ಬೇಕು ಅಂದ್ಕೊಂಡಿದ್ಯಾ? ಯಾರಮ್ಮ ಈ ಪ್ರಪಂಚದಲ್ಲಿ ಶಾಶ್ವತವಾಗಿ ಬದುಕುವವರು? ಎಲ್ಲವರು ಒಂದಲ್ಲ ಒಂದು ದಿವಸ ಸಾಯುವವರೇ ಹೊರತು ಯಾರು ಶಾಶ್ವತವಾಗಿ ಇರುವುದಿಲ್ಲಪ್ಪ. ಹಾಗಂತ ನಿನ್ನಂತ ಸಂಭವಿತರಲ್ಲ ಸಾಯುವ ಮನಸ್ಸು ಮಾಡಿಕೊಡುದು. ಇದ್ದಷ್ಟು ದಿನ ಸುಖ ಸಂತೋಷದಲ್ಲಿದ್ದೆ ಸಾಯುವುದು ಉತ್ತಮ. ಯಾಕೋ ನೀನು ಸಾಯುವ ಮನಸ್ಸು ಮಾಡ್ತೀಯಾ? ಸಾಯಬೇಕಾದವರು ಸಾಯುವುದಿಲ್ವಲ್ಲ ಅಂತ ನಾನು ಸಂಕಟ ಪಡ್ತಾ ಇದ್ದೇನೆ. ನಿನ್ನಂತ ಸಜ್ಜನ ಯಾಕೋ ಸಾಯುವ ಮನಸ್ಸು ಮಾಡ್ತಿ? ನಿಮ್ಮ ಲೆಕ್ಕದಲ್ಲಿ ಯಾರು ಸಾಯಬೇಕಾಗಿತ್ತು? ನೀನ್ ಸಾಯುವುದಲ್ಲ, ನಿನ್ನ ಸ್ನೇಹಿತ ಸಾರ್ಥಕ ಪಾಪಿ ಸಾಯಬೇಕಾಗಿದೆ. ಅವ ಮಾಡುವ ಪಾಪದ ಕೃತ್ಯ ಒಂದೋ ಎರಡೋ. ನಿನ್ನ ಹೆಂಡತಿಯನ್ನೇ ಕಾಮಿಸಿದವನಾತ ಗೊತ್ತಾ ನಿನಗೆ? ಗೊತ್ತಿದೆ ಅಮ್ಮ, ಗೊತ್ತಿದೆ. ಹಾಗೇನಾದ್ರೂ ಅವ ಮಾಡಿದ್ದಿದ್ರೆ ನಿಮ್ಮ ಒಳಿತಿಗಾಗಿ ಹೊರತು ಕೆಡುಕಿಗಾಗಿ ಅಲ್ಲ. ಕುಡಿದ ಅಮ್ಮನಲ್ಲಿ ಮಾತನಾಡ್ತೀಯ? ನನ್ನ ಒಳಿತಿಗಾಗಿ ನಿನ್ನ ಹೆಂಡತಿಯನ್ನು ಬಯಸಬೇಕೆ ನಾ ಮಾತಾ? ನೀವು ಇದ್ದಷ್ಟು ದಿನ ಸುಖ ಸಂತೋಷದಲ್ಲಿ ಇರಬೇಕು, ಅವನಿಂದ ದೂರ ಇರಬೇಕು ಎನ್ನುವ ಭಾವನೆ ಬಿಟ್ರೆ ಬೇರೆ ಯಾವ ಉದ್ದೇಶ? ನನ್ನ ಸಂತೋಷವನ್ನೇ ಬಯಸುವುದು ಹೌದು ಅಂತ ಆದ್ರೆ ಪ್ರೀತಿಸಿದ ನನ್ನ ಮದುವೆ ಆಗಬೇಕಾಗಿತ್ತು, ಸುಖದ ಸುಪ್ಪತ್ತಿಯಲ್ಲಿ ತೇಲಾಡಿಸಬೇಕಾಗಿತ್ತು. ಅದರ ಹೊರತಾಗಿ ನನ್ನ ತಿರಸ್ಕರಿಸಿ ಈ ರೀತಿಯಾಗಿ ವರ್ತಿಸ್ತಾ ಇದ್ದಾನಲ್ಲ, ಅವ ಒಳ್ಳೆಯವೇನೋ? ಆ ಪಾಪಿ ಸಾಯುವುದಲ್ವೇನೋ? ಇಲ್ಲಮ್ಮ, ಅವ ಇನ್ನು ಹೆಚ್ಚಿಗೆ ದಿನ ಬದುಕುವುದಿಲ್ಲಮ್ಮ. ಸಾಯ್ಲಿಕ್ಕೆ ಏನಾಗಿದೆ ಅವನಿಗೆ ಅಂತ? ಅವರ ಸಾಯ್ಬೇಕು. ಆತನಿಗೆ ರಕ್ತಾರ್ಪದ ರೋಗ. ರಕ್ತಾರ್ಪದ ರೋಗ. ನನ್ನ ಸಾರ್ಥಕನಿಗೆ ರಕ್ತಾರ್ಪದ ರೋಗ. ಆ ಕಾರಣಕ್ಕಾಗಿ ನನ್ನ ದೂರ ಮಾಡುವ
ಹೇಳಬಾರದೇ ಇದ್ದ ಗುಟ್ಟನ್ನು ಹೇಳಿ ಕಾರ್ಯವನ್ನು ಕೆಡಿಸಿಬಿಟ್ಟಿಯಲ್ಲ. ಸುಬ್ಬ, ಮಾತಿನ ರಭಸದಲ್ಲಿ ವಿಷಯ ಬಂದೋಯ್ತು, ನನ್ನನ್ನು ಕ್ಷಮಿಸಿ. ಅಚಾತುರ್ಯ, ನನ್ನನ್ನು ಕ್ಷಮಿಸಿ. ವಿಧಿಯ ನೀ ಕಲ್ಲಾದೆಯ ಕತೆಗೆ ಅಂತ್ಯವ ಬರದೆಯ, ವಿಧಿಯ ನೀ ಕಲ್ಲಾದೆಯ ಕತೆಗೆ ಅಂತ್ಯವ ಬರದೆಯ, ಯಾವ ಜನ್ಮದ ಪಾಪಕ್ಕೆ ದೇವ ನೀಡುವೆ ಶಿಕ್ಷೆಯ, ಯಾವ ಜನ್ಮದ ಪಾಪಕ್ಕೆ ದೇವ ನೀಡುವೆ ಶಿಕ್ಷೆಯ, ವಿಧಿಯ ನೀ ಕಲ್ಲಾದೆಯ ಕತೆಗೆ ಅಂತ್ಯವ ಬರದೆಯ, ಯಾವ ಜನ್ಮದ ಪಾಪಕ್ಕೆ ದೇವ ನೀಡುವೆ ಶಿಕ್ಷೆಯ. ಒಮ್ಮೆ ನಗಿಸುತ್ತ ಒಮ್ಮೆ ಅಳಿಸುತ್ತ ನಿಂತು ನೋಡುವೆ ಚಂದವ, ಒಮ್ಮೆ ನಗಿಸುತ್ತ ಒಮ್ಮೆ ಅಳಿಸುತ್ತ ನಿಂತು ನೋಡುವೆ ಚಂದವ, ಬೇಡಿಕೊಂಬೆನು ನೀಡು ದೇವನಿ ಪುಣ್ಯ ಪುರುಷಗೆ ನೀಭವ, ಬೇಡಿಕೊಂಬೆನು ನೀಡು ದೇವನಿ ಪುಣ್ಯ ಪುರುಷಗೆ ನೀಭವ. ಕರ್ಣನಂತೆ ದಾನಿಯಾಗಿ ನೀಡಿರನು ಸಿರಿ ಸಂಪದ, ಕರ್ಣನಂತೆ ದಾನಿಯಾಗಿ ನೀಡಿರನು ಸಿರಿ ಸಂಪದ, ತ್ಯಾಗಮೂರ್ತಿ ಇವನ ಉಳಿಸೈ ದೇವ ಕರುಣಾ ಸಾಗರ, ತ್ಯಾಗಮೂರ್ತಿ ಇವನ ಉಳಿಸೈ ದೇವ ಕರುಣಾ ಸಾಗರ, ಉಳಿಸು ದೇವ ಕರುಣಾ ಸಾಗರ, ಉಳಿಸು ದೇವ ಕರುಣಾ ಸಾಗರ. ವಿಧಿಯ ನೀ ಕಲ್ಲಾದೆಯ ಕತೆಗೆ ಅಂತ್ಯವ ಬರದೆಯ, ಯಾವ ಜನ್ಮದ ಪಾಪಕ್ಕೆ ದೇವ ನೀಡುವೆ ಶಿಕ್ಷೆಯ, ಯಾವ ಜನ್ಮದ ಪಾಪಕ್ಕೆ ದೇವ ನೀಡುವೆ ಶಿಕ್ಷೆಯ. ದೂರ ಮಾಡುವ ಪ್ರಯತ್ನ ಮಾಡಿದೆ. ನೀನೊಬ್ಬ ರೋಗಿಷ್ಠ ಎನ್ನುವಂತ ವಿಷಯವನ್ನು ತಿಳಿದು ನಾನು ನಿನ್ನ ಪ್ರೀತಿಸಲಾರೆ ದೂರ ಮಾಡ್ತೇನೆ ಎಂಬುದಾಗಿ ಭಾವಿಸಿಕೊಂಡ್ಯಾ? ಇಲ್ಲ, ಕೇವಲ ನಿನ್ನ ಸುಖದಲ್ಲಷ್ಟೇ ಅಲ್ಲ, ಕಷ್ಟದಲ್ಲಿಯೂ ಕಸಿದು ಪಾಲ್ಗೊಳ್ಳುವ ಸ್ವಭಾವವುಳ್ಳವಳು ನಾನು. ಆದ್ರೆ ನೀನು ನನ್ನ ದೂರ ಮಾಡುವ ಪ್ರಯತ್ನ ಮಾಡಿದೆ. ಸಮಾಜದ ಕಡೆಗೆ ಇನ್ನೊಬ್ಬ ಖಳನಾಯಕನಾಗಿ ಕಾಣಿಸಿಕೊಂಡೆ, ನನ್ನ ಹಿತವನ್ನು ಬಯಸಿದೆ, ನನ್ನ ಸುಖವನ್ನು ಎಣಿಸಿದೆ, ನನ್ನನ್ನು ಸ್ವಾರ್ಥಿಯಾಗಿಸಿಬಿಟ್ಟೆ, ನನ್ನನ್ನು ಸಣ್ಣವಳಾಗಿಸಿಬಿಟ್ಟೆ. ನೀನೊಬ್ಬ ರೋಗಿಷ್ಠನೆಂಬ ವಿಷಯವನ್ನು ತಿಳಿದು ನಿನ್ನ ಸೇವೆ ಮಾಡುವಂತಹ ಅವಕಾಶವಾದ ನನಗೆ ಒದಗ್ತಿತ್ತು. ಸೇವೆ ಮಾಡಿ ನನ್ನ ಬದುಕನ್ನು ಸಾರ್ಥಕತೆಗೊಳಿಸಿಕೊಳ್ತಾ ಇದ್ದೆ. ಆದ್ರೆ ಆ ವಿಷಯವನ್ನು ಮುಚ್ಚಿಟ್ಟು ಬಿಟ್ಟೆ ನೀನು. ಇಲ್ಲ ಇಲ್ಲ, ಯಾಕೆ ಸಾರ್ಥಕ, ಯಾಕೆ ಗಾಣ ಎಳ್ಳು ಕಾಳುಗಳ ದಾದ ನಿನ್ನಯ ಗಾಣ ಎಳ್ಳು ಕಾಳುಗಳ ಆತ ಎಲ್ಲರ ಅರೇವ ಯಾರನೂ ಬಿಡನು. ನೀ ತಿಳಿದು ಮುಂದಿನ ಮರೆದು ಬಾಳೈ ಜವದಿಯ, ತಿಳಿದು ಮುಂದೆನ್ನ ಮರೆದು ಬಾಳೈ ಜವದಿಯ, ನೂತನದ ವಧುವಾಗಿ ಬಾರೆ, ನೂತನದ ವಧುವಾಗಿ ಬಾರೆ,
ಕೋರಿಬೆನು ಓ ಕಲ್ಪನಾ, ಹೇಳು ಸಾರ್ಥಕ. ನಿನ್ನ ಕಣ್ಣೆದುರಿನಲ್ಲಿಯೇ ಸುಬ್ಬನ ಮಡದಿಯನ್ನ ಕರೆದಾಗಲು, ತುಂಬಿದ ಸಭೆಯಲ್ಲಿ ನಿನ್ನನ್ನ ತಾತ್ಸಾರ ಮಾಡಿದಾಗಲು ನಿನ್ನ ಪವಿತ್ರ ಪ್ರೇಮಕ್ಕಾದ ಆಘಾತ ಎಷ್ಟು ಎಂಬುದು ನನಗೆ ಗೊತ್ತು. ಯಾಕೆ ಕಟುಕನಾಗಿ ಕಲ್ಲು ಹೃದಯದವನಾಗಿ ವರ್ತಿಸಿದೆ ಗೊತ್ತೇ? ನೀ ನನ್ನ ಮರೆಯಬೇಕು ಎಂಬ ಒಂದೇ ಒಂದು ಕಾರಣಕ್ಕಾಗಿ. ಯೋಚನೆ ಮಾಡು ಕಲ್ಪನಾ, ನನ್ನನ್ನ ನೀನು ಮದುವೆಯಾಗಲಿ, ಮದುವೆಯಾಗಿ 3 ದಿವಸಕ್ಕೆ ಮುಂಡೆಯಾಗಿ ಮುಖಕ್ಕೆ ಮುಸುಕಿಟ್ಟು ಮನೆಯ ಮೂಲೆಯಲ್ಲಿ ಕಣ್ಣೀರು ಸುರಿಸಬೇಕಾದ ಹೀನ ಸ್ಥಿತಿ ನಿನ್ನ ಪಾಲಿಗೆ ಇಲ್ಲ. ನನ್ನ ಕಲ್ಪನಾ ಸುಖವಾಗಿರಬೇಕು. ಕಲ್ಪನಾ, ಇನ್ನು ಎಷ್ಟು ಕಾಲ ಈ ನೆಲದ ಋಣವೋ ನನಗೆ ಗೊತ್ತಿಲ್ಲ. ನನ್ನ ಒಂದು ಆಸೆಯನ್ನ ಈಡೇರಿಸ್ತೀಯಾ? ಹೇಳು. ನಿನ್ನ ಸೇವೆಯನ್ನು ಮಾಡುವಂತಹ ಯೋಗವು ನನಗೆ ದೊರಕದೆ ಹೋಯ್ತು. ನಿನ್ನ ಆಸೆಯನ್ನು ಈಡೇರಿಸೋದ್ರ ಹೊರತಾಗಿ ಇನ್ನೇನುಂಟು ನನಗೆ ಅವಕಾಶ? ಈ ದೇಹ ಬಿದ್ದು ಹೋಗುವ ಮೊದಲೊಮ್ಮೆ ನೀನು ಮದುವಣಗಿತ್ತಿಯಾದದ್ದನ್ನ ಸಾಲದು, ಮುತ್ತೈದೆಯಾದದ್ದನ್ನ ನಾನು ಕಾಣಬೇಕು. ಮುತ್ತೈದೆಯಾಗಬೇಕಿದ್ರೆ ಮದುವೆಯಾಗಬೇಕು ತಾನೇ? ವರನ್ಯಾರೆಂದು ಪ್ರಶ್ನಿಸಬಹುದು. ಬಂದಿದ್ದಾನಲ್ಲ ಪ್ರಭಾತ, ಆತನೇ ನಿನ್ನ ಬದುಕಿಗೆ ಸುಪ್ರಭಾತನಾಗಲಿ. ಹೋಗು, ಮದುವಣಗಿತ್ತಿಯಾಗಿ ಬಾ, ಹೋಗು ಹೋಗು. ನಾನು ಮದುವಣಗಿತ್ತಿಯಾದದ್ದನ್ನು ನೋಡ್ಬೇಕು ಅಂತ ಆಸೆ ತಾನೆ ನಿನಗೆ? ನಾನು ಮಂಗಳವತಿ ಆದದ್ದನ್ನು ಕಂಡ ಸಂತೋಷ ತಾನೆ ನಿನಗೆ? ನಾನು ಮದುವಣಗಿತ್ತಿ ಆಗ್ತೇನೆ, ನಾನು ಮದುವಣಗಿತ್ತಿ ಆಗ್ತೇನೆ. ಕಲ್ಪನಾ ನನ್ನ ಅಪೇಕ್ಷೆಯನ್ನ ಈಡೇರಿಸುವುದಕ್ಕೆ ಒಪ್ಪಿದಳು. ಅವಳ ಬದುಕಿನ ಯಾವ ಬಯಕೆಯೂ ಬಂಜೆಯಾಗಬಾರದು. ಕೂಡಿ ಆಡಿ ಓಡಿ ಬೆಳೆದ ತನ್ನ ಹಾಗೂ ಭಾವನಾಳ ಮದುವೆ ಒಂದೇ ಮುಹೂರ್ತಕ್ಕೆ ಒಂದೇ ಮಂಟಪದಲ್ಲಿ ಆಗಬೇಕೆಂಬ ಬಯಕೆ ಹೊತ್ತವಳು. ಅದಕ್ಕಾಗಿ ಭಾವನಾಳನ್ನು ಶೃಂಗರಿಸುವುದಕ್ಕೆ ಹೇಳಪ್ಪ. ಶುಭಾಂಗ, ಕೇವಲ ಒಬ್ಬ ಕರಣಿಕನ ಮಗಳು ಮದುವಣಗಿತ್ತಿಯಾಗಿ ಬಂದಂತಿರಬಾರದು. ಮಹಾರಾಜನ ಸಹೋದರಿಯೇ ಮದುವಣಗಿತ್ತಿಯಾಗಿ ಬಂದಂತಿರಬೇಕು. ನೀನು ಬಾಸಿಂಗವನ್ನ ಕಟ್ಟಿಕೊಂಡು ಬಾ. ನಿಮ್ಮ ನಿಮ್ಮ ಮದುವೆಯ ವೈಭವ ನೋಡಿದ ಮೇಲೆ ಈ ಪ್ರಾಣ ನಿನ್ನ ಕಲ್ಪನೆಯ ಮದುವಣಗಿತ್ತಿಯಾಗಿ ಬಂದಿದ್ದೇನೆ. ನೋಡು, ನನ್ನನ್ನು ನೋಡಿ ಕಣ್ತುಂಬಿಕೋ. ನೋಡು, ಸಂತೋಷವಾಯಿತು ಕಲ್ಪನಾ. ಸಾವಿನ ಅಂಚಿನಲ್ಲಿರುವ ಈತನಿಗೇಕೆ ಆಸೆಯ ಗೊಂಚಲು ಅಂತ ಕೇಳಬೇಡ. ತಡೆಯಲಾರದ ವೇದನೆಯಿಂದ ಸಹಿಸುವುದಕ್ಕಾಗದ ನನಗನಿಸ್ತಾ ಇದೆ. ನಿನ್ನ ನರ್ತನ ನೋಡಿದರೆ ನನ್ನ ನೋವನ್ನ ಮರೆಯಬಹುದು ಎಂದು. ಒಮ್ಮೆ ನರ್ತಿಸ್ತೀಯ, ಒಮ್ಮೆ ಕುಣಿತೀಯ. ಈ ನೋವಿನಲ್ಲೂ ಬೇಡ, ಇಲ್ಲ ಇಲ್ಲ, ನಿನ್ನ ಆಸೆ ಬಂಜಿ ಆಗಕೂಡದು. ನಾನು ಕುಣಿಯೋದ್ರಿಂದ ನಿನ್ನ ಒಂದು ಅರಕೆಯ ನೋವು ನಿವಾರಣೆ ಆಗ್ತದೆ ಅಂತಾದ್ರೆ ಅದಕ್ಕಿಂತಲೂ ಭಾಗ್ಯ ನನಗೇನುಂಟು? ನನ್ನ ಕೈ ಕಾಲುಗಳು ಬಿದ್ದು ಹೋಗ್ಲಿ, ನಾನು ಕುಣಿತೇನೆ. ನಾನು ಕುಣಿದ್ರೆ ನಿನಗೆ ಸಂತೋಷ ತಾನೆ? ನಾನು ಕುಣಿತೇನೆ. ನಾನು ಕುಣಿಬೇಕು ತಾನೆ? ನಾನು ಕುಣಿತೇನೆ. ಕರುನಾಡ ಕಣ್ಮಣಿ ಗಂಡೀರವೋ, ಕರುನಾಡ ಕಣ್ಮಣಿ ಗಂಡೀರವೋ, ಎನ್ನದೆಯಾಳುವನೆ ವಿಜಯೀಭವ, ಎನ್ನದೆಯಾಳುವನೆ ವಿಜಯೀಭವ, ಕಂಡೀರವ ವಿಜಯೀಭವ, ಕಂಡೀರವ ವಿಜಯೀಭವ. ಹೃದಯ ಮಂದಿರದಿ ಸದನಗೈರಿರುವ ಮದನ ರೂಪನಿನ, ಹೃದಯ ಮಂದಿರದಿ ಸದನಗೈರಿರುವ ಮದನ ರೂಪನಿನ, ವಿಧಿಯು ಬೀಸಿರುವ ಬಲಗೆ ಬಿದ್ದಿರುವೆ ಕಥೆಯು ಮುಗೀತಿನ್ನ, ವಿಧಿಯು ಬೀಸಿರುವ ಬಲಗೆ ಬಿದ್ದಿರುವೆ ಕಥೆಯು ಮುಗೀತಿನ್ನ. ಹೃದಯ ಮಂದಿರ ಸದನಗೈದಿರುವ ಮದನ ರೂಪನೇನೆ, ವಿಧಿಯು ಬೀಸಿರುವ ಬಲಗೆ ಬಿದ್ದಿರುವೆ ಕಥೆಯು ಮುಗೀತಿನ್ನ.
ದಿಂದನದನ ಹಿಂದನದನ ದಿಂದನದನ ದಡದಂ ದಡದಂ ದಿಂದನದನ ದಡದಂ ದಡದಂ ದಿಂದನದನ ದಡದಂ ದಡದಂ ಬಾಳ ಪಯಣವಿದು ಕೊನೆಯು ಕಾಣುವುದಿದೆ ಏನೋ ಎಂತು ಮುಂದೆ ಬಾಳ ಪಯಣವಿದು ಕೊನೆಯು ಕಾಣುವುದಿದೆ ಏನೋ ಎಂತು ಮುಂದೆ ಲೀಲೆ ತೋರುವೆಯ ಪ್ರಿಯನ ಉಳಿದೆಯ ದಯವ ತೋರು ತಂದೆ ಲೀಲೆ ತೋರುವೆಯ ಪ್ರಿಯನ ಉಳಿದೆಯ ದಯವ ತೋರು ತಂದೆ ಬಾಳ ಪಯಣವಿದು ಕೊನೆಯು ಕಾಣುವುದಿದೇನು ಎಂತ ಮುಂದೆ ಲೀಲೆ ತೋರುವೆಯ ಪ್ರಿಯನ ಉಳಿದೆಯ ನೋಡು ಎಂತ ಮುಂದೆ ಬಾಳಲಾರೆನು ಕರುನಾಡ ಗಣ್ಮಣಿ ಗಂಡೀರವ ಎನ್ನರಿಯಾಳುವನಿ ವಿಜಯೀಭವ ಎನ್ನರಿಯಾಳುವನಿ ವಿಜಯೀಭವ ಕರುನಾಡ ಕಣ್ಮಣಿಯ ಕಂಠೀರವ ಎನ್ನೆದೆಯ ಆಳುವನಿ ವಿಜಯೀಭವ ಕಂಠೀರವ. ಸಂತೋಷ ಆಯ್ತು ನಿನಗೆ? ಸಂತೋಷವಾಯ್ತು. ಸಾರ್ಥಕ, ನೀನು ನರ್ತಿಸಿದಷ್ಟು ಕಾಲ ನನ್ನ ನೋವನ್ನೆಲ್ಲ ಮರೆತೆ ಕಲ್ಪನಾ. ನನ್ನ ಒಂದು ಆಸೆ ಈಡೇರಿಸಿಕೊಡ್ತೀಯ ಸಾರ್ಥಕ? ಹೇಳು. ಮೃಗವಾದ ನನ್ನನ್ನ ಮನುಷ್ಯನನ್ನಾಗಿಸಿದವಳು ನೀನು. ಗೆದ್ಬಿಟ್ಲಪ್ಪ, ಬದುಕಿನಲ್ಲಿ ಅಂದುಕೊಂಡದನ್ನು ಸಾಧಿಸಿಬಿಟ್ಲು. ಏನು ಹೇಳ್ತೀನಿ? ನಾನೀಗ ಮುತ್ತೈದೆ ಆಗಿದ್ದೇನಪ್ಪ, ನಾನು ಮುತ್ತೈದೆ ಆಗಿದ್ದೇನೆ. ಅದು ಸಹ ನನ್ನಮ್ಮ ಸತ್ತಾವಾಗ ನಮ್ಮ ಪುಣ್ಯವಂತೆ ಮಗಳೇ, ಪ್ರಪಂಚದ ಎರಡನೇ ಹಳ್ಳುಗಳು ವಯಸ್ಸಿದ್ರೆ ಸಿಗುವಂತಹ ಸಾವಲ್ಲವುದು ಮುತ್ತೈದೆಯ ಸಾವು ಎನ್ನುವುದಾಗಿ ನೀವು ಹೇಳಿದ್ರಿ. ನನ್ನ ಮನಸ್ಸಿನಲ್ಲಿ ಅಂದೇ ಮೊಳಕಡಿದಿತ್ತು, ನಾನು ಮುತ್ತೈದೆಯಾಗಿಯೇ ಸಾಯ್ಬೇಕೆನ್ನುವುದಾಗಿ. ಅಪ್ಪ, ನಾನೀಗ ಮುತ್ತೈದೆಯಾಗಿದ್ದೇನಪ್ಪ, ನನಗೂ ಮುತ್ತೈದೆಯ ಸಾವು, ನನಗೂ ಮುತ್ತೈದೆ. ಏನು ಮಾತುಗಳನ್ನಾಡ್ತೀಯಮ್ಮ? ಮುತ್ತೈದೆಯಾಗಿ ಸಾಯುವುದು ಅಂತಂದ್ರೆ ಗಂಡನ ತೊಡೆಯ ಮೇಲೆ ತಲೆ ಇಟ್ಟು ನಗುನಗುತ್ತಾ ಪ್ರಾಣ ಬಿಡುವುದು. ನಿನ್ನ ಕತ್ತಿಗೆ ಕರಿಮಣಿ ಕಟ್ಟಿದವನು ಇನ್ನು ಎಷ್ಟು ಕ್ಷಣಗಳ ಆಯುಷ್ಯ. ಹೌದಪ್ಪ, ಸಾರ್ಥಕನ ಕೆಲವೇ ಕೇಳಿದ್ರೆ ಈ ಪ್ರಪಂಚವನ್ನು ಬಿಟ್ಟು ಹೋಗ್ತಾನೆ. ಸಾರ್ಥಕನಿಂದ ಪ್ರಪಂಚ ನನಗೆ ಬೇಕೇನಪ್ಪ? ಅದು ನನ್ನ ಪಾಲಿಗೆ ಶೂನ್ಯ ಅಲ್ವೇ ಹೇಳು. ಆ ಕಾರಣಕ್ಕಾಗಿ ನಾನು ನಾನು ಇಲ್ಲ, ನನ್ನನ್ನು ಬದುಕಿಸುವ ಪ್ರಯತ್ನ ಮಾಡಬೇಡಿ. ನಾನು ಕುಡಿದಿರುವಂತಹ ಘೋರ ವಿಷ ಈಗಾಗಲೇ ನನ್ನ ನರ ನಾಡಿಗಳನ್ನು ಸೇರಿದೆ. ನಾ ಸಾಯಲೇಬೇಕಪ್ಪ. ನನ್ನ ನಿನ್ನೆಯ ಸಾರ್ಥಕ ಬರುವ ಸಂದರ್ಭಕ್ಕೆ ಅವನನ್ನು ಸ್ವಾಗತಿಸುವುದಕ್ಕೆ ನಾನು ಅಲ್ಲಿರ್ಬೇಡವೇನಪ್ಪ. ನೀವೆಲ್ಲ ಸೇರಿ ನನ್ನನ್ನು ಸಾರ್ಥಕದಿಂದ ದೂರ ಮಾಡುವ ಪ್ರಯತ್ನ ಮಾಡಿದ್ರಿ. ಅದರಲ್ಲಿ ನಾನು ಸಾರ್ಥಕ ನಾನು ಈ ಕೊಳಲಿನ ಉಸಿರನ್ನು ಕಸಿದುಕೊಂಡೆ ಏನೇ, ಈ ವೀಣೆಯ ತಂತಿಯನ್ನು ಕಡಿದು ಬಿಟ್ಟೆ ಏನೇ. ಇಲ್ಲ ಗೆಳತಿ, ಜೀವ ಭಾವಗಳಿವರು ಅಂತ ಹೇಳಿದ್ರೆ ಒಂದೇ ಅಂಗಳದಲ್ಲಿ ಆಡಿ, ಒಂದೇ ಗುರುಮಠದಲ್ಲಿ ಓದಿ, ಒಂದೇ ಮಂಟಪದಲ್ಲಿ ಮದುವೆಗಿತ್ತೀರಾಗುವ ಕನಸು ಕಂಡವರು ನಾವು. ನಿನ್ನೆ ಗೆಳತಿ ಕಲ್ಪನ ಮದುವೆ ಆಗಿ ಹೋಯ್ತು ಗೆಳತಿ. ನಿನ್ನ ಮದುವೆ ಕೇಳಕ್ಕಾಗ್ಲೇಬೇಕು. ಅಣ್ಣ ಅಣ್ಣ, ನನ್ನ ಗೆಳತಿ ಭಾವನ ಪರಿಶುದ್ಧ ಗಂಡ. ಅವಳು ಯಾವ ಕಾಲಕ್ಕೂ ಯಾವ ತಪ್ಪನ್ನು ಮಾಡುವುದಕ್ಕೆ ಸಾಧ್ಯವೇ ಇಲ್ಲ. ನಮ್ಮ ಮನೆಯ ಭಾಗ್ಯ ದೇವತೆಯಾದವಳನ್ನು ನೀವು ಚೆನ್ನಾಗಿ ನೋಡ್ಕೊಳ್ಬೇಕಣ್ಣ. ನನ್ನ ಗೆಳತಿಯ ಕಣ್ಣಂಚಲ್ಲಿ ನೀರು ಬಂತು ಅಂತಾದ್ರೆ ನಿನ್ನ ತಂಗಿಯ ಮೈಯಿಂದ ರಕ್ತ ಚಿಮ್ಮಿದ ಹಾಗೆ
ನೀನವಳು ಗೆಳತಿ ನಮ್ಮ ಮನೆಯ ಹೊಸರನ್ನ ತುಳಿಯುವ ಈ ಸಂದರ್ಭಕ್ಕೆ ಕಣ್ಣೀರಿಡ್ತೀಯೇನೆ. ನಿನ್ನನ್ನು ಬಿಟ್ಟು ದೂರ ಹೋಗುತ್ತಿರುವ ಒಮ್ಮೆ ನಗ್ನಗ್ತಾ ಕಸ್ಕೊಂಡ ಒಮ್ಮೆ ನಗಾರೆ ಆಡಿ ಓದಿ ಬೆಳೆದ ಗೆಳತಿಯರಿವರು ಭೀಕರವಾದಂತಹ ದುರಂತವನ್ನು ಕಾಣುವ ದುರ್ಯೋಗವನ್ನು ದುರ್ವಿಧಿ ನಮ್ಮ ಹಣೆಗೆ ಕಟ್ಟಿಬಿಟ್ಟ ಮಗನೇ. ನಮ್ಮ ಮನೆ ಮನಗಳನ್ನು ಸುಡುವುದಕ್ಕೆ ಬರುವಂತಹ ಪ್ರೇತಾಗ್ನಿಯಂತೆ ಬಡಬಾಗ್ನಿಯಂತೆ ಬಾಧಿಸಿದಂತೆ ಭಾಸವಾಗಿತ್ತು ಸಾರ್ಥಕನ ನಡವಳಿಕೆ. ಆದರೆ ನಿಜ ಜೀವನದಲ್ಲಿ ತನ್ನ ಜೀವನದ ಯಜ್ಞದಲ್ಲಿ ತನ್ನನ್ನು ತಾನು ಹೋಮಿಸಿಕೊಂಡು ಹುತಾತ್ಮನಾದ. ಯಜ್ಞಕುಂಡದಿಂದ ಮೇಲೇಳುತ್ತಿರುವ ಬೆಂಕಿಯ ಕೆನ್ನಾಲಗೆಯಿಂದ ಸಿಡಿದ ಕಿಡಿಯೊಂದು ಆಕಾಶವನ್ನು ಸೇರಿ ನಕ್ಷತ್ರವಾದರೆ ಅವುಗಳ ಸಾಂಗತ್ಯ ಅಗ್ನಿ ನಕ್ಷತ್ರವಾದೀತು. ಸಾರ್ಥಕನು ಅಗ್ನಿ ನಕ್ಷತ್ರವೇ ಆದ. ಪ್ರೇಮವೇ ಅನಿಕೇತನ ಪ್ರೇಮ